ಎಕ್ಸಾಮ್ ಹತ್ರ ಬಂದಾಗ ಫುಲ್ ಬ್ರೈಟ್ನೆಸ್ ಹೊಳಿತಿರ್ಬೇಕು, ಸೂರ್ಯ ಹೊಳಿತಾನಲ್ಲ ಹಂಗೆ. ಅರ್ಥ ಆಗ್ತಿದ್ಯಾ? ಸೂರ್ಯ ಏನಕ್ಕೆ ಹೆಂಗೆ ಯಾಕೆ ಹೊಳಿತಾನೆ, ಅಥವಾ ಸೂರ್ಯ ಯಾಕೆ ತನ್ನ ಮೂಲಕ ಬೆಳಕನ್ನು ಇಮಿಟ್ ಮಾಡ್ತಾನೆ? ನಾನು ಮಾತಾಡೋದೆಲ್ಲ ಫಿಸಿಕ್ಸ್ ಇರುತ್ತೆ, ಬೇರೆ ಏನೋ ಮಾತಾಡೋದು ಎಕ್ಸ್ಟ್ರಾ. ಪಟ್ ಮಾತಾಡಬೇಕು. ಡಿಸ್ಕಷನ್ ಪ್ಲಸ್ ಕಾನ್ಸೆಪ್ಟ್ ಕವರ್ ಆಗುತ್ತೆ. ಹಳೆ ವರ್ಷದ ಕ್ವಶನ್ ಪೇಪರು, ಹಳೆ ವರ್ಷದ ಇದು ಏನು ಎಕ್ಸಾಮಲ್ಲಿ ಎಕ್ಸಾಮಲ್ಲಿ ಕೇಳೋದಂಥ ಕಾನ್ಸೆಪ್ಟ್ಗಳು ಮತ್ತು ಹಳೆ ವರ್ಷದ ಏನು ಕೇಳಿದ್ರೆ ಕಾನ್ಸೆಪ್ಟ್ಗಳು ಅವ್ರು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನು ಮಾತಾಡಿದ್ಕೆಲ್ಲ ಪಟ ಆನ್ಸರ್ ಮಾಡ್ತಾ ಇರಬೇಕು. ತಪ್ಪೋ ಸರಿನಾ ಅದು ಸೆಕೆಂಡ್ರಿ. ತಪ್ಪು ಅದು ತಿದ್ಕೊಂತೀರ, ಸರಿ ಆದರೆ ಅಪ್ರಿಷಿಯೇಟ್ ಆಗುತ್ತೆ ನಿಮಗೆ. ಅರ್ಥ ಆಗ್ತಿದೆಯಾ? ಓಕೆ. ಈಗ ಸೂರ್ಯ ನಾನು ಹೇಳಿದೆ ಒಂದು ಮಾತಾಡ, ಸೂರ್ಯ ಬೆಳಕನ್ನು ಎಮಿಟ್ ಮಾಡ್ತಾನೆ, ಶಾಖನ ಎಮಿಟ್ ಮಾಡ್ತಾನೆ. ಯಾಕೆ ಎಮಿಟ್ ಮಾಡ್ತಾನೆ? ಪಟ ಮಾತಾಡ್ಬೇಕು. ಏನು ಬರುತ್ತೋ ತಪ್ಪು ಬೇಡ್ರಿ, ತಪ್ಪು ಹೇಳ್ಬೇಕು ನನಗೆ. ನೀವು ಸರಿ ಹೇಳಿದ್ರೆ ನನ್ಗೇನು ಕೆಲಸ? ಬೇಗ ಮಾತಾಡಬೇಕು. ನನ್ನ ಕ್ಲಾಸಲ್ಲಿ ಮಾತಾಡಲಿಲ್ಲ ಅಂದ್ರೆ ಓಡಿಸ್ತೀನಿ. ಹೈಡ್ರೋಜನ್ ಇರೋದ್ರಿಂದ ಶಾಖ ಉತ್ಪತ್ತಿ ಆಗುತ್ತಾ? ವೆರಿ ಗುಡ್. ಬೈಜಿಕ ಏನಂದ್ರೆ ಇಂಗ್ಲೀಷಲ್ಲಿ ಬೈಜಿಕ ಸಮ್ಮಿಳನ. ಇಂಗ್ಲೀಷಲ್ಲಿ ನಾನು ಹೇಳ್ತಾರೆ, ಕನ್ನಡ ನನಗೆ ಗೊತ್ತು. ಫ್ಯೂಷನ್. ಓಕೆ, ಹಂಗಾರೆ ನಿಮ್ಗೆ ಎರಡು ಗೊತ್ತು. ಏನು ಎರಡು ಇರುತ್ತೆ? ಎರಡು ಥರ ಫ್ಯೂಷನ್ ಇದಿರುತ್ತೆ, ಏನು ರಿಯಾಕ್ಷನ್ಸ್ ಆಗುತ್ತೆ. ಒಂದು ಬೈಜಿಕ ಸಮ್ಮಿಳನ, ಇನ್ನೊಂದು ಬೈಜಿಕ ವಿದಳನ. ಅರ್ಥ ಆಯ್ತಾ? ಇದು ತುಂಬ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್. ಏನಂತ ನನಗೆ ಹೇಳಿದ್ನಲ್ಲ, ಸೂರ್ಯನಿಂದ ಶಾಖ ಮತ್ತು ಬೆಳಕು ಯಾಕೆ ಉತ್ಪತ್ತಿ ಆಗುತ್ತೆ ಅಂತಂದರೆ ಬೈಜಿಕ ಸಮ್ಮಿಳನ ಕ್ರಿಯೆ. ಅಂದರೆ ಎರಡು ಹೀಲಿಯಂ ಸೇರಿಕೊಂಡು ಹೈಡ್ರೋಜನ್ ಆಗೋದ್ರಿಂದ ಏನಾಗುತ್ತೆ? ಎಮಿಟ್ ಆಗುತ್ತೆ. ಸರಿ, ಎರಡು ಹೈಡ್ರೋಜನ್ ಸೇರಿಕೊಂಡು ಹೀಲಿಯಂ ಆಗೋದ್ರಿಂದ ಏನಾಗುತ್ತೆ? ಶಾಖ ಮತ್ತು ಬೆಳಕು ಉತ್ಪತ್ತಿ ಆಗುತ್ತೆ. ಗೊತ್ತಾಗ್ತಿದೆಯಾ? ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಸೇರಿಕೊಂಡು. ಓಕೆನಾ? ಇದು ಸೇರ್ಕೋಬೇಕು ಅಂತಂದಾಗ, ಎರಡು ಸಮ್ಮಿಳನ ಆಗಬೇಕು ಅಂತಂದಾಗ ಹೆಚ್ಚು ಶಕ್ತಿ ಬೇಕು. ಆ ಶಕ್ತಿ ಏನಾಗುತ್ತೆ? ಈ ಸೂರ್ಯನಲ್ಲಿ ಏನಾಗುತ್ತೆ? ಆಲ್ರೆಡಿ ಹೆಚ್ಚು ಶಾಖ ಇರೋದ್ರಿಂದ ಟೆಂಪ್ರೇಚರ್, ಹೈ ಟೆಂಪ್ರೇಚರ್ 5000 ಕೆಲ್ವಿನ್ ಮೇಲೆ ಜಾಸ್ತಿ ಇರುತ್ತೆ. ಅದಕ್ಕಿಂತ ಏನಾಗುತ್ತೆ? ಅದಕ್ಕಿಂತ ಜಾಸ್ತಿನೇ ಇರುತ್ತೆ ಇನ್ನೂ. ಅದಕ್ಕೆಂದರೆ ಸೂರ್ಯನ ಹೊರಗೆ ಎಲ್ಲೆಲ್ಲಿ ಬೇರೆ ಒಂದೇ ಥರ ಟೆಂಪ್ರೇಚರ್ ಇರುತ್ತಾ? ಸೂರ್ಯನ ಹೊರಭಾಗದಲ್ಲಿ ಒಂಥರ ಇರುತ್ತೆ, ಸೆಂಟ್ರಲ್ ಒಂಥರ ಇರುತ್ತೆ. ಅರ್ಥ ಆಗ್ತಿದೆಯಾ? ಇಲ್ಲಿ ಬೈಜಿಕ ಏನಾಗುತ್ತೆ? ಸಮ್ಮಿಳನ ಕ್ರಿಯೆ, ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಏನಾಗುತ್ತೆ? ಪ್ರತಿ ಸೆಕೆಂಡ್ಗೂ ನಡೀತಾ ಇರುತ್ತೆ. ಅರ್ಥ ಆಗ್ತಿದೆಯಾ? ಪ್ರತಿ ಸೆಕೆಂಡ್ಗೂ ಹೈಡ್ರೋಜನ್ ಸೇರ್ಕೊಂತಿರ್ತವೆ, ಇಲ್ಲೇ ಉತ್ಪತ್ತಿ ಆಗ್ತಾ ಇರುತ್ತೆ, ಮತ್ತೆ ಹೈಡ್ರೋಜನ್ ಸೇರ್ಕೊಂತಿರ್ತವೆ, ಇಲ್ಲೇ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಸೂರ್ಯನ ಅಂತ ಕರೀತಾರೆ ಹೀಲಿಯೋಸೆಂಟ್ರಿಕ್. ಮೊದಲೊಂದು ಥಿಯರಿ ಬಂತು ಫಿಸಿಕ್ಸಲ್ಲಿ, ನೋಡಿ ಕನೆಕ್ಟ್ ಮಾಡ್ಕೋಬೇಕು, ಫಿಸಿಕ್ಸ್ ಟು ಜಿಯೋಗ್ರಫಿ. ಹೀಲಿಯೋಸೆಂಟ್ರಿಕ್ ಥಿಯರಿ ಅಂತ ಬಂತು, ಗೊತ್ತಾ? ಹೀಲಿಯೋಸೆಂಟ್ರಿಕ್ ಸೂರ್ಯ ಕೇಂದ್ರಿತ ಸಿದ್ಧಾಂತ. ಅಂದರೆ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ. ಅದಕ್ಕೆ ಹೀಲಿಯೋಸೆಂಟ್ರಿಕ್ ಅಂತ ಯಾಕೆ ಕರೆದ್ರು? ಹೀಲಿಯೋ ಅಂತಂದ್ರೆ ಸೂರ್ಯ, ಹೀಲಿಯಂ ಅಂದ್ರೆ ಹೀಲಿಯಂ ಉತ್ಪತ್ತಿ ಆಗೋದಕ್ಕೆ ಹೀಲಿಯೋಸೆಂಟ್ರಿಕ್ ಅಂತ ಕರೀತಾರೆ. ಅರ್ಥ ಆಗ್ತಿದ್ಯಾ? ನೋಡಿ, ಬೈಜಿಕ ಸಮ್ಮಿಳನ, ಬೈಜಿಕ ವಿದಳನ ಕ್ರಿಯೆಗಳಿಂದ ಏನಾಗುತ್ತೆ? ಶಕ್ತಿ ಮತ್ತೆ ಶಾಖ ಬಿಡುಗಡೆ ಆಗುತ್ತೆ. ಈಗ ನಮಗೆ ಇದನ್ನ ನಾವು ನಮ್ಮ ಭೂಮಿ ಮೇಲೆ ಇದನ್ನ ಕ್ರಿಯೇಟ್ ಮಾಡೋಕ್ಕಾಗತ್ತಾ? ನಾವು ಇದನ್ನ ಕೃತಕವಾಗಿ ಮಾಡೋಕ್ಕಾಗತ್ತಾ? ನೋ. ಯಾಕೆ? ಕಾರಣ ಬೇಕು, ಅತಿ ಹೆಚ್ಚು ಶಕ್ತಿ ಬೇಕು ಅಲ್ವಾ? ಎನರ್ಜಿ ಬೇಕು. ಅದಕ್ಕೆ ಇದು ಎಲ್ಲೋ ಸಾಧ್ಯ ಇಲ್ಲ, ಭೂಮಿ ಮೇಲೆ ಇದನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಬೈಜಿಕ ಸಮ್ಮಿಳನ ಕ್ರಿಯೆನ ಭೂಮಿ ಮೇಲೆ ಎಲ್ಲೂ ಕ್ರಿಯೇಟ್ ಮಾಡೋಕ್ಕಲ್ಲ. ಬಟ್ ಅದು ನಾವು ಬೈಜಿಕ ವಿದಳನ ಕ್ರಿಯೆನ ಮಾಡ್ಬೋದು. ಎಲ್ಲಿ ಮಾಡ್ತೀವಿ ನಾವು? ಬೈಜಿಕ ವಿದಳನ ಕ್ರಿಯೆ ಎಲ್ಲಿ ಮಾಡ್ತೀವಿ ನಾವು? ವೆರಿ ಗುಡ್. ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ಬೈಜಿಕ ಕ್ರಿಯಾಕಾರಿಗಳು ಅಂತ ಕರಿತಾರಲ್ಲ. ಏನೀಗ ಕಲ್ಪಕಮ್ ಆಗಿರ್ಬೋದು, ಎಲ್ಲೆಲ್ಲಿದ್ದಾವೆ? 7 ಅಲ್ವಾ? 7 ಹತ್ತನೇ ಇರೋದು ಎಲ್ಲೆಲ್ಲಿದ್ದಾವೆ? ಮಹಾರಾಷ್ಟ್ರ, ತಾರಪುರ, ಆಮೇಲೆ ಉತ್ತರ ಪ್ರದೇಶ ನಾರವ್ರ, ಆಮೇಲೆ ಗುಜರಾತ ಕಕ್ರಪುರ. ಓಕೆ, ವೆರಿ ಗುಡ್. ರಾವತ್ ಭಟ್, ವೆರಿ ಗುಡ್. ಕೈಗಾ ಕರ್ನಾಟಕ, ಕಲ್ಪಕಂ ತಮಿಳ್ನಾಡು, ಕೊಡಕುಳಂ, ವೆರಿ ಗುಡ್, ಸೂಪರ್. ನೋಡು, ಇಷ್ಟು ತಲೆಯಲ್ಲಿತ್ತು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ಎಕ್ಸಾಮ್ಗೆ ಕೇಳಿರೋ ಕ್ವಶನ್. ಯಾವುದು? ಕಲ್ಪಕಂ ಬಗ್ಗೆನೂ ಕೇಳಿದ್ದಾರೆ. ಈ ಬೈಜಿಕ ಕ್ರಿಯಾಕಾರಿ ಏನು ನಾವು ಸ್ಥಾವರಗಳಿದಾವಲ್ಲ, ಬೈಜಿಕ ಸ್ಥಾವರಗಳಂತ ಕರೀತಾರೆ, ಅವ್ರ ಮೇಲೆ ಕ್ವಶನ್ಸ್ ಬಂದಿದೆ. ನಾನು ಹೇಳದ್ನ ಪಾಯಿಂಟ್ ಔಟ್ ಮಾಡ್ಕೊಂತ ಹೋಗಿ ಅವನ್ನ ಹೋಗಿ ರಿವಿಷನ್ ಮಾಡಿ ಸಂಜೆ, ಸುಮ್ಮನೆ ಒಂದ್ಸತಿ ಕಣ್ಣಾಡಿಸಿ. ಬೈಜಿಕ ಇದು ಏನು ನ್ಯೂಕ್ಲಿಯರ್ ಸಮ್ಮಿಳನ ಮತ್ತೆ ವಿದಳನ ಬಗ್ಗೆ ಹೇಳಿದೆ. ಅಂದ್ರೆ ಈಗ ನ್ಯೂಕ್ಲಿಯರ್ ಸಮ್ಮಿಳನ ಬಗ್ಗೆ ಹೇಳಿದೆ, ಎಲ್ಲಿ ನಡೆಯುತ್ತೆ ಅಂತ ಹೇಳಿದೆ. ಗೊತ್ತಾಗ್ತಿದ್ಯಾ? ಇದು ಹೈಡ್ರೋಜನ್ ಬಾಂಬಲ್ಲಿ ಇದನ್ನು ಸಹ ಯೂಸ್ ಮಾಡ್ತಾರೆ. ಗೊತ್ತಾಗ್ತಿದ್ಯಾ? ಹೈಡ್ರೋಜನ್ ಬಾಂಬ್ನಲ್ಲಿ ಅಥವಾ ಹೈಡ್ರೋಜನ್ ಬಾಂಬ್ ತಯಾರಿಕೆಯಲ್ಲಿ ಗೊತ್ತಾಗ್ತಿದ್ಯಾ ಇರುವ ಏನೋ ಒಂದು ತತ್ವ ಯಾವುದು ಅಂತಂದ್ರೆ ಸಮ್ಮಿಳನ ಅಂತ ಹೇಳ್ಬೋದು. ಗೊತ್ತಾಗ್ತಿದೆ? ಇದೇ ರೀತಿ ಬೈಜಿಕ ವಿದಳನ ಕ್ರಿಯೆ ನಡೆಯುತ್ತೆ. ನಾವು ಏನು ನಮ್ಮ ಬೈಜಿಕ ಸ್ಥಾವರಗಳಿದಾವಲ್ಲ, ಅಲ್ಲಿ ಏನ್ ಮಾಡ್ತೀವಿ? ಬೈಜಿಕ ವಿದಳನ ಅಂತ ಕರಿತೀವಿ. ಬೈಜಿಕ ವಿದಳನ ಅಂದ್ರೆ ಇಲ್ಲೇ ನೋಡಿ, ಪದಗಳಲ್ಲೇ ಅರ್ಥ ಮಾಡ್ಕೊಬೇಕು. ನ್ಯೂಕ್ಲಿಯರ್ ಫಿಷನ್. ಗೊತ್ತಾಗ್ತಿದ್ಯಾ? ನ್ಯೂಕ್ಲಿಯರ್ ಫ್ಯೂಸ್ ಮಾಡಿದ್ರೆ ಸೇರಿಸೋದು, ನ್ಯೂಕ್ಲಿಯರ್ ಫಿಷನ್ ಅಂದ್ರೆ ಡಿವೈಡ್ ಮಾಡೋದು. ಗೊತ್ತಾಗ್ತದೆ? ಹಾಗಾಗಿ ನಾವು ಯುರೇನಿಯಂ 235 ಅಂದ್ಕೊಳ್ಳಿ ಎಕ್ಸಾಂಪಲ್. ಯಾಕೆಂದ್ರೆ ಯುರೇನಿಯಂ ಥೋರಿಯಂನ ನಾವು ಯೂಸ್ ಮಾಡ್ತೀವಿ. ಥೋರಿಯಂ ನಮ್ಮ ಭಾರತದಲ್ಲಿ ಹೆಚ್ಚು ಸಿಗುತ್ತೆ. ಅದು ಕೇರಳ ಮತ್ತೆ ಈ ತರ ಎಲ್ಲಿ ಸಿಗುತ್ತೆ ಜಾಸ್ತಿ? ಥೋರಿಯಂ ಕೋಸ್ಟಲ್ ಏರಿಯಾಗಳಲ್ಲಿ ಸಿಗುತ್ತೆ. ಥೋರಿಯಂ ಇಸ್ ಎ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ವಿಕಿರಣಗಳನ್ನು ಹೊರಸೂಸುವ ಒಂದು ನೈಸರ್ಗಿಕ
ಧಾತು. ಗೊತ್ತಾಗ್ತಿದ್ಯಾ? ಒಂದಕ್ಕೊಂದು ಇಂಟರ್ಕನೆಕ್ಟೆಡ್ ಇರುತ್ತೆ. ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ, ಜಿಯೋಗ್ರಫಿ, ಖಗೋಳಶಾಸ್ತ್ರ ಇವೆಲ್ಲ ಇಂಟರ್ಕನೆಕ್ಟೆಡ್. ಗೊತ್ತಾಗ್ತಿದ್ಯಾ? ನೀವು ಸಪ್ರೇಟಾಗಿ ಓದೋಕ್ಕಾಗಲ್ಲ. ಗೊತ್ತಾಗ್ತಿದ್ಯಾ? ಒಂದು ಸಬ್ಜೆಕ್ಟ್ ಓದಿದ್ರೆ ಇನ್ನೊಂದಕ್ಕೆ ಲಿಂಕ್ ಮಾಡ್ಕೊತಾ ಇರಬೇಕು. ಈಗ ನೋಡಿ, ನಾನು ನಿಮಗೆ ಫಿಸಿಕ್ಸ್ ಹೇಳ್ತಾ ಇದ್ದೀನಿ, ಜೊತೆಗೆ ಜಿಯೋಗ್ರಫಿನ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆ? ಹಿಂಗೆ ನೀವು ಇಂಟರ್ಕನೆಕ್ಟ್ ಮಾಡ್ಕೊಂಡು ಓದ್ಕೊಂಡ್ರೆ ತುಂಬ ದಿನ ನೆನಪಲ್ಲಿರುತ್ತೆ. ನಿಮಗೆ ಬೈಜಿಕ ಕ್ರಿಯಾಕಾರಿಗಳೊಂದು ನಿಮ್ಗೆ ಎರಡು ಬರಬೇಕು. ನ್ಯೂಕ್ಲಿಯರ್ ಸಮ್ಮಿಳನ, ವಿದಳನ. ನ್ಯೂಕ್ಲಿಯರ್ ವಿದಳನ ಅಂತ ಬಂದಂಗೆ ನಮ್ಮ ದೇಶದಲ್ಲಿ ಎಲ್ಲಿ ಯೂಸ್ ಮಾಡ್ತಿದ್ದೀವಿ, ಎಲ್ಲೆಲ್ಲಿ ಇದ್ದಾವೆ, ಮತ್ತು ಅದರಲ್ಲಿ ಯಾವ್ಯಾವನ್ನ ಇದನ್ನ ಯೂಸ್ ಮಾಡ್ತಾರೆ, ಮತ್ತು ಅದ್ರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ. ಅದರಲ್ಲಿ ಕಂಟ್ರೋಲ್ ರಾಡ್ಸ್ ಅಂತ ಬರುತ್ತೆ, ಯಾವ ಇಂಧನ ಯೂಸ್ ಮಾಡ್ತೀವಿ ಅಂತ ಬರುತ್ತೆ, ಮಾಡರೇಟರ್ಸ್ ಅಂತ ಬರ್ತವೆ. ಗೊತ್ತಾಗ್ತಿದ್ಯಾ? ಇದೆಲ್ಲ ಎಕ್ಸಾಮ್ಸಲ್ಲಿ ಕೇಳಿರೋ ಕ್ವಶನ್ಸು. ಗೊತ್ತಾಗ್ತಿದ್ಯಾ? ಹಾಗಾಗಿ ಈಗ ನನಗೆ ಬೈಜಿಕ ವಿದಳನ, ಯುರೇನಿಯಂ ಪ್ಲೂಟೋನಿಯಂನ ಯಾವ್ದಾರ ಒಂದು ಪ್ರೋಟಾನಿಂದ ಅಥವಾ ಯಾವ್ದಾರ ಒಂದು ಎಲಿಮೆಂಟಿಂದ ಬಂಬಾರ್ಡ್ ಮಾಡಿದಾಗ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಈ ಎನರ್ಜಿನ ಯೂಸ್ ಮಾಡಿಕೊಂಡು ಅದು ಶಾಖದ ಮೂಲಕ ರಿಲೀಸ್ ಆಗುತ್ತೆ. ಆ ಶಾಖ ಶಕ್ತಿನ ನಾವೇನು ಮಾಡ್ತೀವಿ, ಸ್ಟೀಮಾಗಿ ಕನ್ವರ್ಟ್ ಮಾಡಿ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ. ಏನಕ್ಕೆ ನೀವು 7 ಬೈಜಿಕ ಅಣುಸ್ಥಾವರಗಳು ಅಂತ ಹೇಳಿದ್ರೆ, ಅಣುಸ್ಥಾವರಗಳು. ಗೊತ್ತಾಗ್ತಿದೆಯಾ? ಅಣು ಎನರ್ಜಿನ ಯೂಸ್ ಮಾಡಿಕೊಂಡು ನಾವು ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡೋದು. ಗೊತ್ತಾಗ್ತಿದೆಯಾ? ಕನ್ವರ್ಷನ್ ಆಫ್ ಎನರ್ಜಿ ಅಂತ ಬರುತ್ತೆ. ಕನ್ವರ್ಷನ್ ಆಫ್ ಎನರ್ಜಿ, ಶಕ್ತಿಯನ್ನು ಒಂದು ವಿಧದಿಂದ ಇನ್ನೊಂದು ವಿಧಕ್ಕೆ ಕನ್ವರ್ಟ್ ಮಾಡೋದಕ್ಕೆ. ಗೊತ್ತಾಗ್ತಿದೆ? ಕಾನ್ಸೆಪ್ಟ್ ಹೋಗ್ತಾ ಇದೆ. ಜೈವಿಕ ವಿದಳನ ಕ್ರಿಯೆ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಯೂಸ್ ಮಾಡ್ತೀವಿ. ಏನಕ್ಕೆ ಯೂಸ್ ಮಾಡ್ತೀವಿ? ಶಕ್ತಿಯನ್ನು ಉತ್ಪತ್ತಿ ಮಾಡಲು. ಯಾವ ರೀತಿಯ ಉತ್ಪತ್ತಿ ಮಾಡ್ತೀವಿ? ಶಾಖ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತೀವಿ. ಶಾಖ ಶಕ್ತಿ ಹೆಂಗೆ ಉತ್ಪತ್ತಿ ಆಗುತ್ತೆ ಅಂದರೆ, ಇಲ್ಲಿ ನಾವು ನ್ಯೂಕ್ಲಿಯರ್ ವಿದಳನ ಕ್ರಿಯೆ ಮಾಡ್ತೀವಿ. ನ್ಯೂಕ್ಲಿಯರ್ ವಿದಳನ ಕ್ರಿಯೆ ಮಾಡಿದಾಗ ಏನಾಗುತ್ತೆ, ನಮಗೆ ಎನರ್ಜಿ ರಿಲೀಸ್ ಆಗುತ್ತೆ. ಎನರ್ಜಿ ಇನ್ ದ ಫಾರ್ಮ್ ಆಫ್ ಹೀಟಲ್ಲಿ ರಿಲೀಸ್ ಆಗುತ್ತೆ. ಹೀಟನ್ನ ಏನು ಮಾಡ್ತೀವಿ ನಾವು, ಇಲ್ಲಿ ಈ ಒಂದು ಕೊಳವೆ ಮೂಲಕ ಇಲ್ಲಿ ನೀರು ಇರುತ್ತೆ. ಗೊತ್ತಾಗ್ತಿದೆಯಾ? ಆ ನೀರು ಮೂಲಕ ಒಂದು ಸ್ಟೀಮ್ನ ಜನರೇಟ್ ಮಾಡ್ತೀವಿ. ಆ ಸ್ಟೀಮ್ನ ಟರ್ಬೈನ್ ಇರುತ್ತೆ, ಇಲ್ಲಿ ಟರ್ಬೈನ್. ಗೊತ್ತಾಗ್ತಿದೆಯಾ? ಆ ಟರ್ಬೈನ್ ಮೇಲೆ ಹಾಕ್ಸಿದಾಗ ಸ್ಟೀಮ್ ಇಸ್ ಎ ವೆರಿ ಹೈ ಎನರ್ಜಿನ ಹೊಂದಿರುತ್ತೆ. ನೀರು, ಈಗ ನೀವು ಒಂದು ಪೈಪ್ನಲ್ಲಿ ನೀರು ಬಿಡ್ರಿ, ಫೋರ್ಸಾಗಿ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಯಾಕೆ ಅಂತಂದರೆ ನೀರು ಪ್ರೆಷರ್ ಇರುತ್ತೆ ಅದಕ್ಕೆ. ಅದೇ ನೀವು ಸ್ಟೀಮ್ ನೋಡಿ, ಅದಕ್ಕಿಂತ ಪ್ರೆಷರ್ ಇರುತ್ತೆ. ನೀವು ಕುಕ್ಕರ್ ತೆಗೆದಾಗ ಝಿಂಗ್ ಅಂತ ಮೇಲೆ ಹೋಗ್ತಾ ಇರುತ್ತೆ ನೋಡಿ, ಕೈ ಇಟ್ಟರೆ ಕೈಯೇ ಸುಟ್ಟೋಗ್ಬಿಡುತ್ತೆ ಅಲ್ವಾ? ಎಷ್ಟು ಪ್ರೆಷರಾಗಿ ಹೋಗ್ತಾ ಇರುತ್ತೆ. ಯಾಕೆ ಅಂತಂದರೆ ಅದು ಆ ಒಂದು ನೀರು ಇರುತ್ತಲ್ಲ, ವಾಟರ್ ಇರುತ್ತಲ್ಲ, ಸೇಮ್ ನಿಮ್ಗೆ ಯಾಕಂತ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತಂದರೆ, ನಿಮಗೆ ಕುಕ್ಕರಲ್ಲಿ ನಡೆಯೋ ಪ್ರೋಸೆಸ್ಸೇ ಇಲ್ಲಿ ನಡೆಯುತ್ತಿರೋದು. ಏನಾಗುತ್ತೆ, ವಾಟರ್ ಹೀಟ್ ಮಾಡಿ ಏನಿಲ್ಲಿ ಸ್ಟೀಮ್ ಎಕ್ಸಿಟ್ ಆಗ್ತಿರುತ್ತಲ್ಲ, ಅದೇ ಫಾರ್ಮಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಇಲ್ಲಿ. ಅವಾಗ ಏನಾಗುತ್ತೆ, ಆ ಸ್ಟೀಮ್ನ ಇದ್ರ ಮುಖಾಂತರ ಹರಿಸ್ತಾರೆ, ಟರ್ಬೈನ್ ತಿರುಗುತ್ತೆ. ಟರ್ಬೈನ್ ತಿರುಗಿದ್ರೆ ನಿಮ್ಗೆ ಏನಾಗುತ್ತೆ ಹೇಳಿದೆ, ನಿಮಗೆ ಟರ್ಬೈನ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕ್ ಎನರ್ಜಿ ಏನಂತ ಕರೀತಾರೆ, ಜನರೇಟರ್ ಅಂತ ಕರೀತಾರೆ. ಕರೆಕ್ಟಾ? ಇಲ್ಲಿ ಜನರೇಟರ್ ಇರುತ್ತೆ. ಆ ಜನರೇಟರ್ಗೆ ಏನು ಮಾಡ್ತಾರೆ, ಮೆಕ್ಯಾನಿಕಲ್ ಎನರ್ಜಿ ಕೊಡ್ತಾರೆ. ಅದು ಮೆಕ್ಯಾನಿಕಲ್ ಎನರ್ಜಿನ ಯೂಸ್ ಮಾಡೋಕೆ ಏನು ಮಾಡುತ್ತೆ, ಎಲೆಕ್ಟ್ರಿಸಿಟಿನ ಕನ್ವರ್ಟ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಇದರ ಕನ್ವರ್ಷನ್ ಆಫ್ ಎನರ್ಜಿ ಅಂತಾರೆ. ಇನ್ನೊಂದು ಲಾ ಆಫ್ ಕನ್ವರ್ಷನ್ ಆಫ್ ಎನರ್ಜಿ ಅಂತಾರೆ. ಅಂದರೆ ಶಕ್ತಿ ಸಂರಕ್ಷಣಾ ನಿಯಮ. ನಾನು ಸ್ವಲ್ಪ ಬರೆಯೋದು ಹ್ಯಾಂಡ್ ರೈಟಿಂಗು ನಿಮಗೆ ಅರ್ಥ ಆಗ್ತಿರ್ಬೋದು, ಬಟ್ ಕೇಳಿಸ್ಕೊಳ್ಳಿ, ನಾನು ಹೇಳ್ತಾರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೀವು ಸುಮ್ಮನೆ ಹಂಗೆ ನೋಟ್ ಮಾಡಿ. ಶಕ್ತಿ ಸಂರಕ್ಷಣಾ ನಿಯಮ ಅಂತ ಕರೀತಾರೆ. ಅಂದರೆ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಬಟ್ ಕನ್ವರ್ಟೆಡ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಈ ತತ್ವನ ಆಧರಿಸಿ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಹತ್ರ ಆಲ್ರೆಡಿ ಎನರ್ಜಿ ಇದೆ. ನಮ್ಮ ಪ್ರಪಂಚದಲ್ಲಿ ಎನರ್ಜಿ ಇದೆ, ನಮ್ಮ ಭೂಮಿ ಮೇಲೆ ಎನರ್ಜಿ ಇದೆ, ನಮ್ಮ ಸುತ್ತಮುತ್ತ ಎನರ್ಜಿ ಇದೆ. ಆದರೆ ಬೇರೆ ಬೇರೆ ಫಾರ್ಮ್ಗಳಲ್ಲಿದೆ. ಈಗ ನಾನು ಮಾತಾಡ್ತಿದ್ದೀನಿ, ಅದಕ್ಕೇನು ಬೇಕು? ಎನರ್ಜಿ ಬೇಕು. ಕೆಮಿಕಲ್ ಎನರ್ಜಿ, ನಾನು ಊಟ ತಿಂದು ಬಂದಿದ್ದೀನಿ. ಆ ಊಟ ಏನಾಗಿದೆ, ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾಯಿದೆ, ಎನರ್ಜಿಯಾಗಿ ಸೌಂಡ್ ಎನರ್ಜಿಯಾಗಿ ಹೊರಗಡೆ ಬರ್ತಾ ಇದೆ. ಕನ್ವರ್ಷನ್, ಇದು ಕ್ವಶನ್ ಬಂದಿದೆ, ಕೇಳ್ತಾರೆ. ಗೊತ್ತಾಗ್ತಿದೆಯಾ? ಫ್ಯಾನ್ ತಿರುಗ್ತಾ ಇದೆ ಅಲ್ವಾ, ಯಾವ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಿದೆ? ಎಲೆಕ್ಟ್ರಿಸಿಟಿ ಟು ಮೆಕ್ಯಾನಿಕಲ್ ಎನರ್ಜಿ. ಕ್ವಶನ್ಸ್ ಕೇಳ್ತಾರೆ. ಅದನ್ನ ಹೇಳೋದು ಇಟ್ಸ್ ಎ ಅಪ್ಲೈಡ್ ಸೈನ್ಸ್, ನಥಿಂಗ್ ಬಟ್ ಎ ಅಪ್ಲೈಡ್, ಡೈಲಿ ಲೈಫಲ್ಲಿ ಅಪ್ಲೈಡ್. ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಿದೆಯಾ? ಎಲೆಕ್ಟ್ರಿಸಿಟಿ ಪಾಸ್ ಆಗಿ ಏನಾಗ್ತಿದೆ, ಫ್ಯಾನು ತಿರುಗ್ತಿದೆ, ಒಳಗಡೆ ಮೋಟ್ರ್ ಇದೆ. ಮೋಟರ್ ಎಲೆಕ್ಟ್ರಿಸಿಟಿನ ಏನಾಗ್ತಿದೆ, ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಿದೆ. ಉಲ್ಟಾ ಮಾಡಿದ್ರೆ ಜನರೇಟರು, ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕ್ ಎನರ್ಜಿ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಅಬ್ಸರ್ವ್ ಮಾಡಬೇಕು ಸುತ್ತಮುತ್ತ, ಅದನ್ನು ಕನೆಕ್ಟ್ ಮಾಡ್ಕೋಬೇಕು. ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮೆಜಾರಿಟಿ ಆಫ್ ದಿ ಕ್ವಶನ್ಸು ನಿಮ್ಮ ಡೈಲಿ ಲೈಫ್ ಸಂಬಂಧಪಟ್ಟಿರುತ್ತೆ. ಓಕೆನಾ? ಈಗ ನಾನು ಎಲ್ಲಿಂದ ಎಲ್ಲಿಗೆ ಬಂದೆ, ನಿಮಗೆ ಏನಾದರೂ ಕನ್ಫ್ಯೂಸ್ ಆಗ್ತಾ ಇದೆಯಾ? ಕ್ಲಾರಿಟಿ ಬರ್ತಾ ಇದೆ ನಾನು ಹೇಳ್ತಿರೋದು? ಅಂದರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊತಾ ಹೋಗಿ. ಈಗ ಅಲ್ಲಿಗೆ ಎನರ್ಜಿ ಕ್ರಿಯೇಟ್ ಆಯಿತು ಬೈಜಿಕ ವಿದಳನ ಕ್ರಿಯೆಯಿಂದ. ನೀವೇನು ಮಾಡಬೇಕು, ಬೈಜಿಕ ಸಮ್ಮಿಳನ ಕ್ರಿಯೆ ಅಂದ್ರೇನು, ಬೈಜಿಕ ವಿದಳನ ಕ್ರಿಯೆ ಅಂದ್ರೇನು ಚೆನ್ನಾಗಿ ತಿಳ್ಕೋಬೇಕು. ಗೊತ್ತಾಗ್ತದೆ? ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನ ಕ್ಲಾಸಲ್ಲಿ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಚಾಪ್ಟರ್ ವೈಸ್ ತಗೊಂಡಾಗ. ಬಟ್ ನಾನಿಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಹೇಳ್ತಾ ಇರೋದ್ರಿಂದ ನಿಮಗೆ ಒಂದು ಹೈಲೈಟ್ಸ್ ಹೇಳ್ತಾ ಹೋಗ್ತೀನಿ. ಇದನ್ನೇನು ಕೇಳಲ್ಲ, ಬೈಜಿಕ ವಿದಳನ ಕ್ರಿಯೆ ಹೇಳಿ ಅಂತ ಯಾರು ಕೇಳಲ್ಲ, ನಿಮಗೆ ಡೆಫಿನೇಷನ್ ಹೇಳಿ ಅಂತ ಕೇಳಲ್ಲ, ಈಕ್ವೇಷನ್ ಹೇಳಿ ಅಂತ ಕೇಳಲ್ಲ. ಬಟ್ ಅಂದರೆ ನಿಮಗೆ ಗೊತ್ತಿರಬೇಕು ಬೈಜಿಕ ವಿದಳನ ಕ್ರಿಯೆ ಎಲ್ಲಾಗುತ್ತೆ. ಇದನ್ನು ನಾವು ಬೈಜಿಕ ವಿದಳನ ಕ್ರಿಯೆ ನಮ್ಮ ಭೂಮಿ ಮೇಲೆ ಏನು ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಬೈಜಿಕ ಮತ್ತು ಆಟೋಮ್ ಬಾಂಬಲ್ಲಿ ಯೂಸ್ ಮಾಡ್ತೀವಿ. ಈಗ ಆಟೋಮ್ ಬಾಂಬಲ್ಲಿ ನೀವು ಎಲ್ಗೋಬೇಕು, ಹಿಸ್ಟ್ರಿ
ಹಿರೋಶಿಮಾ ಮತ್ತು ನಾಗಸಾಕಿ ಎಷ್ಟೆಲ್ಲ ಆಯ್ತು? ಎಷ್ಟೆಲ್ಲ ಹಾಕಿದ್ರು ಅಮೆರಿಕದವರು? 1940. ವೆರಿ ಗುಡ್. ಹೆಸರಿದೆ ಅದಕ್ಕೆ. ಒಂದು ಲಿಟ್ಲ್ ಬಾಯ್ ಅಂಡ್ ಫ್ಯಾಟ್ ಮ್ಯಾನ್. ಕರೆಕ್ಟಾ? ಫ್ಯಾಟ್ ಬಾಯ್, ಫ್ಯಾಟ್ ಮ್ಯಾನ್ ಮತ್ತೆ ಲಿಟ್ಲ್ ಬಾಯ್. ಗೊತ್ತಾಗ್ತಿದ್ಯಾ? ನೋಡಿ, ನಾವು ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಇದನ್ನ ಹೇಳ್ತಿರೋದು ಇಂಟರ್ ಕನೆಕ್ಷನ್ ಆಫ್ ಸಬ್ಜೆಕ್ಟ್ಸ್ ಅಂತ. ಈ ತರ ಕನೆಕ್ಟ್ ಮಾಡಿ ಹೊಡ್ಕೊಂಡ್ರೆ ತುಂಬಾ ದಿನ ನೆನಪಲ್ಲಿ ಇರುತ್ತೆ, ಯಾವುದು ಮರ್ತೋಗಲ್ಲ. ಗೊತ್ತಾಗ್ತದೆ. ಇದನ್ನೇ ಕಾನ್ಸೆಪ್ಟ್ ಸ್ಟಡಿ ಅಂತ ಕೇಳ್ತಾರೆ. ಗೊತ್ತಾಗ್ತಿದೆಯಾ? ಕಾನ್ಸೆಪ್ಟ್ ವೈಸ್ ಸ್ಟಡಿ ಮಾಡೋದು ಇದನ್ನೇ. ನೀನು ನಾನಿಲ್ಲಿ ಬರೀ ಇನ್ನು ನಾನು ಹೇಳಿದ್ರೆ ನಿಮಗೆ ಬೈದಿಕ ವಿದಳನ ಮತ್ತೆ ವಿದಳ ಸಮ್ಮಿಳನ ಕ್ರಿಯೆ. ಇದರಲ್ಲಿ ನಾವು ಜಿಯೋಗ್ರಫಿ ಓದಿದ್ವಿ, ಹಿಸ್ಟ್ರಿ ಓದಿದ್ವಿ. ಗೊತ್ತಾಗ ಈ ಪೊಲಿಟಿನೂ ಬೇಕಾದ್ರೆ ಹೇಳ್ಬೋದು. ಹೆಂಗೆ ಅಂತಂದ್ರೆ, ಈಗ ನಾವು ಏನು ಈ ಬೈಜಿಕ ಸಮ್ಮಿಳನ ಸ್ಥಾವರಗಳಿದಾವಲ್ಲ, ಅವನ್ನೆಲ್ಲ ಮ್ಯಾನೇಜ್ ಮಾಡೋದು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಹೇಳ್ತಾ ಹೋದ್ರು ನೀವು ಅಲ್ಲಿ ಬಂದ್ಬಿಡುತ್ತೆ. ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇರುತ್ತೆ. ಅರ್ಥ ಆಗ್ತಿದೆ? ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ. ಸೈನ್ಸ್ ಮಾತ್ರ ಹೇಳ್ತೀನಿ, ಇಲ್ಲಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಅಲ್ಲಿ ಮೋಸ್ಟ್ ರಿಪೀಟೆಡ್ ಟಾಪಿಕ್ VVIP ಅಂತ ಟಾಪಿಕ್ ಅಂತ ಹೇಳ್ಬೋದು. ಏನಂತಂದ್ರೆ ಬೈಜಿಕ ವಿದಳನ ಕ್ರಿಯೆ, ಬೈಜಿಕ ಸಮ್ಮಿಳನ ಕ್ರಿಯೆ ಮತ್ತೆ ಬೈಜಿಕ ಶಕ್ತಿ ಕೇಂದ್ರ ಇದೆಯಲ್ಲ ಅದ್ರಲ್ಲಿ ಬರೋ ಮಾಡರೇಟರ್. ಗೊತ್ತಾಗ್ತಿದ್ಯಾ? ಮತ್ತೆ ಏನು ಕಂಟ್ರೋಲ್ ರಾಡ್ಸ್. ಗೊತ್ತಾಗ್ತದೆ. ಇವ್ರ ಬಗ್ಗೆ ಕ್ವಶನ್ ಕೇಳ್ತಾರೆ, ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಕಂಟ್ರೋಲ್ ರಾಡ್ಸ್ ಯಾವ್ದು ಯೂಸ್ ಮಾಡ್ತಾರೆ, ಮತ್ತೆ ಏನು ತಂಪು ಕಾರ್ಯಕ್ಕಾಗಿ ಯಾವ್ದು ಯೂಸ್ ಮಾಡ್ತಾರೆ. ತಂಪು ಕಾರ್ಯಕ್ಕೆ ಡ್ಯೂಟೇರಿಯಂ ಅಂತ ಯೂಸ್ ಮಾಡ್ತಾರೆ. ಏನಂತ ಕರೀತಾರೆ? ಭಾರಜಲ ಅಂತ ಕರೀತಾರೆ. ಗೊತ್ತಾಗ್ತದೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮ್ಗೊಂದು ಕಾನ್ಸೆಪ್ಟ್ ಕ್ಲಾರಿಟಿ ಇರಲಿ. ನಾನು ಈ ಥರ ಎಕ್ಸ್ಪ್ಲೇನ್ ಮಾಡ್ಕೊಂಡು ನಿಮ್ಗೆ ಅರ್ಥ ಆಗುತ್ತಾ? ನಾನು ಸುಮ್ಮನೆ ಒಂದು ಸಿಂಪಲ್ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ದೀನಿ. ಇಷ್ಟು ಸ್ಪೀಡು, ಇಷ್ಟು ಕಾನ್ಸೆಪ್ಟ್ ವೈಸ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ನಿಮ್ಗೆ ಅರ್ಥ ಆಗುತ್ತಾ? ಅರ್ಥ ಆಗ್ತಾ ಇಲ್ಲ? 3 days ಆಯ್ತಾ? ಆಯ್ತು, ತೊಂದರೆ ಇಲ್ಲ. ನೀವು ಕೂತ್ಕೊಂಡು ಕೇಳ್ತಾ ಹೋಗಿ, ನಿಮ್ಗೆ ಆಟೋಮೆಟಿಕಲಿ ಅದು ಗೊತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಬಂದಿರೋದ್ರಿಂದ ಅಷ್ಟು ನಿಮ್ಗೆ ಆಗಿರಲ್ಲ. ಇವರೆಲ್ಲ ಸ್ವಲ್ಪ ಓದಿರೋದ್ರಿಂದ ಇವ್ರಿಗೆ ನಾನು ಹೇಳ್ತಿರೋದು ಕ್ಯಾಚ್ ಆಗ್ತಾ ಇರ್ತದೆ. ನಾನು ಹೇಳ್ತಿರೋದು ಡೆಫಿನೆಟ್ಲಿ ಬಿಗಿನರ್ಸ್ಗೆ ಯಾರಿಗೂ ಅರ್ಥ ಆಗಲ್ಲ, ದೇವರೇ ಅರ್ಥ ಆಗಲ್ಲ. ಅರ್ಥ ಆಗ್ತದೆ. ಬಿಗಿನರ್ಸ್ಗಂತೂ ಏನೂ ಅರ್ಥ ಆಗಲ್ಲ. ಏನಾರು ಅರ್ಥ ಮಾಡ್ಕೊಂಡ್ರೆ ನೀವು ಸ್ವಲ್ಪ ಟ್ಯಾಲೆಂಟೆಡ್ ಇದ್ದೀರಾ ಅಂತ. ಈಗ ಆಲ್ರೆಡಿ ಒಂದ್ಸತಿ ಓದಿದ್ರೆ ಅಟ್ಲೀಸ್ಟ್ ಒಂದ್ಸತಿ ಏನಾದರೂ ಇದು ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರೆ ನಾನು ಅರ್ಥ ಆಗ್ತಿದೆ. ಇವ್ರು 3 ಜನ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ, ಯಾಕೆಂದ್ರೆ ಸ್ವಲ್ಪ ಓದೋರೆ. ಅವ್ರು ಸ್ವಲ್ಪ ರಿಯಾಕ್ಟ್ ಮಾಡ್ತಾ ಇಲ್ಲ, ಅವ್ರಿಗೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂದ್ರೆ ಇನ್ನೂ ಹೊಸ್ದಾಗಿ ಬಂದಿದ್ದಾರೆ. ನೀವು ರಿಯಾಕ್ಟ್ ಮಾಡ್ತಿಲ್ಲ ಅಂದ್ರೆ ಹೊಸ್ದಾಗಿ ಬಂದಿದ್ದೀರಾ. ಏನು ಗೊತ್ತಾಗ್ತಿದೆ? ಹಂಗಾಗಿ ಇದನ್ನ ಈಗ ನೀವು ನಾನು ಹೇಳಿ ಟಾಪಿಕ್ನ ಮೆನ್ಷನ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಾ? ಅವನ್ನ ಹೋಗಿ ಅಟ್ಲೀಸ್ಟ್ ಈಗ ನಾಳೆ ಎಕ್ಸಾಮ್ ಇದೆಯಲ್ವಾ, ಇನ್ನು 28 ಡೇಸ್ ಇದೆ. ಈ 28 ಡೇಸಲ್ಲಿ ನೀವು ಕೂತ್ಕೊಂಡು ಇಡೀ ಎಲ್ಲ ಓದೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿರೋ ಟಾಪಿಕ್ಸ್ನ ಸುಮ್ಮನೆ ಹೈಲೈಟ್ಸ್ ನೋಡ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಎಕ್ಸಾಮಿಗೆ ಬರ್ಬೋದು ಅಂತ. ಹಂಗಂದ್ಬಿಟ್ಟು ನಾನು ಹೇಳ್ತಿದ್ದೆ KE ಕೊಡ್ತಾರೆ ಅಂತಲ್ಲ. ಇಷ್ಟು ಕಾನ್ಸೆಪ್ಟು, ಯಾಕೆಂದ್ರೆ ನಮಗೊಂದು ರೂಟ್ ಮ್ಯಾಪ್ ಬೇಕಲ್ವಾ. ನಾವು ಹೆಂಗೆ ಓದಬೇಕು, ಏನು ಓದಬೇಕು. ಸೈನ್ಸ್ ಫಿಸಿಕ್ಸ್ ಪಾಠ ಮಾಡ್ಕೊಂಡು ಕೂತ್ಕೊಂಡ್ರೆ 1 year 2 ವರ್ಷ ಪಾಠ ಮಾಡ್ಬೋದು. ಆದರೆ ಎಕ್ಸಾಮ್ಗೆ ಏನು ಬೇಕು ಅಷ್ಟೇ ಮಾಡಬೇಕಲ್ವಾ. ಈ ಪರ್ಪಸ್ಸಿಂದ ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಓಕೆ, ಈಗ ನಾವು ಟಾಪಿಕ್ ವೈಸ್ ಅಥವಾ ಕ್ವಶನ್ ವೈಸು ಕಾನ್ಸೆಪ್ಟ್ ವೈಸು ಬರ್ತಾ ಹೋಗೋಣ. ಇಲ್ಲಿ ನೋಡಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಇದು ಹೇಳಪ್ಪ, ಏನಿಲ್ವಾ? ಓಕೆ, ನನಗೆ ಅಲ್ಲಿ ನೀವು ಕುತ್ಕೊಂಡಾಗ ನಂದೊಂದು ಬ್ಯಾಡ್ ಹ್ಯಾಬಿಟ್ ಇದೆ. ನೀವೇನಾದ್ರು ರಿಯಾಕ್ಟ್ ಮಾಡಿದ್ರೆ ನಾನು ಪಟ್ ಅಂತ ನನಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ನಾನು 200-300 ಜನ ಹುಡುಗರಿಗೆ ಪಾಠ ಮಾಡಿದ್ದೀನಿ. ಅಂದರೆ ಹೈಸ್ಕೂಲ್ ಮಕ್ಕಳಿಗೆ 200-300 ಜನ ಪಾಠ ಮಾಡಿದ್ದೀನಿ. ಅವ್ರು ಒಂಚೂರು ರಿಯಾಕ್ಟ್ ಮಾಡಿದ್ರೆ ಅವ್ರಿಗೆ ನನಗೆ ಅರ್ಥ ಮುಖ ನೋಡ್ರಿ ಗೊತ್ತಾಗ್ಬಿಟ್ಟು ಇವ್ರಿಗೆ ಅರ್ಥ ಆಗೈತೆ, ಇವ್ರು ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು. ಅರ್ಥ ಆಯ್ತಾ? ನಂದೊಂದು ಅರ್ಥ ಆಗಿಲ್ಲ ಅಂದ್ರೆ ಪದೇ ಅವ್ರನ್ನ ಟಾರ್ಗೆಟ್ ಮಾಡಿ ಕೇಳ್ತಾ ಇರ್ತೀನಿ. ಅರ್ಥ ಆಯ್ತಾ ಇಲ್ಲ ಏನು ಅಂತ ಮಾತಾಡಿಸ್ತೀನಿ. ಗೊತ್ತಾಗ್ತಿದ್ಯಾ? ಓಕೆ, ಡನ್ ಇರಲಿ. ಈಗ ನೋಡಿ, ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ, SI ಯೂನಿಟ್ ಆಫ್ ದಿ ಪವರ್ ಆಫ್ ಲೆನ್ಸ್. ಗೊತ್ತಾಗ್ತಿದ್ಯಾ? ಇದು ಪ್ರಶ್ನೆ ಬಂದಿರೋದು, KE ನಲ್ಲಿ ಕೇಳಿರೋದು, ಆಲ್ರೆಡಿ ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ನಾವು ಎರಡನ್ನ ತಿಳ್ಕೊಬೇಕು. ಒಂದು ಮಸೂರದ ಮೇಲೆ ಪ್ರಶ್ನೆಗಳು ಬರುತ್ತೆ, ಮತ್ತೆ ಅಂತಾರಾಷ್ಟ್ರೀಯ ಏಕಮಾನ. ನಾನು ಇಲ್ಲಿ ಮಸೂರದ ಬಗ್ಗೆ ಮಾತಾಡಲ್ಲ. ಲೈಟ್ ಚಾಪ್ಟರ್ ಪಾಠ ಮಾಡಬೇಕಾದ್ರೆ ನಾನು ಮಸೂರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನನಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಅಂತಾರಾಷ್ಟ್ರೀಯ ಏಕಮಾನ. ಅಂತಾರಾಷ್ಟ್ರೀಯ ಏಕಮಾನ ಅಂದ್ರೆ ಗೊತ್ತು ನಿಮಗೆ, ಅಂದ್ರೆ ಯಾವುದೇ ಒಂದು ಮೆಜರ್ಮೆಂಟ್ ಅಥವಾ ಅಳತೆ ಮಾಡೋಕ್ಕೆ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ಸ್ ಬೇಕು ನಮಗೆ ಅಲ್ವಾ. ಅದರಲ್ಲಿ ನಾವು ಬೇರೆ ಥರದ ಯೂನಿಟ್ಸ್ಗಳನ್ನ ಯೂಸ್ ಮಾಡಿದ್ವಿ. ಈಗ ಫಾರಿನರ್ ಏನು ಒಂದು ಯೂಸ್ ಮಾಡ್ತಿದ್ರು, ಇಂಡಿಯಾದವ್ರು ಒಂದು ಯೂಸ್ ಮಾಡ್ತಿದ್ರು, ತಮಿಳ್ನಾಡವ್ರು ಒಂದು ಯೂಸ್ ಮಾಡಿದ್ರು, ಕರ್ನಾಟಕದೊಂದು ಯೂಸ್ ಮಾಡ್ತಿದ್ರು. ಕನ್ಫ್ಯೂಷನ್ ಆಗ್ತಾ ಇತ್ತು. ಅದಕ್ಕೆ ಏನು ಮಾಡಿದ್ರು, ಎಲ್ಲರೂ ಒಕ್ಕೂಟ ಸೇರ್ಬಿಟ್ಟು ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಥವಾ ಗೊತ್ತಾಗ್ತದೆ SI ಯೂನಿಟ್ ಅಂತ ಕಂಡಿದ್ರು. ಅಂತಾರಾಷ್ಟ್ರೀಯ ಏಕಮಾನ ಅಂದ್ರೆ ನೀವೆಲ್ಲೇ ಮೆಜರ್ ಮಾಡಿ ನೀವು ಒಂದೇ ಥರ ಮೆಜರ್ ಮಾಡಬೇಕು ಅಂತ ಒಂದು ಒಪ್ಪಂದಕ್ಕೆ ಬಂದರು. ಅದ್ರ ಬಗ್ಗೆ ಕ್ವಶನ್ಸ್ ಕೇಳಲ್ಲ. ಅರ್ಥ ಆಯ್ತಾ? ಕ್ಲಾರಿಟಿ ಇರಲಿ. ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂದ್ರೇನು, ಎಷ್ಟು ಸ್ಥಾಪನೆ ಆಯಿತು, ಯಾಕೆ ಮಾಡಿದ್ರು, ನೋ ಕ್ವಶನ್ಸ್ ಬರಲ್ಲ. ಕ್ವಶನ್ಸ್ ಎಲ್ಲಿ ಬರುತ್ತೆ ಅಂದರೆ ಕೇಳ್ತಾರೆ, ಯಾವ ಒಂದು ಮೆಜರ್ಮೆಂಟ್ಗೆ ಯಾವ್ದನ್ನ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಮಸೂರದ ಸಾಮರ್ಥ್ಯ, ದಿಸ್ ಇಸ್ ದ ಒಂದು ಮೆಜರ್ಮೆಂಟ್ ಅಲ್ವಾ. ಅಂದ್ರೆ ಯಾವ್ದೋ ಪವರ್ ಆಫ್ ಲೆನ್ಸ್ ಅಂದ್ರೆ, ಈಗ ನೀವು ಹಾಕೊಂಡಿದ್ದೀರಾ ಕನ್ನಡಕ ಹಾಕೊಂಡಿದ್ದೀರಾ, ತುಂಬ ಜನ ಕನ್ನಡಕ ಹಾಕೊಂಡಿದ್ದೀರಾ. ಆ ಲೆನ್ಸ್ನ ಪವರ್ನ ಯಾವ್ದರಿಂದ ಮೆಜರ್ ಮಾಡ್ತಾರೆ ನೋಡಿ. ನಿಮ್ಮ ಡೈಲಿ ಲೈಫು, ನೀವು ಇಬ್ರು ಕನ್ನಡಕ ಹಾಕೊಂಡಿದ್ದೀರಾ, ನಿಮಗೆ ಗೊತ್ತಿಲ್ಲ ಯೂಶಲಿ ಹೆಂಗ್ ಮೆಜರ್ ಮಾಡ್ತಾರೆ ಅನ್ನೋದು, ಹೌದಲ್ವಾ? ಇದೇ ಹೇಳೋದು ಸೈನ್ಸ್ನ ಅರ್ಥ ಮಾಡ್ಕೊಳಕ್ಕೆ ಇರೋ ಒಂದು ಮೆಥಡ್. ಅಂದ್ರೆ ನಿಮ್ಮ ಯಾವುದೇ ವಿಷಯಗಳನ್ನ, ನೀವು ಓದಿರೋ ಯಾವುದೇ ವಿಷಯಗಳನ್ನ ನಿಮ್ಮ ಡೈಲಿ ಲೈಫಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ನೀವು ಹಾಕೊಂಡಿರೋ ವಸ್ತುಗಳಿಂದ ಹಿಡಿದು ನೀವು ಸುತ್ತಮುತ್ತ ನೋಡ್ತಿರೋ ವಸ್ತುಗಳಿಂದ ನೀವು ಮಾಡ್ತಿರೋ ಏನು ನೋಡ್ತಿರೋ ದಿನನಿತ್ಯ ನೋಡ್ತಿರೋ ಎಲ್ಲ ವಿದ್ಯಮಾನಗಳನ್ನು ಪ್ರಶ್ನೆಯಾಗಿ ಬರುತ್ತೆ. ನಿಮ್ಗೆ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ ನೋಡಿ, ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ SI ಯೂನಿಟ್ ಬಗ್ಗೆ ಪ್ರಶ್ನೆಗಳು ಬಂದಿದೆ, ಬರುತ್ತೆ. ಓಕೆನಾ? SI ಯೂನಿಟ್ ಮೇಲೆ ಕ್ವಶನ್ಗಳು ಬರುತ್ತೆ, ಗಣಿತ. ಅದ್ರಾಗೆ ಮೀಟರ್, ಡಯಾಪ್ಟರ್, ವ್ಯಾಟ್, ವೋಲ್ಟ್. ಅರ್ಥ ಆಗ್ತಿದ್ಯಾ? ವ್ಯಾಟ್ ಕೇಳಿರ್ತೀರಾ, ಎಷ್ಟು ವ್ಯಾಟ್ ಬಲ್ಪು ಅಂದ್ರೆ ಅಲ್ಲಿಗೆ ಲೆನ್ಸ್ ಅಂತಲ್ಲ.
ಈಸಿಯಾಗಿ ಡಿಲೀಟ್ ಮಾಡ್ತೀರಾ. ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು ಸುದ್ದಿ, ಓದಿಲ್ಲ ಅಂದ್ರೂ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ನೆಕ್ಸ್ಟ್ ವೋಲ್ಟು, ಎಷ್ಟು ವೋಲ್ಟ್ ಬಲ್ಪ್ ಪಾಪ, ಬಲ್ಪ್ ಎಷ್ಟು ವೋಲ್ಟ್ ಬಲ್ಪ್ ಇದೆ ಅಂತ ಯೂಸ್ ಮಾಡ್ತೀರಾ, ಹಂಗಾರೆ ಇದು ಅಲ್ಲ. ನೆಕ್ಸ್ಟ್ ಮೀಟರ್ ಗೊತ್ತು, ಎಷ್ಟು ಮೀಟರ್ ಉದ್ದ ಇದೆ, ಇದಂತೂ ಅಲ್ಲ. ಅಂದ್ರೆ ಹಂಗಾರೆ ಲೆನ್ಸ್ 1 ಮೀಟರ್ ಲೆನ್ಸ್ ಕೊಡಿ, 2 ಮೀಟರ್ ಲೆನ್ಸ್ ಕೊಡಿ ಅಂತ ಹೇಳ್ತೀವಾ? ಇಲ್ಲ, ಹಂಗಾರೆ ಇದು ಅಲ್ಲ. ಆನ್ಸರ್ ಬಂದೋಯ್ತು, ನಿಮ್ಗೆ ಗೊತ್ತೇ ಇಲ್ಲ. ಡಯಾಪ್ಟರ್ ಅಂದ್ರೆ ಗೊತ್ತೇ ಇಲ್ಲ ನಿಮಗೆ, ಬೇಡ ಡಯಾಪ್ಟರ್ ಗೊತ್ತಿರೋದು ಹಾಳಾಗೋಲಿ. ಬಟ್ ಆನ್ಸರ್ ಅಂತ ಹುಡುಕ್ತಾರ, ಕರೆಕ್ಟ್ ಆನ್ಸರ್ ಏನು ಡಯಾಪ್ಟರ್ ಅಂದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಹೆಂಗೆ ಆನ್ಸರ್ ಮಾಡ್ಬೋದು ಅನ್ನೋದಕ್ಕೆ ಸೈನ್ಸಲ್ಲಿ, ಅಂದ್ರೆ ನಮ್ಮ ದಿನನಿತ್ಯ ಲೈಫಿಗೆ ಕನೆಕ್ಟ್ ಮಾಡ್ಕೋಬೇಕು ನೋಡಿ. ಅಂದ್ರೆ ಮಸೂರದ ಸಾಮರ್ಥ್ಯವನ್ನು ಅದರ ಸಂಗಮ ದೂರ ಅಂದ್ರೆ ಫೋಕಲ್ ಲೆಂತ್. ಅಂದ್ರೆ ಈಗ ಎಕ್ಸಾಂಪಲ್, ಇದು ಲೆನ್ಸಲ್ಲಿ 2 ಥರ ಬರುತ್ತೆ, ಕಾನ್ಕೇವ್ ಲೆನ್ಸ್ ಅಂಡ್ ಕಾನ್ವೆಕ್ಸ್ ಲೆನ್ಸ್ ಅಂತ ಬರುತ್ತೆ. ನಾವು ಬೆಳಕನ್ನ ಒಂದು ಡೈವರ್ಜಿಂಗ್ ಲೆನ್ಸ್ ಆಗಿದೆ, ಇನ್ನೊಂದು ಕನ್ವರ್ಜಿಂಗ್ ಲೆನ್ಸ್ ಆಗಿದೆ. ಇದರಲ್ಲಿ ಯಾವ್ದು ಕನ್ವರ್ಜಿಂಗ್ ಲೆನ್ಸ್ ಅಂದ್ರೆ ಸೇರಿಸೋದು? ಕಾನ್ವೆಕ್ಸ್ ಕಾನ್ಕೇವ್ ಪಿನೆಮಸ್ರ ಆಯ್ತು. ಇಲ್ಲಿ ಏನಾಗುತ್ತೆ, ಬೆಳಕಿನ ಕಿರಣಗಳು ನನಗೆ ಲೈಟ್ ಬಂದಾಗ, ಲೈಟ್ ಚಾಪ್ಟರ್ ಬಂದಾಗ ಅದನ್ನ ಲೈಟ್ ಕಾನ್ಸೆಪ್ಟ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ದೂರದಲ್ಲಿ ಸೇರ್ಕೊಂತ ಹೋಗ್ತವೆ, ಓಕೆನಾ, ಒಂದು ದೂರದಲ್ಲಿ ಡೈವರ್ಷನ್ ಆಗ್ತಾ ಹೋಗ್ತವೆ ಅಲ್ವಾ. ಈ ಎಲ್ಲಿ ಸೇರ್ಕೊಂತಲ್ಲ ಆ ಲೆನ್ಸ್ ಇಂದ ಇಲ್ಲಿವರೆಗೆ ಸೇರ್ಕೊಳೋ ಡಿಸ್ಟೆನ್ಸ್ ಫೋಕಲ್ ಲೆಂತ್ ಅಂತ ಕರೀತಾರೆ. ಗೊತ್ತಾಗ್ತಿದ್ಯಾ? ಕರೆಕ್ಟಾ? ಓಕೆ, ಅಂದ್ರೆ ಇರ್ಲಿ ಬಿಡು, ಎಲ್ಲಾರಾಗ್ಲಿ, ನಾನು ಫೋಕಲ್ ಲೆಂತ್ ಬಗ್ಗೆ ನಿಮ್ಗೆ ಹೇಳ್ತಿದ್ದೀನಿ. ಅಂದ್ರೆ ಈ ಲೆನ್ಸ್ ಇಂದ ಆ ಏನ್ ಮಧ್ಯದ ಲೆನ್ಸ್ ಇದೆ, ಈ ತರ ಲೆನ್ಸ್ ಇರುತ್ತಲ್ಲ, ಆ ಲೆನ್ಸ್ ಮಧ್ಯದಿಂದ ಹಿಡಿದು ಅವೆಲ್ಲಿ ಕನ್ವರ್ಜ್ ಆಗುತ್ತೆ ಅಥವಾ ಎಲ್ಲಿ ಡೈವರ್ಜ್ ಆಗುತ್ತೆ, ಆ ಡಿಸ್ಟೆನ್ಸ್ ಇದೆಯಲ್ಲ ಅದನ್ನ ಫೋಕಲ್ ಲೆಂತ್ ಅಂತ ಕರೀತಾರೆ. ಓಕೆನಾ? ಅಂದ್ರೆ ಸಂಗಮ ದೂರ, ಫೋಕಲ್ ಲೆಂತ್. ಗೊತ್ತಾಯ್ತಾ? ಇದು ಏನಿರುತ್ತೆ, ವಿಲೋಮಾನುಪಾತದ ವ್ಯಾಖ್ಯಾನ. ಅಂದ್ರೆ ಪಿ ಇಸ್ ಈಕ್ವಲ್ ಟು, ಪಿ ಅಂದ್ರೆ ಏನ್ ಗೊತ್ತಾ, ಇಲ್ಲಿ ನಾವು ಆ ಒಂದು ಲೆನ್ಸ್ ನ ಪವರ್ ಅದನ್ನ 1/f ಅಂತ ಕರಿತೀವಿ. ಗೊತ್ತಾ? ಈ ಫಾರ್ಮುಲಾದಿಂದ ಏನ್ ಮಾಡ್ತೀವಿ, ನಾವು ಅಳಿತೀವಿ, ಮೆಜರ್ ಮಾಡ್ತೀವಿ. ಎಫ್ ಅಂತಂದ್ರೆ ಫೋಕಲ್ ಲೆಂತ್, ಸಂಗಮ ದೂರ. ಗೊತ್ತಾಗ್ತಿದೆ? ಇಷ್ಟ ತಲೆ ಕೆಡ್ಸ್ಕೊಬೇಡಿ, ಏನಂತ ಅರ್ಥ ಮಾಡ್ಕೊಳ್ಳಿ. ಪವರ್ ಆಫ್ ಲೆನ್ಸ್ ನ ಯಾವ್ದ್ರಿಂದ ಅಳಿತೀವಿ? ಡಯಾಪ್ಟರ್. ಗೊತ್ತಾಗ್ತಿದ್ಯಾ? ಅಷ್ಟು ಮಾತ್ರ ತಿಳ್ಕೊಳ್ಳಿ. ಫೋಕಲ್ ಲೆಂತ್ ಅಂದ್ರೆ ತಿಳ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ಅಂದ್ರೆ ಪಿ ಇಸ್ ಈಕ್ವಲ್ ಟು 1/f ಅಂದ್ರೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ಅಂದ್ರೆ ಏನು, ಲೆನ್ಸ್ ಆಫ್ ದಿ ಪವರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ದಿ ಫೋಕಲ್ ಲೆಂತ್ ಆಫ್ ದಿ ಲೆನ್ಸ್. ಗೊತ್ತಾಗ್ತಿದ್ಯಾ? ಅದನ್ನ ಡಯಾಪ್ಟರ್ ಅಂತ ಹೇಳ್ತಾರೆ. ಇನ್ನ ನೆಕ್ಸ್ಟ್ ಇಲ್ಲಿ ನಮ್ಗೆ ಉಳಿದಿರೋ ಇನ್ನೆಷ್ಟು ಉಳ್ಕೊಂಡು ಇದು ಮುಗಿತು. ಡಯಾಪ್ಟರ್ ಬಗ್ಗೆ ಹೇಳಿದೆ. ಡಯಾಪ್ಟರ್ ಏನಕ್ಕೆ ಯೂಸ್ ಮಾಡ್ತೀವಿ? ಲೆನ್ಸ್ ನ ಅಳತೆ ಮಾಡಕ್ಕಲ್ಲ, ಏನ್ ಅಳತೆ ಮಾಡಕ್ಕೆ? ಸಾಮರ್ಥ್ಯ, ಪವರ್ ಆಫ್ ದಿ ಲೆನ್ಸ್ ನ ಅಳತೆ ಮಾಡಕ್ಕೆ. ಬಾಯ್ ಬಿಟ್ಟು ಬಿಡಬೇಕು, ಹೇಳ್ಬೇಕು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಮೀಟರ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ದೂರ. ಗೊತ್ತಾಗ್ತಿದ್ಯಾ? ಗೊತ್ತಾಗ್ತಿದೆ, ದೂರನ ಅಳ್ತೀವಿ. ನೆಕ್ಸ್ಟ್ ವ್ಯಾಟ್, ನೆಕ್ಸ್ಟ್ ಪವರ್ ಅಥವಾ ಸಾಮರ್ಥ್ಯ ಅಂತ ಕರಿತೀವಿ ಕನ್ನಡದಲ್ಲಿ. ಗೊತ್ತಾಗ್ತದೆ? ನಾವು ಕೆಲವು ಇಂಗ್ಲಿಷ್ ವರ್ಡ್ ಹೇಳ್ತೀನಿ, ಕೆಲವು ಕನ್ನಡ ವರ್ಡ್ ಹೇಳ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಬನ್ನಿ, ಆಯ್ತಾ? ನೆಕ್ಸ್ಟ್ ಇನ್ನೊಂದು ವೋಲ್ಟು. ನೆಕ್ಸ್ಟ್ ಏನದು? ವೋಲ್ಟು ವಿದ್ಯುತ್ ವಿಭವ ಅಂತ ಕರಿತೀವಿ ಅಥವಾ ವೋಲ್ಟೇಜ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಅದನ್ನ ಯೂಸ್ ಮಾಡಕ್ಕೆ ಏನ್ ಮಾಡ್ತೀವಿ ನಾವು? ಇದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಗ ನಮ್ಗೆ ಅರ್ಥ ಮಾಡ್ಕೋಬೇಕು ಈ ಕಾನ್ಸೆಪ್ಟ್. ಈ ತರದ ಮೇಲೆ ಪ್ರಶ್ನೆಗಳು ಬರ್ತವೆ ನಮ್ಮ ಫಿಸಿಕ್ಸ್ ಅಲ್ಲಿ. ಗೊತ್ತಾಗ್ತಿದ್ಯಾ? ಏನ್ ಮಾಡ್ತೀವಿ? ಫಂಡಮೆಂಟಲ್ ಯೂನಿಟ್ಸ್ ಅಂತ ಇದಾವೆ, ಮೂಲಭೂತ ಘಟಕಗಳು ಅಂತ ಏನಂತಾರೆ, ಏಕಮಾನಗಳಿದೆ, ಮೂಲಭೂತ ಏಕಮಾನಗಳಿದೆ. ಅವನ ಬಗ್ಗೆ ತಿಳ್ಕೊಳ್ಳೋಣ. ಗೊತ್ತಾಗ್ತದೆ? ಅದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಅದ್ರ 2 ಥರ ಬರುತ್ತೆ, ಒಂದು ಫಂಡಮೆಂಟಲ್ ಯೂನಿಟ್ಸ್, ಇನ್ನೊಂದು ಡಿರೈವ್ಡ್ ಯೂನಿಟ್ಸ್ ಅಂತ ಬರುತ್ತೆ. ಹೇಳ್ತೀನಿ ನಾನು ಏನಂತ ಅಂದ್ಬಿಟ್ಟು. ಈಗ ನೋಡಿ, ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್, ಕೆಳಗಿನಗಳಲ್ಲಿ ಯಾವುದು ಅಂತಾರಾಷ್ಟ್ರೀಯ ಏಕಮಾನ ಪದ್ಧತಿ ಏಕಮಾನ ಪದ್ಧತಿಯ ಮೂಲ ಏಕಮಾನ ಅಂತ ಕೇಳಿದ್ದಾರೆ. ಅಂದ್ರೆ ಯಾವುದು ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ಅಳಿತೀವಿ? ಗೊತ್ತಾಗ್ತಾನೆ ಹೇಳಿದೆ 7 ಫಂಡಮೆಂಟಲ್ ಏನಿದಾವೆ ಅಂತ ಹೇಳಿದೆ, ಯೂನಿಟ್ಸ್ ಇದಾವೆ ಅಂತ ಹೇಳಿದೆ. ಅದರಲ್ಲಿ ಯಾವ್ದಿದೆ ಯಾವ್ದಿಲ್ಲ ಅಂತ ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಈ ಕೆಳಗಿನಲ್ಲಿ ಯಾವುದು ಅಂತಾರಾಷ್ಟ್ರೀಯ ಏಕಮಾನ? ವಿಚ್ ಒನ್ ಇಸ್ ದ ನಾಟ್ ಎ ಎಸ್ ಐ ಯೂನಿಟ್ ಅಂತ ಕೇಳಿದ್ದಾರೆ. ಎಸ್ ಐ ಯೂನಿಟ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಯಾವ್ದು ಆನ್ಸರ್ ಹೇಳ್ಬೋದು ನನಗೆ? ಯಾಕೆ ಸೆಲ್ಸಿಯಸ್? ಯಾಕೆ? ವೆರಿ ಗುಡ್. ನಮ್ಮ ಹುಡುಗರು ಚೆನ್ನಾಗಿ ಓದಾರೆ. ಟೆಂಪರೇಚರ್ ಏನ್ರಿಂದ ಮೆಜರ್ ಮಾಡ್ತೀವಿ ನಾವು? ಕೆಲ್ವಿನ್. ಗೊತ್ತಾಗ್ತಿದ್ಯಾ? ಕೆಲ್ವಿನ್ ಯೂಸ್ ಮಾಡ್ತೀವಿ ಅಲ್ವಾ? ಹಂಗಾಗಿ ಅಲ್ಲಿಗೆ ಸೆಲ್ಸಿಯಸ್ ಬರಲ್ಲ. ಟೆಂಪರೇಚರ್ನ 3 ವಿಧದಲ್ಲಿ ಅಳತೆ ಮಾಡ್ತೀವಿ ನಾವು. ಯಾವ್ದು? ಸೆಲ್ಸಿಯಸ್, ಫ್ಯಾರನೈಟ್ ಅಂಡ್ ಕೆಲ್ವಿನ್. ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ, 3 ಬಗ್ಗೆ. ಕನ್ವರ್ಷನ್ ಮೇಲೆ ಕ್ವಶನ್ಸ್ ಬರುತ್ತೆ. ಇವ್ರ ಮೇಲೆ ತುಂಬ ಸತಿ ಕ್ವಶನ್ ಬಂದಿದೆ, ಅದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಮಗೆ ಅಂತಾರಾಷ್ಟ್ರೀಯ ಏಕಮಾನದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಟೆಂಪರೇಚರ್ನ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಕೆಲ್ವಿನ್. ಈಗ ಹೇಳಿದ್ದೀನಿ. ಸೆಲ್ಸಿಯಸ್ಸು ಮೆಜರ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಈಗ ನಾವು ಮೀಟರ್ ಎಕ್ಸಾಂಪಲ್, ಮೀಟರ್ನ ಸೆಂಟಿಮೀಟರ್ ಮೆಜರ್ ಮಾಡ್ತೀವಿ, ಕಿಲೋಮೀಟರ್ ಮೆಜರ್ ಮಾಡ್ತೀವಿ, ಲೈಟ್ ಇಯರಲ್ಲಿ ಮೆಜರ್ ಮಾಡ್ತೀವಿ, ಹೌದಾ? ಆದರೆ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್, ಇದು ಡಿಸ್ಟೆನ್ಸ್ ಉದ್ದನ ಅಳತೆ ಮಾಡೋಕ್ಕೆ ಯಾವುದು? ಮೀಟರ್ ಇದೆಯಲ್ಲ, ಮೀಟರ್ ಬೇಕು ಮೀಟರ್ ಅಂತ ಹೇಳ್ತಾರಲ್ಲ, ಆ ಥರ ಈ ದೂರನ ಅಳತೆ ಮಾಡೋಕ್ಕೆ ಮೀಟರ್ ಇದ್ರೆ, ಟೆಂಪರೇಚರ್ನ ಅಳತೆ ಮಾಡೋಕ್ಕೆ ಏನಿದೆ? ಕೆಲ್ವಿನ್ ಇದೆ. ಸೆಲ್ಸಿಯಸ್ ಆಲ್ಸೋ ಒನ್ ಆಫ್ ದ ಯೂನಿಟ್, ಬಟ್ ನಾಟ್ ಎ ಎಸ್ ಐ ಯೂನಿಟ್. ಓಕೆನಾ? ಕ್ಲಿಯರ್ ಇದೆ ಹುಡುಗರ?
ಗೊತ್ತಾಗ್ತಿದೆಯಾ? SI ಯೂನಿಟ್ ಅಂದ್ರೆ ಇಷ್ಟೇನೆ, ಎಲ್ಲ ದೇಶದವರು ಸೇರಿಕೊಂಡು ಒಂದು ಇಡೀ ಪ್ರಪಂಚದಾದ್ಯಂತ ಒಂದೇ ಇದರಲ್ಲಿ ಮೆಜರ್ ಮಾಡಬೇಕು ಅನ್ನೋದನ್ನ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಯಾವುದೇ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಬ್ಲಿಷ್ ಮಾಡಬೇಕು, ಏನೋ ಪೇಪರ್ ಪಬ್ಲಿಷ್ ಮಾಡಬೇಕು ಅಂದರೆ ಈ ಯೂನಿಟ್ಸ್ಗಳನ್ನ ಬಳಸಬೇಕಾಗುತ್ತೆ. ಮತ್ತು ಮೆಜರ್ ಮಾಡೋಕ್ಕಾಗಿರ್ಬೋದು, ನೀವು ಯಾವ್ದಾದ್ರು ಇದ್ರ ಮೇಲೆ ಏನಾದರೂ ನೀವು ಟೆಂಪ್ರೇಚರ್ ಯಾವ್ದ್ರ ಮೇಲೆ ಮೆನ್ಷನ್ ಮಾಡಬೇಕು ಅಂದರೆ ಇದೇ ಥರ ಮೆನ್ಷನ್ ಮಾಡಬೇಕು. ಓಕೆನಾ? ಓಕೆ, ನೋಡೋಣ ನೆಕ್ಸ್ಟು. ಇನ್ನು ಸೆಕೆಂಡ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು? ಟೈಮ್, ಸಮಯವನ್ನು ಮೆಜರ್ ಮಾಡೋಕ್ಕೆ ನಾವೇನು ಮಾಡ್ತೀವಿ? ಇದು ಲೆಂತ್ ಅಥವಾ ಉದ್ದ. ಲೆಂತ್ಗೆ ಮೀಟರ್ ಅಂತ ಯೂಸ್ ಮಾಡ್ತೀವಿ, ಟೈಮ್ಗೆ ಸೆಕೆಂಡ್. ಒಂದಿಸಿ ಬರಲಿ ಕೇಳ್ಬೋದು, ಕಿಲೋಗ್ರಾಮ್ಗೆ ಮಾಸ್. ಅರ್ಥ ಆಗ್ತಿದೆಯಾ? ಈ ಮಾಸ್ನ ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೋಡಿ, ಲೆಂತ್ ಮೀಟರ್ ಇಲ್ಲೇ ಇದೆಯಾ? ಸೆಕೆಂಡ್. ನೆಕ್ಸ್ಟ್, ಸೆಲ್ಸಿಯಸ್ ಇಸ್ ಅದೇ ಬೇಸ್ ಯೂನಿಟ್ ಅಲ್ಲ, ಗೊತ್ತಾಗ್ತಿದೆಯಾ? ಈ ಟೆಂಪ್ರೇಚರ್ ಇಸ್ ದ ಎಸ್ ಯೂನಿಟ್ ಆಫ್, ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಹೋಗೋಣ. ಅರ್ಥ ಆಗ್ತಿದೆಯಾ? ಅಲ್ಲಿಗೆ ಏನು ಅರ್ಥ ಆಯ್ತು ಇದರಲ್ಲಿ? ಹಾಂ, ಎಷ್ಟು ಫಂಡಮೆಂಟಲ್ ಯೂನಿಟ್ಸ್ ಯಾವ್ದು ಅರ್ಥ ಆಯ್ತು? ಮೂಲಭೂತ SI ಯೂನಿಟ್ಸ್ ಯಾವ ಇದೆ ಅಂತ ನೋಡೋಣ. ನೆಕ್ಸ್ಟ್, ಲೈಟ್ ಇಯರ್. ನೋಡಿ, ಕ್ವಶನ್ ಎಲ್ಲ ಇದು ಗುರು? ಇಲ್ಲಿದೆ. ಬೆಳಕಿನ ವರ್ಷ ಎಂದರೇನು? ಗೊತ್ತಾಗ್ತಿದೆಯಾ? ಬೆಳಕಿನ ವರ್ಷ ಎಂದರೇನು? ಏನು ಬೆಳಕಿನ ವರ್ಷ ಅಂದ್ರೆ? ಹಾ, ಏನು ಸರಿ? ಲೈಟ್ ಇಯರ್ ಬೆಳಕಿನ ವರ್ಷ ಎಂದರೇನು? ಹಾ, ಬೆಳಕಿನ ದೂರನಾ? ಓಕೆ ಓಕೆ, ಬೆಳಕಿನ ದೂರ ಆಯ್ತು. ಲೈಟ್ ಇಯರ್ ಅಂತ ಇಂಗ್ಲೀಷಲ್ಲಿ ಹೇಳ್ಬಿಡೋದು. ಅದಕ್ಕೆ ಈ ಸೈನ್ಸ್ ಸ್ವಲ್ಪ ಪ್ರಾಬ್ಲಮ್ ಏನು ಗೊತ್ತಾ? ಕನ್ನಡ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಲೈಟ್ ಇಯರ್ ಅಂತ ಇಂಗ್ಲೀಷಲ್ಲಿ ಕರೆಕ್ಟು, ಅದನ್ನು ಕೆಲವು ದೂರ ಅಂತಾರೆ, ಕೆಲವರೆಲ್ಲ ಅರ್ಥ ಮಾಡ್ಕೊಳ್ಳಿ. ಆಯ್ತು, ಲೈಟ್ ಇಯರ್ ಅನ್ನು ಯಾವುದನ್ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ? ಹಾಂ, ದೂರ. ಯಾಕೆ ದೂರ? ಯಾಕೆ ದೂರ? ಯಾಕೆ ಯೂಸ್ ದೂರ? ಹಾಂ, ಅದೇ ಹೇಳ್ತಾರೆ ಕಾನ್ಸೆಪ್ಟ್. ಅರ್ಥ ಆಗ್ತಿದೆಯಾ? ಅಂದರೆ ಬೆಳಕಿನ ದೂರ. ಲೈಟ್ ಇಯರ್ ಅಂದ್ರೆ ಹೆಂಗೆ ಗೊತ್ತಾ? ಲೈಟ್ ಇಯರ್ ಅಂದ್ರೆ ಏನು ಡೆಫಿನೇಷನ್ನು? ಏನು? ಬೆಳಕು ಒಂದು ವರ್ಷದಲ್ಲಿ ಚಲಿಸುವ ದೂರ. ಏನೋ ಚಲಿಸುವ ದೂರ ಅಂದ್ರೆ ಬೆಳಕು ಏನ ಮೆಜರ್ ಮಾಡ್ತೈತೆ? ದೂರವನ್ನ. ದೂರ ಅಂತಂದ್ರೆ ಮಿನಿಮಮ್ ಡಿಸ್ಟೆನ್ಸ್ ಅಲ್ವಾ? ಅಲ್ಲಿಗೆ ಲೈಟ್ ಇಯರ್ನ ಏನ್ ಮಾಡಕ್ಕೆ ಯೂಸ್ ಮಾಡ್ತೀವಿ ನಾವು? ಡಿಸ್ಟೆನ್ಸ್ನ ಮೆಜರ್ ಮಾಡಕ್ಕೆ. ಯಾವ ಡಿಸ್ಟೆನ್ಸ್ನ? ನಿಮ್ಮ ಮನೆಯಿಂದ ಪಕ್ಕದ ಮನೆಗೆ ಲೈಟ್ ಇಯರ್ ಯೂಸ್ ಮಾಡ್ತೀವ? ಹಾ, ಯಾವ್ದ್ರಿಂದ ಯೂಸ್ ಮಾಡ್ತೀವಿ? ಬರೀ ನಾಟ್ ಓನ್ಲಿ ಸೂರ್ಯ. ಇದೇ ನೀವು ಅರ್ಥ ಮಾಡ್ಕೊಂಡಿರೋದು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿಲ್ಲ. ಏನು ಅರ್ಥ ಮಾಡ್ಕೊಂಡಿದ್ರೆ ಬರೀ ಸೂರ್ಯನ ಅರ್ಥ ಮಾಡ್ಕಲ್ಲ. ಸೆರೆಸ್ಟ್ರಿಯಲ್ಸ್ ಆಬ್ಜೆಕ್ಟ್ಸ್ನ ಮೆಜರ್ ಮಾಡೋಕ್ಕೆ ಲೈಟ್ ಇಯರ್ನ ಯೂಸ್ ಮಾಡ್ತೀವಿ. ಸೂರ್ಯ ನಮ್ಮ ಖಗೋಳಶಾಸ್ತ್ರದಲ್ಲಿರುವ ಒಂದು ನಕ್ಷತ್ರ. ಆ ಥರದ್ದು ಕೋಟ್ಯಾಂತರ ನಕ್ಷತ್ರಗಳಿದೆ, ಕೋಟ್ಯಾಂತರ ಗ್ಯಾಲಕ್ಸಿಗಳಿದೆ, ಗೊತ್ತಾಗ್ತಿದೆಯಾ? ಅವುಗಳ ಮಧ್ಯದ ಏನೋ ಡಿಸ್ಟೆನ್ಸ್ನ ನೀವು ಮೀಟರ್ ಇಟ್ಕೊಂಡು 1 ಮೀಟ್ರು 2 ಮೀಟರ್ ಅಂತ ಮೆಜರ್ ಮಾಡೋಕ್ಕಾಗತ್ತಾ? ಅದಕ್ಕೆ ಡಿಸ್ಟೆನ್ಸ್, ಲಾಂಗ್ ಡಿಸ್ಟೆನ್ಸ್ನ ಮೆಜರ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ? ಲೈಟ್ ಇಯರ್ ಯೂಸ್ ಮಾಡ್ತೀವಿ. ಬೇಸಿಕ್ ಯೂನಿಟ್ ನೀವು ಹೇಳ್ದಂಗೆ ಮೀಟರ್. ಅದೇ ಏನು? ಒಂದು ಬೆಳಕಿನ ಕಿರಣ, ಒಂದು ಲೈಟ್ ಬೆಳಕಿನ ಕಿರಣ ಒಂದು ವರ್ಷದಲ್ಲಿ, ಒಂದು ವರ್ಷ ಅಂದ್ರೆ ಎಷ್ಟು? 365 ಡೇಸ್ ಇಂಟು 365 ಡೇಸ್ ಇಂಟು ಬೆಳಕಿನ ವೇಗ ಎಷ್ಟು ನಿರ್ವಾತದಲ್ಲಿ? 3 × 10⁻⁴. ಏನು ಕಾನ್ಫಿಡೆನ್ಸ್ ಇಲ್ಲ? ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಒಂದು ಸೆಕೆಂಡ್ಗೆ ತಪ್ಪ ಕರೆಕ್ಟ್ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಒಂದು ಸೆಕೆಂಡ್ ಹೋದ್ರೆ ಆ ಥರದ್ದು 365 ದಿನ ಅಂತಂದ್ರೆ ಲೆಕ್ಕ ಹಾಕಿ. ಇಂಟು 24 ಇಂಟು 60 ಇಂಟು 60 ಇಂಟು 3.10 ಇಷ್ಟು ಹಾಕಿದಾಗ ಏನಾಗುತ್ತೆ? ಒಂದು ಲೈಟ್ ಇಯರ್ ಬರುತ್ತೆ. ಅಂದ್ರೆ ಅಲ್ಲಿಗೆ ಅದನ್ನ 9.46 × 10⁻12 ಕಿಲೋಮೀಟರ್ ಅಂತ ಹೇಳ್ಬೋದು. ಇದನ್ನ ಕ್ವಶನ್ಸ್ ಕೇಳಿದ್ರೆ ಎಕ್ಸಾಮಲ್ಲಿ. ಒಂದು ಲೈಟ್ ಇಯರ್ ಅಂದ್ರೆ ಎಷ್ಟು? ಗೊತ್ತಾಗ್ತಿದ್ಯಾ? ಒಂದು ಲೈಟ್ ಇಯರ್ ಅಂದ್ರೆ ಕಾನ್ಸೆಪ್ಟ್ ಅರ್ಥ ಆಯ್ತು? ಬೆಳಕು ಒಂದು ವರ್ಷದಲ್ಲಿ ತಾನು ಚಲಿಸುವ ದೂರದ ಒಂದು ಡಿಸ್ಟೆನ್ಸ್ ಏನಂತ ಕರಿತೀವಿ ನಾವು? ಲೈಟ್ ಇಯರ್ ಅಂತ ಕರಿತೀವಿ. ಲೈಟ್ ಇಯರ್ ಎಲ್ಲಿಗೆ ಯೂಸ್ ಮಾಡ್ತೀವಿ ನಾವು? ಸೆಲೆಸ್ಟ್ರಿಯಲ್ ಆಬ್ಜೆಕ್ಟ್ಗಳನ್ನ ಮೆಜರ್ ಮಾಡೋಕ್ಕೆ, ತುಂಬಾ ದೂರ ಇರೋಣ, ಗೊತ್ತಾಗ್ತಿದ್ಯಾ? ಅದಕ್ಕೆ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ದ ಕಾನ್ಸೆಪ್ಟ್. ಮತ್ತೆ ಲೈಟ್ ಇಯರ್ ಅಂದ್ರೆ ಎಷ್ಟು? ಸುಮಾರು 9.46 × 10⁻12 ಕಿಲೋಮೀಟರ್. ಒಂದು ಲೈಟ್ ಇಯರ್ ಇಸ್ ಈಕ್ವಲ್ ಟು ಕಿಲೋಮೀಟರ್, ನಾಟ್ ಮೀಟರ್, ಕಿಲೋಮೀಟರ್. ಗೊತ್ತಾಗ್ತಿದ್ಯಾ? ಇದನ್ನೆಲ್ಲ ನೀವು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಅರ್ಥ ಆಗ್ತಿದ್ಯಾ ಹುಡುಗ್ರಾ? ಕ್ಲಿಯರಾ? ಲೈಟ್ ಇಯರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಗೊತ್ತಾಯ್ತಾ? ಇದು SI ಯೂನಿಟ್ ಅಲ್ಲ. SI ಯೂನಿಟ್ ಆಫ್ ಲೆಂತ್ ಎಷ್ಟು? ಯಾವುದು? ಮೀಟರ್. ಕರೆಕ್ಟ್. SI ಯೂನಿಟ್ ಆಫ್ ಮೀಟರ್ ಏನು? ಯಾವುದು? ಲೆಂತ್ ಯಾವುದು? ಮೀಟರ್. ಓಕೆನಾ? ನೆಕ್ಸ್ಟ್ ಇನ್ನೊಂದು. ಈಗ ನೋಡಿ, ಫೋರ್ಸ್, ಬಲದ ಆಯಾಮದ ಸೂತ್ರ, ಡೈಮೆನ್ಷನ್ ಫಾರ್ಮುಲಾ ಅಂತ ಬರುತ್ತೆ. ಇದು ಯೂಶಲಿ ಕ್ವಶನ್ಸ್ ಕೇಳಲ್ಲ, ಬಟ್ ಏನಾದರೂ ಈ ಥರದ ಕ್ವಶನ್ಸ್ ಕೇಳ್ಬೋದು. ಅರ್ಥ ಆಗ್ತಿದೆಯಾ? ಇವೆಲ್ಲ ಇದು SSC ಮತ್ತೆ ಇನ್ನು NDA ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ನಾನು ಕೇಳಿರ್ಲಿಕ್ಕಿಲ್ಲ. ಮೋಸ್ಟ್ಲಿ ಯಾವುದೋ KE ಒಂದು ಎಕ್ಸಾಮಲ್ಲಿ ಕೇಳಿರ್ಬೋದು ನನ್ನ ಪ್ರಕಾರ. ಅದಕ್ಕೋಸ್ಕರ ಹಾಕೊಂಡಿದ್ದೀನಿ, ಕೇಳ್ಬೋದು ಅನ್ನೋ ಒಂದು ಉದ್ದೇಶದಿಂದ. CDSL ಕೇಳಿರ್ಬೋದಾ? ಆಯ್ತು, ಓಕೆ, CDSL ಕೇಳಿರ್ಬೋದೇನಾ? ಇರಲಿ. ಏನು ಡೈಮೆನ್ಷನ್ ಫಾರ್ಮುಲಾ ಅಂತಂದ್ರೆ, ಈಗ ನೋಡಿ ನಿಮಗೆ ಫೋರ್ಸ್, ಬಲ ಅಂದ್ರೆ ಗೊತ್ತು. ಏನು ಏನು? ಮಾಸ್ ಇಂಟು ಆಕ್ಸಿಲರೇಷನ್. ಗೊತ್ತಾಗ್ತಿದ್ಯಾ? ಮಾಸ್ ಇಂಟು ಆಕ್ಸಿಲರೇಷನ್. ಇದು ಯಾರು ಕೊಟ್ಟಿರೋದು?
ನಮ್ಮ ಅಂಕಲ್ ನ್ಯೂಟನ್ ಅಂಕಲ್ ಕೊಟ್ಟಿರೋದು ಫಾರ್ಮುಲಾ F = ma. ಓಕೆ ಆಯ್ತು. ಈಗ ಎಮ್ ಅಂದ್ರೇನು? ಮಾಸ್ ಅಂದ್ರೆ ತೂಕ. ಅದ್ರ ಬಗ್ಗೆ ಏನೋ ಡೌಟ್ ಇದೆಯಾ? ತೂಕ ಅಂದ್ರೆ ಯಾವುದೇ ಒಂದು ವಸ್ತು ಏನೊಂದಿರುತ್ತೆ, ಮಾಸನ್ನ ಹೊಂದಿರುತ್ತೆ, ತೂಕವನ್ನು ಹೊಂದಿರುತ್ತೆ ಮತ್ತು ಸ್ಥಳವನ್ನ ಆಕ್ರಮಿಸ್ಕೊಳ್ಳುತ್ತೆ. ಅದಕ್ಕೆ ದ್ರವ್ಯ ಅಂತ ಕರೀತಾರೆ. ಗೊತ್ತಾಗ್ತಿದೆ? ಅದನ್ನ ಏನ್ರಲ್ಲಿ ಮೆಜರ್ ಮಾಡ್ತೀವಿ ನಾವು? ಮಾಸಿಂದ ಮೆಜರ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ಮಾಸ್ಗೂ ವೆಯ್ಟ್ಗೂ ಡಿಫ್ರೆನ್ಸ್ ಇದೆ. ನಾನು ಅದನ್ನ ಆ ಕಾನ್ಸೆಪ್ಟ್ ಬಂದಾಗ ಹೇಳ್ತೀನಿ. ಮಾಸ್ ಮತ್ತೆ ವೆಯ್ಟ್ ಎರಡು ಡಿಫ್ರೆನ್ಸ್, ಎರಡು ಒಂದೇ ಅಲ್ಲ. ಗೊತ್ತಾಗ್ತಿದೆಯಾ? ವೆಯ್ಟ್ ಶುಡ್ ಬಿ ಚೇಂಜ್ ಆಗುತ್ತೆ, ಬಟ್ ಮಾಸ್ ಚೇಂಜ್ ಆಗಲ್ಲ. ಮಾಸ್ ಶುಡ್ ಬಿ ಕಾನ್ಸ್ಟೆಂಟ್ ಇನ್ ಎವ್ರಿವೇರ್, ಬಟ್ ವೆಯ್ಟ್ ವಿಲ್ ಚೇಂಜ್ ಅಕಾರ್ಡಿಂಗ್ ಟು ಗ್ರಾವಿಟೇಷನ್, ನಾಟ್ ಎ ಪ್ಲೇಸ್. ಇನ್ ಎ ಸೈಂಟಿಫಿಕ್ ಟರ್ಮ್ ವಿ ಕ್ಯಾನ್ ಕಾಲ್ ಎಸ್ ಗ್ರಾವಿಟೇಷನ್ ಅಂತ ಕರಿತೀವಿ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇದು ನೋಡೋಣ. ಏನು? ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಓಕೆ, ಆಕ್ಸಲರೇಷನ್ ಅಂದ್ರೆ ವೆಲಾಸಿಟಿ ಬೈ ಟೈಮ್. ವೆರಿ ಗುಡ್, ವೆಲಾಸಿಟಿ ಬೈ ಟೈಮ್. ಗೊತ್ತಾಗ್ತಿದೆಯಾ? ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂದ್ರೆ ಒಂದು ನಿರ್ದಿಷ್ಟ ವಸ್ತು ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ತನ್ನ ವೇಗದಲ್ಲಿ ಆಗುವ ಬದಲಾವಣೆನ ಆಕ್ಸಲರೇಷನ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಈಗ ನೋಡಿ, ನಾವು ಆಕ್ಸಲರೇಷನ್ಗೆ ಮಾಸ್ಗೆ ಏನಂತ ಕರಿತೀವಿ ನಾವು? ಯೂನಿಟ್ ಏನು? kg. ಆಕ್ಸಲರೇಷನ್ಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇವರು ಸೈನ್ಸ್ ಓದಿದ್ದಾರೆ, ಇವ್ರು ಹೇಳ್ತಾ ಇದ್ದಾರೆ. ಬಟ್ ನೀವು ಸೈನ್ಸ್ ಓದಿಲ್ಲ, ನಿಮ್ಗೆ ಗೊತ್ತಾಗ್ತಿಲ್ಲ ಸೆಕೆಂಡ್ ಸ್ಕ್ವೇರ್ ಯಾಕೆ ಬರೀಬೇಕು ಅಂತ. ಆಯ್ತು. ಈಗ ಸ್ಪೀಡ್ ಇಸ್ ವೆಲಾಸಿಟಿ ಇಸ್ ಈಕ್ವಲ್ ಟು ಏನಂತ ಕರಿತೀವಿ? ವೆಲಾಸಿಟಿಗೆ ಏನಂತ ಕರಿತೀವಿ? ವೆಲಾಸಿಟಿ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಬೈ ಟೈಮ್. ಈಗ ಡಿಸ್ಟೆನ್ಸ್ಗೆ ಏನಂತ ಬರೀತೀವಿ ನಾವು? ಮೀಟರ್ ಅಂತ ಬರೀತೀವ. ಟೈಮ್ಗೆ ಸೆಕೆಂಡ್. ಅದೇ ಆಕ್ಸಲರೇಷನ್ಗೆ ರೇಟ್ ಆಫ್ ಚೇಂಜ್ ಆಫ್ ಏನಾಗುತ್ತೆ? ವೆಲಾಸಿಟಿ ಬೈ ಟೈಮ್ ಅಂತ ಅಂದಾಗ ಏನಾಗುತ್ತೆ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ಓಕೆನಾ? ಹೇಳ್ತೀನಿ. ಈಗ ನೋಡಿ, ಅದಕ್ಕೆ ಕೆಜಿಗೆ ಬಲಕ್ಕೆ F = ಅಂತ ಬರಿತೀವಿ. ಕೆಜಿನ ಎಂ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಎಂ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಎಲ್ಲ ಮೀಟರ್ನ ಎಂತ ಯೂಸ್ ಮಾಡ್ತೀವಿ? ಲೆಂತ್ ಎಲ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಏನ್ ಮಾಡ್ತೀವಿ? ಟೈಮ್ನ ಸೆಕೆಂಡ್ ಅಂತ ನೋಡ್ತೀವಿ. ಅದಕ್ಕೆ ಇದನ್ನ ಏನಂತ ಕರಿತೀವಿ? ಡೈಮೆನ್ಷನ್ ಫಾರ್ಮುಲಾ ಅಂತ ಕರಿತೀವಿ. ಇಲ್ಲಿ ಸೆಕೆಂಡ್ ಸ್ಕ್ವೇರ್ ಇದರಿಂದ ಏನ್ ಮಾಡ್ತೀವಿ? -2 ಬರಿತೀವಿ. -1 ಅಂತ ಬರೆದ್ರೆ ಇಲ್ಲಿ ಏನಿಲ್ಲ ಅಂತಂದ್ರೆ -1 ಅಂತಲೇ ಅರ್ಥ ಆಗ್ತಿದ್ಯಾ? ಅಥವಾ ಬರೀದ್ರೆ ನಡೆಯುತ್ತೆ, ಬೇಡ. ಇನ್ವರ್ಸ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ನಾನು ಹೇಳೋದು. ಓಕೆ, ಏನ್ ಮಾಡೋದು? ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಡೈಮೆನ್ಷನ್ ಫಾರ್ಮುಲಾ ಬರಿಬೇಕಾರೆ ನಿಮಗೆ ಡೈಮೆನ್ಷನ್ ಫಾರ್ಮುಲಾ ಬರಿಬೇಕಾರೆ ಆ ಒಂದು ಯೂನಿಟ್ನ ಫಾರ್ಮುಲಾ ಗೊತ್ತಿರಬೇಕು. ವಿತೌಟ್ ಫಾರ್ಮುಲಾ ನೀವು ಬರೆಯೋಕ್ಕಾಗಲ್ಲ. ಓಕೆನಾ? ಈಗ ಎಕ್ಸಾಂಪಲ್ ನಾನು ಏನು ಹೇಳಿದೆ? ಆಕ್ಸಲರೇಷನ್ ಅಂತ ಹೇಳಿದೆ. ಇದ್ರ ಡೈಮೆನ್ಷನ್ ಫಾರ್ಮುಲಾ ಬರಿ ಅಂದ್ರೆ ಬರೀತೀರಾ? ಏನ್ ಬರೀತೀರಾ? ಅಲ್ಲ, ಫಾರ್ಮುಲಾ ಹೇಳಿ ಫಸ್ಟ್. ವೆಲಾಸಿಟಿ ಬೈ ಟೈಮ್ ಅಲ್ವಾ? ಎ ಇಸ್ ಈಕ್ವಲ್ ಟು ವೆಲಾಸಿಟಿಗೆ ಏನಂತ ಬರೀಬಹುದು ನಾವು? ಮೀಟರ್, ಟೈಮ್ಗೆ ಸೆಕೆಂಡ್. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಅವಾಗ ಏನ್ ಮಾಡ್ಬೋದು ನಾವು? ಎಂ ಸರಿ ಅಲ್ಲ, ಎಲ್ ಎಸ್ ಅಂತ ಹಿಂಗೆ ಬರಿಬೋದು. ಅದೇ ರೀತಿ ಇಲ್ಲಿ ನೋಡಿ, ಎಸ್ ಅಂದ್ರೆ ಸ್ಕ್ವೇರ್ ಬಂದ್ರೆ -2 ಅಂತ ಬರಿತೀವಿ. ಏನಿಲ್ಲ ಅಂತಂದ್ರೆ ಬರೀ ಹಂಗೆ ಬರ್ತೀವಿ. ಹಾಗಾಗಿ ಇಲ್ಲಿ ನೋಡಿ ಆನ್ಸರ್ ಏನಾಗುತ್ತೆ? ಇದಕ್ಕೆ MLT⁻² ಅಂತ ಕರಿತೀವಿ. ಯಾವುದು ಇದು? ಏನಾ? ಓಕೆ, ಇದು ನೋಡಿ. ಇಲ್ಲಿ ನಿಮ್ಗೆ ನಾನು ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಸೈನ್ಸ್ ಹುಡುಗರಾದ್ರೆ ಬೇಗ ಅರ್ಥ ಆಗುತ್ತೆ, ಆರ್ಟ್ಸ್ ಹುಡುಗರು ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ಎಂ ಅಂದ್ರೆ ಮಾಸ್ ಅಂತ, ಎಲ್ ಅಂದ್ರೆ ಲೆಂತ್ ಅಂತ, ಎಸ್ ಅಂದ್ರೆ ಸೆಕೆಂಡ್ ಅಂತ. ಗೊತ್ತಾಗ್ತಿದ್ಯಾ? ನಿಮ್ಗೆ ಆ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಆ ಫಾರ್ಮುಲಾ ತಕ್ಕಂಗೆ ಬರಿಬೋದು. ಒಂದು ಗೆಸ್ ಅಂತೂ ಮಾಡ್ಬೋದು. ಸಿಂಪಲ್ ಆಗಿ ಕೇಳ್ತಾರೆ, ಅಕಸ್ಮಾತ್ ಕೇಳಿದ್ರು ಆಕ್ಸಲರೇಷನ್ ಕೇಳ್ಬೋದು, ವೆಲಾಸಿಟಿ ಕೇಳ್ಬೋದು, ಅಥವಾ ಈ ತರ ಫೋರ್ಸ್ ಬಗ್ಗೆ ಕೇಳ್ಬೋದು. ಅದು ಇದನ್ನೇ ರಿಪೀಟ್ ಮಾಡಿ ಕೇಳ್ಬೋದು. ಓಕೆನಾ? ಇದು ನಮ್ಮ ಸ್ಟೇಟ್ ಕೇಳಿಲ್ಲ, NDA ನಲ್ಲಿ ಕೇಳಿರ್ಬೋದು. ಇದು ಒಂದು ಎಕ್ಸಾಂಪಲ್ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದ್ದೀನಿ. ಯೂನಿಟ್ ಅಂಡ್ ಮೆಜರ್ಮೆಂಟ್ ಚಾಪ್ಟರ್ಲಿ ಇದೊಂದು ಬರುತ್ತೆ. ಓಕೆನಾ? ಈ PDF ನ ಶೇರ್ ಮಾಡ್ತೀನಿ, ಡೋಂಟ್ ವರಿ. ಬರ್ಕೊಳಕ್ಕಾಗಲಿಲ್ಲ ಅಂದರೆ ವರಿ ಮಾಡೋ ಅವಶ್ಯಕತೆ ಇಲ್ಲ, ಕೇಳಿಸ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ನಾನು ಹೇಳಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಮೆಜರ್ಮೆಂಟ್ ಅಂಡ್ ಯೂನಿಟ್ಸು. ನಾನು ಹೇಳಿದೆ 7 ಏನಿದೆ ನಮ್ಮ ಹತ್ರ ಫಂಡಮೆಂಟಲ್ ಯೂನಿಟ್ಸ್ ಇದೆ. ಗೊತ್ತಾಗ್ತಿದೆ? ಒಂದು ಇಲ್ಲಿ 7 ಜನ ಉದ್ದ, ಸಮಯ, ಉಷ್ಣತೆ, ವಸ್ತುವಿನ ಪ್ರಮಾಣ, ಮತ್ತೆ ದ್ರವ್ಯರಾಶಿ, ವಿದ್ಯುತ್ ಪ್ರಮಾಣ, ಲುಮಿನಸ್ ಇಂಟೆನ್ಸಿಟಿ. ಗೊತ್ತಾಗ್ತಿದ್ಯಾ? ಇವು 7 ಚೆನ್ನಾಗಿ ಬಯಟ್ ಮಾಡ್ಕೊಂಡ್ಬಿಡ್ಬೇಕು. ಉದ್ದಕ್ಕೆ ಅದ್ರ ಲೆಂತ್ಗೆ ಏನಂತ ಕರಿತೀವಿ? ಮೀಟರ್. ನೆಕ್ಸ್ಟ್ ಸಮಯ ಟೈಮ್ಗೆ ಸೆಕೆಂಡ್. ನೆಕ್ಸ್ಟ್ ಉಷ್ಣತೆ ಟೆಂಪರೇಚರ್ ಕೆಲ್ವಿನ್. ನೆಕ್ಸ್ಟ್ ವಸ್ತುವಿನ ಪ್ರಮಾಣ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ಗೆ ಎಷ್ಟು? ಮೌಲ್. ದ್ರವ್ಯರಾಶಿ ಕಿಲೋಗ್ರಾಮ್. ನೆಕ್ಸ್ಟ್ ವಿದ್ಯುತ್ ಪ್ರವಾಹಕ್ಕೆ ಆಂಪೇರ್. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಲುಮಿನಸ್ ಇಂಟೆನ್ಸಿಟಿಗೆ ಕ್ಯಾಂಡಲ್. ಇದ್ರ ಮೇಲೆ ಪ್ರಶ್ನೆಗಳು ತುಂಬ ಸತಿ ಬಂದಿದೆ. ಈ 7 ಫಂಡಮೆಂಟಲ್ ಯೂನಿಟ್ಸ್ಗಳು ನಿಮಗೆ ಗೊತ್ತಿರಬೇಕು. ಗೊತ್ತಾಗ್ತಿದ್ಯಾ? 7 ಫಂಡಮೆಂಟಲ್ ಯೂನಿಟ್ಸ್ ನೋಡಿ ಇಲ್ಲಿದೆ, ನಿಮ್ಗೆ ಗೊತ್ತಾಗುತ್ತೆ. ಲೆಂತ್, ಮ್ಯಾಸ್, ಟೈಮ್, ಎಲೆಕ್ಟ್ರಿಕ್ ಕರೆಂಟ್, ಟೆಂಪರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲುಮಿನಸ್ ಇಂಟೆನ್ಸಿಟಿ. ಅದರದ್ದು ಸಿಂಬಲ್ಗಳು ಗೊತ್ತಾಗ್ತಿದೆಯಾ? ಕ್ಯಾಂಡಲ, ಮೋಲ್ ಅಂತ ಕರೀತಾರೆ. ಸಿಂಬಲ್ ಬೇರೆ, ಅದರದ್ದು ಯೂನಿಟ್ ಬೇರೆ. ಗೊತ್ತಾಗುತ್ತೆ? ಕೆಲ್ವಿನ್, ಆಂಪೇರ್, ಸೆಕೆಂಡ್ಸ್, kg, ಮಾಸ್. ಕ್ಯಾಪಿಟಲ್ ಎಂ ಬರೆಯಂಗಿಲ್ಲ, ಕ್ಯಾಪಿಟಲ್ kg ಬರೆಯಂಗಿಲ್ಲ,
ಕ್ಯಾಪಿಟಲ್ ಎಸ್ ಬರೆಯಂಗಿಲ್ಲ. ಗೊತ್ತಾಗ್ತಿದೆಯಾ? ದಿಸ್ ಆರ್ ದ ಫಂಡಮೆಂಟಲ್ ಯೂನಿಟ್ಸ್. ಎಷ್ಟಿದೆ? 7 ಇದೆ. ಗೊತ್ತಾಗ್ತಿದೆಯಾ ಯಾವ್ಯಾವ ಅಂತ ತಲೆ ಇರಬೇಕು. ನೆಕ್ಸ್ಟ್ ಮೊದಲು ಏನು ಮಾಡ್ತಿದ್ರು, ಈ ಏನು ಫಂಡಮೆಂಟಲ್ ಯೂನಿಟ್ಸ್ ಇದಕ್ಕಿಂತ ಮುಂಚೆ, ಬರೋಕ್ಕಿಂತ ಮುಂಚೆ, ಸಿಸ್ಟಮ್ ಆಫ್ ಇಂಟರ್ನೇಷನ್ ಬರೋಕ್ಕಿಂತ ಮುಂಚೆ ನಾವೇನು ಮಾಡ್ತಿದ್ವಿ, CGS ಸಿಸ್ಟಮ್, FPS ಸಿಸ್ಟಮ್, MKS ಸಿಸ್ಟಮ್ ಅಂತ ಮೆಜರ್ ಮಾಡ್ತಾ ಇದ್ವಿ. ಅಂದರೆ CGS ಅಂದರೆ ಏನು ಮಾಡೋದು, ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್. ಗೊತ್ತಾಗ್ತಿದೆಯಾ? ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ರೆ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ, ಗೊತ್ತಿರಲಿ ನಿಮಗೆ ಅಂದ್ಬಿಟ್ಟು ಯಾವ್ಯಾವ ಯೂನಿಟ್ ಇದ್ವು ಅನ್ನೋದಕ್ಕೆ. CGS ಯೂನಿಟ್ ಇತ್ತು, FPS ಯೂನಿಟ್ ಇತ್ತು, MKS. ಈ ಸ್ಟಾರ್ಟಿಂಗ್ ಪದಗಳು ನೆನ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟು F ಅಂತಂದರೆ ಇದು ಆ್ಯಕ್ಚುಲಿ ಇದು ಎಡಿಟ್ ಆಗಬೇಕಾಯ್ತು, ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಅದನ್ನೇ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಇಲ್ಲೇನಾಗುತ್ತೆ, F ಅಂದರೆ ಫೂಟ್ ಆಗಬೇಕು, ಫೂಟ್. ಆಯಿತಾ? ಗೊತ್ತಾಗ್ತಿದೆಯಾ? ಅಂದರೆ ಅಡಿ ಅಂತ ಕರಿತೀವಲ್ಲ ಅದು. ನೆಕ್ಸ್ಟ್ ಇಲ್ಲಿ P ಅಂದರೆ ಪೌಂಡ್ಸ್. ಈಗಲೂ ಕೆಲವು ಸತಿ ಕೆಲವು ಪೌಂಡ್ನ ಯೂಸ್ ಮಾಡ್ತೀವಿ. ಎಲ್ಲಿ ಯೂಸ್ ಮಾಡ್ತೀರಾ ಪೌಂಡ್ ನೋಡಿ ನೋಡೋಣ. ಹಾಂ, ಎಲ್ಲಿ ಯೂಸ್ ಮಾಡ್ತೀವಿ ಹೇಳ್ರಿ ಪೌಂಡ? ಈಗ ಹಾಂ, ಶಾರ್ಟ್ ಪುಟಲ್ಲಿ ಯೂಸ್ ಮಾಡ್ತೀವಾ? ಹಾಂ, ಕರೆಕ್ಟ್, ಶಾರ್ಟ್ ಪುಟಲ್ಲಿ ಯೂಸ್ ಮಾಡ್ತೀವಿ, ಇಷ್ಟು ಪೌಂಡ್ ಇದೆ ಅಂತ. ನೆಕ್ಸ್ಟ್ ಇನ್ನೊಂದು ಡೈಲಿ ಲೈಫಲ್ಲಿ ಕಂಡ್ರ, ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾರೆ. ಬ್ರೆಡ್ನ ಪರ್ಚೇಸ್ ಮಾಡ್ಕೊಂಡ್ರೆ 1 ಪೌಂಡ್ 2 ಪೌಂಡ್ ಅಂತ ಹೇಳ್ತಾರೆ, ಗೊತ್ತಾ? ಆ ಪೌಂಡ್ ಅಂತಂದರೆ ಇದೆ, ಅಂದರೆ ತೂಕನ, ಎಷ್ಟು ತೂಕ ಅಂತ. ಅಮೆರಿಕಾ ಅಥವಾ ಬ್ರಿಟನ್ಗಳಲ್ಲಿ ಪೌಂಡಲ್ಲಿ ತೂಕ ಮಾಡ್ತಾಯಿದ್ರು, ಏನೋ ಬನ್ನು, ಬ್ರೆಡ್ಡು ಎಲ್ಲ. ಗೊತ್ತಾಗ್ತಿದೆಯಾ? ಅವಾಗ ಆ ಸಿಸ್ಟಮ್ ಇತ್ತು, ಅದನ್ನೇ ಈಗಲೂ ಯೂಸ್ ಮಾಡ್ತಾರೆ. ಬಟ್ ಅದು ಈಗೆಲ್ಲ ಕ್ಯಾನ್ಸಲ್ ಆಗಿದೆ, ಈಗೆಲ್ಲ kg ಯೂಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಈಗ ನಾವು ಹಳ್ಳಿ ಕಡೆ ಸೇರು, ಚಟಾಕು, ಪಾವು ಅಂತ ಯೂಸ್ ಮಾಡ್ತಿದ್ವಲ್ಲ, ಅದೇ ಥರ ಈ ಅವ್ರು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರಿಂದ ಕಟ್ಕೊಂತಿದ್ರು. ಆದರೆ ಈಗ ಎಲ್ಲ ನಾವು ಎಲ್ಲರೂ ಕನ್ಫ್ಯೂಸ್ ಮಾಡೋದು ಬೇಡ್ರಿ. ನಿಮ್ಮ ಚಟಾಕು ಪಾವು ನಮಗೆ ಗೊತ್ತಾಗಲ್ಲ, ನಮ್ಮ ಪೌಂಡು ಸ್ಟೆರ್ಲಿಂಗ್ ನಮಗೆ ಗೊತ್ತಾಗಲ್ಲ, ಅದಕ್ಕೆ ಎಲ್ಲ ಒಂದೇ ಮಾಡ್ರಪ್ಪ ಅಂತ ಜಗಳ ಮಾಡ್ಕೊಂಡು ಒಂದೇ ಮಾಡ್ಕೊಂಡವ್ರಿ. ಓಕೆನಾ? ನೆಕ್ಸ್ಟ್ ಸೆಕೆಂಡ್, ಇಲ್ಲಿ ಇದು MKS ಸಿಸ್ಟಮ್, ಮೀಟರ್, ಕಿಲೋಗ್ರಾಮ್, ಸೆಕೆಂಡ್. ಗೊತ್ತಾಗ್ತದೆ? ಇದನ್ನು ಯೂಸ್ ಮಾಡ್ಕೊಂಡೆ ಏನು ಮಾಡೋದು, 7 ಫಂಡಮೆಂಟಲ್ ಯೂನಿಟ್ಸ್ನ ಮೆಜರ್ ಮಾಡಿದ್ದಾರೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಇದನ್ನೇನಂತ ಕರೀತಾರೆ, ಇದು ಫಂಡಮೆಂಟಲ್ ಯೂನಿಟ್ಸು. ಅಂದರೆ ಯಾವುದೇ ಭೌತ ರಾಷ್ಟ್ರಗಳ ಸಹಾಯವಿಲ್ಲದೆ ಇವು ಏನಂದ್ರೆ ಯಾವುದು ಎಲ್ಪ್ ಬೇಕಾಗಿಲ್ಲ ಈ ಯೂನಿಟ್ಸ್ಗಳನ್ನ. ಇವು ಸಿಂಗಲ್ 7 ಯೂನಿಟ್ಸ್ ಇರ್ತವೆ. ಗೊತ್ತಾಗ್ತಿದೆಯಾ? ಯಾವುದೇ ಭೌತಿಕ ರಾಶಿಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ವ್ಯಾಖ್ಯಾನಿಸಲ್ಪಟ್ಟ ಏಕಮಾನಗಳನ್ನು ಮೂಲಭೂತ ಏಕಮಾನಗಳು ಅಂತ ಕರೀತಾರೆ. ಗೊತ್ತಾಗ್ತಿದೆ? ಇದು ಫಂಡಮೆಂಟಲ್ ಯೂನಿಟ್ಸು. ಅದೇ ರೀತಿ ಡಿರೈವ್ಡ್ ಯೂನಿಟ್ಸ್ ಅಂತ ಬರುತ್ತೆ. ಅಂದರೆ ಈ ಮೂಲಭೂತ ಏಕಮಾನಗಳನ್ನ ಯೂಸ್ ಮಾಡ್ಕೊಂಡು ಕಂಬೈನ್ಡ್ ಮಾಡಿರೋದೇ ಈ ಡಿರೈವ್ಡ್ ಯೂನಿಟ್ಸ್. ಅದು ಅವರಿಂದ ಉತ್ಪತ್ತನ ಆಗಿರೋದು. ಗೊತ್ತಾಗ್ತಿದೆಯಾ? ಡಿರೈವ್ಡ್ ಯೂನಿಟ್ಸ್ ಅಂತ ಕರೀತಾರೆ. ಈಗ ನೋಡಿ ಎಕ್ಸಾಂಪಲ್, ವೇಗ, ಸ್ಪೀಡ್ ಅಂತ ತಗೊಳ್ಳೋಣ. ಗೊತ್ತಾಗ್ತಿದೆಯಾ? ಸ್ಪೀಡ್ ಏನಂತ ಕರಿತೀವಿ, ಚಲಿಸಿದ ದೂರ, ತೆಗೆದುಕೊಂಡ ಕಾಲ ಅಂತ ಬರಿತೀವಿ. ಅಲ್ಲಿಗೆ ಏನು ಮಾಡ್ಬೋದು, ದೂರ ಅಂದರೆ ಡಿಸ್ಟೆನ್ಸ್, ಕಾಲ ಅಂತಂದ್ರೆ ಟೈಮ್. ಡಿಗೆ ಏನಂತ ಬರೆಯೋದು, ಡಿಸ್ಟೆನ್ಸ್ ಅಂದರೆ ಮೀಟರ್, ಮತ್ತೆ ಟೈಮ್ ಅಂದರೆ ಸೆಕೆಂಡ್. ಅದಕ್ಕೆ ಮೀಟರ್ ಪರ್ ಸೆಕೆಂಡ್. ನೋಡಿ, ನಿಮ್ಗೆ ಈ 7 ಗೊತ್ತಿದ್ದು, ಫಾರ್ಮುಲಾ ಗೊತ್ತಿದ್ರೆ ನೀವು ಎಷ್ಟು ಯೂನಿಟ್ಸ್ ಬೇಕಾದ್ರೂ ನೀವೇ ಮಾಡ್ಕೋಬಹುದು. ಗೊತ್ತಾಗ್ತಿದೆಯಾ? ಈ 7 ಫಂಡಮೆಂಟಲ್ ಯೂನಿಟ್ಸು. ಮತ್ತು ಅದಕ್ಕೆ ನೋಡಿ ನೆಕ್ಸ್ಟ್ ವೇಗೋತ್ಕರ್ಷ. ನಾನು ಏನು ಹೇಳಿದೆ, ಆಕ್ಸಲರೇಷನ್ಗೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಬೈ ಟೈಮ್. ಅಂದರೆ ಒಂದು ನಿರ್ದಿಷ್ಟ ವೇಗದಲ್ಲಿ ಸಮಯದಲ್ಲಿ ವೇಗದ ಬದಲಾವಣೆಯನ್ನು ಆಕ್ಸಲರೇಷನ್ ಅಥವಾ ವೇಗೋತ್ಕರ್ಷ ಅಂತ ಕರಿತೀವಿ. ಈಗ ನಮಗೆ ವೆಲಾಸಿಟಿ ಗೊತ್ತು, ವೆಲಾಸಿಟಿಗೇನು ಮೀಟರ್ ಪರ್ ಸೆಕೆಂಡ್ ಬರ್ದ್ವಿ ಅಲ್ವಾ, ಮೀಟರ್ ಪರ್ ಸೆಕೆಂಡ್. ಮತ್ತೆ ಇಲ್ಲೊಂದು ಸೆಕೆಂಡ್ ಇದೆ, ಕರೆಕ್ಟಾ? ವೆಲಾಸಿಟಿಗೆ ಮೀಟರ್ ಪರ್ ಸೆಕೆಂಡು, ಮತ್ತೆ ಇಲ್ಲೊಂದು ಟೈಮ್ ಇದೆ ಸೆಕೆಂಡ್. ಅಲ್ಲಿಗೆ ಏನಾಗುತ್ತೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 2 ಇರೋದಕ್ಕೆ ಸೆಕೆಂಡ್, 3 ಬಂದರೆ ಕ್ಯೂಬ್, 4 ಬಂದರೆ ಗೊತ್ತಾಗ್ತಿದೆ ಟು ದ ಪವರ್ ಆಫ್ 4 ಅಂತ ಯೂಸ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ಇದು ಜಾಸ್ತಿ 4 ಬರಲ್ಲ, 3ನೇ ಮ್ಯಾಕ್ಸಿಮಮ್. ಗೊತ್ತಾಗ್ತಿದೆ? ನೋಡಿ ಇಲ್ಲಿ ನಿಮಗೆ ವೇಗ ವೆಲಾಸಿಟಿ ಬೈ ಟೈಮ್ ಇಸ್ ಈಕ್ವಲ್ ಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಗೊತ್ತಾಗ್ತಿದೆಯಾ? ಅದೇ ರೀತಿ ಸಂವೇಗ ಅಂತ ಬರುತ್ತೆ, ಸಂವೇಗ, ಮೊಮೆಂಟಮ್ ಅಂತ ಬರುತ್ತೆ. ರಾಶಿ, ಮೊಮೆಂಟಮ್ ಇಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ ಅಂತ ಬರುತ್ತೆ. ಗೊತ್ತಾಗ್ತಿದೆಯಾ? ಮೊಮೆಂಟಮ್ ಇಸ್ ಈಕ್ವಲ್ ಟು ಮಾಸ್ ಅಂದರೆ kg, ವೆಲಾಸಿಟಿ ಅಂದರೆ ಮೀಟರ್ ಪರ್ ಸೆಕೆಂಡ್. ಗೊತ್ತಾಗ್ತಿದೆಯಾ? ನೋಡಿ, ನೀವೇ ಬರಿಬೋದು ಸಿಂಪಲ್ ಆಗಿ. ಅರ್ಥ ಆಗ್ತಿದೆಯಾ? ಏನು ಈ ಯೂನಿಟ್ಸ್ಗಳು ಇದಾವಲ್ಲ, ಇವೆಲ್ಲ ಈ ಡಿರೈವ್ಡ್ ಮಾಡೋದು, ಇದರಿಂದ ಡಿರೈವ್ಡ್ ಮಾಡೋದು. ಇದ್ರ ಮೇಲೆ ಇವು ನಾನು ನೇರವಾಗೂ ಕ್ವಶನ್ಸ್ ಕೇಳ್ಬೋದು. ಗೊತ್ತಾಗ್ತಿದೆಯಾ? ಅದು ಒಂದಿಸಿ ಬರಲಿ ಕೇಳ್ಬೋದು ನಿಮಗೆ. ಯಾವ್ಯಾವ ಡಿರೈವ್ಡ್ ಯೂನಿಟ್ಸ್ ಯಾವುದು, ಡಿರೈವ್ಡ್ ಯೂನಿಟ್ಸ್ ಅಂತ ಕೇಳಲ್ಲ, ಅಕಸ್ಮಾತ್ ಒತ್ತಡದ ಯೂನಿಟ್ ಕೇಳ್ಬಿಡ್ತಾರೆ. ನೋಡಿ, ಕೆಲವುದಲ್ಲಿ ನಿಮ್ಗೆ ಏನಾಗುತ್ತೆ, ಕನ್ಫ್ಯೂಸ್ ಆಗ್ತಿರ್ಬೋದು. W ಇದೆ, P ಇದೆ, ಏನು ಸರ್ ಹಿಂಗೆ ಬರ್ದಿದ್ದಾರಲ್ಲ ಅಂತ ಅನ್ಬೋದು. ಏನಾಗುತ್ತಾ, ಇಲ್ಲಿ J ಅಂತ ಬರ್ದಿದ್ದೀವಿ ಕೆಲಸ. ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನೋಡಿ. ಆಯ್ತು, ಇಲ್ಲಿ ಬರೀತೀನಿ ನೋಡಿ. ವರ್ಕ್ ಡನ್, W ಇಸ್ ಈಕ್ವಲ್ ಟು W, ವರ್ಕ್, ಕೆಲಸ ಮಾಡ್ಬೇಕು. ಈ ಕೆಲಸ ಆಗ್ತಿದೆ ಅಂದ್ರೆ, ಈಗ ನಾನು ಇಲ್ಲೊಂದು ಬಾಟ್ಲಿದೆ ಅಲ್ವಾ, ಈ ಬಾಟ್ಲಿ ಇಲ್ಲಿದೆ, ಆಯ್ತಾ? ಇದೆ ತಾನೇ ಇಲ್ಲಿ ಬಾಟ್ಲು. ನಾನೇನು ಮಾಡ್ತೀನಿ, ಇದನ್ನು ಹಿಂಗೆ ತಳ್ತೀನಿ. ಏನು ಮಾಡಿದೆ ನಾನು, ಏನು ಮಾಡಿದೆ, ತಳ್ಳಿದೆ ಅಲ್ಲ, ಏನು ಅಪ್ಲೈ ಮಾಡಿದೆ, ಬಲೈನ ಫೋರ್ಸ್ನ ಅಪ್ಲೈ ಮಾಡಿದೆ. ಇದು ಇಲ್ಲಿಂದ ಏನಾಯ್ತು, ಇಲ್ಲಿಗೆ ಆಯಿತು. ಅಲ್ಲಿಗೆ ಇಷ್ಟೇ ಸಿಂಪಲ್. ನೋಡಿ, ವರ್ಕ್ ಡನ್ ಅಂದರೆ ಏನು ಗೊತ್ತಾ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಥವಾ ಚಲಿಸಿದ ದೂರ. ಗೊತ್ತಾಗ್ತಿದೆಯಾ? ನೋಡಿ, ಈಗ W ಇಸ್ ಈಕ್ವಲ್ ಟು ಫೋರ್ಸ್ ಅಂದರೆ ನಿಮಗೆ ಗೊತ್ತು, ಏನು ಫೋರ್ಸ್ ಮಾಡೋದು. ಅರ್ಥ ಆಗ್ತಿದೆಯಾ? ಆ ಫಾರ್ಮುಲಾ ಗೊತ್ತಿದೆ, F ಇಂಟು ಏನು ಮಾಡೋದು,
ಅಥವಾ ಡಿಸ್ಟೆನ್ಸ್ ಅಂತ ಕರಿತೀವಿ. ನೋಡಿ ಫೋರ್ಸ್ ಎಲ್ಲಿದೆ, ಫೋರ್ಸ್ ಇಂದ ಕೆಜಿ ಮೀಟರ್ ಸ್ಕ್ವೇರ್. ಕೆಜಿ ಅಂದ್ರೆ ಫೋರ್ಸ್ ಅಂದ್ರೆ ಏನ್ ಮಾಡ್ತಾವೆ ಕೆಜಿ ಇಲ್ಲಿ ಬರಿತೀವಿ, ಅದನ್ನ ಮತ್ತೆ ಮೀಟರ್ ಸ್ಕ್ವೇರ್ ಅಂದ್ರೆ ಎಷ್ಟು ದೂರ ಚಲಿಸಿದೆ, ಎಷ್ಟು ವೆಲಾಸಿಟಿಲಿ ಹೋಗಿದೆ ಅಂತ ಅಂದ್ಬಿಟ್ಟು. ಹಿಂಗೆ ನೀವು ಫಾರ್ಮುಲಾ ಇತ್ತು ಅಂತಂದ್ರೆ ನೀವು ಏನ್ ಮಾಡ್ಬೋದು, ಯಾವ್ದು ಬೇಕಾದ್ರೂ ಬರ್ಕೋಬಹುದು. ಬಟ್ ಆದ್ರೆ ನಾವು ವರ್ಕ್ ಡನ್ ಏನ್ ಮಾಡ್ತೀವಿ, ಇಲ್ಲಿ ನೋಡಿ ನೀವು ನೋಡಿದಾಗ ಏನಂತ ಕರೆಕ್ಟ್ ಜೌಲ್ ಅದನ್ನೇ ಎಕ್ಸ್ಪ್ಲೇನ್ ಮಾಡಕ್ ಮುಂದೆ ನೋಡಿಲಿ. ನಾವು ಕೆಲಸನ ಏನ್ ಮಾಡ್ತೀವಿ, ಜೌಲಿಂದ ಮೆಜರ್ ಮಾಡ್ತಾ ಇದೀವಿ, ಗೊತ್ತಾಗ್ತಿದ್ಯಾ? ಜೆ ಅಂತ ಯೂಸ್ ಮಾಡ್ತಿದೀವಿ, ಗೊತ್ತಾಗ್ತಿದ್ಯಾ? ಕೆಜಿ ಮೀಟರ್ ಸ್ಕ್ವೇರ್ ಅಂತ ಯೂಸ್ ಮಾಡ್ತಿಲ್ಲ. ಅದನ್ನೂ ಸಹ ಇದು ಸಹ ಇದ್ರದ್ದು ಯೂನಿಟೇ. ಬಟ್ ಒಬ್ಬ ಸೈಂಟಿಸ್ಟ್ನ ನೇಮ್ನ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ನಾವೇನ್ ಮಾಡ್ತಿದ್ವಿ, ವರ್ಕ್ ಡನ್ಗೆ ಜೌಲ್ ಅಂತ ಕರಿತೀವಿ. ಯೂಶಲಿ ಜಾಸ್ತಿ ಇದನ್ನೇ ಕ್ವಶನ್ಸ್ಗಳನ್ನ ಕೇಳೋದು, ಗೊತ್ತಾಗ್ತಿದ್ಯಾ? ನಾವು ಅದನ್ನ ಫಾರ್ಮುಲಾ ಮುಖಾಂತರ ಬರೆದಾಗ ಈ ರೀತಿ ಬರಿತೀವಿ, ಏನೋ ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರ್ತೀವಿ. ಬಟ್ ಅದನ್ನ ಸೈಂಟಿಸ್ಟ್ಗೆ ಗೌರವ ಕೊಡೋಕ್ಕೋಸ್ಕರ ಏನ್ ಮಾಡ್ತೀವಿ, ಜೌಲ್ ಅಂತ ಕರಿತೀವಿ. ಹಾ ಸರಿ, ನಾನು ಎಲ್ಲೈತೆ ಫೋರ್ಸು, ವರ್ಕ್ ಎಲ್ಲಿದೆ, ವರ್ಕ್ ಇದೆ, ಪ್ರೆಷರ್ ಕೆಳಗಡೆ. ಓಕೆ, ಇಲ್ಲಿಗೆ ಜೌಲ್ ಅಂತ ಕರಿತೀವಿ, ಅಥವಾ ನ್ಯೂಟನ್ ಮೀಟರ್ ಅಂತಲೂ ಕರಿಬಹುದು ಅದನ್ನ, ಗೊತ್ತಾಗ್ತಿದ್ಯಾ? ಈ ರೀತಿ ನೋಡಿ ಏರಿಯಾ. ಈಗ ನೋಡಿ ನಾನು ಹೇಳಿದೆ ಡಿರೈವ್ಡ್ ಯೂನಿಟ್ಸ್ ಒಳಗೆ ಮಾತಾಡ್ತೀನಿ. ಏರಿಯಾ ಅಂತಂದಾಗ ಈಗ ಲೆಂತ್ ಇಂಟು ಏನು, ಲೆಂತ್ ಇಂಟು ಲೆಂತ್ ಅಥವಾ ಲೆಂತ್ ಇಂಟು ಬ್ರೆಡ್ತ್ ಅಂತ ತಗೋಬಹುದು. ಅಥವಾ ಅಲ್ಲಿ ಲೆಂತ್ಗೆ ಏನು ಮೀಟರ್, ಇದಕ್ಕೆ ಬ್ರೆಡ್ತ್ಗೆ ಏನು ಮೀಟರ್, ಇಸ್ ಈಕ್ವಲ್ ಟು ಮೀಟರ್ ಸ್ಕ್ವೇರ್. ವಾಲ್ಯೂಮ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಎಮ್ ಇಂಟು ಎಮ್ ಕ್ಯೂಬ್, ಗೊತ್ತಾ? ಮೀಟರ್ ಕ್ಯೂಬ್ ಅಂತ ಕರಿತೀವಿ. ಅದೇ ರೀತಿ ಸ್ಪೀಡು, ಡಿಸ್ಟೆನ್ಸ್, ಎಮ್ ಅಂದ್ರೆ ಡಿಸ್ಟೆನ್ಸ್ ಅಂದ್ರೆ ಏನು ಮೀಟರ್, ಟೈಮ್ ಅಂದ್ರೆ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್, ಆಕ್ಸಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಗೊತ್ತಾಗ್ತಿದ್ಯಾ? ಸ್ಪೀಡು ವೆಲಾಸಿಟಿಗೆ ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಸ್ಪೀಡು ಮತ್ತು ವೆಲಾಸಿಟಿ ಎರಡು ಸೇಮೇ. ಬಟ್ ಅಲ್ಲಿ ನಾನು ಹೇಳ್ತೀನಿ, ಸ್ಪೀಡು ಮತ್ತು ವೆಲಾಸಿಟಿ ಚಾಪ್ಟರ್ ಬಂದಾಗ ನಮ್ಗೆ ಹೇಳ್ತೀನಿ ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ, ವೆಲಾಸಿಟಿ ಮತ್ತು ಸ್ಪೀಡ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀನಿ. ಜವ ಮತ್ತು ವೇಗಕ್ಕೆ ಎರಡು ಡಿಫ್ರೆನ್ಸ್ ಏನಂತ ಹೇಳ್ತೀನಿ, ಅರ್ಥ ಆಗ್ತಿದೆಯಾ? ಅಲ್ಲಿ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ತೊಗೊತೀವಿ, ಗೊತ್ತಾಗ್ತಿದ್ಯಾ? ಡಿಸ್ಟೆನ್ಸ್ ಬೈ ಟೈಮ್ ತೊಗೊಂಡಾಗ ಸ್ಪೀಡ್ ಬರುತ್ತೆ, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ತೊಗೊಂಡಾಗ ವೆಲಾಸಿಟಿ ಬರುತ್ತೆ. ಅಷ್ಟೇ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಅದು ಹೇಳ್ತೀನಿ. ಕ್ಲಾರಿಟಿ ಸಿಗ್ತಿದೆ? ಇಲ್ಲಿ ನಾನು ಮಾತಾಡ್ತಿರೋದು ಬರೀ ಏನು ಯೂನಿಟ್ಸ್ಗಳ ಬಗ್ಗೆ ಮಾತಾಡ್ತಿದ್ದೀನಿ, ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಪವರ್ಗೆ ನೋಡಿಲಿ ಇಲ್ಲಿ ಇದೆ, ಎಸ್ ಐ ಯೂನಿಟ್ ಕರಿತೀವಿ, ಫಾರ್ಮುಲಾನು ಯೂಸ್ ಮಾಡ್ತಾ ಇದ್ದೀನಿ, ಅರ್ಥ ಆಗ್ತಿದ್ಯಾ? ನೋಡಿ ಇವನ್ನ ತುಂಬಾ ಇಂಪಾರ್ಟೆಂಟು. ವಾಲ್ಯೂಮ್ಗೆ ಮೀಟರ್ ಕ್ಯೂಬ್ ಯೂಸ್ ಮಾಡ್ತೀವಿ, ಸ್ಪೀಡ್ಗೆ ಮೀಟರ್ ಪರ್ ಸೆಕೆಂಡ್. ಹೆಂಗ್ ಬಂತು ಗೊತ್ತಾಗ್ತಿದೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಲ್ಲ ಅಂತ. ಆಕ್ಸಲರೇಷನ್ಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇದು ನೆನ್ಪಿಟ್ಕೊಳ್ಳಿ. ಫೋರ್ಸ್ಗೆ ನ್ಯೂಟನ್, ಎಕ್ಸಾಮಿಗೆ ಬರುತ್ತೆ. ಪ್ರೆಷರ್ಗೆ ಪ್ಯಾಸ್ಕಲ್. ಆಕ್ಚುಲಿ ಅದನ್ನ ಫಾರ್ಮುಲಾ ಬರೆದಾಗ ನ್ಯೂಟನ್ ಮೀಟರ್ ಸ್ಕ್ವೇರ್ ಬರೀಬೇಕಿತ್ತು, ಆದ್ರೆ ನಾವು ಆ ಪ್ಯಾಸ್ಕಲ್ ನಾನು ಆ ಪ್ರೆಷರ್ ಬಗ್ಗೆ ಹೆಚ್ಚಿನ ವರ್ಕ್ ಮಾಡಿರೋದಕ್ಕೆ ಅವನಿಗೆ ಪ್ಯಾಸ್ಕಲ್ ಅಂತ ಗೌರವ ಕೊಡೋಕೋಸ್ಕರ ಹೇಳ್ತೀನಿ. ಇದನ್ನು ಕೇಳ್ಬೋದು, ಎರಡೂ ಸರಿನೇ. ಎಕ್ಸಾಮಲ್ಲಿ ಟ್ರ್ಯಾಪ್ ಮಾಡಕ್ಕೆ ಕೇಳ್ಬೋದು, ಇದನ್ನು ಕೇಳ್ಬೋದು, ನ್ಯೂಟನ್ ಕೇಳ್ಬೋದು, ಅರ್ಥ ಆಗ್ತಿದ್ಯಾ? ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ವರ್ಕ್ ಅಥವಾ ಎನರ್ಜಿಗೆ ಜೌಲ್ ಅಂತ ಕರಿತೀವಿ, ಅಥವಾ ನ್ಯೂಟನ್ ಮೀಟರ್ ಅಂತ ಕರಿತೀವಿ, ಗೊತ್ತಾಗ್ತಿದ್ಯಾ? ಈಗ ನೋಡಿ, ಓಕೆ. ನೆಕ್ಸ್ಟ್ ಪವರ್ಗೆ ವ್ಯಾಟ್ ಅಂತ ಕರಿತೀವಿ, ಅದು ಜೌಲ್ ಪರ್ ಸೆಕೆಂಡ್. ಜೌಲ್ ಅಂದ್ರೆ ಎಷ್ಟು ಎನರ್ಜಿ ಎಷ್ಟು ಸೆಕೆಂಡ್ ಅಲ್ಲಿ ಖರ್ಚಾಗ್ತಿದೆ ಅನ್ನೋದಕ್ಕೆ. ವ್ಯಾಟ್ ಅಂದ್ರೆ ಅವನು ಯಾರು, ಜೇಮ್ಸ್ ವ್ಯಾಟ್ ಅಂತ, ಜೇಮ್ಸ್ ವ್ಯಾಟ್ ಯಾರೋ ಬರ್ತಾನೆ, ವ್ಯಾಟ್ ಅಂತ ಬರ್ತಾನೆ, ಓಕೆನಾ? ಅವನ ಹೆಸರಿಗೋಸ್ಕರ ವ್ಯಾಟ್ ಅಂತ ಇರ್ತೀವಿ. ನೆಕ್ಸ್ಟ್ ಡೆನ್ಸಿಟಿ ಕೆಜಿ ಮೀಟರ್ ಕ್ಯೂಬ್, ಗೊತ್ತಾಗ್ತಿದ್ಯಾ? ಇದು ಮಾಸ್ ಬರ್ ವಾಲ್ಯೂಮ್ ಅಂತ ಕರಿತೀವಿ. ಅಂದ್ರೆ ಇದು ಫಾರ್ಮುಲಾ, ಇದು ಅದರದ್ದು ಎಸ್ ಐ ಯೂನಿಟ್. ನೆಕ್ಸ್ಟ್ ಮೊಮೆಂಟಮ್ಗೆ ಕೆಜಿ ಮೀಟರ್ ಪರ್ ಸೆಕೆಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ರೀಕ್ವೆನ್ಸಿಗೆ ಹರ್ಟ್ಸ್, ಗೊತ್ತಾಗ್ತಿದ್ಯಾ? ಇಷ್ಟು ಇವು ಡಿರೈವ್ಡ್ ಯೂನಿಟ್ಸ್. ಈ ಥರದ್ದು 1000 ಲಕ್ಷ ಎಷ್ಟು ಬೇಕಾದ್ರೂ ನೀವು ಮಾಡ್ಬೋದು, ಡಿಪೆಂಡ್ ಅಪಾನ್ ಆ ಫಾರ್ಮುಲಾ ಹಾಕ್ಬೇಕು. ಆ ಫಾರ್ಮುಲಾಕ್ಕೆ ಅದ್ರದ್ದು ಎಸ್ ಐ ಎರಡು ಫಂಡಮೆಂಟಲ್ ಯೂನಿಟ್ಸ್ ಹಾಕಿದ್ರೆ ಬಂದ್ಬಿಡುತ್ತೆ. ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗೋದು, ಯಾಕೆ ನ್ಯೂಟನ್ ಕರೀತಾರೆ, ಯಾಕೆ ಪ್ಯಾಸ್ಕಲ್ ಕರೀತಾರೆ, ಯಾಕೆ ಜೌಲ್ ಕರೀತಾರೆ ಅನ್ನೋದು ಇದು ಗೊತ್ತಿರಬೇಕು. ಇವನು ಬಯಟ್ ಮಾಡಲೇಬೇಕು. ಫೋರ್ಸ್ಗೆ ನ್ಯೂಟನ್, ಯಾಕೆ ಫೋರ್ಸ್ ಬಗ್ಗೆ ನ್ಯೂಟನ್ಸ್ ಲಾ ಆಫ್ ಮೋಷನ್ಸ್ ಇರಲಿಲ್ಲ, ಅವ್ನ ಕಡೆ ಅದಕ್ಕೆ ನ್ಯೂಟನ್ ಇಟ್ಟಿದ್ದಾರೆ. ಪ್ಯಾಸ್ಕಲ್ ಲಾ ಪ್ರೆಷರ್ ಮೇಲೆ ಅವ್ನಿಗೆ ಪ್ಯಾಸ್ಕಲ್ ಇಟ್ಟಿದ್ದಾರೆ. ಜೌಲು ಈ ಎನರ್ಜಿ ಅದು ಇದು ಬಗ್ಗೆ ಕಂಡಿಡಿದ್ರೆ ಅದಕ್ಕೆ ಅವನಿಗೆ ಏನು ಜೌಲ್ ಇಟ್ಟಿದ್ದಾರೆ. ನೆಕ್ಸ್ಟ್ ವ್ಯಾಟು ಎಲೆಕ್ಟ್ರಿಸಿಟಿ ಕಂಡಿಡೋ ಪವರ್ಗೆ ಸಂಬಂಧಪಟ್ಟಾಗೆ. ಹಾಗಾದ್ರೆ ಅದನ್ನ ಸ್ವಲ್ಪ ಕನೆಕ್ಟ್ ಮಾಡ್ಕೋಬೇಕು, ಅರ್ಥ ಆಗ್ತಿದೆ? ಅವಾಗ ನಿಮಗೆ ನೆನಪಲ್ಲಿ ಇರುತ್ತೆ. ಓಕೆ, ಕ್ಲಿಯರಾ? ಓಕೆ. ನೆಕ್ಸ್ಟ್ ಈಗ ನೋಡಿ, ಇವು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ಸು. ಎಕ್ಸಾಮಲ್ಲಿ ಕೇಳಿರೋದು ಆಲ್ರೆಡಿ. ಫೋರ್ಸ್ಗೆ ನ್ಯೂಟನ್, ಎನರ್ಜಿಗೆ ಜೌಲ್, ಪವರ್ಗೆ ವ್ಯಾಟ್, ಪ್ರೆಷರ್ಗೆ ಪ್ಯಾಸ್ಕಲ್, ಫ್ರೀಕ್ವೆನ್ಸಿಗೆ ಹರ್ಟ್ಸ್. ಓಕೆನಾ? ಎಕ್ಸಾಮಲ್ಲಿ ತುಂಬ ಸತಿ ಕೇಳಿದ್ದಾರೆ. ಈಗ ಫಂಡಮೆಂಟಲ್ ಯೂನಿಟ್ಸ್ ಆಯಿತು, ಡಿರೈವ್ಡ್ ಯೂನಿಟ್ಸ್ ಆಯಿತು, ಆಯಿತಾ? ಅವೆಲ್ಲ ಡೆಫಿನೇಷನ್ ನೆನ್ಪಿಟ್ಕೊಬೇಡಿ, ನಾನು ಹೇಳ್ತಾರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮಿಗೆ ಆನ್ಸರ್ ಮಾಡೋಕೆ ಅಷ್ಟೇ ಬೇಕಾಗಿರೋದು. ಯಾವುದೇ ಥರ ಫಂಡಮೆಂಟಲ್ ಯೂನಿಟ್ಸ್ ಅಂದರೆ ಡೆಫಿನೇಷನ್ ಹೇಳೋ, ಡಿರೈವ್ಡ್ ಯೂನಿಟ್ಸ್ ಅಂದರೆ ಡೆಫಿನೇಷನ್ ಯಾರು ಕೇಳಲ್ಲ. ನಿಮಗೆ ಫಂಡಮೆಂಟಲ್ ಯೂನಿಟ್ಸ್ ಅಂದರೆ ಎಷ್ಟಿದ್ದಾವೆ, ಯಾವ್ಯಾವ ಇದ್ದಾವೆ, ಯಾವಕ್ಕೆ ಕರೀತಾರೆ ಹೆಸರುಗಳು, ಡಿರೈವ್ಡ್ ಯೂನಿಟ್ಸ್ ಹೆಂಗೆ ಬರುತ್ತೋ, ಯಾವ್ಯಾವಕ್ಕೆ ಏನೇನು ಹೆಸರು ಇದ್ದಾವೆ, ಗೊತ್ತಾಗ್ತಿದೆಯಾ? ಇವು ಇದ್ದಾವೆ. ಕೆಲವು ಏನಾಗುತ್ತೆ, ಇನ್ನೆರಡು ಡಿಫ್ರೆಂಟ್ ಯೂನಿಟ್ಸ್ ಕೇಳ್ತಾರೆ, ಇವ್ರು ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದೆ, ಗೊತ್ತಾಗ್ತಿದೆ? ಪ್ಲೇನ್ ಆ್ಯಂಗಲ್ ಮತ್ತು ಸಾಲಿಡ್ ಆ್ಯಂಗಲ್ ಅಂತ ಎರಡು ಬರುತ್ತೆ, ಗೊತ್ತಾಗ್ತಿದೆಯಾ? 2D ಡೈಮೆನ್ಷನ್ನ ಮೆಜರ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ರೇಡಿಯನ್ ಅನ್ನೋ ಒಂದು ಎಸ್ ಐ ಯೂನಿಟ್ನ ಯೂಸ್ ಮಾಡ್ತೀವಿ. ಅದೇ ರೀತಿ 3D ಆಯಾಮಗಳನ್ನ ಮೆಜರ್ ಮಾಡೋಕ್ಕೆ ಸ್ಟೆರಿಡಿಯನ್ ಅನ್ನೋ ಒಂದನ್ನ ಯೂಸ್ ಮಾಡ್ತೀವಿ. ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಅಂದರೆ
ಒಂದು ನಿಮಗೆ ಪ್ಲೇನ್ ಆಂಗಲ್ದು ಎಸ್ ಐ ಯೂನಿಟ್ ಕೇಳ್ಬೋದು, ಸಾಲಿಡ್ ಆಂಗಲ್ದು ಏನು ಮಾಡೋದು ಎಸ್ ಐ ಯೂನಿಟ್ ಕೇಳ್ಬೋದು. ಎರಡರ ಹೆಸರು ಗೊತ್ತಿರಬೇಕು ಮತ್ತೆ ಅದರದ್ದು ಎಸ್ ಐ ಯೂನಿಟ್ ಗೊತ್ತಿರಬೇಕು. ಓಕೆನಾ? ಎಕ್ಸಾಮ್ಸಲ್ಲಿ ಕೇಳೋ ಚಾನ್ಸಸ್ ಇದೆ, ಕೇಳಿದರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ಮುಂದೆ ಕೇಳೋ ಎಕ್ಸಾಮ್ಸಲ್ಲಿ ಕೇಳಬಹುದು. ಅಂದರೆ ನಿಮಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗಲಿ ಅಂತ ನಾನು ಇವಾಗ ಬಗ್ಗೆ ಹೇಳ್ತಾ ಇದ್ದೀನಿ. ಸಮತಲ ಕೋನ ಅಂದರೆ ಒಂದು ಕೋನ ಆದಾಗ ಇಲ್ಲಿ ಏನು ಕೋನ ಉಂಟಾಗುತ್ತಲ್ಲ ಇದು 2 ಡೈಮೆನ್ಷನಲ್, ಇಲ್ಲಿ ಬಂದರೆ 3 ಡೈಮೆನ್ಷನಲ್ ಆಗುತ್ತೆ. ಗೊತ್ತಾಗ್ತಿದೆಯಾ? 2 ಡೈಮೆನ್ಷನಲ್ ರೇಡಿಯನ್ ಅಂತ ಯೂಸ್ ಮಾಡ್ತೀವಿ, 3 ಡೈಮೆನ್ಷನಲ್ ಸ್ಟೆರಿಡಿಯನ್ ಅಂತ ಯೂಸ್ ಮಾಡ್ತೀವಿ. ಇನ್ನೂ ಸ್ವಲ್ಪ ನೀವು ತಿಳ್ಕೊಬೇಕು ಅಂದರೆ ಇದು 2π ಇಂದ ಇದು ಮಾಡ್ತೀವಿ, ಇದನ್ನ 4π ಇಂದ ಇದು ಮಾಡ್ತೀನಿ. ಇಷ್ಟೆಲ್ಲ ಬೇಡ ನಿಮಗೆ ಎರಡು ನೆನಪು. ಒಂದು ಪ್ಲೇನ್ ಆಂಗಲ್ ಅಂದರೆ ಅದಕ್ಕೆ ಯೂನಿಟ್ ಏನು, ನೆಕ್ಸ್ಟ್ ಸಾಲಿಡ್ ಆಂಗಲ್ ಅಂದರೆ ಅದರದ್ದು ಯೂನಿಟ್. ಓಕೆನಾ? ತುಂಬ ಇಂಪಾರ್ಟೆಂಟ್, ಗೊತ್ತಿರಲಿ. ಓಕೆನಾ? ನೆಕ್ಸ್ಟ್ ಓಕೆ ಇನ್ನ ಏನಿಲ್ಲ. ಓಕೆ, ಈ ಥರದವು ಒಂದೊಂದ್ಸತಿ ಏನೋ ಮಾಡ್ತವೆ ಕ್ವಶನ್ಸ್ಗಳು ಬರ್ತವೆ. ಇವನ್ನ ಏನಾಯ್ತು, ಒಂದು ಬ್ಯಾರಲ್ ಅಂದ್ರೆ ಎಷ್ಟು, ಒಂದು ಫ್ಯಾದಮ್ ಅಂದ್ರೆ ಎಷ್ಟು, ಒಂದು ನಾಟಿಕಲ್ ಮೈಲ್ ಅಂದ್ರೆ ಎಷ್ಟು, ಗೊತ್ತಾಗ್ತಿದ್ಯಾ? ಇದನ್ನೇನು ಕಾನ್ಸೆಪ್ಟ್ ಇಲ್ಲ, ಇದಕ್ಕೆ ಒಂದಷ್ಟು ಮೆಜರ್ ಮಾಡಿ ಇಟ್ಬಿಟ್ಟಿದ್ದಾರೆ. ಗೊತ್ತಾಗ್ತದೆ. 1 ಮಿಲಿಯನ್ ಅಂದ್ರೇನು, 1 ಬಿಲಿಯನ್ ಅಂದ್ರೇನು, 1 ಟ್ರಿಲಿಯನ್ ಅಂದ್ರೇನು, 1 ಫರ್ಮಿ ಅಂದ್ರೇನು, 1 TMC ಅಂದ್ರೇನು. TMC ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಹಾಂ, 1 ಕ್ಯೂಸೆಕ್ ಎಲೆಕ್ಟ್ರಿಸಿಟಿನ ಕ್ಯೂಸೆಕ್ ವಾಟರ್ ಮೆಜರ್ ಮಾಡೋಕ್ಕೆ ಎಷ್ಟು ಕ್ಯೂಸೆಕ್ ಅಂತ ಎಷ್ಟು ಪ್ರಮಾಣದ. ನೆಕ್ಸ್ಟ್ ಟೆರಾಬೈಟು ಮೆಮೊರಿ, ಎಷ್ಟು ಮೆಮೊರಿ ಅಥವಾ ಸ್ಪೀಡನ್ನ ಮೆಜರ್ ಮಾಡೋಕ್ಕೆ. ಗೊತ್ತಾಗ್ತಿದ್ಯಾ? ಎಷ್ಟು ಮೆಮೊರಿ ಇಟ್ಕೊಂಡು. ನೆಕ್ಸ್ಟ್ ಬ್ಯಾರಲ್ ಅಂತಂದ್ರೆ ಇಲ್ಲಿ ಯೂಸ್ ಮಾಡ್ತೀವಿ. ವೆರಿ ಗುಡ್. ಫ್ಯಾದಮ್ ಇವನ್ನೆಲ್ಲ ನೀವು ನೆನ್ಪಿಟ್ಕೊಳ್ಳೇಬೇಕು. ಇದಕ್ಕೆ ಏನೋ ಬೇರೆ ಇದಿಲ್ಲ, ನೀವು ಬಯಟ್ ಮಾಡಲೇಬೇಕು ಅಟ್ಲೀಸ್ಟ್, ಅಥವಾ ಒಂದು ಟ್ರಿಕ್ ಇವನ್ನ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು ಇಷ್ಟು ಅಂತ ಅಂದ್ಬಿಟ್ಟು. ಇದು ನೋಡಿ, ಒಂದು ಪರಮಾಣು ರಾಶಿ, ಇದನ್ನ ನಿಮಗೆ ಇದರಲ್ಲಿ ಬರುತ್ತೆ, ಅದರಲ್ಲಿ ಕೆಮಿಸ್ಟ್ರಿನಲ್ಲಿ ಪರಮಾಣು ರಾಶಿ. ಈಗ ಆಟಮ್ ಅಂತ ತಗೊಂಡಾಗ ಆಟಮ್ ಅಲ್ಲಿ ಏನಿರುತ್ತೆ, ನ್ಯೂಟ್ರಾನ್ ಎಲ್ಲಿರ್ತವೆ, ನ್ಯೂಟ್ರಾನ್ ಪ್ರೋಟಾನ್ ಎಲ್ಲಿರ್ತವೆ, ಪ್ರೋಟಾನ್ ನ್ಯೂಟ್ರಾನ್ ಎಲ್ಲಿರ್ತವೆ, ಎಲೆಕ್ಟ್ರಾನ್ಸು ರಿವಾಲ್ವರ್ ಆಗ್ತದೆ. ಈ ಏನಾಗುತ್ತೆ, ಈ ಎಲೆಕ್ಟ್ರಾನ್ನ ಈ ಪರಮಾಣು ರಾಶಿ ಇದೆಯಲ್ಲ, ಇದನ್ನ ಮೆಜರ್ ಮಾಡೋದನ್ನ ನಾವೇನು ಮಾಡ್ತೀವಿ, 1.6 × 10⁻24 ಗ್ರಾಮ್ಸಲ್ಲಿ ಮೆಜರ್ ಮಾಡ್ತೀವಿ. ಇದನ್ನ ಡೈರೆಕ್ಟಾಗಿ ಕ್ವಶನ್ಸ್ ಕೇಳಿದ್ದಾರೆ. ಹೌದಾ? ಒಂದು ಪರಮಾಣು ರಾಶಿ, ಒಂದು ಅಟಾಮಿಕ್ ಮಾಸ್ ಎಷ್ಟು ಅಂತ ಕೇಳ್ಬಿಟ್ಟು. ಓಕೆನಾ? ನೆಕ್ಸ್ಟ್ 1 ಮಿಲಿಯನ್ ಅಂದ್ರೇನು, 1 ಬಿಲಿಯನ್ ಅಂದ್ರೆ ಒಂದು ಸಿಬರ್ಲಿ ಕೇಳ್ಬೋದು. ಈ ಕ್ಯೂಸೆಕ್ ಬಗ್ಗೆ ಕೇಳಿದ್ದಾರೆ, ಮತ್ತೆ TMC ಬಗ್ಗೆ ಕೇಳಿದ್ದಾರೆ, ಈ ಫರ್ಮಿ ಬಗ್ಗೆ ಕೇಳಿದ್ದಾರೆ. ಏನು ಫರ್ಮಿ ಅಂತಂದ್ರೆ ಈ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಅಥವಾ ಈ ಆಟಮ್ಸ್ ಇರ್ತಾವಲ್ಲ ಅದ್ರ ಡಿಸ್ಟೆನ್ಸ್ನ ಮೆಜರ್ ಮಾಡೋಕ್ಕೆ. ಈ ಆಟಮು, ಈ ಚಿಕ್ಕ ಆಟಮು ಎಷ್ಟು ದೂರ ಅಂತ ಹೇಳಿ ಒಂದು ಫರ್ಮಿ, ಇಷ್ಟು ಫರ್ಮಿ ಅಂತ ಹೇಳ್ತಾರೆ. ಫರ್ಮಿ ಅಂತ ನಿಮ್ಗೆ ಗೊತ್ತಿರಬೇಕು, ಆಟೋಮಿಕ್ ಡಿಸ್ಟೆನ್ಸ್. ಗೊತ್ತಾಗ್ತಿದ್ಯಾ? ಅವನ್ನ ಯೂಸ್ ಮಾಡ್ತಾರೆ. ಇವನ್ನ ಬುಕ್ಕಲ್ಲಿ ಕೊಟ್ಟಿದ್ದೀವಿ, ಬಟ್ ಇಲ್ಲಿ ನಾನು ಒಂದಷ್ಟು ನಿಮ್ಗೆ ಎಕ್ಸಾಂಪಲ್ ಹೇಳಿದೆ. ಅರ್ಥ ಆಗ್ತಿದೆಯಾ? ಈ ಥರದ ಒಂದಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬರೋದೆ ಇನ್ನು ಸದಿಶ ಪರಿಣಾಮ, ಅದಿಶ ಪರಿಣಾಮ ಅಂತ ಕರೀತಾರೆ. ಸ್ಕೇಲರ್ ಕ್ವಾಂಟಿಟಿ ಮತ್ತು ವೆಕ್ಟರ್ ಕ್ವಾಂಟಿಟಿ ಅಂತ. ಗೊತ್ತಾಯ್ತಾ? ಇದ್ರ ಮೇಲೆ ಪ್ರಶ್ನೆಗಳು ಏನಾಗುತ್ತೆ, ಸ್ಪೀಡ್ ಏನು ಸ್ಟೇಟ್ಮೆಂಟ್ ವೈಸ್ ಕೇಳಿದಾಗ ಇದ್ರಲ್ಲಿ ಒಂದು ಸ್ಟೇಟ್ಮೆಂಟ್ ಹಾಕಿರ್ತಾರೆ. ಏನು, ವೇಗ ಒಂದು ಸ್ಕೇಲರ್ ಕ್ವಾಂಟಿಟಿ ಅಥವಾ ಒಂದು ಅದಿಶ ಪರಿಣಾಮ. ನಿಮ್ಗೆ ಅದಿಶ ಪರಿಣಾಮ ಸದಿಶ ಪರಿಣಾಮ ಗೊತ್ತಿರಲಿ ಅಂತಂದರೆ ನೀವು ಅದನ್ನು ಇದು ಮಾಡೋಕ್ಕೆ ಕಂಡುಹಿಡಿಯೋಕ್ಕಾಗಲ್ಲ. ನೀವು ಸದಿಶನ ಅದಿಶ ಮಾಡಿ ಅದಿಶನ ಸದಿಶ ಮಾಡಿದ್ರೆ ಅದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಓಕೆನಾ? ಏನಂದರೆ ಯಾವುದೇ ಒಂದು ಕ್ವಾಂಟಿಟಿ ಇದೆ ಅಂದ್ಕೊಳ್ಳಿ, ಒಂದು ಕ್ವಾಂಟಿಟಿ ಅಥವಾ ಒಂದು ಮೆಜರ್ಮೆಂಟು, ಒಂದು ಕ್ವಾಂಟಿಟಿ ಅಂದ್ಕೊಳ್ಳಿ, ಅದು ಕೇವಲ ಪರಿಮಾಣ ಮ್ಯಾಗ್ನಿಟ್ಯೂಡ್ ಹೊಂದಿದ್ದು ಡೈರೆಕ್ಷನ್ ಇಲ್ಲ ಅಂತಂದ್ರೆ ಅದಕ್ಕೆ. ಓಕೆ, ನಾನೀಗ ಹೇಳ್ತಾ ಇದ್ದೀನಿ, ಈಗ ಇಲ್ಲಿಂದ ಇಲ್ಲಿಗೆ, ಓಕೆನಾ, ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಅಂದ್ಕೊಳ್ಳಿ, ಆಯಿತಾ? ಇಲ್ಲಿಂದ ಇಲ್ಲಿಗೆ ನಾನು ಬರೀ ಏನು ಪರಿಮಾಣ ಹೇಳ್ತಿದ್ದೀನಿ, ಎಷ್ಟು ದೂರ ಅಂತ ಹೇಳ್ತಿದ್ದೀನಿ, 1 ಮೀಟರ್ ಅಂತ ಹೇಳ್ತಾ ಇದ್ದೀನಿ, ಬಟ್ ಯಾವ ಡೈರೆಕ್ಷನ್ ಅಂತ ಹೇಳ್ತಾ ಇಲ್ಲ. ಇದನ್ನ ಸದಿಶ ಪರಿಣಾಮ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಚಲಿಸಿದ ದೂರ ಇಲ್ಲಿಂದ ಇಲ್ಲಿಗೆ ನಾನು ಚಲಿಸಿದ್ದೀನಿ. ಗೊತ್ತಾಗ್ತಿದ್ಯಾ? ಎಷ್ಟು ದೂರ ಚಲಿಸಿದ್ದೀನಿ, 1 ಮೀಟರ್ ಚಲಿಸಿದ್ದೀನಿ, ಬಟ್ ಯಾವ ದಿಕ್ಕಲ್ಲಿ ಚಲಿಸಿದ್ದೀನಿ ಅಂತ ಹೇಳ್ತಾ ಇಲ್ಲ. ಈ ಥರ ಮೆಜರ್ಮೆಂಟ್ ಮಾಡಿದಾಗ ನಾವೆಂತ ಹೇಳ್ತೀವಿ, ಇವನ್ನ ಸದಿಶ ಪರಿಣಾಮ, ಸ್ಕೇಲರ್ ಕ್ವಾಂಟಿಟಿ. ಅಂದರೆ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ಅಂದರೆ ಮ್ಯಾಗ್ನಿಟ್ಯೂಡ್ ಅಂದರೆ ನಂಬರ್ ಅಷ್ಟೇ ಇರುತ್ತೆ, ಬಟ್ ಯಾವ ಡೈರೆಕ್ಷನಲ್ಲಿ ಹೋಗಿದ್ದೀವಿ ಅಂತ ಹೇಳಲ್ಲ. ಗೊತ್ತಾಗ್ತಿದ್ಯಾ? ಈಗ ನೋಡಿ, ಚಲಿಸಿದ ದೂರಕ್ಕೆ ನಾವು 1 ಮೀಟರ್ ಅಂತ ಕರಿತೀವಿ. ಅಲ್ಲಿಗೆ ಚಲಿಸಿದ ದೂರ ಎಂಥ ಪರಿಮಾಣ, ಸ್ಕೇಲರ್ ಕ್ವಾಂಟಿಟಿ. ಈಗ ನಾನು ಉತ್ತರಕ್ಕೆ 2 ಮೀಟರ್ ನಡೆದೆ. ನಾನೇನು ಹೇಳ್ತಾ ಇದ್ದೀನಿ, ಡೈರೆಕ್ಷನ್ ಹೇಳ್ತಾ ಇದ್ದೀನಿ, ಡಿಸ್ಟೆನ್ಸ್ ಹೇಳ್ತಾ ಇದ್ದೀನಿ. ಆಗ ಅಲ್ಲಿಗೆ ಏನಾಗುತ್ತೆ, ಚಲಿಸಿದ ದೂರ ವಿತ್ ಡೈರೆಕ್ಷನ್ ಕೊಟ್ಟಾಗ ಏನಾಗುತ್ತೆ, ಅದು ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಗೊತ್ತಾಗ್ತಿದೆಯಾ? ಹಾಗಾಗಿ ನೋಡಿ, ಯಾವ ಕ್ವಾಂಟಿಟೀಸ್ಗಳು ಮ್ಯಾಗ್ನಿಟ್ಯೂಡ್ ಮಾತ್ರ ಇದ್ದು ಡೈರೆಕ್ಷನ್ ಇರೋದಿಲ್ವ ಅವನ್ನ ಏನಂತ ಕರಿತೀವಿ, ಸದಿಶ ಪರಿಣಾಮ ಅಥವಾ ಸ್ಕೇಲರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅದಕ್ಕೆ ಉಲ್ಟಾ ಅವು ಯಾವ್ಯಾವ ಅಂದರೆ, ಯಾವ್ಯಾವ ಸ್ಕೇಲರ್ ಕ್ವಾಂಟಿಟೀಸ್ ಅಂದರೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಮಾಸ್ 1 kg, ಉತ್ತರಕ್ಕೆ 1 kg, ದಕ್ಷಿಣಕ್ಕೆ 1 kg ಅಂತ ಹೇಳ್ತೀವ. ಮಾಸ್ 1 kg ಅಷ್ಟೇನೆ. ಅರ್ಥ ಆಗ್ತಿದೆ? ಅದೇ ರೀತಿ ಸಮಯ, ನಾರ್ತಲ್ಲಿ 1 ಸೆಕೆಂಡು, ಸೌತಲ್ಲಿ 1 ಗಂಟೆ ಅಂತ ಹೇಳ್ತೀವ? ಇಲ್ಲ, 1 ಗಂಟೆ ಅಂತಲೇ ಹೇಳ್ತೀವಿ. ಅಲ್ಲಿ ಏನೋ ಡೈರೆಕ್ಷನ್ ಏನೋ ಮೆನ್ಷನ್ ಮಾಡ್ತೀವಿ ನಾವು ಹೇಳ್ಬೇಕಾದ್ರೆ, ಅದನ್ನ ಮೆಜರ್ ಮಾಡ್ಬೇಕಾರೆ ಇಲ್ಲ. ಅದೇ ರೀತಿ ಟೆಂಪ್ರೇಚರ್, ಏನಾದ್ರು ಡೈರೆಕ್ಷನ್ ಏನಾದ್ರು ಮೆಜರ್ ಮಾಡ್ತೀವ? ಇಲ್ಲ. ದೂರ, ಚಲಿಸಿದ ದೂರ ನನಗೆ ಹೇಳಿದ್ನಲ್ಲ ಅದು, ಬಟ್ ವೆಲಾಸಿಟಿ ಮಾಡ್ಬೇಕಾದ್ರೆ ಹೇಳ್ತೀವಿ ಡೈರೆಕ್ಷನ್. ಗೊತ್ತಾಗ್ತಿದೆ? ಕೆಲಸ, ವರ್ಕ್. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ವೇಗ. ಇವೆಲ್ಲ ಏನಾಗುತ್ತೆ,
ಏನಕ್ಕೆ ಸ್ಕೇಲರ್ ಕ್ವಾಂಟಿಟೀಸ್ ಅಂದರೆ ದೆರ್ ಇಸ್ ಎ ಮ್ಯಾಗ್ನಿಟ್ಯೂಡ್, ದೆರ್ ಇಸ್ ನೋ ಡೈರೆಕ್ಷನ್. ಏನಂತ ಪರಿಮಾಣವನ್ನು ಹೊಂದಿರ್ತವೆ, ಪರಿಣಾಮ ಅಲ್ಲ ಪರಿಮಾಣ ಎಷ್ಟು ಇದೆ ಅಂತ ಪರಿಮಾಣವನ್ನು ಹೊಂದಿರ್ತವೆ, ದಿಕ್ಕನ್ನು ಹೊಂದಿರುವುದಿಲ್ಲ. ಅರ್ಥ ಆಗ್ತಿದೆಯಾ? ಹಾಗಾಗಿ ಇವನ್ನೆಂತ ಕರಿತೀವಿ ಸ್ಕೇಲರ್ ಕ್ವಾಂಟಿಟೀಸ್. ನೀವು ಒಂದು ಥಿಂಕ್ ಮಾಡ್ಬಿಡಿ, ಇದು ಯಾವ್ದಾರ ಒಂದು ಇದರ ಸೆಂಟೆನ್ಸಲ್ಲಿ ಕೊಟ್ಟಾಗ ನೀವು ಇಷ್ಟೇ ಥಿಂಕ್ ಮಾಡಬೇಕು, ಇದಕ್ಕೆ ಡೈರೆಕ್ಷನ್ ಇದೆಯಾ ಮತ್ತು ಮ್ಯಾಗ್ನಿಟ್ಯೂಡ್ ಇದೆಯಾ, ಪರಿಮಾಣ ಇದೆಯಾ, ದಿಕ್ಕಿದೆಯಾ, ಎರಡೂ ಇತ್ತು ಅಂತಂದ್ರೆ ಅದು ವೆಕ್ಟರ್ ಕ್ವಾಂಟಿಟಿ. ಬರೀ ಪರಿಮಾಣ ಇದ್ದು ಅಥವಾ ಮ್ಯಾಗ್ನಿಟ್ಯೂಡ್ ಇದ್ದು ಡೈರೆಕ್ಷನ್ ಇಲ್ಲ ಅಂತಂದ್ರೆ ಏನಾಗುತ್ತದು ಸ್ಕೇಲರ್ ಕ್ವಾಂಟಿಟಿ. ಕ್ಲಿಯರಾ? ಹಂಗಾರೆ ನಿಮಗೆ ಇಷ್ಟು ನೆನಪಲ್ಲಿ ಇಟ್ಕೋಬೇಕು, ಇವೆಲ್ಲ ಸ್ಕೇಲರ್ ಕ್ವಾಂಟಿಟೀಸ್. ಸರಿನಾ? ನೆಕ್ಸ್ಟ್ ಬರೋದೇ ವೆಕ್ಟರ್. ನೋಡಿ, ಒಬ್ಬ ವ್ಯಕ್ತಿ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದ್ದಾನೆ ಅಂದರೆ ಅದು ಕೇವಲ ಪರಿಮಾಣವನ್ನು ಮಾತ್ರ ಹೇಳ್ತಾ ಇದೆ, ದಿಕ್ಕನ್ನು ಸೂಚಿಸುವುದಿಲ್ಲ. ಇಂಥವನ್ನೇನಂತ ಕರಿತೀವಿ ನಾವು ಸ್ಕೇಲರ್. ನೆಕ್ಸ್ಟ್ ಅದೇ ರೀತಿ ಪರಿಮಾಣ ಮತ್ತು ದಿಕ್ಕು ಎರಡನ್ನೂ ಹೊಂದಿರುವ ಭೌತಿಕ ರಾಶಿನ ಸದಿಶ ಪರಿಣಾಮ ಅಂತ ಕರಿತೀವಿ. ಸದಿಶ ಅಂತ ಕನ್ನಡದಲ್ಲಿ ಕರಿತೀವಿ, ಇಂಗ್ಲೀಷಲ್ಲಿ ವೆಕ್ಟರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಓಕೆನಾ? ಉದಾಹರಣೆಗೆ ಡಿಸ್ಪ್ಲೇಸ್ಮೆಂಟ್. ನಾನು ಈ ಒಂದು ನೀರು ಬಾಟಲ್ನ ಇಲ್ಲಿಂದ ತಗೊಂಡೋಗಿ ಇಲ್ಲಿಗಿಟ್ಟೆ ಅಂದರೆ ಇಲ್ಲಿಂದ ತಗೊಂಡೋಗಿ ಇಲ್ಲಿಗಿಟ್ಟೆ, ಯಾವ ಡೈರೆಕ್ಷನಲ್ಲಿ ಇಟ್ಟೆ ಅಂತ ನಾನು ಹೇಳ್ತೀನಲ್ಲ, ಅವಾಗ ಡಿಸ್ಪ್ಲೇಸ್ಮೆಂಟ್ ಎಲ್ಲಿಂದ ಯಾವ ಡೈರೆಕ್ಷನಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅದು ಗೊತ್ತಾ. ಇಲ್ಲಿಂದ ಇಲ್ಲಿಗೆ ಹೋಗಿದ್ಯಾ ಅಥವಾ ಇಲ್ಲಿಂದ ಇಲ್ಲಿಗೆ ಹೋಗಿದ್ಯಾ? ಅರ್ಥ ಆಗ್ತಿದ್ಯಾ? ನಾವು ಡೈರೆಕ್ಷನ್ ಹೇಳ್ಬೇಕಾಗುತ್ತೆ. ನಾನು ಇಲ್ಲಿಂದ ಇಲ್ಲಿ ತೆಗೆದಿಟ್ಟೆ ಅಂತಂದ್ರೆ ಅದು ಡಿಸ್ಟೆನ್ಸ್ ಆಗ್ಬಿಡುತ್ತೆ. ಯಾವ ಡೈರೆಕ್ಷನ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳ್ಬೇಕು, ಡಿಸ್ಟೆನ್ಸ್ ನಾವು ಡೈರೆಕ್ಷನ್ ಹೇಳಬೇಕು. ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಇಸ್ ದ ವೆಕ್ಟರ್ ಕ್ವಾಂಟಿಟಿ. ಎಕ್ಸಾಂಪಲ್ ಕ್ವಶನ್ ಬಂದಿದೆ, ಡಿಸ್ಪ್ಲೇಸ್ಮೆಂಟ್ ಇಸ್ ಎ ಡ್ಯಾಶ್ ಸ್ಕೇಲರ್ ಕ್ವಾಂಟಿಟಿ, ವೆಕ್ಟರ್ ಕ್ವಾಂಟಿಟಿ ಯಾವುದು ಅಲ್ಲ. ಅಥವಾ ಸ್ಟೇಟ್ಮೆಂಟಲ್ಲಿ ಕೇಳ್ಬಿಡ್ತಾನೆ. ಗೊತ್ತಾಗ್ತಿದ್ಯಾ? ಓಕೆನಾ? ನೆಕ್ಸ್ಟ್ ವೇಗೋತ್ಕರ್ಷ, ಆಕ್ಸಿಲರೇಷನ್, ಫೋರ್ಸ್, ಯಾವ ದಿಕ್ಕಿನಲ್ಲಿ ಬಲವನ್ನು ಅಪ್ಲೈ ಮಾಡ್ತೀವಿ, ಮೊಮೆಂಟಮ್, ಯಾವ ದಿಕ್ಕಿನಲ್ಲಿ ಮೊಮೆಂಟಮ್ ಆಗ್ತಾ ಇದೆ, ತೂಕ್, ವೆಯ್ಟ್, ಮಾಸ್ ಬೇರೆ ವೆಯ್ಟ್ ಬೇರೆ. ಗೊತ್ತಾಗ್ತಿದ್ಯಾ? ಯಾಕೆ ಅಂತ ಕೇಳಿ, ಮಾಸ್ ಮತ್ತೆ ವೆಯ್ಟ್ಗೂ ಡಿಫ್ರೆನ್ಸ್ ಇದೆ. ನಾವು ಮಾಸ್ನ ವಿತೌಟ್ ಗ್ರಾವಿಟೇಷನ್ನ ಮೆಜರ್ ಮಾಡ್ತೀವಿ, ವೆಯ್ಟ್ಗೆ ಗ್ರಾವಿಟೇಷನ್ ಆ್ಯಡ್ ಮಾಡಿ ಮೆಜರ್ ಮಾಡ್ತೀವಿ. ಗ್ರಾವಿಟೇಷನ್ ಎಕಡೆಗೆ ಪುಲ್ ಮಾಡ್ತಾ ಇರುತ್ತೆ, ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಅರ್ತ್. ಅಲ್ಲ ನಾವು ಡೈರೆಕ್ಷನ್ ಸಿಗುತ್ತಲ್ಲಗೆ. ಹಾಗಾಗಿ ವೆಯ್ಟ್ ಏನು ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಇದ್ರ ಮೇಲೆ ಕ್ವಶನ್ ಬಂದಿದೆ. ಅರ್ಥ ಆಗ್ತಿದ್ಯಾ? ಮೋಸ್ಟ್ಲಿ ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ ಕಾನ್ಸೆಪ್ಟು. ಅರ್ಥ ಆಗ್ತಿದ್ಯಾ? ನನಗೆ ಕನ್ಫ್ಯೂಸ್ ಮಾಡಿಬಿಡ್ರಿ ಆಮೇಲೆ. ಅರ್ಥ ಆಗ್ತಿದ್ಯಾ? ನೀವು ಮುಖ ಹಿಂಗೆ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ರೆ ಏನು ಅಂದ್ಕೋಬೇಕು, ನಾನು ಅರ್ಥ ಆಗ್ತಿದೆಯಲ್ಲೋ ಅಂತ ಅಂದ್ಕೊಂಡ್ಬಿಡ್ತೀನಿ. ಓಕೆನಾ? ನೋಡಿ, ಎಕ್ಸಾಂಪಲ್ ನೋಡೋದಾದ್ರೆ ಇಷ್ಟು ನೆನ್ಕೊಳ್ಳಿ. ಆಕ್ಸಿಲರೇಷನ್, ವೆಲಾಸಿಟಿ, ಫೋರ್ಸ್, ಮೊಮೆಂಟಮ್, ವೆಯ್ಟ್, ಡಿಸ್ಪ್ಲೇಸ್. ನಿಮ್ಗೆ ಕನ್ಫ್ಯೂಸ್ ಮಾಡೋದು ವೆಯ್ಟ್ ಮತ್ತು ಮಾಸಲ್ಲಿ ಕನ್ಫ್ಯೂಸ್ ಆಗ್ಬೋದು. ಗೊತ್ತಾಗ್ತಿದ್ಯಾ? ಸ್ವಲ್ಪ ನೆನ್ಪಲ್ಲಿ ಇಟ್ಕೊಳ್ಳಿ, ಟ್ರಿಕ್ಕಿ ಇರೋದು. ಮತ್ತು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟಲ್ಲಿ ಗೊತ್ತಾಗ್ತಿದೆಯಾ? ಎರಡು ಡಿಸ್ಟೆನ್ಸ್ ಅನ್ಸುತ್ತೆ, ಬಟ್ ಆದರೆ ಡಿಸ್ಪ್ಲೇಸ್ಮೆಂಟ್ಗೆ ಏನಿರುತ್ತೆ ಡೈರೆಕ್ಷನ್ ಇರುತ್ತೆ, ಡಿಸ್ಟೆನ್ಸ್ಗೆ ಡೈರೆಕ್ಷನ್ ಇರಲ್ಲ. ಮಾಸ್ಗೆ ಡೈರೆಕ್ಷನ್ ಇರಲ್ಲ, ಇದಕ್ಕೆ ಏನು ವೆಯ್ಟ್ಗೆ ಡೈರೆಕ್ಷನ್ ಇರುತ್ತೆ. ಡೈರೆಕ್ಷನ್ ಇನ್ ದಿ ಸೆನ್ಸ್ ಆಫ್ ಇದು ಏನೋ ಗ್ರಾವಿಟೇಷನ್ ಅಂತ. ಅರ್ಥ ಆಗ್ತಿದೆಯಾ? ನಿಮ್ಗೆ ಇಲ್ಲ ಒಂದ್ಸತಿ ಕ್ಲಾರಿಟಿ ಮಾಡ್ಬಿಡ್ತೀನಿ, ಈ ಕಾನ್ಸೆಪ್ಟ್ ಕ್ಲಾರಿಟಿ ಮಾಡ್ಬಿಡ್ತೀನಿ. ಮಾಸ್ ಅಂತಂದರೆ ಇದ್ರ ಮೇಲೆ ತುಂಬ ಸತಿ ಪ್ರಶ್ನೆ ಬಂದಿದೆ, ಮುಂದಿನಲ್ಲಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಈಗಲೇ ಗೊತ್ತಿರಲಿ ಅಂತ. ಮಾಸ್ ಮತ್ತು ವೆಯ್ಟು ಎರಡೂ ಇದನ್ನು ಎಕ್ಸಾಮಲ್ಲಿ ಎಷ್ಟು ಸತಿ ಕೇಳಿದ್ರೆ ಅಂದರೆ ನೆನಪೇ ಇಲ್ಲ. ತುಂಬ ಸತಿ ಕ್ವಶನ್ಸ್ ಕೇಳಿದ್ದಾರೆ. ಸೂರ್ಯನ ಮೇಲೆ ಹೋದಾಗ, ಚಂದ್ರದ ಮೇಲೆ ಹೋದಾಗ, ಮಂಗಳ ಗ್ರಹದ ಮೇಲೆ ಹೋದಾಗ, ನಿಮ್ಮ ಮನೇಲಿದ್ದಾಗ, ನಿಮ್ಮ ಮನೆ ಮಾಡಿ ಮೇಲೆ ಹೋದಾಗ, ನಿಮ್ಮ ಭೂಮಿ ಒಳಗಡೆ ಹೋದಾಗ, ಈಕ್ವೇಟರಲ್ಲಿದ್ದಾಗ ಎಲ್ಲ ಥರ ಕೇಳಿದ್ದಾರೆ. ಬಟ್ ಒಂದೇ ಕಾನ್ಸೆಪ್ಟು, ಈ ಮಾಸ್ ಮತ್ತು ವೆಯ್ಟ್ ಬಗ್ಗೆ ನೀವು ಡಿಫ್ರೆನ್ಸ್ ಕೊಟ್ಬಿಟ್ರೆ ಎಂಥ ಡಿಫಿಕಲ್ಟ್ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ಬೋದು. ಈ ಪಾಯಿಂಟ್ ಇರೋದು ಇಲ್ಲೇ. ಏನು ಮಾಸ್ ಅಂತಂತಂದರೆ ಒಂದು ದ್ರವ್ಯ ಅಂದರೆ ಒಂದು ವಸ್ತುವಿನ ಏನು ದ್ರವ್ಯ ರಾಶಿ. ಗೊತ್ತಾಗ್ತಿದೆಯಾ? ಬರೀ ದ್ರವ್ಯರಾಶಿ ಇತ್ತು ಅಂತಂತಂದರೆ ಅದು ಮಾಸ್. ಗೊತ್ತಾಗ್ತಿದೆಯಾ? ದ್ರವ್ಯರಾಶಿ ಅಂದ್ರೆ ಏನಿಲ್ಲ, ಯಾವುದೇ ವಸ್ತು ಏನೋ ತೂಕವನ್ನು ಅಂದರೆ ಮಾಸನ್ನು ಹೊಂದಿದ್ದು ಅಥವಾ ದ್ರವ್ಯರಾಶಿಯನ್ನು ಹೊಂದಿದ್ದು ಸ್ಥಳವನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ದ್ರವ್ಯ ಅಂತ ಕರೀತಾರೆ. ಅದಕ್ಕೆ ಒಂದು ಮಾಸ್ ಇದ್ದೇ ಇರುತ್ತೆ, ಅಂದರೆ ಅದಕ್ಕೆ ತೂಕ ಇದ್ದೇ ಇರುತ್ತೆ. ಆ ತೂಕ ಇದ್ದು ಅದು ಎಲ್ಲ ಕಡೆ ಒಂದೇ ಇರುತ್ತೆ. ಗೊತ್ತಾಯ್ತಾ? ಇದು ಚೇಂಜ್ ಆಗಲ್ಲ ಮಾಸು. ಈಗ ನನ್ನ ಮಾಸು, ನಾನು ಒಂದು 100 kg ಇದ್ದೀನಿ ಅಂದ್ಕೊಳ್ಳಿ. ನಾನು ಭೂಮಿ ಮೇಲೆ ಇದ್ದಾಗ ನನ್ನ ಮಾಸ್ ಎಷ್ಟಿರುತ್ತೆ? 100 kgನೇ ಇರುತ್ತೆ. ನನ್ನ ತಗೊಂಡೋಗಿ ಚಂದ್ರ ಮೇಲೆ ಬಿಟ್ಟರು ಏನಾಗುತ್ತೆ? 100 kgನೇ ಇರುತ್ತೆ, ಚೇಂಜ್ ಆಗಲ್ಲ. ಬಟ್ ವೆಯ್ಟ್ನ ಮೆಜರ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ವೆಯ್ಟ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟೇಷನ್ ಅಂತ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ನಾವು. ಆವಾಗ ಏನಾಗುತ್ತೆ, ಗ್ರಾವಿಟೇಷನ್ ಚೇಂಜ್ ಆದಂಗೆ ಏನಾಗುತ್ತೆ, ಅದ್ರ ವೆಯ್ಟು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ? ಈಗ ನೋಡಿ, ನಂದು 100 kg ಅಂತ ಹೇಳಿದೆ ನಾನು. ಗೊತ್ತಾಗ್ತಿದ್ಯಾ? ಹಂಗೆ ಇದೆ ಸರ್, 100 kg ಇದೀನಲ್ಲ, 100 kg ಇದ್ದೀನಿ, ನಾನು 92 ಇದ್ದೀನಿ. ಆಯಿತಾ? ಓಕೆ, ಸುಮ್ಮನೆ 100 kg ಅಂದ್ಕೊಂಬಿಡೋಣ ಈಗ. ಆಯಿತಾ?
100 kg ಇದ್ದೀನಿ ಅಂದ್ಕೊಳ್ಳಿ. ಇದು ಈಗ ನಂದು ಮಾಸ್ ನಾಟ್ ಎ ವೆಯ್ಟ್. ನಾವು ಯೂಶಲಿ ಮಾಸ್ ವೆಯ್ಟ್ನ ಕನ್ಫ್ಯೂಸ್ ಮಾಡ್ಕೊತೀವಿ, ಗೊತ್ತಾಗ್ತಿದ್ಯಾ? ಇದಕ್ಕೆ ಏನಾಗುತ್ತೆ, ನಾವು ವೆಯ್ಟ್ನ ನಂದು ಕಂಡುಹಿಡಬೇಕು. ಈಗ ನಂದು ಇದು ವೆಯ್ಟ್, ನಾನು ವೆಯ್ಟ್ ನಾನು ಹೇಳ್ತಾರೆ, ನನ್ನ ವೆಯ್ಟಿಗೆ 100 kg ಇದ್ದೀನಿ. ನನ್ನ ಮಾಸ್ ಕಂಡುಹಿಡಬೇಕು ಅಂದ್ರೆ ಏನು ಮಾಡ್ಬೇಕು ನಾನು? ಇದರಲ್ಲಿ ಗ್ರಾವಿಟೇಷನ್ನ ತೆಗಿಬೇಕು. ಗ್ರಾವಿಟೇಷನ್ನ ನಾವು ಡಿವೈಡ್ ಮಾಡಿದಾಗ ನಂದು ಎಷ್ಟು ಬರುತ್ತೆ, ಅದೇ ನಂದ ವೆಯ್ಟ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಹಾಗಾಗಿ ಒಂದು ಅರ್ಥ ಮಾಡ್ಕೊಳ್ಳಿ, ವೆಯ್ಟ್ ಮತ್ತೆ ಮಾಸ್ ಶುಡ್ ಬಿ ಕಾನ್ಸ್ಟೆಂಟ್, ವೆಯ್ಟ್ ಶುಡ್ ಬಿ ಏನಾಗುತ್ತೆ, ಡಿಫ್ರೆಂಟ್ ಆಗ್ತಾ ಇರುತ್ತೆ. ಮಾಸು ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ, ವೆಯ್ಟು ಏನಾಗ್ತಾರೆ, ಚೇಂಜ್ ಆಗ್ತಿರುತ್ತೆ. ವೆಯ್ಟ್ ಯಾವಾಗ ಚೇಂಜ್ ಆಗುತ್ತೆ ಅಂದರೆ ಅದ್ರ ಗ್ರಾವಿಟೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಂಗಾರೆ ಈ ಒಂದು ಅರ್ಥ ಮಾಡ್ಕೊಳ್ಳಿ, ಗ್ರಾವಿಟೇಷನ್ ಎಲ್ಲ ಕಡೆ ಒಂದೇ ಇರುತ್ತಾ? ಯಾಕೆ ಒಂದೇ ಥರ ಇರಲ್ಲ? ಯಾಕೆ ಒಂದೇ ಇರಲ್ಲ? ಆಯ್ತಮ್ಮ, ಅದು ಓಕೆ. ಗ್ರಾವಿಟೇಷನ್ನು ಎಲ್ಲ ಗ್ರಹಗಳಿಗೂ ಒಂದೇನಂಗಾರೆ ಆಯ್ತು. ನಾನು ಯಾಕೆ ಎಲ್ಲ ಗ್ರಹಗಳಿಗೂ ಒಂದೇ ಅಲ್ಲ? ಈಗ ವೆರಿ ಗುಡ್. ಸೈಜ್ ಅಂದ್ರೆ ತೂಕ. ಅಲ್ಲಿಗೆ ಬಂದ್ರಿ ನೋಡಿ, ಕಾನ್ಸೆಪ್ಟ್ ನೀವೇ ಅರ್ಥ. ಈ ಗ್ರಾವಿಟೇಷನ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಿಲ್ಲ ಅಂತಂದ್ರೆ ಇದು ಅರ್ಥ ಆಗಲ್ಲ. ಅದಕ್ಕೆ ಅದು ಒಂದು ಸಬ್ಜೆಕ್ಟ್ಸ್ಗಳು ಇಂಟರ್ಲಿಂಕ್ ಇರ್ತವೆ ಒಂದಕ್ಕೊಂದು. ನಿಮಗೆ ಗ್ರಾವಿಟೇಷನ್ ಅರ್ಥ ಆದರೆ ಈ ಮಾಸ್ ವೆಯ್ಟ್ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಗ್ರಾವಿಟೇಷನ್ ಏನಿರಲ್ಲ, ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 ಬಾಡೀಸ್ ಅಥವಾ ಆಬ್ಜೆಕ್ಟ್ಸ್. ಗೊತ್ತಾಗ್ತಿದ್ಯಾ? ಈಗ ಯಾವುದೇ ವಸ್ತುಗಳು ನಮ್ಮ ಯೂನಿವರ್ಸಲ್ಲಿ ಎರಡು ವಸ್ತುಗಳಿದೆ ಅಂದರೆ 2 ಅಟ್ರಾಕ್ಷನ್ ಆಗ್ತಾ ಇರ್ತವೆ. ಹಂಗಾರೆ ಕೇಳ್ಬೋದು, ಯಾಕೆ ಸರ್ ಮತ್ತೆ ಈ ಒಂದು ಪೋಡಿಯಮ್ ನಮ್ಮನ್ನು ಅಟ್ರಾಕ್ಷನ್ ಮಾಡುತ್ತೆ ಇಲ್ಲ ಸುಮ್ಮನೆ ಐತೆ, ಯಾಕೆ ಈ ಚೇರ್ ಅಟ್ರಾಕ್ಷನ್ ಮಾಡ್ತಾ ಇಲ್ಲ ಸುಮ್ಮನೆ ಐತೆ ಅಂತ ನೀವು ಕೇಳ್ಬೋದು. ನಾನು ಹೇಳಿದೆ, ಗ್ರಾವಿಟೇಷನ್ ಅಂದ್ರೆ ಏನು? ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ 2 ಆಬ್ಜೆಕ್ಟ್ಸ್, ಎನಿ ಆಬ್ಜೆಕ್ಟ್ಸ್. ಅರ್ಥ ಆಗ್ತದೆ, ಯೂನಿವರ್ಸಲ್ಲಿ ಇರೋದು. ಆದರೆ ನಾವು ಯಾವ್ದ್ರ ಮೇಲೆ ನಿಂತಿದ್ದೀವಿ? ಈ ಗ್ರಾವಿಟೇಷನ್ ಯಾವ್ದ್ರ ಮೇಲೆ ನಿಂತಿದ್ರೆ ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಗೊತ್ತಾಗ್ತಿದ್ಯಾ? ಒಂದು ಥಿಯರಿ ಇದೆ, ಗ್ರಾವಿಟೇಷನಲ್ ಥಿಯರಿ. ಏನಂದ್ರೆ, ಜಾಸ್ತಿ ಮಾಸ್ ಇರೋ ವಸ್ತುಗಳು ಚಿಕ್ಕ ಮಾಸ್ ಇರೋ ವಸ್ತುಗಳನ್ನ ಅಟ್ರಾಕ್ಷನ್ ಮಾಡಿ ಇಟ್ಕೊಂಡಿರ್ತವೆ. ಅರ್ಥ ಆಗ್ತಿದ್ಯಾ? ಅಲ್ಲಿಗೆ ಎಕ್ಸಾಂಪಲ್ ತಗೊಳ್ತೀನಿ. ಸೂರ್ಯ ಇಷ್ಟಪ್ಪ ಇದೆ, ಭೂಮಿ ಇಷ್ಟಿದೆ, ಚಂದ್ರ ಇಷ್ಟಿದೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಸೂರ್ಯ ಏನು ಮಾಡುತ್ತೆ, ಭೂಮಿನ ತನ್ನ ಅಟ್ರಾಕ್ಷನ್ ಮಾಡಿಕೊಂಡು ಒಂದು ಗ್ರಹದಲ್ಲಿ ಇದ್ರ ಮೇಲೆ ಸುತ್ತಾ ಇರುತ್ತೆ ಗ್ರಾವಿಟೇಷನ್. ಸೂರ್ಯ ಇದು ಭೂಮಿಗಿನ ಚಂದ್ರ ಏನಾಗಿದೆ, ಚಿಕ್ಕದಿದೆ. ಇದು ಇದ್ರ ಸುತ್ತಾ ಇರುತ್ತೆ. ಎಕ್ಸಾಂಪಲ್ ಆಮೇಲೆ ಅದು ಗ್ರಾವಿಟೇಷನ್ ಬಂದು ಹೇಳ್ತೀನಿ. ಸುಮ್ಮನೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಂದರೆ ದೊಡ್ಡ ಮಾಸು ಚಿಕ್ಕ ಮಾಸ್ನ ಅಟ್ರಾಕ್ಷನ್ ಮಾಡಿ ಇಟ್ಕೊಳುತ್ತೆ. ಓಕೆನಾ? ಆದರೆ ನಾವು ಭೂಮಿ ಮೇಲೆ ಇರೋದ್ರಿಂದ, ನಾವು ಭೂಮಿಗಿನ ನಮ್ಮ ಮಾಸ್ ಏನೋ ತುಂಬ ಚಿಕ್ಕದಿರೋದ್ರಿಂದ, ಭೂಮಿ ಮೇಲೆ ನಾವು ಅಟ್ರಾಕ್ಷನ್ ಆಗಿರೋದ್ರಿಂದ ಬೇರೆಕ್ಕೆ ನಾವು ಫೋರ್ಸ್ ಆಫ್ ಅಟ್ರಾಕ್ಷನ್ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಹಂಗಾಗಿ ಭೂಮಿ ಮೇಲೆ ಎಲ್ಲ ವಸ್ತುಗಳನ್ನ ಭೂಮಿ ಅಟ್ರಾಕ್ಷನ್ ಮಾಡಿ ಇಟ್ಕೊಂಡಿದೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಇಲ್ಲಿ ಒಂದು ಥಿಯರಿ ಅಂದ್ರೆ, ಯಾಕೆ ಗ್ರಾವಿಟೇಷನ್ ಒಂದು ಸೂರ್ಯನಲ್ಲಿ ಚೇಂಜ್ ಇರುತ್ತೆ, ಚಂದ್ರನಲ್ಲಿ ಚೇಂಜ್ ಇರುತ್ತೆ, ಭೂಮಿ ಮೇಲೆ ಚೇಂಜ್ ಇರುತ್ತೆ. ಗೊತ್ತಾಗ್ತಿದೆಯಾ? ಈಗ ಭೂಮಿ ಮೇಲೆ 9.8 ಅಲ್ವಾ, ಏನೋ ಮೀಟರ್ ಪರ್ ಸೆಕೆಂಡ್ ಇರುತ್ತಲ್ವಾ, ಏನೋ ಗ್ರಾವಿಟೇಷನ್ 9.8 ಇರುತ್ತೆ. ಅದೇ ಚಂದ್ರನಲ್ಲಿ ಇನ್ನೂ ಕಮ್ಮಿ ಇರುತ್ತೆ. ಯಾಕೆ ಕಮ್ಮಿ ಅಂತಂದ್ರೆ ಅದ್ರದ್ದು ಮಾಸು ಕಮ್ಮಿ. ಗುರುಗ್ರಹದಲ್ಲಿ ಜಾಸ್ತಿ. ಯಾಕೆ? ಅದ್ರ ಮಾಸು ಜಾಸ್ತಿ. ಹಂಗೆ ನಿಮ್ಗೊಂದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಯಾವ ವಸ್ತುವಿಗೆ ಹೆಚ್ಚು ತೂಕವನ್ನು ಹೊಂದಿರ್ತವೆ ಆ ವಸ್ತುಗಳು ಹೆಚ್ಚು ಗ್ರಾವಿಟೇಷನ್ ಹೊಂದಿರ್ತವೆ. ಈಗ ನೀವು ಆನ್ಸರ್ ಮಾಡ್ತೀರಾ? ಯಾವ ಕ್ವಶನ್ ಕೊಟ್ಟರು ಆನ್ಸರ್ ಮಾಡ್ತೀರಾ? ಒಂದು ವ್ಯಕ್ತಿಯ ಒಂದು ವ್ಯಕ್ತಿ 10 ಮಾಸ್ ಇದ್ದಾನೆ ಅಂದ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ಇವನ ಚಂದ್ರ ಮೇಲೆ ಹೋದಾಗ ಎಷ್ಟಾಗುತ್ತೆ? ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತಾ? ಮಾಸ್ ಕಂಡ್ರು ಕರೆಕ್ಟ್. 10 ಕಡಿಮೆ ಅವ್ರು ಕರೆಕ್ಟ್ ಹೇಳಿದ್ರು. ಕರೆಕ್ಟ್ ಅಷ್ಟೇ ಇರುತ್ತೆ. ನಾನು ಕೇಳ್ತಾರೆ ಮಾಸ್ ಕೇಳ್ತಿದ್ದೀನಿ. ಈಗ ಕೇಳ್ತೀನಿ, ವೆಯ್ಟ್ ಇವಂದು ಚಂದ್ರ ಮೇಲೆ ಹೋದಾಗ ಏನಾಗುತ್ತೆ? ಯಾಕೆ ಕಡಿಮೆ ಆಗುತ್ತೆ? ನಾವು ಇವಂದು ಮಾಸ್, ನಾವು ಒಂದು 10 kg ಇರೋನ್ನ ಅಂದ್ಕೊಂಡಿದ್ವಿ. 10 kg ಭೂಮಿ ಮೇಲೆ ಇದ್ದಾನೆ ಅವನು. ನಾವು ಅವನ್ನ ಕರ್ಕೊಂಡೋಗಿ ಎಲ್ಲಿ ಬಿಡ್ತಾ ಇದೀವಿ? ಚಂದ್ರ ಮೇಲೆ ಬಿಡ್ತಾ ಇದೀವಿ. ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೋ? ಕಡಿಮೆ ಆಗುತ್ತೆ. ಎಷ್ಟು ಪಟ್ಟು ಕಡಿಮೆ ಆಗುತ್ತೆ? 6 ಪಟ್ಟು. ಯಾಕೆ ಅಂತಂದ್ರೆ ಭೂಮಿಯ ತೂಕ 6 ಪಟ್ಟು ಕಮ್ಮಿ ಇದೆ. ಅರ್ಥ ಆಗ್ತಿದ್ಯಾ? 60 kg ಇರೋ ಒಬ್ಬ ಮನುಷ್ಯನ 60 kg ಇರೋ ಮನುಷ್ಯನ ಭೂಮಿ ಮೇಲೆ ಬಿಟ್ಟಾಗ ಎಷ್ಟಾಗ್ತಾನೆ? 10 kg ಆಗ್ತಾನೆ. ಸರಿ, ಚಂದ್ರ ಮೇಲೆ. ಹೌದು, ಇವನು ಭೂಮಿ ಮೇಲೆ, ಇದು ಏನಾಗುತ್ತೆ? ಚಂದ್ರ ಮೇಲೆ. ಯಾಕೆಂದ್ರೆ 6 ಪಟ್ಟು ಕಮ್ಮಿ ಆಗುತ್ತೆ. ಕರೆಕ್ಟಾ? ಅಂದ್ರೆ ತೂಕ ಕಮ್ಮಿ ಆಗುತ್ತೆ. ಅದನ್ನ ತಗೊಂಡೋಗಿ ಇವನ್ನ ಏನ್ ಮಾಡ್ತೀನಿ, ಗೃಹ ಗ್ರಹದ ಮೇಲೆ ಬಿಟ್ಬಿಡ್ತೀನಿ. ಏನಾಗುತ್ತೆ? ತೂಕ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಗೃಹ ಗ್ರಹದ ಗ್ರಾವಿಟೇಷನ್ ಪವರ್ ಎಷ್ಟಿದೆ ಅದ್ರ ಮೇಲೆ ಜಾಸ್ತಿ ಆಗುತ್ತೆ. ಸಿಂಪಲ್ ಕಾನ್ಸೆಪ್ಟು. ಯಾವ ಗ್ರಹಗಳು ಅಥವಾ ಯಾವ ವಸ್ತುಗಳು ಹೆಚ್ಚು ಮಾಸನ ಹೊಂದಿರ್ತವೆ ಅದಕ್ಕೆ ತಕ್ಕಂಗೆ ಅಲ್ಲಿನ ವಾತಾವರಣ ತಕ್ಕಂಗೆ. ಅದೇ ರೀತಿ ಭೂಮಿಯ, ಈಗ ನೀವು ನನಗೆ ನೀಟಾಗಿ ಅರ್ಥ ಮಾಡ್ಕೋಬೇಕು, ಇದನ್ನ ಮನೇಲಿ ಹೋಮ್ವರ್ಕ್ ಮಾಡ್ಕೋಬೇಕು. ಗೊತ್ತಾಗ್ತಿದ್ಯಾ? ಈಗ ಒಬ್ಬ ವ್ಯಕ್ತಿಯ ತೂಕ ಈಕ್ವೇಟರ್ ಎಷ್ಟಿರುತ್ತೆ? ಒಂದನೇ ಕ್ವಶನ್ನು. ಭೂಮಿಯ ಮಧ್ಯಭಾಗದಲ್ಲಿ ಎಷ್ಟಿರುತ್ತೆ ಮತ್ತೆ ಪೋಲಲ್ಲಿ ಎಷ್ಟಿರುತ್ತೆ ನನಗೆ ಗೊತ್ತಿರಬೇಕು. ಅರ್ಥ ಆಗ್ತಿದ್ಯಾ? ಇದನ್ನ ನೀವು ಹೋಮ್ವರ್ಕ್ ಮಾಡ್ಕೊಂಡು ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ಇದು ಕ್ವಶನ್ ಬಂದಿದೆ, ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ? ಒಬ್ಬ ವ್ಯಕ್ತಿಯ ತೂಕ ಭೂಮಿಯ ಸೆಂಟರ್ ಭಾಗ ಅಂದ್ರೆ ಭೂಮಿಯ ಕೇಂದ್ರ ಭಾಗದಲ್ಲಿ ಎಷ್ಟಿದೆ, ಈಕ್ವೇಟರ್ ಮೇಲೆ ಎಷ್ಟಿದೆ, ಮತ್ತೆ ಪೋಲಲ್ಲಿ ಎಷ್ಟಿದೆ.
ಗೊತ್ತಾಗ್ತಿದ್ಯಾ? ಅದೇ ಒಬ್ಬ ವ್ಯಕ್ತಿ, ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಈಕ್ವೆಟರ್ ಇಂದ ಪೋಲ್ ಕಡೆ ಹೋಗ್ತಾ ಇದ್ದಾನೆ, ಅವನ ತೂಕ ಏನಾಗುತ್ತೆ? ಅರ್ಥ ಆಗ್ತಿದ್ಯಾ? ಈಕ್ವೆಟರ್ ಇಂದ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಪೋಲ್ಗೆ ಹೋಗ್ತಾ ಇದ್ದಾನೆ. ಅಲ್ಲಿಗೆ ಗ್ರಾವಿಟೇಷನ್ ಏನ್ ಹೇಳಿದೆ, ಚೇಂಜ್ ಆಗ್ತಾ ಹೋಗುತ್ತೆ. ಈಕ್ವೆಟರ್ ಬೇರೆ ಇರುತ್ತೆ, ಮತ್ತೆ ಪೋಲಲ್ಲಿ ಬೇರೆ ಇರುತ್ತೆ. ಗ್ರಾವಿಟೇಷನ್ ಚೇಂಜ್ ಆದ್ರೆ ಏನಾಗಬೇಕು? ವೆಯ್ಟು ಚೇಂಜ್ ಆಗಬೇಕು. ಗೊತ್ತಾಗ್ತಿದೆ? ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು ನೀವೇ. ಹೋಮ್ ವರ್ಕ್ ಇದೆ ನಿಮಗೆ. ನಾನು ನಾಳೆ ಬಂದಾಗ ಕ್ವಶನ್ಸ್ ಕೇಳಿದಾಗ ನೀವು ಹೇಳ್ಬೇಕು. ಅರ್ಥ ಆಗ್ತಿದ್ಯಾ? ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ, ಎಲ್ಲಿ ಝೀರೋ ಇರುತ್ತೆ, ಅರ್ಥ ಆಗ್ತಿದ್ಯಾ? ಎಲ್ಲಿಂದ ಎಲ್ಲಿಗೆ ಹೋದ್ರೆ ಜಾಸ್ತಿ ಆಗುತ್ತೆ, ಎಲ್ಲಿಂದ ಹೋದ್ರೆ ಕಮ್ಮಿ ಆಗುತ್ತೆ, ನಿಮ್ಗೆ ಗೊತ್ತಿರಬೇಕು. ಇದು ನೀಟಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸಾಮಿಗೆ ಕ್ವಶನ್ ಬಂದಿದೆ, ನೀವು ಅರ್ಥ ಮಾಡ್ಕೊಂಡ್ರೆ ಡಿಸ್ಕಸ್ ಮಾಡಿಬೇಕಾರೆ ನೀವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಗ್ರಾವಿಟೇಷನ್ ಎಷ್ಟಿರುತ್ತೆ, ಇಲ್ಲಿ ಎಷ್ಟಿರುತ್ತೆ, ಸೆಂಟರ್ ಆಫ್ ದಿ ಅರ್ಥಲ್ಲಿ ಎಷ್ಟಿರುತ್ತೆ. ಓಕೆನಾ? ಪೋಲಿಂದ ಸಾರಿ ಈಕ್ವೇಟರಿಂದ ಪೋಲ್ಗೆ. ಈಗ ಈಕ್ವೇಟರಿಂದ ಭೂಮಿಯ ಮೇಲಿಂದ ಭೂಮಿಯ ಒಳಭಾಗಕ್ಕೆ ಹೋಗ್ತಾವನೆ, ಏನಾಗುತ್ತೆ ಗ್ರಾವಿಟೇಷನ್? ಅಲ್ಲ, ಅವನ ವೆಯ್ಟು ಅಥವಾ ಗ್ರಾವಿಟೇಷನ್ ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೋ ಅದ್ರ ಮೇಲೆ ತಾನೇ ವೆಯ್ಟ್ ಡಿಸೈಡ್ ಆಗೋದು. ಭೂಮಿ ಮೇಲಿಂದ ಆಕಾಶಕ್ಕೆ ಹೋಗ್ತಾವನೆ, ಅರ್ಥ ಆಗ್ತಿದೆಯಾ? ಅವನು ಮಾಸ್. ಇಷ್ಟು ಅಂಶಗಳನ್ನ ನೀವು ತಿಳ್ಕೊಂಡಿರ್ಬೇಕು. ಒಂದೇ ಕಾನ್ಸೆಪ್ಟು, ಗ್ರಾವಿಟೇಷನ್ ಪ್ಲಸ್ ಮಾಸ್, ಇಷ್ಟುಕೊಂಡು 4-5 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡ್ಬೋದು. ಇಷ್ಟು ಅರ್ಥ ಇದೆ. ಒಂದು ಗ್ರಾವಿಟೇಷನ್ ಅರ್ಥ ಆಯಿತು ಅಂದ್ಕೊತೀನಿ. ಗ್ರಾವಿಟೇಷನ್ ಅಂದ್ರೆ ಏನಿಲ್ಲ, ನಥಿಂಗ್ ಬಟ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 ಆಬ್ಜೆಕ್ಟ್ಸ್. ವಿಚ್ ಆಬ್ಜೆಕ್ಟ್ ಇಸ್ ಮೋರ್ ಮಾಸ್, ಇಟ್ಸ್ ಎ ಮೋರ್ ಗ್ರಾವಿಟೇಷನ್. ಅರ್ಥ ಆಗ್ತಿದೆಯಾ? ಗೊತ್ತಾಗ್ತಿದೆಯಾ? ಆಮೇಲೆ ಇನ್ನೊಂದು ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಗ್ರಾವಿಟೇಷನ್. ಅರ್ಥ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಟ್ವಿಸ್ಟ್ ಇರುತ್ತೆ. ಬರೀ ವಾಲ್ಯೂಮ್ ಮೇಲೆ ಡಿಸೈಡ್ ಆಗಲ್ಲ, ಡೆನ್ಸಿಟಿ ಮೇಲೆ ಡಿಸೈಡ್ ಆಗುತ್ತೆ. ಅಂದರೆ ಅದೆಷ್ಟು ಡೆನ್ಸಿಟಿನ ಒಳ್ಕೊಂಡಿರುತ್ತೆ, ಎಷ್ಟು ಡೆನ್ಸಿಟಿನ ಒಳಗೊಂಡಿರುತ್ತೆ ಅದ್ರ ಮೇಲೆ. ಈಗ ನೀವು ಅಷ್ಟು ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಬಿಡ್ರಿ, ನಾಳೆ ಅಷ್ಟೇ ಮಾಡ್ಕೊಳ್ಳಿ. ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಅಂದರೆ ಯಾವುದು ಹೆಚ್ಚು ಮಾಸನ ಹೊಂದಿರ್ತವೆ ಅಷ್ಟು ಜಾಸ್ತಿ ಗ್ರಾವಿಟೇಷನ್ ಹೊಂದಿರ್ತವೆ. ಅರ್ಥ ಆಗ್ತಿದೆಯಾ? ಈಗ ನಿಮಗೆ ವೆಯ್ಟ್ ಮತ್ತು ಮಾಸ್ ಎರಡದ್ದು ಡಿಫ್ರೆನ್ಸ್ ಗೊತ್ತಾಯಿತು. ಯಾವುದು ಯಾವಾಗ ಚೇಂಜ್ ಆಗುತ್ತೆ ಗೊತ್ತಾಯಿತು. ಭೂಮಿಯ ಮೇಲೆ ಚಂದ್ರನ ಮೇಲೆ ಯಾವಾಗ ಚೇಂಜ್ ಆಗುತ್ತೆ ಅಂತ ಗೊತ್ತಾಯಿತು. ಸ್ವಲ್ಪ ಆ ಕಾನ್ಸೆಪ್ಟ್ನ ವರ್ಕೌಟ್ ಮಾಡ್ಕೊಳ್ಳಿ ಎಕ್ಸಾಮ್ಸಲ್ಲಿ. ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ನಾನು 2 ಅವರ್ ತೊಗೊಂಡ್ಬಿಡ್ತೀನಿ ಗ್ರಾವಿಟೇಷನ್ನು ಮತ್ತು ವೆಯ್ಟು ಮಾಸ್ ಅರ್ಥ ಮಾಡ್ಸೋಕ್ಕೆ. ಅದು ಟೈಮ್ ಎಷ್ಟು, ಮತ್ತು ಒಂದು ಕ್ವಶನ್ಗೋಸ್ಕರ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಬೇಡ. ನಿಮ್ಮದು ಈ ಎಕ್ಸಾಮ್ ಮುಗಿದ್ಮೇಲೆ ನೆಕ್ಸ್ಟ್ ಸೈನ್ಸ್ ನಾನು ಡೀಟೇಲಾಗಿ ಮಾಡೋಕೆ ಹೋಗ್ತೀನಲ್ಲ, ಅವಾಗ ನನಗೆ ಇನ್ನೂ ತುಂಬ ನೀಟಾಗಿ ಡೀಟೇಲಾಗಿ ವಿತ್ ಫ್ಯಾಕ್ಟ್ಸು ವಿತ್ ನಂಬರ್ಸ್ ಹಾಕಿ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ. ಅವಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ವಿತ್ ಪಿಕ್ಚರ್ಸ್ ಎಲ್ಲ ಹಾಕಿ ಹೇಳ್ತೀನಿ, ಅವಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಈಗ ಅದನ್ನೆಲ್ಲ ಮಾಡ್ಕೊಂಬರೋಕ್ಕೆ ಮತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಬೇಕು ಅಂತ ನಾನು ಇಷ್ಟು ನಿಮಗೆ ಇನ್ ಡೀಟೇಲಾಗಿ ಹೇಳ್ತಾ ಇಲ್ಲ, ಸರ್ಫೇಸ್ ಲೆವೆಲ್ ಹೇಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆಯೋ ಬಿಡ್ತೀವಿ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಒಂದು ಲೆವೆಲ್ಗೆ ಒಂದು ಚೂರು ತಲೆಗೆ ಏನೋ ಹೋಗ್ತಾ ಇದೆ. ಒಂದು ಸತಿ ಓದಿದ್ರಂತೂ ನಾನು ಹೇಳೋದು ಅರ್ಥ ಆಗ್ತಿದೆ. ಏನೋ ಓದಿಲ್ಲ ಅಂದರೆ ದೇವ್ರನ್ನ ಅರ್ಥ ಆಗಲ್ಲ, ಅದು ನನಗೆ ಗೊತ್ತು. ಅರ್ಥ ಆಗ್ತಿದೆಯಾ? ಅಟ್ಲೀಸ್ಟ್ ಒಂಚೂರು ಗೊತ್ತಿರಬೇಕು ಏನು ಹೇಳ್ತಿದ್ದಾರೆ ಇವರು ಅನ್ನೋದು, ಓದಿರ್ಬೇಕು ನೀವು. ಗೊತ್ತಾಗ್ತಿದೆಯಾ? ಇನ್ನೊಂದು ಡಿಫ್ರೆನ್ಸು ಇದು, ಈ ಮಾಸ್ ವೆಯ್ಟ್ ಬಂದಾಗ ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಬೇಕಾಯಿತು. ಅದಿಶ ಪರಿಣಾಮ ಸದಿಶ ಪರಿಣಾಮಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಯಿತು ಅಂದ್ಕೊತೀನಿ. ಏನು ಜಾಸ್ತಿ ಏನಿಲ್ಲ. ಕ್ವಶನ್ಸ್ ಬಂದರೆ ಯಾವುದು ಅದಿಶ ಪರಿಣಾಮ, ಯಾವುದು ಸದಿಶ ಪರಿಣಾಮ, ಯಾವುದು ಸ್ಕೇಲರ್ ಕ್ವಾಂಟಿಟಿ, ಯಾವುದು ವೆಕ್ಟರ್ ಕ್ವಾಂಟಿಟಿ. ಅರ್ಥ ಆಗ್ತಿದೆಯಾ? ಓಕೆ, ಅರ್ಥ ಆಗ್ತಿದೆಯಾ? ಓಕೆ ಮೇಡಮ್, ನಿಮಗೆ ಓಕೆ ಡನ್. ಇಷ್ಟಾದ್ರೆ ಸಾಕು, ಸ್ವಲ್ಪ ಆರಾಮ್ಸೆ ಮಾಡ್ಬೋದು. ಓಕೆನಾ? ನೋಡಿ, ಈಗ ನಾವು ಹೇಳಿದೆ ಒಂದು ಕೆಲಸದ ಬಗ್ಗೆ ಮಾತಾಡಿದ್ವಿ, ಶಕ್ತಿ ಬಗ್ಗೆ ತಿಳ್ಕೊಂಡು ಇನ್ನೂ ಮಾತಾಡಿಲ್ಲ. ಬಟ್ ಅದ್ರ ಮೇಲೆ ಒಂದು ಕ್ವಶನ್ ಬಂದಿದೆ. ಇದನ್ನು ನೀವು ಫಿಸಿಕ್ಸ್ ರೂಪಾಂತರದಲ್ಲಾದರೂ ಸಾಲ್ವ್ ಮಾಡ್ಬೋದು, ಇನ್ನು ನಿಮ್ಮ ಮೆಂಟಲ್ ಎಬಿಲಿಟಿ ಬೇಕಾದ್ರೂ ಸಾಲ್ವ್ ಮಾಡ್ಬೋದು ಈ ಕ್ವಶನ್ನ. ಗೊತ್ತಾಗ್ತಿದೆ? ಅದೇ ನೋಡಿ, ಒಂದು ಸಬ್ಜೆಕ್ಟ್ ಇನ್ನೊಂದು ಸಬ್ಜೆಕ್ಟು ಇಂಟರ್ಲಿಂಕ್ ಇರುತ್ತೆ. ನಿಮಗೆ ಫಿಸಿಕ್ಸ್ ಅರ್ಥ ಆದರೆ ಮ್ಯಾಥ್ಸ್ ಅರ್ಥ ಆಗುತ್ತೆ, ಮ್ಯಾಥ್ಸ್ ಅರ್ಥ ಆದರೆ ಫಿಸಿಕ್ಸ್ ಅರ್ಥ ಆಗುತ್ತೆ, ಫಿಸಿಕ್ಸ್ ಅರ್ಥ ಆದರೆ ಕೆಮಿಸ್ಟ್ರಿ ಅರ್ಥ ಆಗುತ್ತೆ, ಕೆಮಿಸ್ಟ್ರಿ ಅರ್ಥ ಆದರೆ ಬಯಾಲಜಿ ಅರ್ಥ ಆಗುತ್ತೆ. ಗೊತ್ತಾಗ್ತಿದೆಯಾ? ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದೇ ಇರುತ್ತೆ. ಅರ್ಥ ಆಗ್ತಿದೆಯಾ? ನೋಡಿ, ಕೆಲಸ ಮತ್ತು ಸಾಮರ್ಥ್ಯದ ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ. ಒಬ್ಬ ವ್ಯಕ್ತಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಅದ್ರ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಬ್ಬ ವ್ಯಕ್ತಿ 10 kg ವಸ್ತುವನ್ನು 3 ಸೆಕೆಂಡ್ಗಳು ಎತ್ತಾನೆ. 10 kg ಇದೆ ಅಂದ್ಕೊಳ್ಳಿ, ಈ ವಾಟರ್ ಬಾಟ್ಲು ಇಲ್ಲ, ಇದನ್ನ ಏನು ಮಾಡ್ತಾರೆ, 3 ಸೆಕೆಂಡ್ ಎತ್ತಾನೆ ಹಿಂಗೆ. ಆಯ್ತಾ? ಒಬ್ಬ ವ್ಯಕ್ತಿ ಯಾರು, ನಾನೇ ಅಂದ್ಕೊಳ್ಳಿ, ಎಕ್ಸಾಂಪಲ್ ಎ. ಆಯ್ತಾ? 3 ಸೆಕೆಂಡ್ಗಳು ಎತ್ತಾನೆ. ಎಷ್ಟು ಮೀಟರ್ ಎತ್ತಾನೆ? 1 ಮೀಟರ್ ಎತ್ತಾನೆ. ಓಕೆ, ಮತ್ತೆ ಎತ್ತರದಲ್ಲಿ ಇಡುತ್ತಾನೆ, ಎತ್ತಿ 1 ಮೀಟ್ರ್ ಎತ್ತರ. ನೆಕ್ಸ್ಟ್ ಅದೇ ಮತ್ತೊಬ್ಬ ವ್ಯಕ್ತಿ, ನಮ್ಮ ಇವನು ಅರ್ಜುನ ಏನು ಮಾಡ್ತಾನೆ, 5 kg ವಸ್ತುವನ್ನು 4 ಸೆಕೆಂಡ್ ತಗೊಂಡು 2 ಮೀಟ್ರ್ ಎತ್ತಾನೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ಎ ಮತ್ತು ಬಿ ಎಷ್ಟು kg, ಇವನು 10 kg ಎತ್ತಾ ಇದ್ದಾನೆ, ಇವನು 5 kg. ಇಲ್ಲಿ ಆನ್ಸರ್ ನೋಡ್ಕೊಬಿಡಿ, ನಾನು ಹೇಳೋ ಕಾನ್ಸೆಪ್ಟ್ ನೋಡ್ರಿ. ಅರ್ಥ ಆಯ್ತಾ? ನೆಕ್ಸ್ಟು ಎಷ್ಟು ಸೆಕೆಂಡಲ್ಲಿ ಎತ್ತುತ್ತವ್ರೆ, ಇವನು 3 ಸೆಕೆಂಡಲ್ಲಿ ಎತ್ತಾನೆ, ಇವನು 3 ಸೆಕೆಂಡಲ್ಲಿ ಎತ್ತಿ 1 ಮೀಟ್ರ್ ಎತ್ತಾವನೆ ಇವನು. ನೆಕ್ಸ್ಟ್ ಇವನು 4 ಸೆಕೆಂಡಲ್ಲಿ ಎತ್ತಾವನೆ, ಎಷ್ಟು ಮೀಟ್ರ್? 2 ಮೀಟ್ರ್ ಎತ್ತಾನೆ. ಇವರಿಬ್ಬರು ಸಾಮರ್ಥ್ಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇವರಿಬ್ಬರಲ್ಲಿ ಯಾರು ಎಷ್ಟು ಕೆಪಾಸಿಟಿನ ಹೊಂದಿದ್ದಾರೆ ಅಂತ ಹೇಳ್ತಾರೆ. ವ್ಯಕ್ತಿಗಳ ಅಥವಾ ಒಂದು ಒಂದು ಮೋಟರ್ನ ಅಂದ್ಕೊಳ್ಳಿ. ಒಂದು ಮೋಟರ್, ವ್ಯಕ್ತಿ, ಒಂದು ಹಸು ಅಥವಾ ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು, ಅದರ ಸಾಮರ್ಥ್ಯನ ಅದರ ಆಕಾರದ ಮೇಲೆ ಅಳೆಯೋಕ್ಕಾಗಲ್ಲ. ಅದು ಮಾಡುವ ಕೆಲಸದ ಸಾಮರ್ಥ್ಯದ ಮೇಲೆ ಮೆಜರ್ ಮಾಡ್ತೀವಿ. ಓಕೆನಾ? ಅರ್ಥ ಆಗ್ತಿದೆಯಾ? ಈಗ ನೋಡಕ್ಕೆ ದಪ್ಪ ಕಂಡ್ರೆ ಕೆಲಸನೇ ಮಾಡಲಿಲ್ಲ ಅಂದರೆ ವೇಸ್ಟ್ ಫೆಲೋ, ಅವನಿಗೆ ಕೆಪಾಸಿಟಿ ಇಲ್ಲ ಅಂತಾರೆ. ಅರ್ಥ ಆಗ್ತಿದೆಯಾ?
ಓಕೆ ನೋಡೋಣ. ಈಗ ನೋಡಿ, ಎ ಏನು ಮಾಡೋದು, 10 kg ತಗೊಂಡ, 10 kg 3 ಸೆಕೆಂಡಲ್ಲಿ 1 ಮೀಟರ್ ಇರ್ತದೆ. ಅದೇ ಬಿ 5 kg 4 ಸೆಕೆಂಡಲ್ಲಿ 2 ಮೀಟರ್ ಇರ್ತದೆ. ಈಗ ನೋಡಿ, ಅಂದ್ರೆ ಈಗ ಆನ್ಸರ್ ಹೇಳ್ಬಿಟ್ಟಿದ್ದೀನಿ ನಿಮಗೆ, ಅಂದ್ರೆ ಯಾಕೆಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡೋದು ಬೇಡ. ಇಲ್ಲಿ ಆನ್ಸರ್ ಹೇಳಿದ್ರೆ ನಿಮ್ಗೆ ಅದು ಗೊತ್ತಿರಲಿ ಅಂತ ಅಂದ್ಬಿಟ್ಟು ನೋಡಿ, ಎ ಯು ಬಿಗಿಂತ ಶಕ್ತಿಯನ್ನು ಒದಗಿಸಿದ್ದಾನೆ ಅಂದ್ರೆ ಎ ಎಷ್ಟು ಪವರ್ನ ಕೊಟ್ಟಿದ್ದಾನೆ ಏನಾಗತ್ತೆ. ಹೆಂಗೆ ಅದು ಕಂಡುಹಿಡಿಯೋದು ಅಂತಂದ್ರೆ ನೋಡಿ, ವರ್ಕ್ ಅನ್ನ ಮೆಜರ್ ಮಾಡೋಕ್ಕೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ, W=mgh ಅಂತ. ಗೊತ್ತಾಗ್ತಿದ್ಯಾ? W=m ಅಂದ್ರೇನು, W= ವರ್ಕ್, ಎಂ ಅಂದ್ರೆ ಮಾಸು, ಜಿ ಅಂದ್ರೆ ಗ್ರಾವಿಟೇಷನ್, ಎಚ್ ಅಂದ್ರೆ ಹೈಟ್. ಗೊತ್ತಾಗ್ತಿದ್ಯಾ? ಇಲ್ಲಿ ಜಿ ಗ್ರಾವಿಟೇಷನ್ ಏನೋ ಕಾನ್ಸ್ಟೆಂಟ್. ಭೂಮಿ ಮೇಲೆ ಎಲ್ಲಾರ ಹೋಗಿ ಎಷ್ಟಿದೆ, ಭೂಮಿ ಎಲ್ಲಾರ ಹೋಗಿಲ್ಲ, ಒಂದು ಸರ್ಫೇಸ್ ಲೆವೆಲ್ ಹೋದಾಗ ಈಕ್ವೇಟರ್ಗೆ ಹೋದಾಗ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಕಾಮನ್ ನಾವು 9.8 ಅಂತ ಕರಿತೀವಿ. ಗೊತ್ತಾಗ್ತದೆ. ಪರ್ಟಿಕ್ಯುಲರ್ ಕೇಳಿದಾಗ ಚೇಂಜ್ ಆಗುತ್ತೆ. ಕಾಮನ್ ಆಗಿ ನಾವು 9.8 ಅಂತ ಅನ್ಕೊಂಡ್ಬಿಡ್ತೀವಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿದೆ, 9.8. ಅಂದ್ರೆ ಏನೋ ಭೂಮಿಯಲ್ಲಿ ಯಾವುದೇ ಒಂದು ವಸ್ತುಗಳನ್ನ ಮೇಲಕ್ಕೆ ಎಸಿದ್ರೆ, ಇನ್ನೊಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ, ಇಲ್ಲೇ ಕ್ಲಿಯರಿಟಿ ಮಾಡ್ಬಿಡ್ತೀನಿ. ಎರಡು ಒಂದೇ ವೇಗದಲ್ಲಿ ಬರ್ತವೆ. ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಒಂದು ಅಕ್ಕಿ ಪುಕ್ಕನ ಅಥವಾ ಒಂದು ಕಲ್ಲನ್ನ ಬಿಟ್ಟಾಗ ಯಾವ್ದು ಬರುತ್ತೆ ಅಂತ ಕೇಳಿದಾಗ ತುಂಬಾ ಜನ ಹೇಳ್ತಾರೆ ಎರಡು ಒಂದೇ ಸತಿ ಬರುತ್ತೆ. ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ಮೊದಲೇನು ಏನು ಮಾಡ್ತಾರೆ, ಕಾನ್ಸೆಪ್ಟ್ ಅರ್ಥ ಆಗ್ದಲೆ ಫಸ್ಟ್ ಕಲ್ಲು ಅಂತ ಹೇಳೋರು ಅಲ್ವಾ. ಪೇಪರ್ ಬಿಟ್ಟಾಗ ಕಲ್ಲು ಬಿಟ್ಟಾಗ ಯಾವ್ದು ಬರುತ್ತೆ ಅಂದ್ರೆ ಕಲ್ಲು ಅಂತ ಹೇಳೋರು. ಬಟ್ ಎರಡು ಒಂದೇ ವೇಗದಲ್ಲಿ ಬರ್ತವೆ. ಕೆಲವು ಫ್ಯಾಕ್ಟರ್ಸ್ ಎಫೆಕ್ಟ್ ಆಗ್ತವೆ. ಯಾವ ಫ್ಯಾಕ್ಟರ್ಸ್ ಅಂದ್ರೆ ಗಾಳಿಯ ಒತ್ತಡ ಆಗಿರ್ಬೋದು. ಗೊತ್ತಾಗ್ತಿದ್ಯಾ? ಅದರಿಂದ ಏನಾಗುತ್ತೆ, ಒಂದು ಬೇಗ ಬಿದ್ದು ಇನ್ನೊಂದು ನಿಧಾನಕ್ಕೆ ಬೀಳುತ್ತೆ. ಬಟ್ ಅದೇ ಎಕ್ಸ್ಪೆರಿಮೆಂಟ್ ನಿರ್ವಾತದಲ್ಲಿ ಮಾಡಿದಾಗ, ನಿರ್ವಾತ ಅಂತಂದ್ರೆ ಯಾವುದೇ ಗಾಳಿ ಇರಲ್ವಲ್ಲ, ಅದು ನಿರ್ವಾತ ಪ್ರದೇಶದಿಂದ ಅವಾಗ ಮಾಡಿದಾಗ ಎರಡು ಒಂದೇ ಸತಿ ಬೀಳ್ತವೆ. ಗೊತ್ತಾಗ್ತಿದ್ಯಾ? ಅದಕ್ಕೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯ ಒಂದು ಏನು ಅಂದ್ರೆ 9.8 ಇರುತ್ತೆ. ಗೊತ್ತಾಗ್ತಿದ್ಯಾ? ಓಕೆ, 9.8 ಇದೆ. ಹಾಗಾಗಿ ನಾನು ಇದನ್ನು ವ್ಯಾಲ್ಯೂ ಹಾಕಲ್ಲ. ಓಕೆನಾ? ಈಗ ಇದು ಫಾರ್ಮುಲಾ ಅಪ್ಲೈ ಮಾಡಿ. ಇಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಬರೆಯಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ನಾನು ಎಲ್ಲ ನೋಟ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀನಿ. ಬರೆಯಕ್ಕೆ ಕೂತ್ಕೊಂಡ್ರೆ ಅದು ಟೈಮ್ ಆಗುತ್ತೆ. 10 kg ಗ್ರಾವಿಟೇಷನ್ ಕಾನ್ಸೆಪ್ಟ್ ಇರೋದ್ರಿಂದ ಎರಡಕ್ಕೂ ಇವನಿಗೂ ಅಷ್ಟೇ ಗ್ರಾವಿಟೇಷನ್ ಅಪ್ಲೈ ಆಗುತ್ತೆ, ಇವನಿಗೂ ಅಷ್ಟೇ ಗ್ರಾವಿಟೇಷನ್ ಅಪ್ಲೈ ಆಗುತ್ತೆ. ಮಾಡಿಲ್ಲ. 5 kg ಎತ್ತಾ ಇದ್ದೇನೆ, 1 ಮೀಟರ್ 2 ಮೀಟರ್ ಹೇಳ್ತಾ ಇದ್ದೇನೆ. ಇದು ಏನಾಗುತ್ತೆ ನೋಡಿ, ಇಲ್ಲಿಗೆ ಏನಾಗುತ್ತೆ, ಕೆಲಸ ಏನಾಗುತ್ತೆ, ಎರಡು ಈಕ್ವಲ್ ಆಗಿ ಮಾಡ್ತಾ ಇದ್ದಾರೆ. ಗೊತ್ತಾಯ್ತು? ಅಂದ್ರೆ ಇಬ್ರು ಒಂದೇ ಎನರ್ಜಿನ ಮಾಡ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ, ನಾವು ಇವ್ರು ಕೇಳ್ತಿರೋದು ಪವರ್ ಬಗ್ಗೆ ಕೇಳ್ತಿದ್ದಾರೆ, ವರ್ಕ್ ಡನ್ ಬಗ್ಗೆ ಕೇಳ್ತಾರೆ, ಪವರ್ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಆಪ್ಷನ್ ನೋಡಿದಾಗ ಎ ಯು ಬಿಗಿಂತ ಕೆಲಸ ಮಾಡಿದ್ದಾನೆ. ನಾವು ಕೆಲಸದ ಬಗ್ಗೆ ಕೇಳ್ತಾ ಇಲ್ಲ, ಸಾಮರ್ಥ್ಯದ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದ್ರೆ ಈ ಸ್ಟೇಟ್ಮೆಂಟ್ ಎರಡು ತಪ್ಪ. ಸ್ಟೇಟ್ಮೆಂಟ್ ಕೂಡ ಅರ್ಥ ಮಾಡ್ಕೋಬೇಕು. ಗೊತ್ತಾಗ್ತಿದೆ? ಅಂದ್ರೆ ಎ ಯು ಬಿಗಿಂತ ಹೆಚ್ಚಿಗೆ ಕೆಲಸ ಮಾಡಿದ್ದಾನೆ. ನಾವು ಕೆಲಸ ಕಂಡಿದ್ವಿ, ವರ್ಕ್ ಡನ್ ಕಂಡಿದ್ವಿ. ಅಂದ್ರೆ ಇಬ್ರು ಒಂದೇ ಜೌಲ್ಸ್ನ ವ್ಯಯ ಮಾಡಿರೋದ್ರಿಂದ ವರ್ಕ್ ಡನ್ ಈಕ್ವಲ್ ಇರೋದ್ರಿಂದ ಏನಾಗುತ್ತೆ ಇವೆರಡು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎ ಯು ಬಿಗಿಂತ ಕೆಲಸ ಮಾಡಿದ್ದಾನೆ, ಬಿ ಎಗಿಂತ ಕೆಲಸ ಮಾಡಿದ್ದಾನೆ, ಸಾಧ್ಯ ಇಲ್ಲ. ಎರಡು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆಂತಂದ್ರೆ ಏನಾಗಿದೆ, ವರ್ಕ್ ಡನ್ ಮಾಡಿದ ಕೆಲಸ ಏನಿದೆ ಇಬ್ರದ್ದು ಈಕ್ವಲ್ ಇದೆ. ಯಾಕೆಂದ್ರೆ ಈ ಫಾರ್ಮುಲಾ ಕಾದಾಗ ನೀವು 10 × 1 10 kg, 5 × 2 ಆಗ್ದಾಗ 10 ಜೌಲ್ ಬಂತು. ಎರಡು ಈಕ್ವಲ್ ಆಗಿದೆ. ಅಂದ್ರೆ ಇವರಿಬ್ರು ಕೆಲಸ ಏನಾಗಿದೆ, ಈಕ್ವಲ್ ಆಗಿದೆ. ಬಟ್ ಕೆಪಾಸಿಟಿ ಯಾರ್ದು ಅಂತ ನೋಡ್ಬೇಕೀಗ. ನಾವು ಕೆಪಾಸಿಟಿ ಕಂಡುಹಿಡಬೇಕು ಅಂದಾಗ ಏನಾಗುತ್ತೆ, ನಾವು ಏನ್ ಮಾಡ್ತೀವಿ, ವರ್ಕ್ ಬೈ ಟೈಮ್ ತಗೊಂತೀವಿ. ಪವರ್ ಅಥವಾ ಏನೋ ಎಂತ ಕರಿತೀವಿ, ಪವರ್ ಇಸ್ ಈಕ್ವಲ್ ಟು ವರ್ಕ್ ಬೈ ಟೈಮ್. ಅಂದ್ರೆ ಒಂದು ಕೆಲಸನ ಎಷ್ಟು ಸಮಯದಲ್ಲಿ ಮಾಡ್ತಾರೆ ಅಂತ. ಗೊತ್ತಾಗ್ತಿದ್ಯಾ? ಈಗ ಎ ಕೆಲಸ ಎಷ್ಟಿದೆ, 10 ಗ್ರಾಮ್ನ ಎಷ್ಟು 10 ಇದೆ, ಎಷ್ಟು ಸೆಕೆಂಡಲ್ಲಿ ಮಾಡ್ತಾನೆ, 3 ಸೆಕೆಂಡಲ್ಲಿ ಮಾಡ್ತಾನೆ. ಬಿ ಇದ್ದಾನೆ, ಅವನು ಎಷ್ಟಿದೆ, 5 ಇದೆ, ಅಲ್ಲ ಸರಿ 10 ಸರಿ, 10 ಕೆಲಸ ಇದೆ, ಅದನ್ನ ಎಷ್ಟು ಸೆಕೆಂಡಲ್ಲಿ ಮಾಡ್ತಾವನೆ, ಎಷ್ಟು 4 ಸೆಕೆಂಡಲ್ಲಿ ಮಾಡ್ತಾನೆ. ಈ ಕ್ಯಾಲ್ಕುಲೇಟ್ ಮಾಡಿದಾಗ ಇವನು 3.3 ಸೆಕೆಂಡ್ಸಲ್ಲಿ ಮಾಡ್ತಾನೆ, ಇವನು 2.5 ವ್ಯಾಟ್. ಸರಿ, ಪವರ್ ಅಂದ್ರೆ ವ್ಯಾಟಲ್ಲಿ ಮೆಜರ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ಹಾಗಾಗಿ ಇಲ್ಲಿ ಏನೋ ವ್ಯಕ್ತಿ ಕಡಿಮೆ ಸಮಯದಲ್ಲಿ ಬೇಗ ಕೆಲಸ ಮುಗಿಸಿದ್ದಾನೆ. ಅರ್ಥ ಆಗ್ತಿದೆಯಾ? ಬೇಗ ಮುಗಿಸೋದ್ರಿಂದ ಇವನು ಪವರ್ ಜಾಸ್ತಿ. ಹಂಗಾಗಿ ಎ ಯು ಬಿಗಿಂತ ಹೆಚ್ಚು ಶಕ್ತಿಯನ್ನ ಒದಗಿಸಿದ್ದಾನೆ, ಎಷ್ಟು ಪವರ್ನ ಕೊಟ್ಟಿದ್ದಾನೆ ಅನ್ನೋ ಅರ್ಥ ಆಗ್ತಿದೆಯಾ? ಅರ್ಥ ಇದೆ ಕಾನ್ಸೆಪ್ಟು? ಓಕೆ, ಡನ್. ನೋಡಿ, ಈಗ ಕೆಲಸ ಅಂದ್ರೆ ನಾವು ಅದ್ರ ಕ್ವಶನ್ಸ್ ತಿಳ್ಕೊಂಡು ಕೆಲಸ ಮತ್ತು ಸಾಮರ್ಥ್ಯದ ಬಗ್ಗೆ ತಿಳ್ಕೊಳ್ಳೋಣ. ಕೆಲಸ ಅಂದ್ರೆ ಯಾವಾಗ ಒಂದು ವಸ್ತು ಮೇಲೆ ಬಲಪ್ರಯೋಗ ಆಗುತ್ತೋ, ನನಗೆ ಹೇಳಿದೆ ಇಲ್ಲಿಂದ ನಾನು ಏನು ಮಾಡಿದೆ, ವಸ್ತುನ ಎತ್ಕೊಂಡೆ, ಬಲಪ್ರಯೋಗ ಮಾಡಿ ಎತ್ಕೊಂಡೆ. ಗೊತ್ತಾಗ್ತಿದ್ಯಾ? ಪ್ರಯೋಗಿಸಿದಾಗ ಫೋರ್ಸ್ ಅಪ್ಲೈ ಮಾಡಿದಾಗ ಅದು ಸ್ಥಳಾಂತರ ಆಯಿತು. ಇಲ್ಲಿಂದ ಇಲ್ಲಿಗೆ ಏನಾಯ್ತು, ಸ್ಥಳಾಂತರ ಆಯಿತು. ಸ್ಥಳಾಂತರ ಹೊಂದಿದ್ರೆ ಅದನ್ನ ಕೆಲಸ ಆಗಿದೆ ಅಂತ ಕರಿತೀವಿ. ಆಯ್ತು, ನಾನು ಹಿಂಗೆ ಆಗ್ತೆ, ತಳ್ದೆ, ನಾನು ಏನು ಮಾಡಿದೆ, ಬಲ ಆಗ್ತೆ. ಇದನ್ನ ಡಿಸ್ಟೆನ್ಸ್ ಮೂವ್ ಆಯ್ತಾ ಇಲ್ವಾ? ಇಲ್ಲ. ಅವಾಗ ಏನೋ ಕೆಲಸ ಆಗಿದೆಯಾ? ಇಲ್ಲ, ಕೆಲಸ ಆಗಿಲ್ಲ. ಗೊತ್ತಾಗ್ತಿದೆ? ಅಂದ್ರೆ ವರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಗೊತ್ತಾಯ್ತಾ? ವರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಗೊತ್ತಾಗ್ತಿದ್ಯಾ? ಎಸ್ ಅಂತ ಕರಿತೀವಿ. ಇದನ್ನ ಎಸ್ ಐ ಯೂನಿಟ್, ವೆರಿ ಇಂಪಾರ್ಟೆಂಟ್. ಎಸ್ ಇಂಟು ವರ್ಕ್ನ ಎಸ್ ಐ ಯೂನಿಟ್ ಏನು, ಜೌಲ್. ಎಕ್ಸಾಂಪಲ್ ಕ್ವಶನ್ ಬಂದಿದೆ, ವರ್ಕ್ನ ಎಸ್ ಐ ಯೂನಿಟ್ ಏನು, ಜೌಲ್. ಓಕೆ, 1 ಜೌಲ್ ಅಂದ್ರೆ ಎಷ್ಟು, 1 ನ್ಯೂಟನ್ ಮೀಟರ್. 1 ನ್ಯೂಟನ್ ಮೀಟರ್ ಪವರ್ ಆಗ್ತಾಗ ಒಂದು ವಸ್ತು 1 ಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಆದ್ರೆ ಅದನ್ನೆಂತ ಕರೀತಾರೆ, 1 ಜೌಲ್ ಅಂತ ಕರೀತಾರೆ. ಅರ್ಥ ಆಗ್ತಿದ್ಯಾ? ನಾನು ಈ ವಸ್ತುನೇ ಅಂದ್ಕೊಳ್ಳಿ, ಈಗ ನಾನು 1 ನ್ಯೂಟನ್ ಪವರ್ ಆಗ್ತೆ, ಇದು ಏನಾಯ್ತು, ಎಷ್ಟು ದೂರ ಹೋಯ್ತು, 1 ಮೀಟರ್ ಹೋಯ್ತು. ಅವಾಗ ಎಷ್ಟು ವರ್ಕ್ ಆಗಿದೆ ಅಂತಂದ್ರೆ 1 ಜೌಲ್ ವರ್ಕ್ ಆಗಿದೆ ಅಂತ. ಓಕೆನಾ?
ಓಕೆನಾ. ಉದಾಹರಣೆ, ಒಂದು ವಸ್ತುವನ್ನು 10 ನ್ಯೂಟನ್, ಯಾವುದೋ ವಸ್ತು ಇದೀನಿ ಅಂದ್ಕೊಳ್ಳಿ, 10 ನ್ಯೂಟನಿಂದ ಹಾಕ್ತಿದ್ದೀನಿ, ಅದು 5 ಮೀಟರ್ ಹೋಯ್ತು. ಅವಾಗ ಏನು ಮಾಡಿದ್ರು, 10 × 5 50 ಜೌಲ್ ಕೆಲಸ ಆಗಿದೆ ಅಂತ ಅರ್ಥ. ಓಕೆನಾ. ಯಾಕೆಂದರೆ ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಅರ್ಥ ಆಗ್ತಿದೆಯಾ. ನೆಕ್ಸ್ಟು ಬಲ ಇದೆ ಅಂದ್ಕೊಳ್ಳಿ, ನೋಡಿ ನಾನು ಬಲ ಆಗ್ತಾ ಇದ್ದೀನಿ, ಅದು ಸ್ಥಳಾಂತರ ಆಗ್ತಾ ಇಲ್ಲ, ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ, ಅಲ್ಲಿಗೆ ವರ್ಕ್ ಏನೋ 0, ಕೆಲಸ 0. ನಾನು ಬಲ ಆಗ್ತಾ ಇದ್ದೀನಿ, ಗೊತ್ತಾಗ್ತಿದೆಯಾ, ಅಲ್ಲ ಸ್ಥಳಾಂತರ ಆಗ್ತಾ ಇದೆ ಬಟ್ ಬಲ ಆಗ್ತಾ ಇಲ್ಲ, ಆವಾಗಲೂ ಏನಾಗುತ್ತೆ, ಕೆಲಸ 0. ಅಂದರೆ ಬಲ ಇರಲೇಬೇಕು, ಮತ್ತು ಅದಕ್ಕೆ ಏನಾಗಿರಬೇಕು, ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸು, ಅದು ಇದು ಟ್ರಾವೆಲ್ ಆಗಿರಬೇಕು, ಅದು ಕೆಲಸ ಆಗಿರಬೇಕು. ಗೊತ್ತಾಗ್ತಿದೆ, ಅರ್ಥ ಆಯಿತು ಅಂದ್ಕೊತೀನಿ. ಕೆಲಸ ಅಂತಂದರೆ ಇಂಪಾರ್ಟೆಂಟ್ ಯಾವುದು, SI ಯೂನಿಟ್ ಮತ್ತು 1 ಜೌಲ್ ಅಂದರೆ ಕ್ವಶನ್ಸ್ ಕೇಳಿದರೆ 1 ಜೌಲ್ ಅಂದರೆ 1 ನ್ಯೂಟನ್ ಪರ್ 1 ಮೀಟರ್ ಅಂತ. 1 ನ್ಯೂಟನ್ ಬಲವನ್ನು ಅಪ್ಲೈ ಮಾಡಿದಾಗ 1 ಮೀಟರ್ ಅಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಅಲ್ಲಿ 1 ಜೌಲ್ ಕೆಲಸ ಆಗಿದೆ ಅಂತ ಅರ್ಥ. ಜೌಲ್ ಅಂದರೆ ಏನದು, SI ಯೂನಿಟ್ ಆಫ್ ವರ್ಕ್. ಅರ್ಥ ಆಗ್ತಿದೆಯಾ, ಕ್ಲಿಯರಾ. ನಾನು ತುಂಬ ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ಅರ್ಥ ಆಗ್ತಿದೆಯಾ ಇಲ್ವಾ ಒಂದ್ಸಾಗಿ SS ಅಂತ ಹೇಳ್ತಾ ಹೋಗ್ಬಿಡ್ತೀನಿ. ಅರ್ಥ ಆಗ್ತಿದೆಯಾ. ಓಕೆ, ಡನ್. ಓಕೆ ನೋಡಿ, ಪಾಸಿಟಿವ್ ವರ್ಕ್ ಅಂದರೆ ಬಲ ಮತ್ತು ಸ್ಥಳಾಂತರ ಒಂದೇ ದಿಕ್ಕಿನಲ್ಲಿದ್ದರೆ ವಸ್ತು ಏನು ಮಾಡೋದು, ಪಾಸಿಟಿವ್ ವರ್ಕ್ ಆಗಿದೆ ಅಂತ. ನಾನು ತಳ್ತಾ ಇದ್ದೀನಿ, ಡೈರೆಕ್ಷನ್ ಇದೇ ಡೈರೆಕ್ಷನಲ್ಲಿದೆ, ಅವಾಗ ಏನಾಗಿದೆ, ಪಾಸಿಟಿವ್ ವರ್ಕ್ ಆಗಿದೆ, ಅಂದರೆ ಪಾಸಿಟಿವ್ ವರ್ಕ್ ಇದೆ. ನೆಗೆಟಿವ್ ವರ್ಕ್, ಬಲ ಮತ್ತು ಸ್ಥಳಾಂತರ ವಿರುದ್ಧ ದಿಕ್ಕಿನಲ್ಲಿದೆ, ನಾನು ತಳ್ತಾ ಇದ್ದೀನಿ, ಅದು ತಳ್ತಾ ಇದೆ, ಗೊತ್ತಾಗ್ತಿದೆಯಾ. ಆವಾಗ ಏನಾಗಿದೆ, ವಸ್ತು ಮುಂದೆ ಹೋಗೋಕ್ಕೆ ಪಾಸಿಟಿವ್. ನೋಡಿ, ಬ್ರೇಕ್ ಆಗ್ತಾಗ ಏನಾಗುತ್ತೆ, ನಾವು ಗಾಡಿ ನಿಂತ್ಕೊಡುತ್ತೆ, ಗೊತ್ತಾಗ್ತದೆ, ಅವಾಗ ಏನಾಗುತ್ತೆ, ನೆಗೆಟಿವ್ ವಿರುದ್ಧ ದಿಕ್ಕಿನಲ್ಲಿ ಇದು ಅಪ್ಲೈ ಆಗುತ್ತೆ, ಅದು ನೆಗೆಟಿವ್ ವರ್ಕ್. 0 ವರ್ಕ್ ಅಂದರೆ ಬಲ ಮತ್ತು ಸ್ಥಳಾಂತರ ಯಾವಾಗಲೂ ಆಗಿಲ್ಲ, ಬಲ ಹಾಕಿದ್ರೂ ಸ್ಥಳಾಂತರ ಆಗಿಲ್ಲ ಅಂತಂದರೆ ಏನಾಗುತ್ತೆ, ಅದು ಅಲ್ಲೇ ಇರುತ್ತೆ. ಅರ್ಥ ಆಗ್ತಿದೆಯಾ, ಅದು 0 ವರ್ಕ್ ಅಂತ ಅರ್ಥ. 0 ವರ್ಕ್ ಆಗಿದೆ ಅಂತ ನೋಡಿ. ನೆಕ್ಸ್ಟು ಸಾಮರ್ಥ್ಯ. ಏನು ಸಾಮರ್ಥ್ಯ ಅಂದರೆ ಕೆಲಸ ಮಾಡುವ ವೇಗವನ್ನೇ ಅಥವಾ ಪವರ್ ಅಂತ ಕರಿತೀವಿ. ಪವರ್ನ ಶಕ್ತಿ ಅಂತ ಕರೀತಾರೆ, ಬಟ್ ಪವರ್ ಸಾಮರ್ಥ್ಯ ಅಂತ ಕನ್ನಡದಲ್ಲಿ ಹೇಳ್ತಾರೆ. ನೋಡಿ, ಪವರ್ ಅಂದರೆ ವರ್ಕ್ ಬೈ ಟೈಮ್, ಗೊತ್ತಾಗ್ತಿದೆಯಾ, ವರ್ಕ್ ಬೈ ಟೈಮ್ ಅಂದರೆ ಅದನ್ನ SI ಯೂನಿಟ್ ಏನು, ವ್ಯಾಟ್. 1 ವ್ಯಾಟ್ ಇಸ್ ಈಕ್ವಲ್ ಟು 1 ಜೌಲ್ ಪರ್ ಸೆಕೆಂಡ್. ಎಕ್ಸಾಮಿಗೆ ಕೇಳಿರೋದು ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಾಗ್ತಿದೆಯಾ. ಫಾರ್ಮುಲಾ ಕೇಳಲ್ಲ, ಇದು SI ಯೂನಿಟ್ ಕೇಳ್ತಾರೆ, ಅಥವಾ 1 ವ್ಯಾಟ್ ಅಂದ್ರೆ ಎಷ್ಟು ಕೇಳ್ತಾರೆ. 1 ವ್ಯಾಟ್ ಇಸ್ ಈಕ್ವಲ್ ಟು 1 ಜೌಲ್ ಪರ್ ಸೆಕೆಂಡ್, ಗೊತ್ತಾಗ್ತಿದೆಯಾ. ಹಾಗೆ 100 ಜೌಲ್ ಕೆಲಸವನ್ನು 20 ಸೆಕೆಂಡಲ್ಲಿ ಮಾಡಿದ್ರೆ ಅದು ಏನಾಗುತ್ತೆ, 5 ವ್ಯಾಟ್ ಆಗಿದೆ ಅಂತ. ಅಂದರೆ 100 ಜೌಲ್ನ ಒಂದು ಅಷ್ಟು ಕೆಲಸ ಏನಾಗಿದೆ, 20 ಸೆಕೆಂಡಲ್ಲಿ ಮುಗಿದಿದೆ, ಅದನ್ನ ಏನಾಗುತ್ತೆ 5 ವ್ಯಾಟ್ ಅಂತ ಕರೀತಾರೆ. ವ್ಯಾಟ್ ಅಂದ್ರೆ ಅರ್ಥ ಮಾಡ್ಕೊಡಿ, 1 ಜೌಲ್ ಪರ್ ಸೆಕೆಂಡ್. 1 ಜೌಲ್ ಶಕ್ತಿ 1 ಸೆಕೆಂಡಲ್ಲಿ ಖಾಲಿ ಆದರೆ ಅದು ಒಂದು ಪವರ್, 1 ವ್ಯಾಟ್ನ ಉತ್ಪತ್ತಿ ಮಾಡುತ್ತೆ ಅಂತ ಅರ್ಥ. ಓಕೆನಾ, ಅರ್ಥ ಆಯ್ತಾ. ನಾವು 1 ಜೌಲ್ ಶಕ್ತಿನ ಖರ್ಚು ಮಾಡ್ತಾ ಇದ್ದೀವಿ, ಎಷ್ಟು ಪರ್ ಸೆಕೆಂಡಿಗೆ, 1 ಸೆಕೆಂಡಿಗೆ 1 ಜೌಲ್ ಖರ್ಚು ಮಾಡ್ತೀವಿ, ಅಲ್ಲಿಗೆ 1 ವ್ಯಾಟು ಉತ್ಪತ್ತಿ ಆಗ್ತಾ ಇದೆ, ಗೊತ್ತಾಗ್ತಿದೆಯಾ. ನೋಡಿ, ಇದ್ರ ಮೇಲೆ ಕ್ವಶನ್ಸ್ ಬಂದೆ. ಈಗ ನಾನು ನೆಕ್ಸ್ಟ್ ತೋರಿಸ್ತಿಲ್ಲ, ಈ ಸ್ಲೈಡ್ ಮೇಲೆ ತುಂಬ ಕ್ವಶನ್ಸ್ ಬಂದಿದೆ. ಓಕೆನಾ, ಈ ಸ್ಲೈಡ್ ಮೇಲೆ ಕ್ವಶನ್ ನೋಡಿ. ನಾವು ಡೈಲಿ ಲೈಫಲ್ಲಿ ನೋಡಿದಾಗ ಎಲೆಕ್ಟ್ರಿಕ್ ಬಲ್ಬ್ ನಾವೇಂತ ಯೂಸ್ ಮಾಡ್ತೀವಿ, ವ್ಯಾಟ್ ಅಂತ ಯೂಸ್ ಮಾಡ್ತೀವಿ, ಗೊತ್ತಾಗ್ತಿದೆಯಾ. ವ್ಯಾಟ್, ಒಂದು ಬಲ್ಬ್ 1 ಸೆಕೆಂಡ್ಗೆ ಎಷ್ಟು ಎನರ್ಜಿನ ಬಳಕೆ ಮಾಡುತ್ತೆ ಅನ್ನೋದ್ರ ಮೇಲೆ ಅದರದ್ದು ಯೂಸ್ ಮಾಡ್ತೀವಿ. ನೋಡಿ, 60 ವ್ಯಾಟ್ ಬಲ್ಬ್ ಅಂತಂದರೆ 60 ಜೌಲ್ ಪರ್ ಸೆಕೆಂಡ್ನ ತೊಗೊಂಡಿದೆ. 1 ಸೆಕೆಂಡ್ಗೆ 60 ಜೌಲ್ ಎನರ್ಜಿನ ಅದು ಕನ್ಸ್ಯೂಮ್ ಮಾಡುತ್ತೆ. ಕನ್ಸ್ಯೂಮ್ ಮಾಡಿ ಏನು ಮಾಡುತ್ತೆ, ಎಲೆಕ್ಟ್ರಿಸಿಟಿ ಆಗಿ ಏನು ಮಾಡುತ್ತೆ, ಬೆಳಕಿನ ಶಕ್ತಿಯಾಗಿ ಬಿಡುಗಡೆ ಮಾಡುತ್ತೆ. ನಾವು ಎನರ್ಜಿ ಸಪ್ಲೈ ಮಾಡಬೇಕಲ್ಲ, ವೈರಲ್ಲಿ ಎನರ್ಜಿ ಬರಬೇಕಲ್ವಾ, ಎಲೆಕ್ಟ್ರಿಸಿಟಿ ಬರಬೇಕಲ್ವಾ. ಎಲೆಕ್ಟ್ರಿಸಿಟಿನ ಏನು ಮಾಡ್ತೀವಿ, ಜೌಲಲ್ಲಿ ಮೆಜರ್ ಮಾಡ್ತೀವಿ. ನಾವು 60 ಜೌಲ್ನ 1 ಸೆಕೆಂಡಿಗೆ ಕೊಡ್ತಾ ಹೋದರೆ ಇದು 60 ವ್ಯಾಟ್ ಬಲ್ಬ್ ಬರುತ್ತೆ, ಉತ್ಪತ್ತಿ 60 ವ್ಯಾಟ್ ಬೆಳಕನ್ನು ಉತ್ಪತ್ತಿ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಮೋಟರ್ ಮನೆಗಳಲ್ಲಿ ಯೂಸ್ ಮಾಡ್ತೀವಲ್ಲ, 0.5 HP, 1 HP, 2 HP, 3 HP ಅವಲ್ಲ ಮನೆಗಳಲ್ಲಿ, ಮತ್ತೆ ನಿಮ್ಮ ಇದರಲ್ಲಿ ಯೂಸ್ ಮಾಡ್ತೀವಲ್ಲ, ಎಲ್ಲಿ ರೈತರು ಹಳ್ಳಿ ಮಕ್ಳು ಹೇಳ್ಬೇಕು, ಪಂಪ್ ಸೆಟ್ಗಳಲ್ಲಿ ಎಲ್ಲ ಯೂಸ್ ಮಾಡ್ತೀರಾ, ಎಷ್ಟು HP ಯೂಸ್ ಮಾಡ್ತೀರಾ. ಹೇಳಪ್ಪ ಕಂದ ಮನೋಜ, ಪಂಪ ಅಂತ ಹೇಳ್ದಲ್ಲ, ಎಷ್ಟು HP ಐತಪ್ಪ ಮೋಟ್ರು ನಿಮ್ದು. ಎಷ್ಟು HP ಯೂಸ್ ಮಾಡ್ತಿರೋ. ಹುಡುಗ್ರ ನೀವು ಹೇಳ್ರಲ್ಲ, ಪಾಪ ಹೆಣ್ಮಕ್ಳು ಅಂದ್ರೆ ತೋಟಕ್ಕೆ ಹೋಗಿರೋ, ಹೊಲಕ್ಕೆ ಹೋಗಿರಲ್ಲ, ಅವ್ರಿಗೆ ಗೊತ್ತಿರ. ನಿಮ್ದು ಹೇಳ್ರಿ, ಎಷ್ಟು HP ಯೂಸ್ ಮಾಡ್ತೀರಿ ನಿಮ್ಮ ಹೊಲಗಳಲ್ಲಿ. 5 HP ಯೂಸ್ ಮಾಡ್ತೀರಾ. 5 HP ಯೂಸ್ ಮಾಡ್ತೀರಾ. ಓಕೆ, ಮನೇಲಿ ಯೂಸ್ ಮಾಡ್ತೀರಾ ನೀವು. ಮೋಟ್ರ್ ಹಾಕ್ರಿ ಅಮ್ಮ, ಮೋಟ್ರ್ ಹಾಕಮ್ಮ, ನೀರು ಕಮ್ಮಿ, ಎಷ್ಟು HP ಯೂಸ್ ಮಾಡ್ತೀರಾ. ಚಿಕ್ಕ ಮೋಟ್ರ್ ಹಾಕಣಲ್ಲೇ, ಎಷ್ಟು HP ಯೂಸ್ ಮಾಡ್ತೀವಿ, ಎಷ್ಟು ಹೇಳಲ್ಲ. 1 HP 2 HP ಯೂಸ್ ಮಾಡ್ತೀವಿ ಅಲ್ವಾ, ಹೌದು ತಾನೆ. ಅದನ್ನೇ ಈ HP ಅಂತಂದ್ರೆ ಹಾರ್ಸ್ ಪವರ್ ಅಂತ, ಗೊತ್ತಾಗ್ತಿದ್ಯಾ. ಹಾರ್ಸ್ ಪವರ್ ಇದಕ್ಕೆ ಮಾತ್ರ ಯಾಕೆ ಹಾರ್ಸ್ ಪವರ್ ಅಂತ ಇಟ್ರು ಅಂತಂದ್ರೆ, ಅದೊಂದು ಕಥೆನೇ ಇದೆ. ಆ ಕತೆ ನಿಮ್ಗೆ NCERT ಬುಕ್ಕಲ್ಲಿ ಓದಿದ್ರೆ ಕೊಡುತ್ತೆ. ಅಂದ್ರೆ ಒಂದು ಅಷ್ಟು ಆರ್ಸ್ಗಳನ್ನ ಕಟ್ಟಿ ಎಳೆದಾಗ ಅದು ಪವರ್ ಜನರೇಟ್ ಆಗದಲ್ಲಿ ಅದಕ್ಕೆ HP ಅಂತ ಇಟ್ಟಿದ್ದಾರೆ, ಗೊತ್ತಾಗ್ತಿದ್ಯಾ. ಅದು ಬಿಟ್ಬಿಡಿ. 1 ಹಾರ್ಸ್ ಪವರ್ ಅಂತಂದ್ರೆ 746 ವ್ಯಾಟ್. ಎಕ್ಸಾಮ್ ಕೇಳಿರೋ ಕ್ವಶನ್, ಗೊತ್ತಾಗ್ತದೆ. ನಾವು ಯೂಶಲಿ ಪವರ್ನ, ಸಾಮರ್ಥ್ಯನ ಯಾವ್ದ್ರಲ್ಲಿ ಯೂಸ್ ಮಾಡ್ತಿದ್ವಿ, ವ್ಯಾಟ್ ಇಂದ ಯೂಸ್ ಮಾಡ್ತಿದ್ವಿ. ಬಟ್ ಅದು ಕೆಲವು ಮೋಟರ್ಗಳದ ಸಾಮರ್ಥ್ಯನ ನಾವೇನು ಮಾಡ್ತೀವಿ, HP ನಲ್ಲಿ ಯೂಸ್ ಮಾಡ್ತೀವಿ.
ಮೋಟ್ರುಗಳು ಯೂಶಲಿ ನಾವು ಡೈಲಿ ಯೂಸ್ ಮಾಡೋ ಮೋಟ್ರು 0.5 ಇರುತ್ತೆ, 1 HP ಮೋಟ್ರ್ಗಳನ್ನ ಯೂಸ್ ಮಾಡ್ತೀವಿ. ಮೋಟ್ರ್ ದೊಡ್ಡದಾದಂಗೆ ಅವ್ರೇನೋ 5 HP ಯೂಸ್ ಮಾಡ್ತಾರೆ ಕೆಲವು ಕಡೆ, ಗೊತ್ತಾಗ್ತಿದೆ. ಜಾಸ್ತಿ ನೀರನ್ನ ಪಂಪ್ ಮಾಡಬೇಕು ಅಂದಾಗ ಬೇಕಾಗುತ್ತೆ. ಮನೆಗಳಲ್ಲಿ 1 HP ಅಥವಾ 2 HP ಮೋಟ್ರುಗಳನ್ನ ಹಾಕಿರ್ತಾರೆ. ಎಷ್ಟು ನೀವು ಹೈಟ್ ಇರುತ್ತೆ ಮನೆ, ಬಿಲ್ಡಿಂಗ್ 1 ಫ್ಲೋರ್, 2nd ಫ್ಲೋರ್, 3rd ಫ್ಲೋರ್, 4th ಫ್ಲೋರ್ ಇರುತ್ತಲ್ಲ, ಅದ್ರ ಮೇಲೆ HP ಡಿಸೈನ್ ಮಾಡ್ತಾರೆ. ನೀನು 5 ಫ್ಲೋರ್ ಮನೆಗೆ 0.5 HP ಹಾಕಿದ್ರೆ ಅದು ವಯ್ಯ ಅಂತ ಅನ್ನುತ್ತೆ. ಅರ್ಥ ಆಗ್ತಿದ್ಯಾ? ಹೌದಲ್ವಾ? ಪವರ್ ಇರಲ್ಲ, ಅದಕ್ಕೆ ಶಕ್ತಿ ಇರಲ್ಲ ಪಂಪ್ ಮಾಡೋಕ್ಕೆ. ಅದಕ್ಕೆ ಏನು ಮಾಡ್ತಾರೆ, 2 HP 3 HP ಮೋಟ್ರ್ಗಳು ಹಾಕ್ದಾಗ ಏನಾಗುತ್ತೆ, ಪುಷ್ ಮಾಡುತ್ತೆ ವ್ಯಾಟ್ ಇರುತ್ತೆ. ಅದಕ್ಕೆ ಅದನ್ನ HP ಯೂಸ್ ಮಾಡ್ತೀವಿ. 1 HP ಅಂತಂದ್ರೆ 746 ವ್ಯಾಟ್, ಗೊತ್ತಾಗ್ತಿದ್ಯಾ? ಅಕಸ್ಮಾತ್ 2 HP ಇದರಲ್ಲಿ 2 HP ಮೋಟ್ರಲ್ಲಿ ಎಷ್ಟು ವ್ಯಾಟ್ ಇರುತ್ತೆ ಅಂತ ಕೇಳಿದ್ರೆ ನೀವೇನು ಮಾಡ್ತೀರಾ? 746 ಮಾಡಬೇಕು ಮಲ್ಟಿಪ್ಲೈ. ಇದೇನೋ ಫಾರ್ಮುಲಾ ಕೇಳ್ಬಿಟ್ಟವ್ರಲ್ಲ, ಅಬಾಬಾಬಾ ಅಂತ ಬಾಯ್ ಬಿಡ್ಕೊಳೋದಲ್ಲ ಕುತ್ಕೊಂಡು. ಅರ್ಥ ಆಗ್ತಿದ್ಯಾ? ಅವಾಗ ಈಸಿಯಾಗಿ ಎದ್ಕೊಳ್ಳೋದು, ತಲೆಯಲ್ಲಿ ಇಟ್ಕೋಬೇಕು ಇಲ್ಲ, ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಇನ್ನ ಕಾರು, ಬೈಕು, ಯಾರಿದಾವ ಬೈಕ್ಗಳು? ಯಾರು ಇದಾವಪ್ಪ? ಎಷ್ಟು HP ಅಪ್ಪ ನಿಂದಿರೋದು ಬೈಕು? ನಾನು HP ಕೇಳ್ತಾ ಇದ್ದೀನಿ, CC ಕೇಳ್ತಾ ಇದ್ದೀನ? ಕಾರ್ ಎಂಜಿನ್, ಆಕ್ಚುಲಿ ಕಾರ್ ಎಂಜಿನ್ ಬೈಕ್ ಎಂಜಿನ್ CC ಇಂದ ಯೂಸ್ ಮಾಡ್ತೀವಿ, ಗೊತ್ತಾಗ್ತಿದೆಯಾ? CC ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಕರಿತೀವಿ. ಅಂದರೆ ಆ ಪಂಪ್ ಮಾಡುತ್ತಲ್ಲ, ಇದು ಪಿಸ್ಟನ್ ಇರುತ್ತಲ್ಲ, ಆ ಪಿಸ್ಟನ್ ವ್ಯಾಸದ ಮೇಲೆ ಎಷ್ಟು HP, ಎಷ್ಟು CC ಬೈಕ್ ಅಂತ ಹೇಳ್ತೀವಿ. 100 cc, 500 cc, 1000 cc, 120 cc. 41 ಏನು ಬೈಕ್ದ? ಟ್ರ್ಯಾಕ್ಟರ್, ಕರೆಕ್ಟ್. ಕೆಲವು ಇಂಜಿನ್ಸ್, ಕಾರ್ ಇಂಜಿನ್ಸು ಮತ್ತು ಟ್ರ್ಯಾಕ್ಟರ್ ಇಂಜಿನ್ಸ್ಗಳು HP ನಲ್ಲಿ ಯೂಸ್ ಮಾಡ್ತಾರೆ. ಆಕ್ಚುಲಿ ಈ ಬೈಕ್ ಸಣ್ಣ ಮೋಟ್ರುಗಳಿದಾವಲ್ಲ, ಬೈಕ್ ಕಾರ್ನ CC ಯೂಸ್ ಮಾಡ್ತಾರೆ. ದೊಡ್ಡ ಇಂಜಿನ್ಸ್ಗಳನ್ನ HP ನಲ್ಲಿ ಯೂಸ್ ಮಾಡ್ತಾರೆ. ಹೇಳಿದ್ ಕರೆಕ್ಟ್, ಓಕೆನಾ? ಅರ್ಥ ಆಗ್ತಿದ್ಯಾ? ಹಾಗಾಗಿ ನೋಡಿ 100 HP 150 HP ವರ್ಗು ಕೆಲವು ಇಂಜಿನ್, ಈಗ ದೊಡ್ಡ ಡೀಸೆಲ್ ಇಂಜಿನ್ಗಳು ಬರ್ತಾವೆ ಗೊತ್ತಾ? ಈ ಮೊದಲು ಟ್ರೈನ್ ಯೂಸ್ ಮಾಡ್ತಾರೆ ಗೊತ್ತಾ, ಟ್ರೈನ್ಗಳಲ್ಲಿ ಯೂಸ್ ಮಾಡ್ತಿದ್ರು. ಈಗ ಡೀಸೆಲ್ ಈಗ ಡೀಸೆಲ್ ಇಲ್ಲ, ಇದಿದೆ ಏನೋ ಎಲೆಕ್ಟ್ರಿಕ್ ಪವರ್ ಯೂಸ್ ಮಾಡಿಕೊಂಡು ಟ್ರೈನ್ ಓಡಿಸ್ತಾರೆ. ಅವಾಗ ಇದು ಇರ್ತದೆ ಗೊತ್ತಾ, ಹೆಚ್ಚು ಪವರ್ ಇದೆ ಅಂತಂದ್ರೆ ಅದು ಹೆಚ್ಚು ಪರ್ಫಾರ್ಮೆನ್ಸ್ ಬೇಗ ಇದೆ ಅಂತ ಅರ್ಥ, ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಇನ್ನ ಇದು ಇಂಪಾರ್ಟೆಂಟ್, ವ್ಯಾಟ್ ಇಸ್ ಕಿಲೋ ವ್ಯಾಟ್ ಅಂತಂದ್ರೆ 1000 ವ್ಯಾಟ್. ಇದು ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ಸ್, ಓಕೆನಾ? ಇವೆರಡು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ಗೊತ್ತಾಗ್ತಿದೆ. 1 ಕಿಲೋ ವ್ಯಾಟ್ ಇಸ್ ಈಕ್ವಲ್ ಟು 1000 ವ್ಯಾಟ್. ಆಕ್ಚುಲಿ ಈ ಕಿಲೋ ವ್ಯಾಟ್ ಅಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಹೇಳ್ರಿ ನಾವು? ಈಗ ಜನರೇಷನ್ ಮಾಡ್ತಾರೆ, ಇದು ಹೈಡ್ರೋ ಜನರೇಷನ್ ಪವರ್ ಪ್ಲಾಂಟ್ಸ್ಗಳಿದಾವಲ್ಲ, ಅಲ್ಲಿ ಯೂಸ್ ಮಾಡ್ತೀವಿ. ಎಷ್ಟು ಕಿಲೋ ವ್ಯಾಟು? ಮೆಗಾ ವ್ಯಾಟು. ಕಿಲೋ ವ್ಯಾಟ್ ಆದಮೇಲೆ ಮೆಗಾ ವ್ಯಾಟ್ ಬರುತ್ತೆ, ಗೊತ್ತಾಗ್ತಿದೆ? ಗಿಗಾ ವ್ಯಾಟು, ಅರ್ಥ ಆಗ್ತಿದೆ? ದೊಡ್ಡ ಈ ಕಲ್ಪ ಕಮ್ಮು ಅಲ್ಲೆಲ್ಲ ಗಿಗಾ ವ್ಯಾಟಲ್ಲಿ ಮೆಜರ್ ಮಾಡ್ತೀವಿ, ಗೊತ್ತಾಗ್ತಿದ್ವಾ? ಅದು ಕಿಲೋ ವ್ಯಾಟು, ಆಮೇಲೆ ಮೆಗಾ ವ್ಯಾಟು, ಆಮೇಲೆ ಗಿಗಾ ವ್ಯಾಟು, ಗೊತ್ತಾಗ್ತಿದ್ಯಾ? 1 ಕಿಲೋ ವ್ಯಾಟ್ ಅಂದರೆ ಎಷ್ಟು ವ್ಯಾಟ್ಸ್? 1000 ವ್ಯಾಟ್ಸ್. ಇದು ನಿಮಗೆ ಗೊತ್ತಿರಬೇಕದು, ಗೊತ್ತಾಗ್ತಿದ್ಯಾ? ಇಷ್ಟು ಎಕ್ಸಾಮಿಗೆ ಇದೆಲ್ಲ ಎಕ್ಸಾಮಿಗೆ ಕೇಳಿರೋ ಪ್ರಶ್ನೆ. ಹಾರ್ಸ್ ಪವರ್ ಮೇಲೆ ಕ್ವಶನ್ ಬಂದಿದೆ, ವ್ಯಾಟ್ ಮೇಲೆ ಬಂದಿದೆ, ಡೈಲಿ ಲೈಫ್ ಮನೇಲಿ ಯೂಸ್ ಮಾಡೋ ಇದ್ರ ಮೇಲೂ ಬಂದಿದೆ. ಎಷ್ಟು ಕಿಲೋ ವ್ಯಾಟ್ ಯೂಸ್ ಮಾಡ್ತೀವಿ ಗೊತ್ತಾ? ನಿಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ ಗೊತ್ತಾ? ಈ ಆರೋಗ್ಯ ಎಂತ ಜ್ಯೋತಿ ನಾವು ಇದ್ರದ್ದು ಗೃಹ ಜ್ಯೋತಿನಲ್ಲಿ ಎಷ್ಟು ಇದು 200 ಯೂನಿಟ್. 1 ಯೂನಿಟ್ ಅಂದ್ರೆ ಎಷ್ಟು ವ್ಯಾಟ್ ಹಂಗಾರೆ? 100? ನನಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ನನಗೆ ಗೊತ್ತಿಲ್ಲ 1 ಯೂನಿಟ್ ಅಂದ್ರೆ ಎಷ್ಟು ವ್ಯಾಟು, ನಂಗೆ ನಾಳೆ ಹೇಳಿ. 1 ಯೂನಿಟ್ ಅಂದ್ರೆ ಯೂನಿಟಲ್ಲಿ ಮೆಜರ್ ಮಾಡ್ತೀವಿ, ಕರೆಕ್ಟ್ ನೀವು ಹೇಳಿದ್ದೆ. 1 ಯೂನಿಟ್ ಇಷ್ಟು ಯೂನಿಟ್ 200 ಯೂನಿಟಾ? 200 ಯೂನಿಟ್ನಪ್ಪ ಫ್ರೀ ಗೃಹ ಜ್ಯೋತಿ ಯೋಜನೆ. 200 ಯೂನಿಟ್ನಾ ಯಾರಿಗೆ ಕೊಡ್ತಾರೆ? ಎಲ್ಲರಿಗೂ ಫ್ರೀನಾ? ಎಲ್ಲರಿಗೂ ಫ್ರೀನಾ? ಗೌರ್ಮೆಂಟ್ ಎಂಪ್ಲಾಯ್ಸ್ಗೂ ಫ್ರೀನಾ? ಹೌದಾ? ಇದು ಇವರು IT ಫೈಲ್ ಮಾಡೋರಿಗೆ ಎಲ್ಲರಿಗೂ ಫ್ರೀನಾ? ಓಕೆ. ಆಧಾರ್ ಕಾರ್ಡ್ ಇರ್ಬೇಕಾ ನಿಮ್ದು? ಈ ಬಸ್ಸಲ್ಲಿ ಬರ್ಬೇಕಾದ್ರೆ ಆಧಾರ್ ಕಾರ್ಡ್ ತೋರಿಸಲ್ಲ ಅದು? ಅದಕ್ಕೇನು ರೂಲ್ಸ್ ಇಲ್ವಾ? ಕನ್ಫರ್ಮಾ? 200 ವ್ಯಾಟ್ ಮೇಲೆ ಯೂಸ್ ಮಾಡಿದ್ರೆ ಮಕ್ಕಳ ನೀವು ಮತ್ತೆ ಕನ್ಫ್ಯೂಸ್ ಮಾಡ್ಕೊಂತಿದ್ದೀರಾ. ಎಲ್ಲರಿಗೂ ಫ್ರೀ ಇಲ್ಲ, ಕಮರ್ಷಿಯಲ್ ಇಲ್ಲ. ಲಿಸನ್ ಮೈ ವರ್ಡ್ಸ್, ಅರ್ಥ ಆಗ್ತಿದೆಯಾ? ಕ್ವಶನ್ಸ್ ಕೇಳ್ತಾರೆ, ಗೃಹ ಬಳಕೆಗೆ ಮಾತ್ರ ಇರೋದು, ಅರ್ಥ ಆಗ್ತಿದೆಯಾ? ಕಮರ್ಷಿಯಲ್ಗೆ ಇರೋಲ್ಲ. ಕ್ವಶನ್ ಕೇಳ್ತಾರೆ ನಿಮಗೆ, ಗೃಹ ಎಲ್ಲರೂ ಇವ್ರಿಗೂ ವಿದ್ಯುತ್ ಫ್ರೀ ಇದೆಯಾ ಅಂತ ನೀವು ಸ್ಟೇಟ್ಮೆಂಟ್ ಕೊಡಲಿಲ್ಲ. ನೀವು ಎಲ್ಲರಿಗೂ ಫ್ರೀ ಇದೆ ಅಂತ ಹಾಕಿ ಬಂದರೆ ಕ್ವಶನ್ ತಪ್ಪಾಗುತ್ತೆ. ಅದಕ್ಕೆ ಅರ್ಥ ಮಾಡ್ಕೋಬೇಕು. ಗೃಹ ಬಳಕೆನೋ ಅದು ಕಮರ್ಷಿಯಲ್ ಯೂಸೋ, ಫ್ಯಾಕ್ಟ್ರಿಗಳಿಗೋ ಕಂಪ್ನಿಗಳಿಗೋ ಏನೋ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಿದಾಗ ಟ್ರ್ಯಾಪ್ ಮಾಡ್ತಾರೆ, ಗೊತ್ತಾಗ್ತಿದೆಯಾ? ಯೋಜನೆಗಳನ್ನ ಓದಬೇಕಾದ್ರೆ ಯಾರಿಗೆ ಬೆನಿಫಿಷರಿ ಇದೆ ಮತ್ತು ಏನೇನು ಕ್ರೈಟೀರಿಯಾ ಇದೆ ಚೆನ್ನಾಗಿ ಓದ್ಕೋಬೇಕು, ಗೊತ್ತಾಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಅದಕ್ಕೆ ನಿಮ್ಗೆ ಏನು ಈಗ ಬಸ್ ಪಾಸ್ ಆಗಿದ್ದು ಎಲ್ಲರಿಗೂ ಫ್ರೀನಾ? ಹಂಗಾರೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಫ್ರೀನಾ? ಆಧಾರ್ ಕಾರ್ಡ್ ಇದ್ದಾರೆ ಎಲ್ಲ ಹೆಣ್ಮಕ್ಳಿಗೂ ಫ್ರೀ. ಮತ್ತೆ ಅದೇ ಹೇಳ್ರಿ, ಕರ್ನಾಟಕದ ರೆಸಿಡೆಂಟ್ ಆಗಿರಬೇಕು, ಅರ್ಥ ಆಗ್ತಿದೆಯಾ? ಆಮೇಲೆ ಯಾವ ಬಸ್ಸಲ್ಲಿ ಬೇಕಾದ್ರೂ ಓಡಾಡ್ಬೋದಾ? ಯಾವ ಬಸ್ಸು? KSRTC, BMTC. ರಾಜಹಂಸಕ್ಕೆ ಹೋಗ್ಬಿಟ್ಟು ನಂದು ಆಧಾರ್ ಕಾರ್ಡ್ ಇದೆ ಅಂತ ಅಂದ್ಬಿಡು. ಮನೋಜ ಸೀರೆಗಿರಿ ಹಾಕೊಂಡು ಹೋಗ್ಬಿಟ್ಟು ಆಮೇಲೆ
ಅರ್ಥ ಆಗ್ತಿದ್ಯಾ? ನಂದು ಆಧಾರ್ ಕಾರ್ಡ್ ಇದೆ ನೋಡಿ ಅಂತ ಅಂದ್ಬಿಟ್ಟು. ಟ್ರಾನ್ಸ್ಜೆಂಡರ್ಸ್ ಇದೆಯಾ ಗಂಡ್ ಮಕ್ಳಿಗೆ? ಇಲ್ವಾ? ಓಕೆ, ಪಾಪ ನೋಡು ಅನ್ಯಾಯ ಮಾಡ್ಬಿಟ್ರು. ಏನಪ್ಪ, ಬಸ್ ಪಾಸ್ ದುಡ್ಡು ಕೊಡ್ಬೇಕಲ್ಲ? ಓಕೆನಾ? ನೀನೆಲ್ಲ ಚೆಕ್ ಮಾಡ್ದಾ? ಕರೆಕ್ಟ್ ಚೆಕ್ ಮಾಡ್ರ ಅವ್ನು ಹೇಳಿದ್ದು. ಈಗ ಇಲ್ಲೇ ಕರ್ಕೊಂಬಂದು ಹೇಳಿ ಚೆಕ್ ಮಾಡಿ ಬೇಗ ಪಟ್ಟ ಅಂತ. 1 ಯೂನಿಟ್ ಅಂದ್ರೆ ಎಷ್ಟು ಬ್ಯಾಟ್ಸ್ ಬೇಗ ಪಟ್ ಚೆಕ್ ಮಾಡಿ. ಅದು ಎಲ್ಲರೂ ತಿಳ್ಕೊಂಬಿಡೋಣ, ಎಕ್ಸಾಮಿಗೆ ಕ್ವಶನ್ಸ್ ಬಂದ್ರೆ ಬರ್ಬೋದು, ಹೇಳಿ ಗೊತ್ತು. ಓಕೆನಾ? ಆಯ್ತು, ನೆಕ್ಸ್ಟ್ ಹೋಗ್ತಾ ಹೋಗೋಣ. ಬೇಗ ಚೆಕ್ ಮಾಡಿ. ಮನೋಜ ಹಬ್ಬ ಒಂದು ಕ್ವಶನ್ ಬರ್ದಳು, ಆಯ್ತಾ? ನೋಡ್ರಿ, ಎಕ್ಸಾಮ್ಸ್ ಆನ್ಸರ್ ಮಾಡ್ಬೇಕಾರೆ ಟಿಕ್ ಮಾಡ್ಬೇಕಾರೆ ಈ ಸತಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕೆಂದ್ರೆ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರೋರು ಕೇನಲ್ಲಿ 5 ಆಪ್ಷನ್ಸ್ ಇರ್ತವೆ. ನೀವೇನಾದರೂ ಆನ್ಸರ್ ಮಾಡಲಿಲ್ಲ ಅನ್ನೋದಕ್ಕೆ ಫಿಲ್ ಮಾಡಿ ಬರಬೇಕು. ಭಾಳ ಕೇರ್ಫುಲ್ಲಾಗಿ ಫಿಲ್ ಮಾಡಿ ಫಸ್ಟು ಹಾಕೊಂಡು ಹೋಗಿರ್ತೀರಾ. ಅದಕ್ಕೆ ಇದನ್ನು ಯಾಕೆ ನಾನು ಬರೀರಿ ಟೆಸ್ಟ್ಗಳನ್ನ ಅಂತಂದರೆ, ಅದಕ್ಕೋಸ್ಕರ ನಾವು OMR ಕೋಟಿಲಿ ಬರ್ಸೋದು. ನಿಮ್ಗೆ ಅದು ಪ್ರಾಕ್ಟೀಸ್ ಆಗಬೇಕು, ಗೊತ್ತಾಗ್ತಿದ್ಯಾ? ನೀವು ಬರೀದಿಲ್ಲ ಅಂದ್ರೆ ಅಲ್ಲಿ ಹೋಗಿ ಒಂದು ಕ್ವಶನ್ ನೀವು ಆ ಥರ ಮಿಸ್ಟೇಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ನೀವು ಬ್ಲೆಂಡರ್ ಮಾಡ್ಕೊತೀರಾ. ಅರ್ಥ ಆಗ್ತಿದೆಯಾ? ಆ ಥರ ಮಾಡ್ಕೋಬೇಡಿ. ಈಗಲಿಂದಲೇ ಪ್ರಾಕ್ಟೀಸ್ ಮಾಡಿ. 5ನೇ ಕ್ವಶನ್ನ ನೀವು ಹೆಂಗೆ ಫಿಲ್ ಮಾಡಿ, ಈಗ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಾ ಎಕ್ಸಾಮ್ಲಿ ಹಂಗೆ ಮಾಡಿ. ಈಗ ಒಂಥರ ಪ್ರಾಕ್ಟೀಸ್ ಮಾಡಿ, ಎಕ್ಸಾಮ್ ದಿನ ಹೋಗಿ ಚೇಂಜ್ ಮಾಡಬೇಡಿ. ಈಗ ಏನು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಭ್ಯಾಸನ ಅದೇ ಥರ ಮಾಡಿ. ಕೆಲವ್ರು ಏನು ಮಾಡ್ತಿರ್ತಾರೆ, ಫಸ್ಟು ಈಸಿ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡೋಗಿ ಸೆಕೆಂಡ್ ರೌಂಡ್ ಬಂದು ಥರ್ಡ್ ರೌಂಡ್ ಬಂದು ಸಾಲ್ವ್ ಮಾಡ್ತಾರೆ. ಕೆಲವರು OMRನ 1 ಕ್ವಶನ್ ಆದಮೇಲೆ ಫಿಲ್ ಮಾಡ್ತಾರೆ, ಕೆಲವರು 10 ಕ್ವಶನ್ ಮೇಲೆ ಫಿಲ್ ಮಾಡ್ತಾರೆ, ಕೆಲವರು 1 ರೌಂಡ್ ಆದಮೇಲೆ ಫಿಲ್ ಮಾಡ್ತಾರೆ. ನೀವೀಗ ಏನು ಪ್ರಾಕ್ಟೀಸ್ ಮಾಡಿದ್ರೆ, ನಾನೇನು ಹೇಳ್ದೆ, ಇನ್ನೊಬ್ಬ ಏನು ಹೇಳ್ದ, ಇನ್ನೊಬ್ಬ ಯಾರು UPSC ಟಾಪರ್ ಅದು ಹೇಳ್ದ ಇದು ಹೇಳ್ದ, ತಲೆ ಕೆಡಿಸ್ಕೊಬೇಡ್ರಿ. ನೀವು ಈಗ ಏನು ಪ್ರಾಕ್ಟೀಸ್ ಮಾಡಿದ್ರಿ, ಯಾಕೆಂದರೆ ತುಂಬ 28 ದಿನ ಎಕ್ಸಾಮ್ ಇದೆ. 28 ದಿನ ಆದಮೇಲೆ ನೀವು ಏನು ಪ್ರಾಕ್ಟೀಸ್ ಮಾಡಿರ್ತೀರೋ ಅದೇ ಥರನೇ ನೀವು ಎಕ್ಸಾಮಲ್ಲಿ ಹೋಗಿ ಇದು ಮಾಡಬೇಕು. ಅರ್ಥ ಆಗ್ತಿದೆಯಾ? ಅದಕ್ಕೆ ಈಗಲೇ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 5ನೇ ಕಾಲಮ್ನ ಬಿಟ್ಟು ಬಂದರೆ ಹೋಯ್ತು, ಮಾರ್ಕ್ಸ್ ಹೋಯ್ತು. ನಿಮಗೆ ಕರೆಕ್ಟಾಗಿ ಆನ್ಸರ್ ಹಾಕಿದ್ರೆ ಹೋಯ್ತು. ಈ ಸತಿ ಗ್ಯಾರಂಟಿ ಮಿಸ್ಟೇಕ್ ಮಾಡ್ತಾರೆ ಹುಡುಗರು, ನನಗೆ 100% ಗೊತ್ತು. 100 ಮಿಸ್ಟೇಕ್ ಮಾಡ್ತಾರೆ, ಗೊತ್ತಾಗ್ತಿದೆಯಾ? ಆಮೇಲೆ ಬಡ್ಕೊಂತಾರೆ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 100 ಮಿಸ್ಟೇಕ್ ಮಾಡ್ಕೊಂಡವ್ರೆ. ಎಷ್ಟು ಅದಕ್ಕೆ ಅದು ಡೀಟೇಲ್ಡ್ ಅಪ್ಲಿಕೇಶನ್ ಓದಿ ಅಂತ, ನೋಟಿಫಿಕೇಶನ್ ಓದಿ ಅಂತ. ಗೊತ್ತಾಗ್ತಿದೆ? ಯಾರ್ದು ಪ್ರಾಬ್ಲಮ್ ಆಗಿಲ್ವ ಇಲ್ಲಿ? ಆಗಿದ್ರು ತಲೆ ಕೆಡಿಸ್ಕೊಬೇಡಿ, ಆಮೇಲೆ ಸರಿಪಡಿಸ್ಕೊಳ್ಳೋಣ. ಈಗ ಆರಾಮ್ಸೆ ಎಕ್ಸಾಮ್ ಬರೆಯೋಕೆ ಹಾಲ್ ಟಿಕೆಟ್ ಬರೋವಷ್ಟು ಅಂತೂ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿದ್ದೀರಾ? ಓಕೆ, ಡೋಂಟ್. ನಮ್ಮ ಹುಡುಗರು ಯಾರು ತಪ್ಪು ಮಾಡಿಲ್ವಾ? ಬಿಟ್ಟಿದ್ದಾರಾ? ವೆರಿ ಗುಡ್, ಆಯಿತು. ಎಡಿಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಅದು ಮತ್ತೆ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಿದ್ಯಾ? ಕರೆಕ್ಟ್ ಇಲ್ಲ ಅಣ್ಣ, ನೀನು ಕಂಪ್ಲೀಟ್ ಬಿಟ್ಟರು ಫಿಲ್ ಮಾಡಬೇಕು ಅನ್ಸುತ್ತೆ. ಹೌದು ತಾನೆ? ಅಟೆಂಡ್ ಮಾಡಿಲ್ಲ ಅಂದ್ರೂ ಫಿಲ್ ಮಾಡ್ಬೇಕು ತಾನೆ ಅದು? ಅರ್ಥ ಆಗ್ಲಿಲ್ಲ ಅವ್ನು ಕೇಳಿದ್ದು. ಗುರು, ನೀನು ಆನ್ಸರ್ ಗೊತ್ತಿಲ್ಲ ಅದಕ್ಕೆ ಫಿಲ್ ಮಾಡ್ಬೇಕು ಅಂತ ಹೇಳ್ತಾರ. ನಾನು ಎಲ್ಲಕ್ಕೂ ಫಿಲ್ ಮಾಡು ಅಂತ ಹೇಳ್ದ. ಲೇ ಇವ್ನು ಯಾವನಲ್ಲೋ? ಲೇ ನಾನು ಹೇಳಿದ್ದೆ ಎಲ್ಲರಿಗೂ ಏನಾರು ಮಿಸ್ಗೈಡ್ ಆಯ್ತಾ? ಅವನು ಒಬ್ಬನೇ ಮಿಸ್ಗೈಡ್ ಆಗೈತೆ. ನಾನು ಹೇಳಿದ್ದು ಯಾವ ಕ್ವಶನ್ ನೀವು ಇದು ಆನ್ಸರ್ ಮಾಡಲ್ಲ ಅದನ್ನ 5ನೇ ಆಪ್ಷನ್ ಫಿಲ್ ಮಾಡಬೇಕು. ಅದು ಕಾಮನ್ ಸೆನ್ಸ್, ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಗೊತ್ತಾಗ್ತಿದ್ಯಾ? ಯಾವ ಕ್ವಶನ್ ಅದೇ ತಾನೇ ಇರೋದು ರೂಲ್ಸು. ಯಾವ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅದನ್ನ ಖಾಲಿ ಬಿಟ್ಟು ಬರಂಗಿಲ್ಲ. ಅದಕ್ಕೆ 5ನೇ ಆಪ್ಷನ್ ನನಗೆ ಆನ್ಸರ್ ಗೊತ್ತಿಲ್ಲ ಅಂತ ಫಿಲ್ ಮಾಡಬೇಕು. ಹಂಗೆ ಅಂದ್ಬಿಟ್ಟು ಸರ್ ಹೇಳಿದಾರೆ ಅಂತ ಎಲ್ಲ ಇದಕ್ಕೂ ಫಿಲ್ ಮಾಡ್ಕೊಂಬಂದ್ರೆ ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಅರ್ಥ ಆಗ್ತಿದ್ಯಾ? ಆಯ್ತು, ಓಕೆ, ಬರೋಣ ಕಾನ್ಸೆಪ್ಟ್ ಬರೋಣ. ಓಕೆ ನೋಡಿ, ಕ್ವಶನ್ ನೋಡೋಣ. ಇಲ್ಲೇ ಒಂದಷ್ಟು ಕಾನ್ಸೆಪ್ಟ್ ಇದೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದನ್ನ. ಎಕ್ಸಾಂಪಲ್ ಕೇಳಿರೋದು ಎಕ್ಸಾಂಪಲ್ ಪ್ಲವನತೆ ಅಥವಾ ಬಯಾನ್ಸಿ ಅಥವಾ ಅಪ್ಥ್ರಸ್ಟ್ ಫೋರ್ಸ್ ಅಂತ ಕರೀತಾರೆ. ಇದ್ರ ಮೇಲೆ ತುಂಬ ಸತಿ ಕೇಳಿದ್ದಾರೆ. ನಮ್ಮ ಈ ಮನೋಜ್ ಅಂತ ಒಬ್ಬ ಸೈಂಟಿಸ್ಟ್ ಇದನ್ನು ಕಂಡುಹಿಡಿದಿದ್ದು ಆಕ್ಚುಲಿ. ಯಾರು? ಆರ್ಕಿಮಿಡೀಸ್. ಹೇಳ್ತೀನಿ ಆರ್ಕಿಮಿಡೀಸ್ ಬಗ್ಗೆ. ಓಕೆ, ಒಂದು ಗಾತ್ರದ ತಾಮ್ರದ ಘನಾಕೃತಿ, ಒಂದು ಘನಾಕೃತಿ ತಾಮ್ರದಿದೆ, ಹಾಗೂ ಅಲ್ಯೂಮಿನ ಘನಾಕೃತಿ, ಇನ್ನೊಂದು ಅಲ್ಯೂಮಿನಿಯಂ ಇದೆ. ಇದು ಏನು? ಕಾಪರ್ದು, ಇದು ಅಲ್ಯೂಮಿನಿಯಂದು. ಓಕೆನಾ? ಒಂದೇ ಥರ ಇದ್ದಾವೆ. ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿಸಲಾಗಿದೆ. ಎರಡನ್ನೂ ಸಂಪೂರ್ಣವಾಗಿ ಮುಳುಗಿಸಲಾಗಿದೆ. ಅರ್ಥ ಆಗ್ತಿದೆಯಾ? ಕಾನ್ಸೆಪ್ಟ್ ವಿಜುವಲೈಸೇಷನ್ ಮಾಡಬೇಕು. ಪ್ರಶ್ನೆ ಓದ್ಕೋಬೇಕಾದ್ರೆ ವಿಜುವಲೈಸೇಷನ್ ಮಾಡಬೇಕು. ಎಸ್ಪೆಷಲಿ ಸೈನ್ಸ್ ಓದಬೇಕಾದ್ರೆ. ಗೊತ್ತಾಗ್ತಿದೆಯಾ? ಕ್ವಶನ್ಸ್ ಓದ್ಬೇಕಾದ್ರೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಏನಾಗ್ತಾ ಇದೆ ಅಂದ್ಬಿಟ್ಟು. ಒಂದೇ ಗಾತ್ರದ, ಒಂದೇ ವಾಲ್ಯೂಮ್ ಇದೆ. ವಾಲ್ಯೂಮ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಂದೇ ಸೈಜ್ ಇದೆ ಅಂತ. ತಾಮ್ರದ ಘನಾಕೃತಿ, ಒಂದು ಏನು ಕಾಪರ್ದು ಘನಾಕೃತಿ ಇದೆ, ಅದೇ ರೀತಿ ಅಲ್ಯೂಮಿನಿಯಂ ಘನಾಕೃತಿ A ಮತ್ತು B ಅಂತ. ಎರಡು ನೀರಿನಲ್ಲಿ ಸಂಪೂರ್ಣವಾಗಿ ಅದ್ಬಿಟ್ಟಿದ್ವಿ, ಮುಳುಗಿಸ್ಬಿಟ್ಟಿದ್ವಿ. ಹಾಗಾದರೆ ಘನಾಕೃತಿ A ಮೇಲೆ ಪ್ರಯೋಗವಾದ ಪ್ಲವನತೆ ಬಲ ಜಾಸ್ತಿ ಇರುತ್ತದೆ. ಓಕೆ, ಘನಾಕೃತಿ B ಮೇಲೆ ಪ್ರಯೋಗವಾಗುವ ಪ್ಲವನತೆ ಬಲ ಜಾಸ್ತಿ ಇರುತ್ತದೆ. ಪ್ಲವನತೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಬಿಡ್ರಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವಾಗ ಅರ್ಥ ಆಗುತ್ತೆ. ಎರಡರ ಮೇಲೆ ಪ್ರಯೋಗವಾಗುವ ಪ್ಲವನತೆ ಬಲ ಒಂದೇ ಆಗಿರುತ್ತದೆ. ಘನಾಕೃತಿ B ನೀರಿನಲ್ಲಿ ತೂಕರಹಿತವಾಗಿರುತ್ತದೆ. ಇದರಲ್ಲಿ ಯಾವುದು ಆನ್ಸರ್? ನೋಡಿ ಈ ಆನ್ಸರ್ ನೀ ಅಲ್ಲಿದೆ ಹೇಳ್ತೀರ C ಅಂತ ನನಗೆ ಗೊತ್ತು. ಅದೇ ಆನ್ಸರ್ ಇಲ್ದಾಗ ಯೋಚನೆ ಮಾಡ್ಕೊಂಡು ಕುತ್ಕೊಂತೀರಿ, ನಿಮ್ಗೆ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು. ಈಗ ಅದು ಯಾಕೆ ಎರಡು
ಸಿ ಆನ್ಸರ್ ಆಗುತ್ತೆ. ಎರಡರ ಮೇಲೆ ಪ್ರಯೋಗವು ಪ್ಲವನತೆ ಬಲ ಒಂದೇ ಆಗಿರುತ್ತೆ ಅನ್ನೋದನ್ನ ಅರ್ಥ. ಯಾಕೆ ಒಂದೇ ಆಗಿರುತ್ತೆ? ಎರಡು ಎರಡು ಸೇಮ್ ವಾಲ್ಯೂಮ್ ಇರುತ್ತೆ, ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಎರಡು ಸೇಮ್ ಗಾತ್ರದ ವಾಲ್ಯೂಮ್ ಇರೋದ್ರಿಂದ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಆರ್ಕಿಮಿಡಿಸ್ ತತ್ವ ಏನ್ ಹೇಳುತ್ತೆ ಅಂದ್ರೆ, ಆರ್ಕಿಮಿಡಿಸ್ ತತ್ವದ ಪ್ರಕಾರ ವಸ್ತು ಒಂದರ ಮೇಲಿನ ಪ್ಲವನತೆ ಬಲ ಅಂದ್ರೆ ಏನಿಲ್ಲ, ಯಾವ್ದಾರ ವಸ್ತುವಿನ ನೀರಿನಲ್ಲಿ ಮುಳುಗಿಸಿದಾಗ ಅದಕ್ಕೊಂದು ಈ ಫೋರ್ಸ್ ಹಿಂಗ್ ಅಪ್ಲೈ ಆಗ್ತಿದ್ರೆ ಅದಕ್ಕೆ ಆಪೋಸಿಟ್ ಫೋರ್ಸ್ ಅಪ್ಲೈ ಆಗ್ತಾ ಹೋಗುತ್ತೆ. ಅದನ್ನೇ ಪ್ಲವನತೆ ಬಲ, ಅಪ್ಥ್ರಸ್ಟ್ ಫೋರ್ಸ್, ಬಯಾನ್ಸಿ, ಗೊತ್ತಾಗ್ತಿದ್ಯಾ? ಪ್ಲವನತೆ ಅಂತ ಕನ್ನಡದಲ್ಲಿ ಕರೀತಾರೆ. ಓಕೆನಾ? ಅಪ್ಲೈ ಆಗ್ತಾ ಇರುತ್ತೆ. ನೋಡಿ, ವಸ್ತು ಒಂದರ ಮೇಲೆ ಪ್ಲವನತೆ ಬಲವ ಅದು ಸ್ಥಾನಪಲ್ಲಟಗೊಳಿಸಿದ ದ್ರವದ ತೂಕಕ್ಕೆ ಸಮನಾಗಿರುತ್ತೆ. ಅಂದ್ರೆ ನಾನು ಒಂದು ವಸ್ತುವಿನ ನೀರಿನಲ್ಲಿ ಹಾಕ್ದಾಗ ಆ ನೀರು ಏನಾಗುತ್ತೆ, ಹೊರಗಡೆ ಬರುತ್ತಲ್ಲ, ಆ ನೀರಿನ ತೂಕ ಎಷ್ಟಿರುತ್ತೆ ಅಂದ್ರೆ ನಾವು ಎಷ್ಟು ತೂಕದ ವಸ್ತುನ ಹಾಕಿರ್ತೀವಿ ಅಷ್ಟೇ ತೂಕದ ನೀರು ಹೊರಗಡೆ ಬರುತ್ತೆ ಅಂತ, ಅಷ್ಟೇ ಸಿಂಪಲ್. ಅರ್ಥ ಆಗ್ತಿದೆಯಾ? ನೋಡಿ, ಆರ್ಕಿಮಿಡಿಸ್ ತತ್ವದ ಪ್ರಕಾರ ವಸ್ತು ಒಂದರ ಮೇಲೆ ಪ್ಲವನತೆ ಬಲವು ಅದು ಪಲ್ಲಟಗೊಳಿಸುವ ಅಂದ್ರೆ ಡಿಸ್ಪ್ಲೇಸ್ ಮಾಡುವ ದ್ರವದ ತೂಕಕ್ಕೆ ಸಮನಾಗಿರುತ್ತದೆ. ಪ್ಲವನತೆ ಬಲವು ಗಾತ್ರ ಅಥವಾ ದ್ರವದ ಸಾಂದ್ರತೆಯನ್ನು ಅವಲಂಬಿಸಿರದೆ ಹೊರತು ವಸ್ತುವಿನ ದ್ರವ್ಯರಾಶಿ ಅಥವಾ ಯಾವ ಲೋಹದಿಂದ ಮಾಡಿದೆ ಅಂತಲ್ಲ, ಅದರ ವಾಲ್ಯೂಮ್ ಮತ್ತೆ ಅದರ ಸಾಂದ್ರತೆ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಅದು ಯಾವ ವಸ್ತುವಿನ ಮೇಲೆ ಮಾಡಿದೆ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ನೀವು ಕಲ್ಲಿಂದರ ಹಾಕಿ, ಮಣ್ಣಿಂದರ ಹಾಕಿ, ಯಾವುದಾದ್ರೂ ಹಾಕಿ, ಬಟ್ ಅದ್ರ ವಾಲ್ಯೂಮ್ ಮತ್ತೆ ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎರಡು ಒಂದೇ ಡೆನ್ಸಿಟಿ, ಎರಡು ಒಂದೇ ವಾಲ್ಯೂಮ್ ಇತ್ತು ಅಂದ್ರೆ ಸೇಮ್ನ ಡಿಸ್ಪ್ಲೇಸ್ ಮಾಡುತ್ತೆ. ಅದನ್ನು ಗೊತ್ತಾಗ್ತಿದ್ಯಾ? ಹಾಗಾಗಿ ಎರಡೂ ಘನಾಂಕಗಳ ಗಾತ್ರ ಒಂದೇ ಆಗಿರೋದ್ರಿಂದ ಎರಡು ಒಂದೇ ದ್ರವದಲ್ಲಿ ಸಂಪೂರ್ಣವಾಗಿ ಮುಳುಗಿಸಿದಾಗ ಎರಡರ ಮೇಲೆ ಅಪ್ಲೈ ಮಾಡುವ ಬಲ ಏನಾಗಿರುತ್ತೆ, ಸೇಮ್ ಇರುತ್ತೆ. ಗೊತ್ತಾಗ್ತಿದ್ಯಾ? ಅವು ಸೇಮ್ ನೀರನ್ನ ಹೊರಗಡೆ ಕಳಿಸ್ತದೆ. ಇದೇ ಬಯಾನ್ಸ್ ಫೋರ್ಸ್. ಏನ್ ಬಯಾನ್ಸ್ ಅಂದ್ರೆ ನೋಡಿ, ದ್ರವ ಅಥವಾ ವಾಯುವಿನಲ್ಲಿ ಏನೋ ಬಯಾನ್ಸ್ ಫೋರ್ಸ್ ನಾಟ್ ಓನ್ಲಿ ಫಾರ್ ಲಿಕ್ವಿಡ್ಸ್, ಇಟ್ಸ್ ಆಲ್ಸೋ ಫಾರ್ ಫ್ಲೂಯಿಡ್ಸ್. ಗೊತ್ತಾಗ್ತಿದ್ಯಾ? ಫ್ಲೂಯಿಡ್ಸ್ ಅಂದ್ರೆ ಗಾಳಿನೂ ಫ್ಲೂಯಿಡ್ಸ್ ಅಂತ ಕರೀತಾರೆ. ಓಕೆನಾ? ಮುಳುಗಿದ ವಸ್ತು ಮೇಲೆ ಮೇಲ್ಮುಖವಾಗಿ ಕೆಲಸ ಮಾಡೋ ಬಲವನ್ನು ಪ್ಲವನತೆ ಅಂತ ಕರಿತೀವಿ. ನೋಡಿ, ನಾವು ಒಂದು ವಸ್ತು ತಗೊಂಡಿದ್ದೀವಿ, ಅದನ್ನ ಏನ್ ಮಾಡ್ತೀವಿ, ನೀರಲ್ಲಿ ಮುಳುಗಿಸ್ತಾ ಇದ್ದೀವಿ. ನೀರಲ್ಲಿ ಮುಳುಗಿಸಿದಾಗ ಏನಾಗುತ್ತೆ, ಆ ನೀರಿನ ಮೇಲ್ಗಡೆ ನೀವು ಈ ಸ್ವಿಮ್ಮಿಂಗ್ ಬಿದ್ದಾಗ ನಿಮ್ಗೊಂಥರ ಮೇಲ್ಗಡೆ ಅಪ್ರೋಚ್ ಫೋರ್ಸ್ ಅಪ್ಲೈ ಆಗುತ್ತೆ, ಗೊತ್ತಾ? ಅಥವಾ ನೀವು ಯೂಶಲಿ ಮನೆಗಳಲ್ಲಿ ಬಲೂನ್ ಮುಳುಗ್ಸೋಕೆ ಟ್ರೈ ಮಾಡಿರ್ತೀರ ಅಲ್ಲ, ಮಾಡಿದಿರಲ್ವಾ? ಅಥವಾ ಚೆಂಡು ಮುಳುಗ್ಸೋಕೆ ಟ್ರೈ ಮಾಡಿರ್ತೀರ. ಈ ಮುಳುಗಿಸಿದಾಗ ಅದು ಮೇಲ್ಮೇಲೆ ತೆಗೆದು ಬಿಸಾಕ್ತಾ ಇರುತ್ತೆ. ಯಾಕೆಂದ್ರೆ ಅದು ಫೋರ್ಸ್ ಅಪ್ಲೈ ಮಾಡ್ತಾ ಇರುತ್ತೆ. ಗೊತ್ತಾಗ್ತಿದ್ಯಾ? ಈ ವಾಲ್ಯೂಮ್ ಕಡಿಮೆ ಇದ್ದಾಗ ಏನಾಗುತ್ತೆ, ನಿಮ್ಗೆ ಜಾಸ್ತಿ ಫೋರ್ಸ್ ಇರುತ್ತೆ. ಜಾಸ್ತಿ ವಾಲ್ಯೂಮ್ ಇದ್ದಾಗ ಹಾಕಿದ್ರೆ ಏನಾಗುತ್ತೆ, ಬೇಗ ಮುಳುಗೋಗುತ್ತೆ. ಅರ್ಥ ಆಗ್ತಿದೆಯಾ? ಬಟ್ ಅದಕ್ಕೂ ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ. ಆದರೆ ಆ ವಾಲ್ಯೂಮ್ ಜಾಸ್ತಿ ಇರೋ ವಸ್ತುವಿನ ಫೋರ್ಸ್ ಜಾಸ್ತಿ ಇರೋದ್ರಿಂದ ಬೇಗ ಮುಳುಗುತ್ತೆ. ನೀವು ಬಲೂನು ಅದೇ ರೀತಿ ಎರಡು ಕಬ್ಬಿಣದ ಗುಂಡು, ಗೊತ್ತಾಗ್ತಿದೆ, ಎರಡನ್ನೂ ನೀವು ಮುಳುಗ್ಸೋಕೆ ಟ್ರೈ ಮಾಡಿದಾಗ ಕಬ್ಬಿಣದ ಗುಂಡು ಬೇಗ ಮುಳುಗುತ್ತೆ. ಬಟ್ ಎರಡರ ಮೇಲೂ ಏನಾಗುತ್ತೆ, ಫೋರ್ಸ್ ಅಪ್ಲೈ ಆಗಿರುತ್ತೆ. ಬಟ್ ಇದ್ರ ಫೋರ್ಸ್ ಅದಕ್ಕಿಂತ ಜಾಸ್ತಿ ಇರುತ್ತೆ. ಅಪ್ಥ್ರಸ್ಟ್ ಫೋರ್ಸ್ ಮಾಡ್ತಾ ಇರುತ್ತಲ್ಲ, ಅದಕ್ಕಿಂತ ಜಾಸ್ತಿ ಇರೋದ್ರಿಂದ ಮುಳುಗುತ್ತೆ. ಇದ್ರೂ ನೀವು ಫೋರ್ಸ್ ಆಗ್ತಾ ಇರ್ತೀರಾ, ಬಟ್ ಅದು ಫೋರ್ಸ್ ಆಗ್ತಾ ಇರುತ್ತೆ. ಎರಡು ಈಕ್ವಲ್ ಇರೋದ್ರಿಂದ ಏನಾಗುತ್ತೆ, ಮುಳುಗ್ತಾ ಇರಲ್ಲ ಅದು. ಓಕೆನಾ? ಹಾಗಾಗಿ ಇದನ್ನ ಯಾರು ಕಂಡುಹಿಡಿಯೋದು? ಆರ್ಕಿಮಿಡಿಸ್. ಗೊತ್ತಾಗ್ತಿದೆ? ಇವನಿಗೆ ಏನಾಗುತ್ತೆ, ಒಂದು ಕತೆ ಹೇಳ್ಬಿಡ್ತೀನಿ ಸಿಂಪಲ್ ಆಗಿ, ಅರ್ಥ ಇರಲಿ ಅಂತ ಅಂದ್ಬಿಟ್ಟು. ಗೊತ್ತ ಕತೆ? ಗೊತ್ತಿಲ್ವಾ? ಅವನು ಏನು ಮಾಡ್ತಾನೆ, ಸೈಂಟಿಸ್ಟು, ಇದರಲ್ಲಿ ಮನೇಲಿ ಹಿಂಗೆ ಯೋಚನೆ ಮಾಡ್ಕೊಂಡು ಎಲ್ಲ ಸ್ನಾನ ಮಾಡ್ಬೇಕಾದ್ರೆ ಎಲ್ಲ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಏನು ಮಾಡ್ತಾನೆ, ಇದು ಟಬ್ ಇರುತ್ತಲ್ಲ, ಟಬ್ ಬಳಿಗೆ ಹೋಗ್ಬಿಟ್ಟು ಏನು ಮಾಡ್ತಾನೆ, ಕೂತ್ಕೊಂತಿದ್ದಂಗೆ ಏನಾಗುತ್ತೆ, ನೀರು ಹಿಂಗೆ ಹೊರಗಡೆ ಬಂದ್ಬಿಡುತ್ತೆ. ಅದು ನೋಡ್ಬಿಟ್ಟು ಅವನು ಯುರೇಕ ಅಂತ ಕಿರ್ಚ್ಕೊಂಡು ಫುಲ್ಲು ಊರು ತುಂಬ ಓಡಾಡ್ಬಿಡ್ತಾನೆ. ಗೊತ್ತಾಗ್ತದೆ? ಹಂಗೆ ಇದು ಬಾತ್ರೂಮಿಂದ ಎದ್ದು ಸೀದಾ ರೋಡ್ಗೆ ಹೋಗ್ಬಿಟ್ಟು ಯುರೇಕ ಅಂದ್ರೆ ಕಣ್ಣಿಡ್ದೆ ಅಂತ ಊರು ತುಂಬ ಓಡಾಡ್ಕೊಂಬರ್ತಾನೆ. ಅವರೆಲ್ಲ ಇವ್ನು ಯಾವ ಹುಚ್ಚಿಡ್ದವನು, ಇವ್ನು ಹಿಂಗೆ ಓಡಾಡ್ತಾವನೆ ಅಂತ. ಅವ್ನಿಗೆ ಯಾವ ಫ್ಲಾಶ್ ಆಗ್ಬಿಟ್ಟಿದೆ, ಏನೋ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಅದನ್ನು ಬರೀಬೇಕು, ಲ್ಯಾಬ್ರೇಟ್ರಿಗೆ ಹೋಗ್ಬೇಕು ಅವನು. ಅದಕ್ಕೆ ಮನೆಯಿಂದ ಎದ್ದು ಸೀದಾ ಹಂಗೆ ಹೋಗಿ ಲ್ಯಾಬ್ರೇಟರಿಲಿ ಬರೆದ್ಬಿಟ್ಟು ಇದನ್ನ ಯೂಕ್ಲಿಡ್ ಥಿಯರಿನ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ನ ಹೇಳಿದಂತೆ. ಹಂಗಾಗಿ ಅದು ಕತೆ ಇದರಲ್ಲಿದೆ, ಮೋಸ್ಟ್ಲಿ ಬುಕ್ಕಲ್ಲಿ ಇದೆ ಅದು. ಓಕೆನಾ? ನೋಡಿ, ಒಂದು ವಸ್ತುವನ್ನು ದ್ರವದಲ್ಲಿ ಮುಳುಗಿಸಿದಾಗ ಅದು ಕೇವಲ ದ್ರವವನ್ನು ಸ್ಥಳಾಂತರಿಸುತ್ತದೆ. ಆ ಸ್ಥಳಾಂತರ ದ್ರವ ತೂಕಕ್ಕೆ ಸಮನಾಗಿರುತ್ತದೆ. ಮೇಲ್ಮುಖ ಬಲ ಕೆಲಸ ಮಾಡ್ತದೆ. ಇಷ್ಟೇ ಸಿಂಪಲ್. ಇದು ಎಕ್ಸಾಂಪಲ್ಸು, ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ? ಇದ್ರ ಮೇಲೆ ಅಪ್ಲಿಕೇಶನ್ಸ್ ಕ್ವಶನ್ಸ್ ತುಂಬಾ ಕೇಳಿದರೆ. ವಾಟ್ ಈಸ್ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ ಕೇಳಲ್ಲ, ಬಟ್ ಈ ಅಪ್ಲಿಕೇಶನ್ಸ್ ಮೇಲೆ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಓಕೆನಾ? ಹಡಗು ನೀರಿನಲ್ಲಿ ತೇಲುವುದು ಯಾವುದು? ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಅಥವಾ ಇದು ನೆಕ್ಸ್ಟ್, ಮರದ ತುಂಡು ನೀರಿನಲ್ಲಿ ತೇಲುವುದು ಸಹ ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಬಲೂನ್ ಗಾಳಿಯಲ್ಲಿ ತೇಲುವುದು ಸಹ ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಓಕೆನಾ? ಹೇಳಪ್ಪ. ಅದನ್ನೇ ಹೇಳ್ತಾ ಇರೋದು. ನೀನು ಹಾಕೋ ಬಲ, ಇದು ಹಾಕೋ ಫೋರ್ಸ್ ಅಂದ್ರೆ ಏನಾಗುತ್ತೆ ನೋಡಿಲಿ. ನೀನು ಇನ್ನೊಂದು ಏನಾಗುತ್ತೆ, ಕೆಲವು ಸತಿ ಆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದ್ರ ಶೇಪ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಅಡವಿ ಶೇಪ್ನ ಆ ಮುಳುಗ್ದಂಗೆ ಆ ಶೇಪ್ಗೆ ಮಾಡಿರ್ತಾರೆ. ಮತ್ತು ಅದು ಹಾಕೋ ಫೋರ್ಸು ಏನಾಗುತ್ತೆ, ಅದಕ್ಕೆ ಈಕ್ವಲ್ ಆಗಿರುತ್ತೆ. ಗೊತ್ತಾಗ್ತಿದ್ಯಾ? ಅದಕ್ಕೆ ಅದು ಮುಳುಗಲ್ಲ. ಅರ್ಥ ಆಗ್ತಿದ್ಯಾ? ನಾನು ಅದು ಬಂದಾಗ ಹೇಳ್ತೀನಿ, ನಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀಟಾಗಿ. ಓಕೆನಾ? ನೆಕ್ಸ್ಟು
ಓಕೆ, ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಗೊತ್ತಾ ನೋಡಿ, ಬಯಾಂಟ್ ಫೋರ್ಸ್ ಇಸ್ ಈಕ್ವಲ್ ಟು ವೆಯ್ಟ್ ಆಫ್ ದಿ ಡಿಸ್ಪ್ಲೇಸ್ಡ್ ಲಿಕ್ವಿಡ್ ಇರುತ್ತೆ. ಇದೆಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇದನ್ನ FB ಇಸ್ ಈಕ್ವಲ್ ಟು ರೋ ಇಂಟು VGH ಅಂತ ಕರೀತಾರೆ. ರೋ ಅಂದರೆ ದ್ರವದ ಸಾಂದ್ರತೆ. ಏನು ಮಾತಾಡಿ, ಇದು ದ್ರವದ ಸಾಂದ್ರತೆನೂ ಡಿಪೆಂಡ್ ಆಗುತ್ತೆ. ಸಾಂದ್ರತೆ ಜಾಸ್ತಿ ಆದಂಗೆ ಅದು ಅಪ್ಲೈ ಮಾಡೋ ಫೋರ್ಸು ಸಹ ಜಾಸ್ತಿ ಇರುತ್ತೆ. ಗೊತ್ತಾಗ್ತಿದೆಯಾ? ಈಗ ನೋಡಿ, ಯಾಕೆ ಡೆಡ್ ಸೀನಲ್ಲಿ ಮನುಷ್ಯರುಗಳು ತೇಲ್ತಾರೆ ಅಂತ ಹೇಳ್ತಾರಲ್ವಾ? ಯಾಕೆಂದ್ರೆ ಅದ್ರ ಡೆನ್ಸಿಟಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಡೆನ್ಸಿಟಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ವಸ್ತುಗಳ ಅದ್ರ ಮೇಲೆ ತೇಲಕ್ಕೆ ಜಾಸ್ತಿ ಇದೆ. ಅಂದ್ರೆ ಆ ವಸ್ತುವಿನ ಡೆನ್ಸಿಟಿ ಆ ಲಿಕ್ವಿಡ್ ಡೆನ್ಸಿಟಿಗಿನ ಕಡಿಮೆ ಇತ್ತು ಅಂತಂದ್ರೆ ಏನಾಗುತ್ತೆ, ಅದು ತೇಲುತ್ತೆ. ಈಗ ಎಕ್ಸಾಂಪಲ್ಲು ಐಸ್ ಕ್ಯೂಬು, ಇದು ಕ್ವಶನ್ಸ್ ಕೇಳಿದ್ದಾರೆ. ಐಸ್ ಕ್ಯೂಬು ನೀರ್ ಮೇಲೆ ಯಾಕೆ ತೇಳುತ್ತೆ? ನೀರಿನ ಡೆನ್ಸಿಟಿಗೆ ಹೋಲಿಸ್ಕೊಂಡ್ರೆ ಐಸ್ ಕ್ಯೂಬ್ನ ಡೆನ್ಸಿಟಿ ಏನಾಗುತ್ತೆ, ಕಮ್ಮಿ ಇರುತ್ತೆ. ಆ ಸಾಲಿಡಲ್ಲಿ ಇರ್ಬೋದು, ಬಟ್ ಆದ್ರೂ ಅದ್ರ ಡೆನ್ಸಿಟಿ ಮೆಜರ್ ಮಾಡಿದಾಗ ಅದು ಕಮ್ಮಿ ಇರುತ್ತೆ, ಅದಕ್ಕೆ ತೇಲುತ್ತೆ. ಗೊತ್ತಾಗ್ತಿದೆಯಾ? ಸಾಂದ್ರತೆ ಅರ್ಥ ಆಗ್ತಿದೆಯಾ? ಅದೇ ಐಸ್ ಕ್ಯೂಬ್ನ ಆಲ್ಕೋಹಾಲ್ ಆಗ್ತಾ ಏನಾಗುತ್ತೆ, ಮುಳುಗುತ್ತೆ. ಇದಕ್ಕೆ ನಗ್ತಿದ್ರಲ್ಲ, ಯಾಕೆ ಎಲ್ಲ ಟ್ರೈ ಮಾಡಿದಾರೆ ಅನ್ಸುತ್ತೆ ಹಂಗಾರೆ ಎಲ್ಲ. ಆಯ್ತಾ? ಓಕೆ, ಗೊತ್ತಾಗ್ತಿದೆ. ಅಂದ್ರೆ ಆ ಏನು ನಾವು ಹಾಕುವ ಏನು ಫೋರ್ಸ್ ಇದೆಯಲ್ಲ, ಅಪ್ರೆಸ್ಟ್ ಫೋರ್ಸ್ ಇದೆಯಲ್ಲ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಆ ಲಿಕ್ವಿಡ್ ಯಾವ್ದು ಲಿಕ್ವಿಡ್ ಮೇಲೆ ಆಗ್ತಿದ್ವಿ ಅಂದ್ರೆ ಡೆನ್ಸಿಟಿ ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ಡೆನ್ಸಿಟಿ ಅಂದ್ರೆ ಏನು, ಯಾವ ಲಿಕ್ವಿಡ್ ಡೆನ್ಸಿಟಿ ಕಮ್ಮಿ ಇದೆ, ಯಾವ ಲಿಕ್ವಿಡ್ ಡೆನ್ಸಿಟಿ ಜಾಸ್ತಿ ಇದೆ, ಯಾವ್ದ್ರ ಮೇಲೆ ಯಾವ್ದು ತೇಲುತ್ತೆ. ಗೊತ್ತಾಗ್ತಿದೆ? ಈಗ ಮರ್ಕ್ಯೂರಿ ಮೇಲೆ ನಾವು ಕಬ್ಬಿಣದ್ದು ಏನಾದ್ರು ಒಂದು ಹಾಕಿದ್ರೆ ತೇಲುತ್ತೆ, ಯಾಕೆಂದ್ರೆ ಮರ್ಕ್ಯೂರಿ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಗೊತ್ತಾಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಸಿಮೆಂಟ್ನಲ್ಲಿ ನೀರಿನ ಹನಿಗಳನ್ನ ಹಾಕಿದಾಗ ಮುಳುಗುತ್ತೆ, ಯಾಕೆಂದ್ರೆ ಸಿಮೆಂಟ್ ಕಂಪೇರ್ ಮಾಡಿದಾಗ ನೀರಿನ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಗೊತ್ತಾಗ್ತಿದೆಯಾ? ನೀವು ಎಕ್ಸ್ಪೆರಿಮೆಂಟ್ ಮಾಡಿರ್ತೀರಿ, ಯಾವುದೋ ಯಾವ ಎಕ್ಸ್ಪೆರಿಮೆಂಟು ಐ ಥಿಂಕ್ ನಾನು ಮರ್ತಿದ್ದೀನಿ, PUC ನಲ್ಲಿ ಮಾಡಿರ್ತಾರಲ್ಲ, ಆ ಡೆನ್ಸಿಟಿ ಸ್ಕೂಲಲ್ಲಿ ಮಾಡ್ಬಿಟ್ರಾ? ಹಂಗೆ ನೀವು ಬೇಗನೆ ಕಲ್ತ್ಬಿಟ್ಟಿರಿ. ನಾವು ಅದು ಮಾಡಿದ್ದು BSc ಓದ್ಬೇಕಾದ್ರೆ ಅದು ಒಂದು ಫನಲ್ ಕೊಟ್ಟಿರ್ತಾರೆ, ಸಿಮೆಂಟ್ ನೀರು ಬಿಡ್ತಾ ಹೋಗ್ತೀವಿ ಇದರೊಳಗೆ ಸಿಮೆಂಟ್ ಕೆರೋಸಿನ್ ಒಳಗಡೆ ಮಾಡಿದ್ದೀರ ಯಾರೋ ಸೈನ್ಸ್ ಹುಡುಗರು? ಅದೇನು ಎಕ್ಸ್ಪೆರಿಮೆಂಟ್ ಅದು? ಹಾಂ, ಟೈಟ್ರೇಷನ್ ಅಪ್ಪ, ಟೈಟ್ರೇಷನ್ ಕೆಮಿಸ್ಟ್ರಿ. ಅದು ಬರೋದು ಪೇಲ್ ಪಿಂಕ್ ಆಗೋದು ಇದರದು, ಅದನ್ನ ಹೇಳ್ತಾ ಇಲ್ಲ. ಈ ಕೆರೋಸಿನ್ ಕೊಡ್ತಾರೆ, ಕೆರೋಸಿನಲ್ಲಿ ಇದನ್ನ ಬಿಡ್ತಾರೆ, ನೀರು ಬಿಡ್ತೀವಿ, ನೀರು ಬಿಟ್ಟು ಅದು ಡ್ರಾಪ್ಲೆಟ್ಸ್ ಒಳಗಡೆ ಬಂದು ಸೇರ್ಕೊಂತ ಯಾವುದೋ ಎಕ್ಸ್ಪೆರಿಮೆಂಟ್ ಇದೆ. ನಾನು ಮೋಸ್ಟ್ಲಿ ನಿಮ್ಗೆ ಇರ್ತಿತ್ತೋ ಎಲ್ಲೋ ಗೊತ್ತಿಲ್ಲ. ಓಕೆನಾ? ಅರ್ಥ ಆಗ್ತಿದೆಯಾ? ಆ ಡೆನ್ಸಿಟಿ ಬಂದಾಗ ಹೇಳ್ತೀನಿ. ಈಗ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅರ್ಥ ಆಯ್ತಾ? ಇದ್ರ ಮೇಲೆ ಪ್ರಶ್ನೆಗಳು ಬಂದಿದೆ. ಇದ್ರದ್ದು ಎಷ್ಟು ಎಕ್ಸಾಂಪಲ್ಸ್ ತಿಳ್ಕೊಂತೀರೋ ನೀವು ಅಷ್ಟು ತಿಳ್ಕೊಳ್ಳಿ. ಓಕೆನಾ? ಅರ್ಥ ಆಗ್ತಿದೆಯಾ? ಎಷ್ಟು ಎಕ್ಸಾಂಪಲ್ಸ್ ನೀವು ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಮೇಲೆ ಅಥವಾ ಬಯಾನ್ಸ್ ಫೋರ್ಸ್ ಮೇಲೆ ತಿಳ್ಕೊಂತೀರೋ ಅದ್ರ ಮೇಲೆ ತಿಳ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಬರೋದು ಟೆಂಪ್ರೇಚರ್ ಮೆಜರ್ಮೆಂಟ್. ಇದ್ರ ಮೇಲೆ ತುಂಬಾ ಸತಿ ಕ್ವಶನ್ಸ್ ಕೇಳಿದ್ರೆ, ನಾನು ಆಗಲೇ ಹೇಳಿದೆ, ಟೆಂಪ್ರೇಚರ್ನ ಮೆಜರ್ ಮಾಡೋಕ್ಕೆ ನಾವು 3ನ ಯೂಸ್ ಮಾಡ್ತೀವಿ. ಒಂದು ಕೆಲ್ವಿನ್, ಇನ್ನೊಂದು ಡಿಗ್ರಿ ಸೆಲ್ಸಿಯಸ್, ಇನ್ನೊಂದು ಫ್ಯಾರನೈಟ್. ಓಕೆನಾ? ಓಕೆ, ಈಗ ಇದು ಕ್ವಶನ್ ಬಂದಿದೆ, ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್. ಈಗ ಇತ್ತೀಚಿನ KE ಕ್ವಶನ್ ಕೇಳಿದರೆ, ತಲುಪಬಹುದಾದ ಕನಿಷ್ಠ ತಾಪಮಾನ ಅಂದ್ರೆ ನಾವು ಎಷ್ಟು ಟೆಂಪ್ರೇಚರ್, ಕನಿಷ್ಠ ಟೆಂಪ್ರೇಚರ್ನ ಅಚೀವ್ ಮಾಡ್ಬೋದು ನಮ್ಮ ಭೂಮಿ ಮೇಲೆ ಅಂತ ಕೇಳಿದ್ದಾರೆ. ಗೊತ್ತಾಗ್ತಿದ್ಯಾ? ನೋಡಿ, ದ ಮಿನಿಮಮ್ ಅಟೈನಬಲ್ ಟೆಂಪ್ರೇಚರ್ ಈಸ್ ಅಂತ ಕೇಳಿದ್ದಾರೆ. ಎಷ್ಟು ಟೆಂಪ್ರೇಚರ್, ಕಡಿಮೆ ಟೆಂಪ್ರೇಚರ್ನ ಎಷ್ಟು ಅಚೀವ್ ಮಾಡ್ಬೋದು, ಅದೇ ರೀತಿ ಎಷ್ಟು ಕಡಿಮೆ ಟೆಂಪ್ರೇಚರ್ನ ಅಚೀವ್ ಮಾಡ್ಬೋದು. ಅಂದ್ರೆ ಈಗ ಒಂದು ವಸ್ತುವಿಗೆ ನಾವು ಶಾಖ ಕೊಡ್ತಾ ಹೋದಂಗೆ ಏನಾಗುತ್ತೆ ಟೆಂಪ್ರೇಚರು ಜಾಸ್ತಿ ಹೋಗುತ್ತೆ ಅಲ್ವಾ? ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಹೋದಂಗೆ ಏನಾಗುತ್ತೆ, ಆ ವಸ್ತುವಿನ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಮೆಲ್ಟ್ ಆಗಿಸ್ಬೋದು, ಎವಾಪರೇಷನ್ ಆಗ್ಬೋದು. ಅದು ಬಂದಾಗ ನಾನು ಹೇಳ್ತೀನಿ. ಒಂದು ಕಾನ್ಸೆಪ್ಟ್ ಏನಂದರೆ, ಯಾವುದೇ ವಸ್ತುವಿಗೆ ನಾವು ಶಾಖವನ್ನು ಕೊಡ್ತಾ ಹೋದಾಗ, ನಾವು ಎನರ್ಜಿನ ಸಪ್ಲೈ ಮಾಡ್ತಾ ಹೋದಾಗ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಯಾವುದೇ ವಸ್ತುವಿನಲ್ಲಿ ಟೆಂಪ್ರೇಚರ್ನ ಎಳ್ಕೊಂಡ್ರೆ, ಕಡಿಮೆ ಮಾಡಿದ್ರೆ, ಅದರಲ್ಲಿರೋ ಎನರ್ಜಿನ ಎಳ್ಕೊಂತ ಹೋದಾಗ ಏನಾಗುತ್ತೆ, ಅದು ಟೆಂಪ್ರೇಚರು ಕಡಿಮೆ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಇಷ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಏನಾಗುತ್ತೆ, ಅತಿ ಕಡಿಮೆ ಟೆಂಪ್ರೇಚರ್ ನಾವು ಎಷ್ಟು ಅಚೀವ್ ಮಾಡ್ಬೋದು ಅಂದರೆ -273.15 ಡಿಗ್ರಿ ಸೆಲ್ಸಿಯಸ್ ಅಚೀವ್ ಮಾಡ್ಬೋದು. ಇದು ಫ್ಯಾಕ್ಟ್, ನಿಮಗೆ ಗೊತ್ತಿರಬೇಕಿದು. ಗೊತ್ತಾಗ್ತಿದೆಯಾ? ಅಂದರೆ ನೀವು ನೆನಪಲ್ಲಿ ಇಟ್ಕೋಬೇಕಾದ್ದು, ಅತಿ ಕಡಿಮೆ ಟೆಂಪ್ರೇಚರ್ ನಾವು ಎಷ್ಟು ಅಚೀವ್ ಮಾಡ್ಬೋದು ಅಂದರೆ -273.15, 273 ಅಂತ ಅಂದ್ಕೊಳ್ಳಿ. ಎಕ್ಸಾಕ್ಟಾಗಿ ಏನಾದ್ರು ಇವೆರಡು ಕೇಳಿದಾಗ ನೀವು ಇದನ್ನ ಹಾಕ್ಬೇಕಾಗುತ್ತೆ. ಅಕಸ್ಮಾತ್ ಇದನ್ನ ಕೇಳಿಲ್ಲ, ಬರೀ ಇದನ್ನ ಕೇಳಿದೆ ಅಂತಂದ್ರೆ ಇದು ರೈಟ್ ಆಗುತ್ತೆ. ಗೊತ್ತಾ? 273.15 ಡಿಗ್ರಿ ಸೆಲ್ಸಿಯಸ್. ನೋಡಿ, ವಿಶ್ವದಲ್ಲಿ ತಲುಪೋದಾದ ಅತ್ಯಂತ ಕನಿಷ್ಠ ತಾಪಮಾನ ಪರಮಶೂನ್ಯ ತಾಪಮಾನ, ಅಬ್ಸಲ್ಯೂಟ್ ಝೀರೋ. ಗೊತ್ತಾಗ್ತಿದೆಯಾ? ಇನ್ನೇ ನೆಕ್ಸ್ಟ್ ಅಚೀವ್ ಮಾಡೋಕ್ಕಾಗದೆ, ನೆಕ್ಸ್ಟ್ ಅದಕ್ಕಿಂತ ಕಡಿಮೆ ಹೋಗೋಕ್ಕಾಗಲ್ಲ. ಏನಾಗುತ್ತದೆ, ಇದು ಕೆಲ್ವಿನ್ ಮಾಪಕದಲ್ಲಿ 0 ಕೆಲ್ವಿನ್ ಆಗಿರ್ತದೆ. ಕೆಲ್ವಿನ್ ಮಾಪಕದಲ್ಲಿ ಏನಾಗಿರುತ್ತೆ, 0 ಕೆಲ್ವಿನ್ ಆಗಿರುತ್ತೆ. ಇಲ್ಲಿ ನಾವು ಮೆಜರ್ ಮಾಡ್ತಿರೋದು 273.15 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ಓಕೆನಾ? ಮತ್ತು ಸೆಲ್ಸಿಯಸ್ ಮಾಪಕದಲ್ಲಿ ಇದು
273 ಆಗಿರುತ್ತೆ. ಈ ತಾಪಮಾನದಲ್ಲಿ ದ್ರವ್ಯಗಳ ಕಳನ ಚಲನೆ ನೋಡಿ, ನಾನು ಹೇಳಿದೆ ಯಾವುದೇ ಒಂದು ವಸ್ತುವಿಗೆ ನಾವೇನು ಮಾಡ್ತೀವಿ, ಶಾಖವನ್ನು ಕೊಟ್ಟಾಗ ವಸ್ತುಗಳು ಏನು ಮಾಡ್ತವೆ, ಇಲ್ಲಿ ಅದರದ್ದು ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಇನ್ನು ಎನರ್ಜಿನಲ್ಲಿ ಎರಡು ಥರ ಬರುತ್ತೆ, ಒಂದು ಕೈನೆಟಿಕ್ ಎನರ್ಜಿ, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ ಅಂತ ಬರುತ್ತೆ. ಗೊತ್ತಾಗ್ತಿದೆಯಾ? ಕೈನೆಟಿಕ್ ಎನರ್ಜಿ ಅಂದರೆ ಯಾವ ವಸ್ತುಗಳು ಚಲನೆಯಿಂದ ಪಡೆದುಕೊಳ್ಳುವ ಎನರ್ಜಿನ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ, ಯಾವ ವಸ್ತುಗಳು ತಮ್ಮ ಸ್ಥಳದ ಮೂಲಕ ಪಡೆದುಕೊಳ್ಳುವ ಎನರ್ಜಿಯನ್ನು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ನೋಡಿ, ನಾನು ಇಲ್ಲಿ ವಾಟರ್ ಬಾಲ್ ಇಟ್ಟಿದ್ದೀನಿ, ಇದು ಏನು ಪಡ್ಕೊಂಡಿದ್ದೀಗ, ಪೊಟೆನ್ಷಿಯಲ್ ಎನರ್ಜಿನ ಪಡ್ಕೊಂಡಿದೆ. ಇದು ಏನಾಗುತ್ತೆ, ಇದನ್ನು ಇಲ್ಲಿಂದ ನೀರು ಏನಾದರೂ ನಾವು ತೂತ ಮಾಡಿದ್ರೆ ನೀರು ಫೋರ್ಸಾಗಿ ಬರುತ್ತೆ, ಯಾಕೆಂದರೆ ಇದು ಹೈಟಲ್ಲಿ ಇರೋದ್ರಿಂದ ತನ್ನ ಎತ್ತರದಿಂದ ಇದು ಎನರ್ಜಿನ ಪಡ್ಕೊಂಡಿದೆ. ಅದೇ ನಾನು ಇದನ್ನೇನಾದ್ರು ತೆಗೆದು ಹಿಂಗೆ ಹೋಗಿದ್ರೆ ಇದು ಚಲನೆಯಿಂದ ಏನು ಮಾಡುತ್ತೆ, ತನ್ನ ಎನರ್ಜಿನ ಪಡ್ಕೊಂಡಿದೆ. ಇದು ಕೈನೆಟಿಕ್ ಎನರ್ಜಿ ಅಂತ ಬರುತ್ತೆ. ನಾನು ಆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ, ನಿಮ್ಗೆ ಗೊತ್ತಿರಲಿ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಗೊತ್ತಿರಲಿ ಅಂತ ಹೇಳಿ. ಯಾವುದೇ ವಸ್ತು, ಈಗ ನಾನು ಹಿಂಗೆ ಓಡಾಡ್ತಿದ್ದೀನಿ ಅಂತಂದರೆ ನಂಗೆ ಕೈನೆಟಿಕ್ ಎನರ್ಜಿ ಇದೆ ಅಂತ ಗೊತ್ತಾಗ್ತಿದೆಯಾ. ನಾನು ಇಲ್ಲಿ ಹತ್ಬಿಟ್ಟು ಇದ್ರ ಮೇಲೆ ನಿಂತ್ಕೊಂಡಾಗ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಬಂದಿದೆ ಅಂತ. ಕೈನೆಟಿಕ್ ಈಗ ಎಕ್ಸಾಂಪಲ್ಸ್ ಕೇಳಿದ್ದಾರೆ ಇದ್ರ ಮೇಲೆ. ಪೊಟೆನ್ಷಿಯಲ್ ಎನರ್ಜಿ ಯಾವುದು, ಡ್ಯಾಮಲ್ಲಿ ಸಂಗ್ರಹಿಸಿರೋ ನೀರು ಯಾವ ಎನರ್ಜಿಗೆ ಎಕ್ಸಾಂಪಲ್ಲು, ಹಿಡಿದಿಟ್ಟು ಬಾಣದ ಇದು ಸ್ಟ್ರಿಂಗು ಯಾವ ಎನರ್ಜಿ, ಎಳೆದ ರಬ್ಬರು ಯಾವ ಎನರ್ಜಿ, ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಒಂದು ವಸ್ತು ಚಲನಲ್ಲಿದ್ದಾಗ ಯಾವ ಎನರ್ಜಿ, ಅರ್ಥ ಆಗ್ತಿದೆಯಾ? ಇದು ಗೊತ್ತಿರಲಿ. ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ನಾನು ಹೇಳಿದೆ. ಇದನ್ನ ಆಮೇಲೆ ಹೇಳೋಣ. ನಿಮಗೆ ಯಾಕೆ ಕೈನೆಟಿಕ್ ಎನರ್ಜಿ ಅಂತ ಹೇಳಿದ್ರೆ ನಾನು ಇಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಬೇಕಾಯ್ತು. ಅಂದರೆ ಯಾವ ವಸ್ತುವಿಗೆ ನಾವು ಏನು ಕೊಟ್ಟಾಗ, ಶಾಖವನ್ನು ಕೊಟ್ಟಾಗ ಏನಾಗುತ್ತೆ, ಅಲ್ಲಿರೋ ಅಣುಗಳು, ನಾನು ಹೇಳಿದೆ ಯಾವುದೇ ವಸ್ತು, ಯಾವುದೇ ಒಂದು ದ್ರವ್ಯ ಏನ್ರಿಂದಾಗಿದೆ, ಕೆಮಿಸ್ಟ್ರಿ ಓದ್ತೀರಾ, ಅಣುಗಳಿಂದಾಗಿದೆ, ಅಟಮ್ಸಿಂದ ಆಗಿದೆ ಅಲ್ವಾ. ನಾವು ಇದು ಕೊಟ್ಟಾಗ ಏನಾಗುತ್ತೆ, ಅಣುಗಳು ಕೊಟ್ಟಾಗ ಏನಾಗುತ್ತೆ, ಈ ಅಣುಗಳು ವೈಬ್ರೇಟ್ ಆಗಿ ಸ್ಟಾರ್ಟ್ ಆಗ್ತವೆ. ವೈಬ್ರೇಟ್ ಆಗಿ ಎನರ್ಜಿ ಗೇನ್ ಮಾಡಿ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಹಿಂಗಿರುತ್ತೆ, ಆಮೇಲೆ ಫಾಸ್ಟ್ ಇಂದ ಓಡಾಡಿ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಎನರ್ಜಿ ಜಾಸ್ತಿ ಮಾಡ್ತೀವಿ ಅಷ್ಟು ಎನರ್ಜಿನ ನಾವು ಇಲ್ಲಿ ಏನು ಮಾಡ್ತೀವಿ, ಎನರ್ಜಿ ಕೊಡ್ತಾ ಇದ್ದೀವಿ. ಗೊತ್ತಾಗ್ತದೆ, ಎನರ್ಜಿ ಕೊಟ್ಟಾಗ ಟೆಂಪ್ರೇಚರ್ ಜಾಸ್ತಿ ಆಗ್ತಿದೆ, ಕಣಗಳ ಚಲನೆ ಜಾಸ್ತಿ ಆಗ್ತಿದೆ. ಬಟ್ ಇಲ್ಲಿ ನಾವು ಆಬ್ಸಲ್ಯೂಟ್ 0 ಟೆಂಪ್ರೇಚರ್ ಮಾಡ್ತಿದ್ದೀವಿ. ಅಂದರೆ ನಾವು ಟೆಂಪ್ರೇಚರ್ ಏನು ಮಾಡ್ತಿದ್ದೀವಿ, ತೆಗಿತಾ ಇದ್ದೀವಿ. ತೆಗಿದಾಗ ಏನಾಗುತ್ತೆ, ವಸ್ತುಗಳ ಚಲನೆ ಏನಾಗಬೇಕು, ಸ್ಟಾಪ್, ಕಡಿಮೆ ಆಗ್ತಾ ಹೋಗ್ಬರ್ಬೇಕಲ್ವಾ. ಎನರ್ಜಿ ಕೊಟ್ಟಾಗ ಆಕ್ಟಿವ್ ಆಗ್ತವೆ, ಇದನ್ನೇನು ಎನರ್ಜಿ ಹೇಳ್ಕೊಂಡಾಗ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಯ್ತಾ? ನೀನು ಯಾಕೆ ನಗ್ತೆ ಅಂತ ನನಗೆ ಗೊತ್ತಾಯ್ತು ಬಿಡು, ಅರ್ಥ ಆಯ್ತಾ? ನೋಡಿ, ಇವ್ರು ಯಾರು ನಗ್ಲಿ, ನೀನು ಒಬ್ಳು ನಗ್ತೆ. ಆಯ್ತಾ? ಓಕೆ, ಡನ್. ಇಲ್ಲಿ ನೋಡ್ರಿ ಏನಾಗ್ತಿದೆ, ಎನರ್ಜಿನ ಹೇಳ್ಕೊತಾ ಇದ್ದೀವಿ. ಹಂಗೆ ಈ ನಾವು -273.15 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕಣಗಳ ಚಲನೆ ಏನಾಗಿರುತ್ತೆ, ಫುಲ್ ಕಂಪ್ಲೀಟ್ 0 ಆಗೋಗ್ಬಿಟ್ಟಿರುತ್ತೆ. ಅಂದರೆ ಕಣಗಳು ಸ್ಟಿಲ್ಲಾಗಿ ನಿಂತ್ಕೊಂಡ್ಬಿಟ್ಟಿರ್ತವೆ. ಗೊತ್ತಾಗ್ತಿದೆಯಾ? ಹಂಗೆ ಅದಕ್ಕೆ ಅಂದರೆ ಈ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕಣಗಳ ಚಲನೆ ಇರಲ್ಲ. ಕಣಗಳ ಚಲನೆ ಇದ್ದಾಗ ಮಾತ್ರ ಟೆಂಪ್ರೇಚರ್ ಇರುತ್ತೆ ಅಂತ ಅರ್ಥ. ಈಗ ನಮ್ಮ ಬಾಡಿನಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ನಮ್ಮಲ್ಲಿ? ಹಾಂ, ಏನಪ್ಪ, 37 ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಕಂದ, ಕರೆಕ್ಟಾ? ಓಕೆ. ಫ್ಯಾರೆಂಟಲ್ಲಿ 97 98 97 ಫ್ಯಾರನೀಟು. ಗೊತ್ತಾಗ್ತಿದ್ಯಾ? 98 ಡಿಗ್ರಿ ಅಂತ ಏನಾರು ಹೇಳ್ಬಿಟ್ಟಿರ ಮೇಲೆ ಅರ್ಥ ಆಗ್ತಿದ್ಯಾ? ಹಾಂ, ಗೊತ್ತಾಗ್ತಿದ್ಯಾ? ಇದು ಫ್ಯಾರನೀಟು, ಇದು ಡಿಗ್ರಿ ಸೆಲ್ಸಿಯಸ್ಸಲ್ಲಿ. ಗೊತ್ತಾಗ್ತಿದ್ಯಾ? ಟೆಂಪ್ರೇಚರ್, ಬಾಡಿ ಟೆಂಪ್ರೇಚರ್. ಈಗ ನಮ್ಮ ಬಾಡಿ ಟೆಂಪ್ರೇಚರ್ 38.7 ಡಿಗ್ರಿ ಸೆಲ್ಸಿಯಸ್ ಇದೆ. ಈಗ ಯಾಕೆ ಸತ್ತಾಗ ಬಾಡಿ ಕೋಲ್ಡ್ ಆಗಿರ್ತೇಳಿ? ಯೂಶ್ವಲಿ ಮುಟ್ಟಾಗ ತಣ್ಣಗಿರುತ್ತೆ. ಯಾರು ಮುಟ್ಟಿದ್ದೀರಾ ನೀವು? ನಾಳೆ PSI ಆದಾಗ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಹಾಂ, ಗೊತ್ತಾಗ್ತಿದೆಯಾ? ನೀವು ಮಾಡಲ್ಲ, ಪೋಸ್ಟ್ ಮಾರ್ಟಮ್ ನೋಡಬೇಕು. ಅರ್ಥ ಆಗ್ತಿದೆಯಾ? PSI ಕಾನ್ಸ್ಟೇಬಲ್ಸ್ ನೀವು ಏನೇ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಒಂಥರ ನೀವು ಹೆಂಗೆ ಗೊತ್ತಾಗ, ನೀವು ಹೆಂಗೆ ಅಂತಂದರೆ ಈ ಕಡೆ ಡಾಕ್ಟ್ರು ಅಲ್ಲ, ಈ ಕಡೆ ಪೊಲೀಸ್ ಅಲ್ಲ, ಈ ಕಡೆ ಸೈಕಾಲಜಿಸ್ಟ್ ಅಲ್ಲ, ಈ ಕಡೆ ಸೋಷಿಯಲಿಸ್ಟ್ ಅಲ್ಲ, ಒಂಥರ ಎಲ್ಲ ಮಿಕ್ಸ್ ಇದ್ದಂಗೆ ನೀವು ಒಂಥರ ಯಾವುದು ಎಲ್ಲ ಅರ್ಧಂಬರ್ಧ. ಯಾರಾಗ ಜಗಳ ಆಡ್ಕೊಂಬಂದ್ರೆ ಕೌನ್ಸಲರಾ? ಹಾಂ, ಆಮೇಲೆ ಇನ್ನು ಯಾರಾದರೂ ಇದು ಏನು ಗೈಡ್ ಇದನ್ನು ಏನು ಸಾಲ್ವ್ ಮಾಡಿ ಇದು ಪೋಸ್ಟ್ ಮಾರ್ಟಮ್ ಎಲ್ಲ ಬಂದಾಗ ಅವ್ರು ಹೇಳ್ತಾರೆ, ಪೋಸ್ಟ್ ಮಾಡಿ ಡ್ಯೂ ಟು ಕಾಸ್ ಆಫ್ ಡೆತ್ ಹೇಳ್ತಾರೆ. ಆ ಕಾಸ್ ಆಫ್ ಡೆತ್ ಹೇಳಿದಾಗ ನಿಮ್ಗೆ ಕೆಮಿಸ್ಟ್ರಿ ಗೊತ್ತಿರಬೇಕು. ಸ್ಟ್ರ್ಯಾಂಗ್ಯುಲೇಷನ್ ಮಾಡಿದಾರೋ, ಇಲ್ಲ ಗ್ರೇಸಿಂಗ್ ಮಾಡಿ ಸಾಯಿಸಿದಾರೋ, ಸ್ಟ್ಯಾಬಿಂಗ್ ಮಾಡಿದಾರೋ, ಗೊತ್ತಾಗ್ತಿದೆ, ಬರ್ನಿಂಗ್ ಮಾಡಿ ಸಾಯಿಸಿದಾರೋ, ಗೊತ್ತಾಗ್ತಿದೆಯಾ? ನೀವೆಲ್ಲ ಸೈನ್ಸು ಇದನ್ನೆಲ್ಲ ಯಾಕೆ ನಿಮಗೆ ಈ ಸೈನ್ಸ್ ಎಲ್ಲ ಹೇಳ್ತಾರೆ ಅಂತ ಇದಕ್ಕಿನೇ ಗೊತ್ತಾಗ್ತಿದೆಯಾ? ನೀವು ಅರ್ಧ ಸೈನ್ಸ್ ಕಲ್ತಿರ್ತೀರಾ, ಅರ್ಧ ಪೋಸ್ಟ್ ಮಾರ್ಟಮ್ ಮಾಡೋಕೆ ಹೋದಾಗ ಇಂಟೆಸ್ಟೈನ್ ಅಂತಂದ್ರೇನು, ಲಿವರ್ ಅಂದ್ರೇನು, ಕಿಡ್ನಿ ಅಂದ್ರೇನು, ಗೊತ್ತಾಗ್ತಿದೆಯಾ? ಗೊತ್ತಾಗ್ತದೆ. ಕಾರ್ಬನ್ ಮಾನಾಕ್ಸೈಡಿಂದ ಯಾಕೆ ಸಾಯ್ತಾರೆ, ಕಾರ್ಬನ್ ಡೈಆಕ್ಸೈಡ್ ತಗೊಂಡ್ರೆ ಯಾಕೆ ಸಾಯ್ತಾರೆ, ಇದೆಲ್ಲ ನೀವು ಕೇಳಿರ್ತೀರಾ. ಗೊತ್ತಾಗ್ತಿದೆಯಾ? ನಿಮ್ಗೆ ಅದು ಡ್ಯೂಟಿಲಿ ಹೇಳ್ಕೊಡ್ತಾರೆ. ನೀವು ಅದೇ ಹೇಳ್ತಿರೋದು, ಎಲ್ಲ ಮಿಕ್ಸ್ ಆಗ್ಬಿಟ್ಟಿರ್ತೀರಿ ನೀವು. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಕೊಂಡ್ರೆ ಎಲ್ಲ ಥರ. ಗೊತ್ತಾಗ್ತಿದೆಯಾ? ನೀವು ಸೆಕ್ಯೂರಿಟಿ ಗಾರ್ಡು, ಅರ್ಥ ಆಗ್ತಿದೆಯಾ? ಯಾರಿಗಾರ ಸೆಕ್ಯೂರಿಟಿ ಕೊಡಬೇಕು ಅಂದಾಗ ನಿಂತ್ಕೋಬೇಕು, ಬಂದೋಬಸ್ತು. ಗೊತ್ತಾಗ್ತಿದೆಯಾ? ಕೌನ್ಸಿಲಿಂಗ್ ಬಂದಾಗ, ಗಂಡ ಹೆಂಡತಿ ಜಗಳ ಮಾಡೋಕೆ ಬಂದಾಗ ಪೇರೆಂಟ್ಸ್ ಆಗ್ತೀರಾ. ಗೊತ್ತಾಗ್ತಿದೆಯಾ? ಎಲ್ಲ ಮಾಡಬೇಕು. ಆಯಿತಾ? ಅದಕ್ಕೆ ಎಲ್ಲಿ ಬಂದೆ ನಾನು, ಏನು ಹೇಳ್ತಿದ್ದೆ, ಏನಕ್ಕೆ ಬಂದ ಟಾಪಿಕ್ಕು? ಸತ್ತ ಯಾಕೆ ಬಾಡಿ ಕೋಲ್ಡ್ ಆಗುತ್ತೆ ಅಂತಂದರೆ, ಈಗ ನಮ್ಮ ಬಾಡಿಲಿ 37 ಡಿಗ್ರಿ ಸೆಲ್ಸಿಯಸ್ ಇದೆ. ಏನಾಗುತ್ತೆ,
ನಮ್ಮ ದೇಹದಲ್ಲಿ ಏನಾಗುತ್ತೆ, ಫ್ಲೂಯಿಡ್ಸು ಬ್ರೈನಿಂದ ಕೆಳಗಿಂದ ಮೇಲೆ ಫ್ಲೂಯಿಡ್ಸ್ ಫ್ಲೋ ಆಗ್ತಿರುತ್ತೆ. ಆ ಬ್ಲಡ್ ಫ್ಲೋ ಆಗ ಇದಕ್ಕೆ ಏನಾಗಿದೆ, ಏನು ಪಡ್ಕೊಳುತ್ತೆ, ಕೈನೆಟಿಕ್ ಎನರ್ಜಿನ ಪಡ್ಕೊಂಡಿದೆ. ಎನರ್ಜಿ ಪ್ರೊಡ್ಯೂಸ್ ಆಗ್ತಿದೆ ಏನಾಗಿದೆ, ಹೀಟು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅವಾಗ ಅದಕ್ಕೆ ಬಾಡಿ ಟೆಂಪ್ರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಇರುತ್ತೆ. ಬಾಡಿ ಜಾಸ್ತಿ ಆದ್ರೂ ಓಕೆ, ಬಾಡಿ ಕಮ್ಮಿ ಆದ್ರೂ ಓಕೆ, ಗೊತ್ತಾಗ್ತಿದೆ. ಅದಕ್ಕೆ ಯಾಕೆ ಮುಟ್ಟಾಗ ಮೈ ಮುಟ್ಟು ನೋಡ್ತಾರೆ ಸತ್ತಾಗ ಅಂತಂದ್ರೆ, ಬಾಡಿ ಏನಾದ್ರು ತಣ್ಣಗಾಗಿದೆ ಅಂದ್ರೆ ಇವನು ಕೈಲಾಸವಾಸಿ ಆದ, ನಿಗದ್ಕಂಡ ಅಂತ ಏನು ಹೇಳ್ತಾರಲ್ಲ, ಗೊತ್ತಾಗ್ತಿದ್ಯಾ? ಕನ್ನಡದಲ್ಲಿ ಹೇಳ್ತಾರಲ್ಲ ಪದಗಳು, ಭಾಳ ಪದಗಳು ಯೂಸ್ ಮಾಡ್ತಾರೆ. ಸ್ವಲ್ಪ ಸೊಫಿಸ್ಟಿಕೇಟೆಡ್ ಹೇಳಿದ್ರೆ ಕೈಲಾಸವಾಸಿ ಆದ, ವೈಕುಂಠವಾಸಿ ಆದ ಅಂತ ಹೇಳ್ತಾರೆ. ಹಳ್ಳಿ ಪದದಲ್ಲಿ ಏನೇನು ಹೇಳ್ತಾರೆ? ದೈವಾದಿನ ಎಲ್ಲ ಸೊಫಿಸ್ಟಿಕೇಟೆಡ್ ವರ್ಡ್. ಕನ್ನಡ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ರಿ, ಕನ್ನಡ ಅದಲ್ಲಿ ಹೊಗೆ ಹಾಕೊಂಡ, ಅದು ಹೊಗೆ ಹಾಕೊಂಡ ಇದು ಏನೋ ಬೆಂಗಳೂರು ಭಾಷೆ. ವೈಕುಂಠ ಅದು ಸ್ವಲ್ಪ ಉತ್ತರ ಕನ್ನಡದಲ್ಲಿ ವೈಕೊಂಡು ಹೋದ, ಆಮೇಲೆ ಹೋಗ್ಬಿಟ್ಟ, ಚಾರ್ಲ್ಸ್ ಹೋಗ್ಬಿಟ್ಟ, ಅದು ಬೆಂಗಳೂರಲ್ಲಿ. ಆಯ್ತಾ? ಓಕೆ. ಹಿಂಗೆ ಟೆಂಪ್ರೇಚರು ಬಾಡಿನಲ್ಲಿ ಟೆಂಪ್ರೇಚರ್ ಕಮ್ಮಿ ಆದಾಗ ಏನಾಗುತ್ತೆ, ಯಾಕೆ ಕೈನೆಟಿಕ್ ಎನರ್ಜಿ ಗೊತ್ತಾಯ್ತಾ? ಬಾಡಿ ಟೆಂಪ್ರೇಚರ್ ಇದು ಎಕ್ಸಾಂಪಲ್ ಕೇಳಿದ್ದಾರೆ. ಬಾಡಿ ಟೆಂಪ್ರೇಚರ್ ಫ್ಯಾರೆನ್ಹೀಟಲ್ಲಿ ಎಷ್ಟು, ಡಿಗ್ರಿ ಸೆಲ್ಸಿಯಸ್ ಎಷ್ಟು, ಕೆಲ್ವಿನಲ್ಲಿ ಎಷ್ಟು ಗೊತ್ತಿರಬೇಕು. ಆ ಟೇಬಲ್ ಬಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನಾನು ಹೇಳಿದೆ ಟೆಂಪ್ರೇಚರ್ನ ನಾವು 3 ಯೂನಿಟಲ್ಲಿ ಮೆಜರ್ ಮಾಡ್ತೀವಿ. ಅದರಲ್ಲಿ ಕೆಲ್ವಿನ್, ಸೆಲ್ಸಿಯಸ್, ಫ್ಯಾರನೈಟ್. ಕೆಲ್ವಿನ್ ಇಸ್ ದ SI ಯೂನಿಟ್. ಓಕೆನಾ? ಇದ್ರ ಮೇಲೆ ಕನ್ವರ್ಷನ್ ಮೇಲೆ ಪ್ರಶ್ನೆ ಬಂದಿದೆ, ಅದಕ್ಕೆ ನಾನು ಹೇಳೋಕ್ಕೆ ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಗೊತ್ತೀರಾ? ನೋಡಿ, ಸೆಲ್ಸಿಯಸ್ ಸ್ಕೇಲ್, ಫ್ಯಾರೆನ್ಹೀಟ್ ಸ್ಕೇಲ್ ಮತ್ತೆ ಕೆಲ್ವಿನ್ ಸ್ಕೇಲ್. ಓಕೆನಾ? ನೋಡಿ, ನೀರು ಹಿಮವಾಗುವುದು ಅಥವಾ ಮಂಜುಗಡ್ಡೆ ಆಗುವುದು ಇಷ್ಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ, 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ನೀರು ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಪ್ರಶ್ನೆ ಬಂದಿದೆ. ಓಕೆನಾ? ನೀರು ಹಿಮವಾಗುವ ಬಿಂದು 30 ಡಿಗ್ರಿ ಸೆಲ್ಸಿಯಸ್. ನೀರು ಸಾರಿ ಓಕೆ, ನೀರು ಕುದಿಯುವ ಬಿಂದು 212 ಫ್ಯಾರನೈಟ್. ಇದು 32 ಇಂದ ಸ್ಟಾರ್ಟ್ ಆಗುತ್ತೆ, 212ಗೆ ಅದು. ಬಟ್ ಡಿಫ್ರೆನ್ಸ್ ನೋಡಿದಾಗ 100 ಇದ್ದೇ ಇರುತ್ತೆ. ಕರೆಕ್ಟ್? 100 ಎಷ್ಟು ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ಇದು ನೋಡಿ, ನೀರು ಹಿಮವಾಗುವ ಬಿಂದು 273, ನೀರು ಕುದಿಯುವ ಬಿಂದು 373, 100 ಇದೆ ಸ್ಕೇಲು. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ರೂಮ್ ಟೆಂಪರೇಚರ್ ಎಷ್ಟಿರುತ್ತೆ? 24 to 25 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಹ್ಯೂಮನ್ ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಎಕ್ಸಾಮ್ಗೆ ಕ್ವಶನ್ಸ್ ಕೇಳಿರೋದು, ಎಕ್ಸಾಮ್ಗೆ ಬಂದಿರೋದು. ಓಕೆನಾ? ಬಾಡಿ ಫ್ಯಾರನೈಟ್ ಎಷ್ಟಿದೆ? 98.6 ಫ್ಯಾರನೈಟ್ ಇದೆ. ಅಬ್ಸಲ್ಯೂಟ್ 0 ಕೆಲ್ವಿನ್ ಇದೆ, -273.15 ಡಿಗ್ರಿ ಸೆಲ್ಸಿಯಸ್. ಈ ಟೇಬಲ್ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದಿದೆ. ಓಕೆನಾ? ನೋಡಿ, ಈ 3-4 ಫಾರ್ಮುಲಾಗಳನ್ನ ಕಲ್ತ್ಕೋಬೇಕು. ಇದ್ರ ಮೇಲೆ ತುಂಬ ಸತಿ ಕ್ವಶನ್ಸ್ ಬಂದಿದೆ. ಓಕೆನಾ? ಕನ್ವರ್ಷನ್ ಅಂದರೆ ಸೆಲ್ಸಿಯಸ್ ಟು ಫ್ಯಾರನೈಟ್, ಫ್ಯಾರನೈಟ್ ಟು ಸೆಲ್ಸಿಯಸ್, ಸೆಲ್ಸಿಯಸ್ ಟು ಕೆಲ್ವಿನ್, ಕೆಲ್ವಿನ್ ಟು ಸೆಲ್ಸಿಯಸ್. ಒಂದೆರಡು ಫಾರ್ಮುಲಾ ಕಲ್ತ್ಕೊಂಡ್ರೆ ಅವ್ನು ನನಗೆ ಮಾಡ್ಬೋದು. ಮ್ಯಾಥಮೆಟಿಕ್ಸ್ ಬಂದರೆ, ಮ್ಯಾಥಮೆಟಿಕ್ಸ್ ಬರೋದನ್ನ ಮಾಡೋಕ್ಕಾಗಲ್ಲ. ಓಕೆನಾ? ಅದಕ್ಕೆ ಬೇಸಿಕ್ಸ್ ಮ್ಯಾಥ್ಸ್ ಆದ್ರೂ ಬರಬೇಕು. ನೀವು ಫಿಸಿಕ್ಸ್ ಕಲಿತಿದ್ದೀನಿ ಅಂದರೆ ಮ್ಯಾಥ್ಸ್ ಆದ್ರೂ ಬರಬೇಕು. ಗೊತ್ತಾಗ್ತಿದೆಯಾ? ಅದು ಕ್ಯಾಲ್ಕುಲೇಟ್ ಮಾಡ್ಕೊ ಅಷ್ಟೇ, ಕನ್ವರ್ಷನ್ ಮಾಡ್ಕೊ. ಅದನ್ನೇ ಹೇಳ್ಕೊಡ್ತೀನಿ ಇಲ್ಲಿ. ಅರ್ಥ ಆಗ್ತಿದೆಯಾ? ಅದನ್ನೇ ಹೇಳ್ಕೊಡ್ತೀನಿ. ಎಷ್ಟು ಇದನ್ನ ಕಲ್ತ್ಕೊಂಡ್ರೆ ಯಾವ್ದಕ್ಕೆ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಾ? ಅದೇನು ದೊಡ್ಡ ವಿಚಾರ ಅಲ್ಲ. ಅದನ್ನೇ ಹೇಳ್ತಾರೆ ಕಾನ್ಸೆಪ್ಟ್. ಅದು ಬಯಟ್ ಮಾಡೋಕ್ಕಿಂತ ಒಂದಷ್ಟು ತಿಳ್ಕೊಂಡಿರ್ಬೇಕು, ಅದಾದ್ಮೇಲೆ ಅದಕ್ಕೆ ಕನ್ವರ್ಷನ್ ಮಾಡ್ಕೋಬೇಕು. ಅದಕ್ಕೆ ಈ ಟೇಬಲ್ ನಿಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು ನಾನು. ಓಕೆನಾ? ನೋಡಿ, ಈಗ ನಿಂಗೆ ಯಾವ್ದ್ರಿಂದ ಯಾವ್ದಕ್ಕೆ ನೋಟ್ ಮಾಡ್ಬೇಕಪ್ಪ, ಯಾವ್ದ್ರಿಂದ ಯಾವ್ದಕ್ಕೆ ನೋಟ್ ಮಾಡ್ಬೇಕು ಹೇಳಿ. ನಾನು ಇಲ್ಲೇ ತೋರಿಸ್ಬಿಡ್ತೀನಿ ಯಾವ್ದ್ರಿಂದ ಕನ್ವರ್ಟ್ ಮಾಡ್ಬೇಕು ನಿನ್ಗೆ. ಈಗ ಫ್ಯಾರನೈಟಿಂದ ಗುರು, ಸೆಲ್ಸಿಯಸ್ ಇಂದ ಫ್ಯಾರನೈಟ್ ಕನ್ವರ್ಟ್ ಮಾಡ್ಬೇಕಲ್ವಾ? ಹೌದ್ ತಾನೆ? ಆಯ್ತು. ಇಲ್ಲ ಯಾವ್ದ್ರಿಂದ ಮಾಡಬೇಕು? ಸೆಲ್ಸಿಯಸ್ ಟು ಇದು ಸೆಲ್ಸಿಯಸ್ ಟು ಫ್ಯಾರನೈಟ್ ಇದೆಯಾ? ಈ ಫಾರ್ಮುಲಾ ಉಲ್ಟಾ ಮಾಡು, ಫ್ಯಾರನೈಟ್ ಟು ಸೆಲ್ಸಿಯಸ್ ಮಾಡು, ಬರುತ್ತೆ. ಅರ್ಥ ಆಗ್ತಿದೆಯಾ? ಈ ಫಾರ್ಮುಲಾ ಯೂಸ್ ಮಾಡು, ಬರುತ್ತೆ. ನಿನ್ ಎಕ್ಸಾಂಪಲ್ ಹೇಳಪ್ಪ, ಯಾವ್ದು ಈಗ ನೀನು ಫ್ಯಾರನೈಟ್ ಇಂದ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕು. ಎಷ್ಟು ಫ್ಯಾರನೈಟ್ ಇದೆ? ನಿಂಗೆ ಎಷ್ಟು ಬೇಕು ಹೇಳು. ಫ್ಯಾರನೈಟ್ 273 ಫ್ಯಾರನೈಟ್ ಇದೆಯಾ? ಮತ್ತೆ ಫ್ಯಾರನೈಟ್ 273 ಬರೋದೇ ಇಲ್ಲ. 98 ಆಯ್ತು, 98 ಇದನ್ನ ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡ್ಬೇಕಾ? ಅಲ್ಲಿಗೆ ಇಲ್ಲಿ ಫ್ಯಾರನೈಟ್ 98 ಇದೆ, = 9/5 ಇಂಟು ಡಿಗ್ರಿ ಸೆಲ್ಸಿಯಸ್ಗೆ ಕಂಡುಹಿಡಬೇಕು, +32. ಇದನ್ನ ಈಕ್ವೇಷನ್ನ ಸಾಲ್ವ್ ಮಾಡು, ಅಷ್ಟು ಬರುತ್ತೆ. ಮಾಡ್ಬೇಕು ನೀನೆ, ನಾಳೆ ಬಂದು ಮಾಡಿ ಹೇಳ್ಬೇಕು ನನಗೆ. ಅರ್ಥ ಆಗ್ತಿದೆಯಾ? ಬಿಡು, ಅದನ್ನೇ ಮಾಡ್ತೀಯ, ತೊಂದರೆ ಇಲ್ಲ. ಅದೇ ನಿಂಗೆ ಕಾನ್ಸೆಪ್ಟ್ ಅರ್ಥ ಆದರೆ ನಾನು ಹೇಳ್ತಾ ಇರೋದು. ಅರ್ಥ ಆಗ್ತಿದೆಯಾ? ಕನ್ವರ್ಷನ್ ಯಾವುದರಿಂದ ಯಾವುದು ಬೇಕಾದ್ರೂ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಕನ್ವರ್ಷನ್ ಯಾವ್ದು ಬೇಕಾದ್ರೂ ಯಾವ್ದು ಮಾಡ್ಬೋದು, ಅದನ್ನ ಹೇಳ್ತಾ ಇರೋದು ನಾನು. ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈ ಫಾರ್ಮುಲಾಗಳು ಕಲ್ತ್ಕೊಂಡ್ಬಿಟ್ರೆ ನೀವು ಯಾವ್ದು ಬೇಕಾದ್ರೂ ಕಲ್ತ್ಕೊಬೇಡಿ. ಅಟ್ಲೀಸ್ಟ್ ಇದೊಂದು ಫಾರ್ಮುಲಾ ಕಲ್ತ್ಕೊಳ್ಳಿ, ಇದೊಂದು ಫಾರ್ಮುಲಾ ಕಲ್ತ್ಕೊಳ್ಳಿ, ಮಾಡ್ಬಿಡ್ಬೋದು. ಇದೇ ಕನ್ವರ್ಷನ್ ಅಷ್ಟೇ. ನಾನು 2 ಫಾರ್ಮುಲಾ ಕಲ್ತ್ಕೊಂಡ್ರೆ ಸಾಕು, ನೀವು ಕನ್ವರ್ಷನ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತಾ? ನೋಡಿ, ಈಗ ಇದು ಫಾರ್ಮುಲಾ ಕಲ್ತ್ಕೊಳ್ಳಿ, ಅದನ್ನ ಇದಕ್ಕೆ ಇಂಟರ್ಚೇಂಜ್ ಮಾಡ್ಕೋಬಹುದು. ಈ ಫಾರ್ಮುಲಾ ಕಲ್ತ್ಕೊಳ್ಳಿ, ಇದಕ್ಕೆ ಇಂಟರ್ಚೇಂಜ್ ಮಾಡ್ಕೋಬಹುದು. ಸ್ವಲ್ಪ ಬೇಸಿಕ್ಸ್ ಮಸ್ತ್ ಗೊತ್ತಿರಬೇಕು. ಹೆಂಗೆ ನೆಗೆಟಿವ್ ಹೆಂಗಾಗುತ್ತೆ, ಪಾಸಿಟಿವ್ ಅಂದರೆ ಈ ಕ್ವಶನ್ ಆ ಕಡೆ ಹೋದ ಏನಾಗುತ್ತೆ, ಈ ಕಡೆ ಹೋದ್ರೆ ಗೊತ್ತಾಗಬೇಕು. ಓಕೆನಾ? ಈಗ ನೋಡಿ, ಈಗ 25 ಡಿಗ್ರಿ ಸೆಲ್ಸಿಯಸ್ ಇದೆ ಎಕ್ಸಾಂಪಲ್.
ನೀನು ಹೇಳ್ದಂಗೆ 95 ಬರೆದು 25 ಡಿಗ್ರಿ ಮಾಡ್ತಾ ಇದ್ದೀನಿ. ಕ್ಯಾಲ್ಕುಲೇಷನ್ ಈಸಿ ಆಗಿ ನನ್ನ ಟೈಮ್ ಉಳಿಲಿ ಅಂತ ಅಷ್ಟೇ. ಅರ್ಥ ಆಯ್ತಾ? ನೋಡಿ 9/5 ಇಂಟು 25 ಡಿಗ್ರಿ ಸೆಲ್ಸಿಯಸ್ ಹಾಕಿದ್ದೀನಿ. ಯಾಕೆ ಸೆಲ್ಸಿಯಸ್ ಜಾಗಕ್ಕೆ ನಾನು ಹಾಕಿದ್ದೀನಿ 25 ಡಿಗ್ರಿ ಸೆಲ್ಸಿಯಸ್ ಹಾಕಿದ್ದೀನಿ, ಪ್ಲಸ್ 32 ಆಡ್ ಮಾಡಿದ್ದೀನಿ. ಗೊತ್ತಾಗ್ತಿದೆಯಾ? ಇಸ್ ಈಕ್ವಲ್ ಟು ಇಷ್ಟು ಬಂದಿದೆ. ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟು ಬರುತ್ತೆ. ಓಕೆನಾ? ನೆಕ್ಸ್ಟ್ ಅಷ್ಟೇ, ಇದನ್ನೇ ಬೇಕಾದ್ರೆ ಫ್ಯಾರನೈಟಿಗೆ ಕನ್ವರ್ಟ್ ಮಾಡ್ಬೋದು. ಇದನ್ನೇ ಫ್ಯಾರನೈಟಿಗೆ ಕನ್ವರ್ಟ್ ಮಾಡ್ಬೋದು, ಫ್ಯಾರನೈಟಿಂದ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ಬೋದು. ಎಕ್ಸಾಂಪಲ್ ನೋಡು, ಇದನ್ನ ಫಾರ್ಮುಲಾ ಏನು ಮಾಡೋದು, ಈ ಫಾರ್ಮುಲಾ ಈ ಕಡೆ ಹಾಕಿದಾಗ 77 ಈ ಥರ ಬರುತ್ತೆ, ಈ ಥರ ಚೇಂಜ್ ಆಗುತ್ತೆ ಫಾರ್ಮುಲಾ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಸಿಂಪಲ್ ಇದೆ. ಇವೆರಡು ಫಾರ್ಮುಲಾ ಕಲ್ತ್ಕೊಂಡ್ರೆ ಹುಡುಗರ, ಇದೊಂದು ಫಾರ್ಮುಲಾ ಪ್ಲಸ್ ಇದೊಂದು ಫಾರ್ಮುಲಾ ಇಂಟರ್ಚೇಂಜ್ ಮಾಡ್ಕೊಂಡ್ರೆ ಎರಡು ಪ್ರಾಬ್ಲಮ್ ನೀವೇ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರೆ ಬಂದ್ಬಿಡುತ್ತೆ. ಓಕೆನಾ? ಎರಡು ಪ್ರಾಬ್ಲಮ್ ಕೂತ್ಕೊಂಡು ನೀವೇ ಡಿಸ್ಕಸ್ ಮಾಡಿದ್ರೆ ರ್ಯಾಂಡಮ್ ಹಾಕೊಳ್ಳಿ, 0 ಡಿಗ್ರಿ ಹಾಕೊಳ್ಳಿ, 100 ಡಿಗ್ರಿ ಹಾಕೊಳ್ಳಿ, ಮನುಷ್ಯಂದು 35 ಹಾಕೊಳ್ಳಿ, 98 ಹಾಕೊಳ್ಳಿ, ಬಂದ್ಬಿಡುತ್ತೆ. ಯಾವ್ದಕ್ಕೆ ಬರೋ ಕನ್ವರ್ಟ್ ಮಾಡ್ಕೋಬೋದು. ಗೊತ್ತಾಗ್ತಿದೆಯಾ? ಆದರೆ ಯಾವಾಗ ಕನ್ವರ್ಟ್ ಮಾಡೋದು ಗೊತ್ತಿರಬೇಕು ಅಷ್ಟೇ. ಅರ್ಥ ಆಗ್ತಿದೆಯಾ? ಓಕೆ, ಡನ್. ನೋಡಿ, ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಫಾರ್ ಎಕ್ಸಾಮ್ ಪರ್ಪಸ್ ನೋಡಿದಾಗ ಈಗ 0 ಡಿಗ್ರಿ ಸೆಲ್ಸಿಯಸ್ ಫ್ಯಾರನೈಟಲ್ಲಿ ಎಷ್ಟು 32 ಇದೆ, ಕೆಲ್ವಿನಲ್ಲಿ 273 ಇದೆ. ಗೊತ್ತಾಗ್ತಿದೆಯಾ? 25 ಡಿಗ್ರಿ ಸೆಲ್ಸಿಯಸ್ ಎಷ್ಟಿದೆ? 77 ಇದೆ, 290 ಇದೆ. ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಂದರೆ ಇದು 0, 37, 100. ಅರ್ಥ ಆಗ್ತಿದೆ? 37 ಯಾಕೆ ಹೇಳಿ? ಹ್ಯೂಮನ್. 100 ಡಿಗ್ರಿ ಸೆಲ್ಸಿಯಸ್ ಯಾಕೆ ಹೇಳಿ? ಬಾಯ್ಲಿಂಗ್ ಪಾಯಿಂಟ್. 0 ಡಿಗ್ರಿ ಸೆಲ್ಸಿಯಸ್ ಯಾಕೆ ಹೇಳಿ? ಗೊತ್ತೇನಮ್ಮ? ಇಷ್ಟು ಕಲ್ತ್ಕೊಳ್ಳಿ ಸಾಕು. ಓಕೆನಾ? 100 ಡಿಗ್ರಿ ಸೆಲ್ಸಿಯಸ್ ಇದ್ರೆ 212, 373. ಓಕೆನಾ? ಎಕ್ಸಾಮಿಗೆ ಕೇಳಿರೋದು ಪದೇ ಪದೇ ಕೇಳಿದ್ದಾರೆ ಕ್ವಶನ್ಸು. ಈ ಟೇಬಲ್ನ ಹೋಗಲಿ, ನಿಮ್ಮ ಟೇಬಲ್ ನೆನ್ಪಿಟ್ಕೊಳಕ್ಕಾಗಲಿಲ್ಲ 2 ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಯಾವುದರಿಂದ ಯಾವುದು ಬೇಕಾದ್ರೂ ಕನ್ವರ್ಟ್ ಮಾಡ್ಬೋದು. ಇದು ಈಸಿ, ನಿಮ್ಗೆ ನೆನ್ಪಿಟ್ಕೊಳಕ್ಕೆ ಈಸಿ ಅನ್ಸುತ್ತೆ. ಓಕೆನಾ? ಹೋಗೋಣ ಮುಂದೆ. ಓಕೆ, ಈಗ ಮೊನ್ನೆ KE ಈ ಥರ ಕ್ವಶನ್ಸ್ ಕೇಳ್ತಾ ಇರಲಿಲ್ಲ. ಯೂಶಲಿ KE ಆ ಥರ ಯಾವ ಎಕ್ಸಾಮಲ್ಲೂ ಕೇಳಿಲ್ಲ. KPSC ಮತ್ತು KSPನಲ್ಲಿ ಅಂತೂ ಕೇಳೇ ಇಲ್ಲ. ಬಟ್ KE ಕೇಳಿದ್ದಾರೆ ಈ ಕ್ವಶನ್ಸ್. ಇದು ನಾವು ಫಸ್ಟ್ ಟೈಮ್ ಕ್ವಶನ್ಸ್ ನೋಡ್ತಾ ಇರೋದು. ಅಂದರೆ ವಿದ್ಯುತ್ ಮಂಡಲದ ರೇಖಾಚಿತ್ರಗಳ ಚಿಹ್ನೆಗಳ ಬಗ್ಗೆ ಕ್ವಶನ್ಸ್ ಕೇಳ್ಬಿಟ್ಟಾರೆ. ಯಾಕೆಂದರೆ ಇದು NCERT ಮತ್ತು DSCERT ಇದೆ, ಬುಕ್ಕಲ್ಲಿದೆ. ಗೊತ್ತಾಗ್ತಿದೆಯಾ? NCERT ಮತ್ತು DSCERT ಬುಕ್ಕಲ್ಲಿದೆ. ಹಂಗೆ ಕೇಳಿದರೆ ನಾನು ತೋರಿಸ್ತೀನಿ. ಇದನ್ನು ನೀವು ಏನೋ ಇದಕ್ಕೇನು ಇದಿಲ್ಲ, ಫಾರ್ಮುಲಾ ಇಲ್ಲ, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಿಲ್ಲ, ನೋಡಬೇಕು. ಅಕಸ್ಮಾತ್ ನಾಳೆ ಕೇಳ್ಬೋದು ಕ್ವಶನ್ಸ್ ನಿಮಗೆ. ಗೊತ್ತಾಗ್ತಿದೆಯಾ? ಯಾವ್ಯಾವ ಸಿಂಬಲ್ಲು ಏನೇನಂತ ಗೊತ್ತಿರಬೇಕು ನಿಮಗೆ. ಗೊತ್ತಾಗ್ತಿದೆಯಾ? ಯಾವ್ಯಾವ ಸಿಂಬಲ್ಲು ಏನೇನಂತ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ? ನೋಡಿ, ಸ್ವಿಚ್ ನಿಮ್ಮ ಮನೇಲಿ ಯೂಸ್ ಮಾಡ್ತಿರಲ್ಲ ಸ್ವಿಚ್ಚು, ಹಿಂಗೆ ಅದು ರೆಪ್ರೆಸೆಂಟ್ ಯಾವುದರಿಂದ ಮಾಡ್ಬೇಕಾರೆ ಈ ನಿಮ್ಮ ಇದ್ರಲ್ಲಿ ಮಾಡ್ಬೇಕಾರೆ, ಏನೋ ಡಯಾಗ್ರಾಮಲ್ಲಿ ಮಾಡ್ಬೇಕಾರೆ ಈ ರೀತಿ ಯೂಸ್ ಮಾಡ್ತೀವಿ. ಕ್ಲೋಸ್ಡ್ ಸ್ವಿಚ್, ಇದು ಓಪನ್ ಆಗಿದ್ರೆ ಓಪನ್ ಸ್ವಿಚ್. ಅರ್ಥ ಆಗ್ತಿದೆಯಾ? ಎಕ್ಸಾಮಲ್ಲಿ ಕ್ವಶನ್ ಬರ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಇತ್ತು ಅಂತಂದ್ರೆ ಸೆಲ್ ಅಂತ ಕರಿತೀವಿ, ಬ್ಯಾಟ್ರಿ, ಸೆಲ್, ಬ್ಯಾಟ್ರಿ. ಓಕೆನಾ? ನೆಕ್ಸ್ಟ್ ಈ ಥರ ವೇವ್ ಮೂವ್ಮೆಂಟ್ ಅಂದರೆ ಜಿಗ್ಜಾಗ್ ಇದ್ರದನ್ನ ರೆಸಿಸ್ಟೆನ್ಸ್, ರೋಧತ್ವ ಅಂತ ಕರೀತಾರೆ. ರೋಧತ್ವದ ಬಗ್ಗೆ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ರೆಸಿಸ್ಟೆನ್ಸ್ ಅಥವಾ ರೋಧತ್ವ. ಏನು ರೋಧತ್ವ ಅಂದರೆ ಒಂದು ತಂತಿ ಇರುತ್ತೆ ಅಂದ್ಕೊಳ್ಳಿ. ಆ ತಂತಿಲಿ ಏನು ಮಾಡ್ತೀವಿ? ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವಿ. ಅದನ್ನ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಅದರಲ್ಲಿರೋ ಅಣುಗಳು ಬರ್ಬೇಡ ನಾನು ಬಿಡಲ್ಲ ಅಂತ ಹಿಂಗೆ ಆಪೋಸ್ ಮಾಡ್ತಾ ಇರ್ತವೆ. ಅದನ್ನೇ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಈ ಎಲೆಕ್ಟ್ರಿಸಿಟಿ ಕರೆಂಟು ಹೋಗೋದಕ್ಕೆ ಅದರೊಳಗಿರೋ ಅಣುಗಳು ಆಪೋಸ್ ಮಾಡ್ತಾ ಇರ್ತವೆ, ನಾನು ಬಿಡಲ್ಲ ಅಂತ. ಅದನ್ನೇ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಈ ರೆಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ, ಇದ್ರ ಮೇಲೆ ಕ್ವಶನ್ ಬಂದಿದೆ, ಅದಕ್ಕೆ ನಾನು ಕಾನ್ಸೆಪ್ಟ್ ಮಾಡ್ತೀನಿ. ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ? ಲೆಂತ್ ಆಫ್ ದಿ ವೈರ್. ಗೊತ್ತಾಗ್ತಿದೆಯಾ? ಲೆಂತ್ ಆಫ್ ದಿ ವೈರ್. ನೆಕ್ಸ್ಟು ಥಿಕ್ನೆಸ್ ಆಫ್ ದಿ ವೈರ್, ಅಂದರೆ ದಪ್ಪ. ಆ ವೈರ್ನ ದಪ್ಪ. ವೈರ್ ಅಂದರೆ ವೈರಲ್ಲ, ಒಳಗಿರೋ ಕಾಪರ್ ವೈರ್ ಇರ್ತಲ್ಲ, ಅದ್ರ ದಪ್ಪದ ಮೇಲೆ. ಅಂದರೆ ಕೋಟಿಂಗ್, ಅದು ಇನ್ಸುಲೇಟರ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಮೇಲ್ಗಡೆ ಕೋಟ್ ಮಾಡಿರ್ತಾರಲ್ಲ, ವೈಟ್, ಕೆಂಪು ಕಲರು, ಬ್ಲ್ಯಾಕ್ ಕಲರು, ರೆಡ್ ಕಲರು, ಅವನೊಂದಕ್ಕೂ ಒಂದೊಂದು ಇದಿದೆ, ಏನೋ ಮೀನಿಂಗ್ ಇದೆ. ರೆಡ್ ಕಲರ್ ಏನು, ಬ್ಲ್ಯಾಕ್ ಕಲರ್ ಏನು, ಗ್ರೀನ್ ಕಲರ್ ಏನು, ಗೊತ್ತಾಗ್ತಾ? ನ್ಯೂಟ್ರಲ್. ಆಯ್ತು, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಗೊತ್ತಿರಲಿ ಅಂತ. ಓಕೆನಾ? ನಾನು ಏನು ಹೇಳ್ತಿದ್ದೆ? ರೆಸಿಸ್ಟೆನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಲೆಂತ್ ಮೇಲೆ, ಮತ್ತು ಡಯಾಮೀಟರ್ ಅಲ್ಲ, ಏನಂತ ಥಿಕ್ನೆಸ್, ಮತ್ತು ಮೆಟೀರಿಯಲ್. ಯಾವ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗಿದೆ? ಕಾಪರು, ಅಲ್ಯೂಮಿನಿಯಮ್ಮು, ಗೊತ್ತಾಗ್ತಿದೆಯಾ? ಲೋಹನೋ ಅಲೋಹನೋ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ನೀವು ಹಗ್ಗ ತಂದ್ಬಿಟ್ಟು, ಸರ್ ಇದು ರೆಸಿಸ್ಟೆನ್ಸು ತುಂಬ ಇದೆ ಸರ್, ಇದ್ರದ್ದು ಕರೆಂಟೇ ಪಾಸ್ ಆಗ್ತಿಲ್ಲ ಅಂದರೆ ಅಲ್ವಾ? ಅದಕ್ಕೆ ಈ 3 ಅಂಶಗಳ ಮೇಲೆ ಡಿಪೆಂಡ್ ಆಗಿದೆ. ಕ್ವಶನ್ಸ್ ಕೇಳಿದ್ದಾರೆ. ಗೊತ್ತಾಗ್ತಿದೆಯಾ? ಇದನ್ನ ಅಪ್ಲೈಡ್ ಕ್ವಶನ್ ಹೆಂಗೆ ಕೇಳಿದರೆ, ಡೈರೆಕ್ಟ್ ಕ್ವಶನ್ಸ್ ಕೇಳಿದರೆ ಹೆಂಗೆ ಅಂತ ಹೇಳ್ಬಿಡ್ತೀನಿ ನೋಡಿ. ಒಂದು ವೈರಿನ ಉದ್ದ, ಒಂದು ರೆಸಿಸ್ಟೆನ್ಸು ಈ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ದ ರೆಸಿಸ್ಟೆನ್ಸ್ ಆಫ್ ದಿ ವೈರ್ ಡಿಪೆಂಡ್ಸ್ ಆನ್ ಲೆಂತ್, ಡಯಾಮೀಟರ್ ಆಫ್ ಥಿಕ್ನೆಸ್ ಆಫ್ ದಿ ವೈರ್ ಆರ್ ಮೆಟೀರಿಯಲ್ ಆಫ್ ದಿ ವೈರ್, ಆಲ್ ಆಫ್ ದಿ ಅಬೌವ್, ಅಂದರೆ ಎಲ್ಲವೂ ಆಗುತ್ತೆ. ಗೊತ್ತಾಗ್ತಿದೆಯಾ? ಈಗ ಒಂದು ವೈರ್ನ ಉದ್ದ 1 ಮೀಟರ್ ಇದ್ದು
ಇನ್ನೊಂದು ವೈರ್ನ ಉದ್ದ 2 ಮೀಟರ್ ಇದ್ದರೆ ಇದರಲ್ಲಿ ಯಾವುದು ಹೆಚ್ಚಿನ ರೆಸಿಸ್ಟೆನ್ಸ್ ಹೊಂದಿದೆ? ಯಾಕೆಂದರೆ ವೈರ್ನ ಲೆಂತ್ ಜಾಸ್ತಿ ಆದಂಗೆ ಏನಾಗುತ್ತೆ? ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಯಾಕೆ? ಹೌದು, ಯಾಕೆ ಡಿಪೆಂಡ್ ಆಗುತ್ತೆ? ಹೋಗ್ರು ಡೈರೆಕ್ಟ್ಲಿ ಪ್ರೊಫೆಷನಲ್ ಲೆಂತ್ ಕರೆಕ್ಟ್ ಯಾಕೆ? ಅದೇ ಈಗ ನೋಡಿ, ನಾನು ಇಲ್ಲಿ ನೀವೆಲ್ಲ ಇಲ್ಲಿ ನಿಂತಿದ್ದೀರಾ, ಒಂದು 4 ಜನ ಇದ್ರೆ ನಿಮ್ಮ ತಳ್ಳಿಬಿಟ್ಟು ನಾನು ಬೇಗ ಹೋಗ್ಬಿಡ್ತೀನಿ. ಅದೇ ಈಗ 100 ಜನ ನಿಲ್ಲಿಸ್ಬಿಟ್ಟು ತಳ್ಕೊಂಡು ಹೋಗಂದ್ರೆ ಟೈಮ್ ಎಷ್ಟಾಗುತ್ತೆ? ಜಾಸ್ತಿ ಆಗುತ್ತೆ. ಅಂದರೆ ನೀವು ಎಷ್ಟು ದೂರ ಹೋಗ್ಬೇಕು ಅಂದಾಗ ಅಲ್ಲಿ ಆಟಮ್ಸ್ಗಳು ಏನಾಗ ಅಪೋಸ್ ಮಾಡ್ತಾ ಇರ್ತವೆ. ಹಂಗಾಗಿ ಏನಾಗುತ್ತೆ, ಈ ಲೆಂತ್ ಜಾಸ್ತಿ ಆದಂಗೆ ಏನಾಗುತ್ತೆ? ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಕಡಿಮೆ ಇದ್ದಾಗ ಏನಾಗುತ್ತೆ? ಬೇಗ ಪಾಸ್ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಆಯ್ತಾ? ನಾನು ತುಂಬ ಸಿಂಪಲ್ ಟರ್ಮ್ಸಲ್ಲಿ ಹೇಳ್ತಾ ಇದ್ದೀನಿ. ತುಂಬ ನಿಮಗೆ ಸೈನ್ಸ್ನ ವಿತ್ ಇದು ಡೆಫಿನೇಷನ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇಲ್ಲ. ಒಟ್ಟು ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಅದೇ ರೀತಿ ಥಿಕ್ನೆಸ್ಸು, ಈಗ ವೈರು ತುಂಬ ಚಿಕ್ಕದಿರುತ್ತೆ, ಅದು ತುಂಬ ದಪ್ಪ ಇರುತ್ತೆ. ಯಾವುದ್ರಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೆ? ದಪ್ಪ ಇರುತ್ತೆ. ಯಾಕೆಂದರೆ ಅದರಲ್ಲಿ ಅಣುಗಳು ಜಾಸ್ತಿ ಆದಂಗೆ ಆಪೋಸಿಟ್ ಮಾಡೋದು ಜಾಸ್ತಿ ಆಗ್ತವೆ. ಗೊತ್ತಾಗ್ತಿದೆಯಾ? ಥಿಕ್ನೆಸ್. ಮೆಟೀರಿಯಲ್ಲು, ಯಾವ ಮೆಟೀರಿಯಲ್ಲು ಬೇಗ ತಮ್ಮ ಮೂಲಕ ಎಲೆಕ್ಟ್ರಿಸಿಟಿನ ಬಿಟ್ಕೊಡ್ತವೆ ಅದರಲ್ಲಿ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಬೇಗ ಪಾಸ್ ಆಗುತ್ತೆ. ಕೆಲವು ಮೆಟಲ್ಸ್ಗಳೇ ಇದನ್ನು ಏನು ಮಾಡ್ತವೆ? ಮೆಟೀರಿಯಲ್ಲು ಬೇಗ ಬಿಟ್ಕೊಡಲ್ಲ. ಅಂಥವು ಏನಾಗುತ್ತೆ? ಎಲೆಕ್ಟ್ರಿಸಿಟಿನ ರೆಸಿಸ್ಟ್ ಮಾಡ್ತವೆ. ಗೊತ್ತಾಗ್ತಿದೆಯಾ? ಅದು ಕಾಪರ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಮತ್ತು ಸಿಲ್ವರ್ ಆಗಿರ್ಬೋದು. ಅತಿ ಹೆಚ್ಚು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋ ಮೆಟಲ್ ಯಾವುದು? ಮತ್ತು ಕಾಪರ್ ಯೂಸ್ ಮಾಡ್ತಿಲ್ಲ, ಸಿಲ್ವರ್ ಯೂಸ್ ಮಾಡ್ಬೋದಲ್ಲ? ಅಷ್ಟೇ, ಗೊತ್ತಾಯ್ತು. ಅತಿ ಹೆಚ್ಚು ಕಂಡಕ್ಟ್ ಮಾಡೋದು ಯಾವುದು? ಸಿಲ್ವರ್. ಮತ್ತು ಇದು ಗೋಲ್ಡ್ ಕಂಡಕ್ಟ್ ಮಾಡುತ್ತಾ ಎಲೆಕ್ಟ್ರಿಸಿಟಿನ? ಕಂಡಕ್ಟ್ ಮಾಡಲ್ವಾ? ಮಾಡುತ್ತಾ? ಪ್ಯೂರ್ ಗೋಲ್ಡ್ ಮಾಡಲ್ವಾ? ಇಂಪ್ಯೂರ್ ಗೋಲ್ಡ್ ಮಾಡುತ್ತಾ? ಕಾಪರ್ ಮಿಕ್ಸ್ ಮಾಡುತ್ತಾ? ಆಯ್ತು, ತಿಳ್ಕೊಳ್ಳಿ. ಗೋಲ್ಡ್ ಕಂಡಕ್ಟ್ ಮಾಡೋದೋ ಇಲ್ವೋ ನಾಳೆ ಹೇಳ್ಬೇಕು ನನಗೆ. ನಾನು ತುಂಬ ಕ್ವಶನ್ಸ್ ಯಾವ ಹೇಳಿದ್ದೀನಿ ಅದನ್ನ ಹೇಳ್ಬೇಕು ನಾಳೆ. ನೀವೇ ನೆನಪಿಸಿ ಸರ್, ಇದಕ್ಕೆ ಗೊತ್ತಾಗ್ತಿದೆಯಾ? ಕಾಪರ್ ಆಯಿತು. ಅತಿ ಹೆಚ್ಚು ಕನೆಕ್ಟ್ ಮಾಡಿದೆ ಅದು ಸಿಲ್ವರ್. ಆಮೇಲೆ ಕಾಪರ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಅದು ಜಾಸ್ತಿ ಕನೆಕ್ಟ್ ಮಾಡುತ್ತೆ. ಈಗ ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ ಜಾಸ್ತಿ. ಗೊತ್ತಾಗ್ತಿದೆಯಾ? ಯಾಕೆಂದರೆ ಕಾಪರ್ ಕಡಿಮೆ ಆಗ್ತಾ ಇದೆ, ಅದಕ್ಕೋಸ್ಕರ. ಈ ರೆಸಿಸ್ಟೆನ್ಸು ಉದ್ದ ಜಾಸ್ತಿ ಆದಂಗೆ ಯಾಕೆ ಈ ವೈರ್ಗಳು ಏನಾಗುತ್ತೆ? ವೈರ್ಗಳು ಸೌಂಡ್ ಬರ್ತಿರುತ್ತೆ ಗೊತ್ತಾ? ನೀವು ಹೈ ಎಲೆಕ್ಟ್ರಿಸಿಟಿ ವೈರ್ಗಳು ಪಾಸ್ ಆಗಿರೋದು ಗೊತ್ತಾ? ಒಂದು ಡಿಸ್ಟಿಕ್ ಇಂಟು ಇನ್ನೊಂದು ಡಿಸ್ಟಿಕ್ಕು ದೊಡ್ಡ ವೈರ್ಗಳು, ಅದ್ರ ಕೆಳಗಡೆ ಸೌಂಡ್ ಬರ್ತಿರುತ್ತೆ ಗೊತ್ತಾ? ಅಂತ ಕೇಳಿದ್ರಿಲ್ವಾ? ಕೇಳಿರ್ತಾನೆ. ಯಾಕೆ ಅಂತಂದರೆ ಈ ರೆಸಿಸ್ಟೆನ್ಸು ಎಲೆಕ್ಟ್ರಿಸಿಟಿ ಪಾಸ್ ಆಗ್ಬೇಕಾದ್ರೆ ಅಣುಗಳು ಆಪೋಸ್ ಮಾಡ್ತಿರ್ತಲ್ಲ, ಅದಕ್ಕೆ ಸೌಂಡ್ ಕ್ರಿಯೇಟ್ ಆಗ್ತಾ ಇರುತ್ತೆ, ವೈಬ್ರೇಷನ್ ಕ್ರಿಯೇಟ್ ಆಗ್ತಿರುತ್ತಲ್ಲ. ಬೆಳಗ್ಗೆ ಹೊತ್ತು ಕೇಳಿಸುತ್ತೆ ಕಣೋ, ಬೆಳಗ್ಗೆ ಹೊತ್ತು ವೆಹಿಕಲ್ಸ್ ಎಲ್ಲ ಇರ್ತಾವಲ್ಲ, ಅದಕ್ಕೆ ಅಲ್ಲಿ ಇದು ಸೌಂಡ್ ಕಡಿಮೆ ಇರುತ್ತೆ. ರಾತ್ರಿ ಹೊತ್ತು ವೆಹಿಕಲ್ಸ್ ಇರಲ್ವಲ್ಲ. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಓಕೆ, ಡನ್. ಈಗ ಸ್ವಿಚ್ಗೆ ಬಂದ್ಬಿಡೋಣ, ಇಲ್ಲಿ ಬಂದ್ಬಿಡೋಣ. ಇದು ನೋಡಿ, ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಕರೀತಾರೆ. ಒಂದು ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಏನೇನು ಇರಬೇಕು ಅಂತಂದರೆ, ಒಂದು ಬ್ಯಾಟ್ರಿ, ಒಂದು ರೆಸಿಸ್ಟೆನ್ಸ್, ಒಂದು ಡಯೋಡ್, ಇದು ಒಂದು ಗ್ರೌಂಡ್. ಗೊತ್ತಾಗ್ತಿದೆಯಾ? ಇದು ಡೈರೆಕ್ಷನ್ ಆಫ್ ದಿ ಕರೆಂಟ್. ಯಾವ ಕಡೆ ಕರೆಂಟ್ ಎಕಡೆಯಿಂದ ಎಕಡೆಗೆ ಫ್ಲೋ ಆಗ್ತಾ ಇದೆ ಅಂತ, ಅಂದರೆ ಪಾಸಿಟಿವ್ ಟು ನೆಗೆಟಿವ್ ಬರ್ತಾ ಇದೆ ಅಂತ. ಅರ್ಥ ಆಗ್ತಿದೆಯಾ? ನೋಡಿ, ಇದು ರೆಸಿಸ್ಟೆನ್ಸ್ ಹೇಳಕ್ಕೆ ಹೋದಾಗ ನಿಮ್ಗೆ ಅಷ್ಟೆಲ್ಲ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟು ಕೆಪಾಸಿಟರ್. ನೋಡಿ, ಇನ್ನೊಂದು ವಾಟ್ ಇಸ್ ದ ವರ್ಕ್, ಇದು ಏನು ಇದು ರೆಸಿಸ್ಟೆನ್ಸ್ ಕೆಲಸ ಏನು, ಕೆಪಾಸಿಟರ್ ಕೆಲಸ ಏನು, ಇಂಡಕ್ಟರ್ ಕೆಲಸ ಏನು, ಇದು ಕ್ವಶನ್ಸ್ ಬರುತ್ತೆ. ನಾನು ಎಲೆಕ್ಟ್ರಿಸಿಟಿ ಪಾಠ ಮಾಡ್ಬೇಕಾದ್ರೆ ಹೇಳ್ತೀನಿ, ನಾನು ಎಕ್ಸಾಂಪಲ್ ಹೇಳ್ತೀನಿ. ಓಕೆನಾ? ಈಗ ನೆಕ್ಸ್ಟು ಇದು ವೈರ್, ಇದು ರೆಸಿಸ್ಟರ್. ಗೊತ್ತಾಗ್ತಿದೆ? ರೆಸಿಸ್ಟರ್. ಓಕೆ, ನೆಕ್ಸ್ಟು ಬ್ಯಾಟ್ರಿ, ಫ್ಯೂಸ್, ವೇರಿಯಬಲ್ ರೆಸಿಸ್ಟರ್, ನೆಕ್ಸ್ಟು ಥರ್ಮಿಸ್ಟರ್. ನಿಮ್ಗೆ ಅಷ್ಟು ತುಂಬ ಬೇಡ, ಮೇನ್ ತಿಳ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ವಿ ಇದ್ರೆ ವೋಲ್ಟೋಮೀಟರ್, ಎಮ್ ಇದ್ರೆ ಮೋಟರ್, ಎ ಇದ್ರೆ ಅಮ್ಮೀಟರ್. ವೋಲ್ಟೇಜ್ನ ಮೆಜರ್ ಮಾಡೋದು, ಇದು ಕರೆಂಟ್ನ ಮೆಜರ್ ಮಾಡೋದು. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಇದು ಡಯೋಡ್. ಈ ಥರ ಬಂದರೆ ಲೈಟ್ ಅಂತ, LDR ಅಂತ ಕರೀತಾರೆ. ಇದು ಗ್ರೌಂಡ್ ಮಾಡಿದೆ ಅಂತ, ಇದು ಗ್ರೌಂಡೆಡ್ ಅಂತ. ಇದು ಟ್ರಾನ್ಸಿಸ್ಟರ್, ಇದು ಲ್ಯಾಂಪ್, ಮತ್ತು ಇದು ಬಜರ್ ಅಂತ. ಇಷ್ಟು ತಿಳ್ಕೊಂಡ್ರೆ ಇವು ತುಂಬ ಕಾಮನ್ ಆಗಿ ಯೂಸ್ ಮಾಡೋ ಕೆಲವು ಒಂದೊಂದಕ್ಕೂ ಒಂದೊಂದು ಸಿಂಬಲ್ ಇದೆ, ಅಂದರೆ ಒಂದೊಂದು ಸಿಂಬಲ್ ಇದೆ ಮತ್ತು ರೀಸನ್ಸ್ ಇದೆ. ನಾನು ಈ ರೀಸನ್ಸ್ ಎಲ್ಲ ಈಗ ಬೇಕಾಗಿಲ್ಲ. ಮೇಜರ್ ನೋಡ್ಕೊಂಡು ರೆಸಿಸ್ಟರು, ಡಯೋಡು, ಕೆಪಾಸಿಟ್ರು, ಸ್ವಿಚ್ಚು, ಇವು ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಓಕೆನಾ? ನೋಡಿ, ವಿದ್ಯುತ್ ಮಂಡಲ ಲೆಕ್ಕ ಸಾಮಾನ್ಯವಾಗಿ ಉಪಯೋಗಿಸೋ ಕೆಲವು ಘಟಕಗಳ ಚಿಹ್ನೆ ಅಂದರೆ ಎಲೆಕ್ಟ್ರಿಕ್ ಸೆಲ್ಲು, ಪ್ಲಗ್ ಯೂಸ್ ಮಾಡ್ತೀವಿ, ಸ್ವಿಚ್ ಯೂಸ್ ಮಾಡ್ತೀವಿ, ರೆಸಿಸ್ಟೆನ್ಸ್ ಯೂಸ್ ಮಾಡ್ತೀವಿ. ಇಷ್ಟು ಯೂಸ್ ಮಾಡ್ತೀವಿ ನಾವು. ಓಕೆನಾ? ಓಕೆ, ಜಿಗ್ಜಾಗ್ ಯೂಸ್ ಮಾಡಿದರೆ ಅದು ರೆಸಿಸ್ಟರ್ ಅಂತ ಕರಿತೀವಿ. ನೋಡಿದ್ರಲ್ಲ? ಓಕೆ, ಬ್ಲ್ಯಾಕ್ ಹೋಲ್ಸ್ ಮೇಲೆ ಒಂದು ಕ್ವಶನ್ಸ್ ಕೇಳಿದ್ದಾರೆ. ಗೊತ್ತಾಗ್ತಿ? ಕೇಳಿಲ್ವಾ? ಕೇಳಿದ್ದಾರೆ, ಕ್ವಶನ್ಸ್ ಕೇಳಿದ್ದಾರೆ. ನೋಡಿ, ಬ್ಲ್ಯಾಕ್ ಹೋಲ್ಸ್ ಮೇಲೆ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಇತ್ತೀಚೆಗೆ ಕೈನಲ್ಲೂ ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೆ ನಾನು ತಗೊಂಡಿದ್ದೀನಿ. ಏನು, ಈ ಒಂದು ನಕ್ಷತ್ರಗಳು ಏನಾಗುತ್ತೆ, ಬ್ಲ್ಯಾಕ್ ಹೋಲ್ ಎಲ್ಲಿ ಬರುತ್ತೆ ಅಂತಂದರೆ, ನಮ್ಮ ಯೂನಿವರ್ಸಲ್ಲಿ ಈಗ ನಾವು ಹೆಂಗೆ ನಾವು ಹುಟ್ಟಿ ಬದುಕಿ ಸಾಯ್ತೀವೋ ಅದೇ ರೀತಿ ನಕ್ಷತ್ರಗಳು ಹುಟ್ಟುತ್ತವೆ,
ಬದುಕ್ತವೆ, ಎಷ್ಟು ವರ್ಷ ಜೀವನ ಮಾಡ್ತವೆ, ಆಮೇಲೆ ಅವು ಒಂದು ಅಂತ್ಯವನ್ನು ಕಾಣ್ತವೆ. ಅದೇ ರೀತಿ ಸೈಕಲ್ ಅಂತ ಕರೀತಾರೆ, ಗೊತ್ತಾಗ್ತಿದೆಯಾ? ಸ್ಟಾರ್ ಸೈಕಲ್ ಅಂತ ಕರೀತಾರೆ ಅಥವಾ ಮ್ಯಾಸಿವ್ ಸ್ಟಾರ್ ಸೈಕಲ್ ಅಂತ ಕರೀತಾರೆ. ನೋಡಿ ಇಲ್ಲಿ ಫಸ್ಟು ಅದು ನೆಬುಲಾ ಆಗಿ ಉತ್ಪತ್ತಿ ಆಗುತ್ತೆ. ಬಟ್ ಎಲ್ಲ ಒಂದೇ ರೀತಿಯ ಅವು ಏನಾಗಲ್ಲ, ಅಂತ್ಯವನ್ನು ಕಾಣಲ್ಲ. ಬೇರೆ ನೋಡಿ, ಕೆಲವು ಏನಾಗ್ಬಿಡ್ತವೆ ಮ್ಯಾಸಿವ್ ಸ್ಟಾರ್ ಆಗುತ್ತೆ, ಕೆಲವು ಇದೇನು ಅಡಕ್ವಿಲ್ ಸ್ಟಾರ್ ಆಗ್ತವೆ, ನೆಕ್ಸ್ಟ್ ರೆಡ್ ಸೂಪರ್ ಜೈಂಟ್ ಆಗುತ್ತೆ, ನೆಕ್ಸ್ಟ್ ಸೂಪರ್ ನೋವ್ ಆಗುತ್ತೆ. ಸೂಪರ್ ನೋವ್ ಆಗಾದ್ಮೇಲೆ ಬರುತ್ತೆ ಬ್ಲ್ಯಾಕ್ ಹೋಲ್, ಗೊತ್ತಾಗ್ತಿದೆಯಾ? ಲಾಸ್ಟಿಗೆ ಈ ಬ್ಲ್ಯಾಕ್ ಹೋಲ್ನ ಕ್ರಿಯೇಟ್ ಆಗುತ್ತೆ. ನಾನು ಬ್ಲ್ಯಾಕ್ ಹೋಲ್ ಹೇಳೋಕ್ಕೋಸ್ಕರ ನಿಮ್ಗೆ ಇದನ್ನು ಹಾಕೊಂಡಿದ್ದೀನಿ. ಕೆಲವು ಬ್ಲ್ಯಾಕ್ ಹೋಲ್ಗೆ ಹೋಗಲ್ಲ, ಕೆಲವು ಏನು ಮಾಡ್ತಾರೆ ರೆಡ್ ಜೈಂಟ್ ಆಗ್ತವೆ, ಆಮೇಲೆ ಪ್ಲಾನೆಟರಿ ನೆಬುಲಾ ಆಗ್ತವೆ, ಆಮೇಲೆ ವೈಟ್ ಡ್ವಾರ್ಫ್ಸ್ ಆಗ್ತವೆ. ಕೆಲವು ಸತಿ ಏನಾಗುತ್ತೆ, ಈ ಸೂಪರ್ ನೋವಾಗಿ ಬಂದಾಗ ಎರಡು ಥರ ಆಗುತ್ತೆ. ಒಂದ್ಸತಿ ಬ್ಲ್ಯಾಕ್ ಹೋಲ್ ಆಗ್ಬೋದು ಅಥವಾ ನ್ಯೂಟ್ರಲ್ ಸ್ಟಾರ್ ಆಗ್ಬೋದು, ಗೊತ್ತಾಗ್ತಿದೆಯಾ? ನಾನು ಇಲ್ಲಿ ಬ್ಲ್ಯಾಕ್ ಹೋಲ್ ಬಗ್ಗೆ ಮಾತಾಡ್ತೀನಿ. ಬ್ಲ್ಯಾಕ್ ಹೋಲ್ ಅನ್ನೋದು ಒಂದು ನಕ್ಷತ್ರಗಳ ಸೈಕಲ್ನಲ್ಲಿ ಬರುವ ಒಂದು ಭಾಗ, ಗೊತ್ತಾಗ್ತಿದೆಯಾ? ಒಂದು ಸ್ಟೇಜ್ ಅಂತ ಕರ್ಕೋಬಹುದು, ಗೊತ್ತಾಗ್ತಿದೆಯಾ? ಇದ್ರ ಬಗ್ಗೆ ನಾನು ಜಾಸ್ತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಬರೀ ಬ್ಲ್ಯಾಕ್ ಹೋಲ್ ಬಗ್ಗೆ ಹೇಳ್ತೀನಿ. ಬ್ಲ್ಯಾಕ್ ಹೋಲ್ ಯಾಕೆ ಬಂದಿದೆ ನಿಮ್ಮ ಕಾನ್ಸೆಪ್ಟ್ ಬ್ಯಾಕ್ಗ್ರೌಂಡ್ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಬ್ಲ್ಯಾಕ್ ಹೋಲ್ ಅಂದ್ರೆ ಏನಪ್ಪ, ಬ್ಲ್ಯಾಕ್ ಹೋಲ್ ಎಲ್ಲಿರುತ್ತೆ ಏನು ಅಂತ ನೀವು ತಲೆ ಮೇಲೆ ಕೈಕೊಂಡು ಕೂತ್ಕೊಂಡು ನಾನು ಏನು ಮಾಡೋದು ಅಂತ ನೀವು ಒಂಚೂರು ಬ್ಯಾಕ್ಗ್ರೌಂಡ್ ಹೇಳ್ತಾ ಇದ್ದೀನಿ, ಗೊತ್ತಾಗ್ತದೆ? ಡೈರೆಕ್ಟಾಗಿ ನಿಮಗೆ ಎಲ್ಲಿಂದ ಈ ಏನು ಸ್ಟಾರ್ಗಳು ಹುಟ್ಟಿ ಸಾಯೋವರೆಗೂ ನಡೆಯೋ ಒಂದು ಹಂತಗಳಲ್ಲಿ ಬ್ಲ್ಯಾಕ್ ಹೋಲ್ ಅನ್ನೋದು ಒಂದು ಹಂತ, ಕೊನೆಯ ಹಂತ. ಅದರಲ್ಲಿ ಏನಾಗುತ್ತೆ, ಈ ಸೂಪರ್ ನೋವ್ ಆದಾಗ ಎರಡು ಥರ ಆಗುತ್ತೆ. ಒಂದು ಕೆಲವು ಸ್ಟಾರ್ಗಳು ಬ್ಲ್ಯಾಕ್ ಹೋಲ್ ಆಗಿ ಕನ್ವರ್ಟ್ ಆಗ್ತವೆ, ಕೆಲವು ನ್ಯೂಟ್ರನ್ ಸ್ಟಾರ್ ಆಗಿ ಕನ್ವರ್ಟ್ ಆಗ್ತವೆ. ಅರ್ಥ ಆಗ್ತಿದೆ? ಅದಕ್ಕೆ ನೋಡಿ, ಸೂರ್ಯನಿಗಿಂತ 8 ಪಟ್ಟು ಅದಕ್ಕಿಂತ ಹೆಚ್ಚು ದ್ರವ್ಯರಾಶಿ ಹೊಂದಿರುವ ನಕ್ಷತ್ರಗಳು ಅತ್ಯಂತ ಏನಾಗಿದೆ ರೋಚಕವಾಗಿ ಅಂತ್ಯವನ್ನು ಕಾಣ್ತವೆ. ಅದರಲ್ಲಿ ಏನಾಗುತ್ತೆ ನೋಡಿ, ರೆಡ್ ಸೂಪರ್ ಜಾಯಿಂಟ್ ಆಗ್ತವೆ. ನೋಡಿ ಇಲ್ಲಿ ರೆಡ್ ಸೂಪರ್ ಜಾಯಿಂಟ್ ಆಗಿದೆ. ಅದಾದ್ಮೇಲೆ ಏನಾಗ್ತವೆ, ಸೂಪರ್ ನೋವಾಗಿ ಬರ್ತವೆ. ಕೆಲವು ಸೂಪರ್ ನೋವಾಗಿ ಬರ್ತವೆ. ಅದಾದ್ಮೇಲೆ ಅಂತಿಮವಾಗಿ ಏನಾಗ್ತದೆ, ಇಲ್ಲಿ ಅಂತಿಮವಾಗಿ ಬಂದಾಗ ಏನಾಗ್ತವೆ, ಕೆಲವು ನ್ಯೂಟ್ರನ್ ಸ್ಟಾರ್ ಆಗ್ತವೆ, ಕೆಲವು ಬ್ಲ್ಯಾಕ್ ಹೋಲ್ ಆಗ್ತವೆ, ಗೊತ್ತಾಗ್ತದೆ? ಈಗ ಬ್ಲ್ಯಾಕ್ ಹೋಲ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟೆಲ್ಲ ನಿಮ್ಗೆ ಹೇಳ್ಬೇಕಾಯ್ತು, ಗೊತ್ತಾಗ್ತಿದೆಯಾ? ನೋಡಿ, ನಕ್ಷತ್ರವು ಅತ್ಯಂತ ಬೃಹತ್ ಆಗಿದ್ದರೆ ಸ್ಫೋಟದ ನಂತರ ಕೇಂದ್ರವು ಎಷ್ಟು ಪ್ರಬಲವಾಗಿ ಒಳಮುಖವಾಗಿ ಕುಸಿಯುತ್ತೆ ಎಂದರೆ ಅದರಿಂದ ಬೆಳಕು ಸಹ ತಪ್ಪಿಸಿಕೊಳ್ಳಲು ಸಾಧ್ಯವಾಗದಂತೆ ಕಪ್ಪು ರಂಧ್ರ ಸೃಷ್ಟಿಯಾಗುತ್ತದೆ. ಇದನ್ನ ಇಮ್ಯಾಜಿನ್ ಮಾಡ್ಕೋಬೇಕು ನೀವು, ಗೊತ್ತಾಗ್ತಿದೆಯಾ? ಅಂದ್ರೆ ಸ್ಫೋಟ ಆಗುತ್ತೆ ನಕ್ಷತ್ರ, ಇದು ಸೂಪರ್ನೋವಾದ ಸ್ಫೋಟ ಆಗುತ್ತೆ. ಆ ಸ್ಫೋಟ ಎಷ್ಟು ಪ್ರಬಲವಾಗಿರುತ್ತೆ ಅಂತಂದ್ರೆ ಈ ಅದೊಂಥರ ಹಿಂಗೆ ರೌಂಡ್ ಇರುತ್ತೆ, ಹಿಂಗೆ ರೌಂಡ್ ಒಳಗಡೆ ಎಳ್ಕೊಂತಾ ಇರ್ತದೆ ಒಳಗಡೆ, ಗೊತ್ತಾಗ್ತಿದ್ಯಾ? ಅಲ್ಲಿ ಕಪ್ಪುಗೆ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ, ಅದರೊಳಗೆ ಏನೇ ಹೋದ್ರೂ ಎಳ್ಕೊಂಡ್ಬಿಡುತ್ತೆ, ಗೊತ್ತಾಗ್ತಿದ್ಯಾ? ಅಂದ್ರೆ ಸುಳಿ ಥರ ಅಂದ್ಕೊಳ್ಳಿ, ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ಸುಳಿ ನೀರಿನಲ್ಲಿ ನಡೀತಾ ಇರುತ್ತೆ, ಅದೇ ರೀತಿ ಖಗೋಳದಲ್ಲಿ ನಡೀತಾ ಇರುತ್ತೆ ಎಲ್ಲೋ, ಗೊತ್ತಾಗ್ತಿದೆ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ರೀತಿ ನಡೀತಾ ಇರುತ್ತೆ, ಅದರೊಳಗಡೆ ಬ್ಲ್ಯಾಕ್ ಹೋಲ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಇದ್ರೊಳಗೆ ಬಂದು ಯಾವುದೇ ವಸ್ತುಗಳನ್ನ ಬೇಕಾದ್ರೆ ಏನು ಮಾಡುತ್ತೆ, ವಸ್ತುಗಳು ಬೆಳಕನ್ನೇ ಒಳಗಡೆ ಮುಖಾಂತರ ಬಿಡಲ್ವಂತೆ, ಗೊತ್ತಾಗ್ತದೆ? ಬೆಳಕು ತುಂಬ ಪವರ್ಫುಲ್ಲು, ಆ ಬೆಳಕನ್ನು ಸಹ ಅದೇನಾಗುತ್ತೆ ನುಂಗ್ಕೊಂಡ್ಬಿಡುತ್ತೆ, ಗೊತ್ತಾಗ್ತಿದ್ಯಾ? ಅಷ್ಟು ಪವರ್ಫುಲ್. ಪವರ್ ಜಾಸ್ತಿ ಇರುತ್ತೆ, ಅದಕ್ಕೆ ಗ್ರಾವಿಟಿ ಪವರ್. ಯಾಕೆಂದ್ರೆ ಮಾಸ್ ತುಂಬ ಇರುತ್ತಲ್ಲ, ಅದಕ್ಕೆ ಗ್ರಾವಿಟಿ ಇದ್ದೇ ಇರುತ್ತಲ್ಲ. ಯೂಶಲಿ ಎಲ್ಲದರಲ್ಲೂ ಗ್ರಾವಿಟಿ ಇರುತ್ತೆ, ಬಟ್ ಬ್ಲ್ಯಾಕ್ ಹೋಲ್ಸ್ ತುಂಬ ಗ್ರಾವಿಟಿ ಹಾಕಿರುತ್ತೆ ಅಂತಂದರೆ ಹೆಚ್ಚು ಎನರ್ಜಿ ಕ್ರಿಯೇಟ್ ಆಗಿ ಮಾಸ್ ಕ್ರಿಯೇಟ್ ಆಗಿರುತ್ತೆ, ಗೊತ್ತಾಗ್ತಿದೆ? ಅದಕ್ಕೋಸ್ಕರ ನೋಡಿ, ನಕ್ಷತ್ರವು ಅತ್ಯಂತ ಬೃಹತ್ ಜಾಸ್ತಿ ದಪ್ಪ ಇರೋ ನಕ್ಷತ್ರಗಳು ಸೂಪರ್ ನೋವ್ ಆಗ್ತವೆ. ಸೂಪರ್ ನೋವ್ ಅಂತ ಎರಡು ಥರ ಆಗ್ತವೆ, ಅದರ ಒಂದು ಬ್ಲ್ಯಾಕ್ ಹೋಲ್, ಒಂದು ನ್ಯೂಟ್ರನ್ ಸ್ಟಾರ್. ಬ್ಲ್ಯಾಕ್ ಹೋಲ್ ಹೇಗಾಗುತ್ತೆ, ಪ್ರಬಲವಾಗಿ ಏನಾಗುತ್ತೆ, ಈ ಎನರ್ಜಿ ಒಳಗಡೆ ಡ್ರಾಪ್ ಆಗಿ ಸ್ಟಾರ್ಟ್ ಆಗುತ್ತೆ, ಗೊತ್ತಾಗ್ತಿದ್ಯಾ? ಆ ಡ್ರಾಪ್ ಆಗಿ ಸ್ಟಾರ್ಟ್ ಆಗುತ್ತೆ, ಅದರಿಂದ ಬೆಳಕು ಸಹ ತಪ್ಪುಗಳ ಅಷ್ಟು ಆ ಒಂದು ಪ್ರೋಸೆಸ್ನ ಏನಂತ ಕರಿತೀವಿ, ಕಪ್ಪು ರಂಧ್ರ ಅವಾಗ ಸೃಷ್ಟಿ ಆಗುತ್ತೆ, ಗೊತ್ತಾಗ್ತದೆ? ಬ್ಲ್ಯಾಕ್ ಹೋಲ್ ಯಾವ ಕ್ರಿಯೇಟ್ ಆಯಿತು, ಒಂದು ಅದು ಒಂದು ನಕ್ಷತ್ರ ತನ್ನ ಅಂತ್ಯವನ್ನು ಕಾಣಬೇಕಾದ್ರೆ ರೆಡ್ ಸೂಪರ್ ಜಾಯಿಂಟ್ ಆಗುತ್ತೆ. ಆ ರೆಡ್ ಸೂಪರ್ ಜಾಯಿಂಟ್ ಆದಮೇಲೆ ಸೂಪರ್ ನೋವಾ ಆಗುತ್ತೆ. ಆ ಸೂಪರ್ ನೋವಾ ಆದಮೇಲೆ ಎರಡು ಥರ ಆಗುತ್ತೆ, ಒಂದು ನ್ಯೂಟ್ರನ್ ಸ್ಟಾರ್ ಆಗುತ್ತೆ ಅಥವಾ ಇನ್ನೊಂದು ಬ್ಲ್ಯಾಕ್ ಹೋಲ್ ಆಗುತ್ತೆ. ಈ ಬ್ಲ್ಯಾಕ್ ಹೋಲ್ ಬಗ್ಗೆ ತಿಳ್ಕೊಳ್ಳೋದು ಯಾಕೆಂದ್ರೆ ಆ ಬ್ಲ್ಯಾಕ್ ಹೋಲ್ ಬಗ್ಗೆ ಅಧ್ಯಯನ ಮಾಡಿದಂಥ ಇವರು ಯಾರು ಸ್ಟೀಫನ್ ಹಾಕಿಂಗ್ ಮೇಲೆ ಕ್ವಶನ್ಸ್ ಕೇಳಿದ್ರು, ಅದಕ್ಕೋಸ್ಕರ ನಿಮ್ಮ ಬ್ಲ್ಯಾಕ್ ಹೋಲ್ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಸ್ಟೀಫನ್ ಹಾಕಿಂಗ್ ಅವರು ಯಾವ ಕ್ಷೇತ್ರದ ತಮ್ಮ ಕೆಲಸದಿಂದ ಪ್ರಸಿದ್ಧರಾಗಿದ್ದರು, ಗೊತ್ತಾಗ್ತಿದೆಯಾ? ಸ್ಟೀಫನ್ ಹಾಕಿಂಗ್ ಕೇಳಿದ್ರಲ್ವಾ, ಆ ಅಜ್ಜ ಹಿಂಗೆ ಇದ್ರ ಮೇಲೆ ಕೂತ್ಕೊಂಡು ನೋಡಿರ್ತೀರ ಪಿಕ್ಚರ್ಸ್ ಎಲ್ಲ, ಗೊತ್ತಾಗ್ತಿದ್ಯಾ? ಈಗ ಮೊನ್ನೆ ಅಷ್ಟೇ ಇದರಲ್ಲ ಏನೋ ಯಾವುದೋ ಏನಂತ ಫೈಲ್ಸ್ ಬಂತಲ್ಲ, ಎಫ್ಸ್ಟೀನ್ ಫೈಲಲ್ಲೂ ಅವ್ರ ಹೆಸರೆಲ್ಲ ಓಡಾಡ್ತು, ಗೊತ್ತಾಗ್ತಿದ್ಯಾ? ಅವರು ಆ ಎಫ್ಸ್ಟೀನ್ ಜಾಗಕ್ಕೆಲ್ಲ ಹೋಗಿದ್ರು ಅಂತ ಬಂತು. ಅದು ಎಷ್ಟು ನಿಜನ ಸರಿನಾ ಬೇಡ, ಅದ್ರ ಬಗ್ಗೆ ನಮಗೆ ಬೇಕಾಗಿರೋದು ಸ್ಟೀಫನ್ ಹಾಕಿಂಗ್ ಬಗ್ಗೆ ಏನು ಅವ್ರ ಸಿದ್ಧಾಂತ ಏನು, ಅವ್ರು ಏನು ತಿಳ್ಕೊಡೋಣ, ಓಕೆನಾ? ಅವರು ಯಾವ ತಮ್ಮ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿರಂದ್ರೆ ಸಾಪೇಕ್ಷ ಸಾಮಾನ್ಯ ಸಿದ್ಧಾಂತ, ಸರಿನಾ? ತಪ್ಪು. ಓಕೆ, ಥಿಯರಿ ಆಫ್ ರಿಲೇಟಿವಿಟಿ ಹೇಳಿದಾರೆ ಯಾರು? ಕ್ವಶನ್ ಬಂದಿದೆ, ಥಿಯರಿ ಆಫ್ ರಿಲೇಟಿವಿಟಿ ಸಾಪೇಕ್ಷ ಸಾಮಾನ್ಯ ಸಿದ್ಧಾಂತ ಯಾರು? ಐನ್ಸ್ಟೀನ್, ಗೊತ್ತಾಗ್ತಿದ್ಯಾ? ಐನ್ಸ್ಟೀನ್ ಕ್ವಶನ್ ಬಂದಿದೆ. ಈಸ್ ಈಕ್ವಲ್ ಟು mc², ಗೊತ್ತಾಗ್ತಿದ್ಯಾ? ಮಾಸ್ ಎನರ್ಜಿ ಈಕ್ವೇಶನ್ ಕಂಡುಹಿಡಿದವರು, ಅದನ್ನು ಅವ್ರು ಮಾಡಿದ್ರು. ನೆಕ್ಸ್ಟ್, ಕ್ವಾಂಟಮ್ ಥಿಯರಿ ನಮ್ಮ ಪ್ರೊಡ್ಯೂಸ್ ಆಗಿದಾರ? ಇಲ್ಲ. ವೈಟ್ ಡ್ರಾಫ್ಟ್ಸ್ ಅಲ್ಲ, ಕಪ್ಪು ರಂಧ್ರಗಳು ಇಸ್ ದ ರೈಟ್ ಆನ್ಸರ್. ಯಾರು? ಸ್ಟೀಫನ್ ಹಾಕಿಂಗ್, ಗೊತ್ತಾಗ್ತಿದೆ? ನೋಡಿ, ವಿಶ್ವಪ್ರಸಿದ್ಧ ಸೈದ್ಧಾಂತಿಕ ಭೌತವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅವರು ಕಪ್ಪು ರಂಧ್ರಗಳ ಕುರಿತು ಮಾಡಿದ ಸಂಶೋಧನೆಗಳಿಂದ ಜಗತ್ ಪ್ರಸಿದ್ಧರಾಗಿದ್ದಾರೆ. ಐನ್ಸ್ಟೀನ್ ಸಾಪೇಕ್ಷ ಸಿದ್ಧಾಂತ, ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಗೊತ್ತಾಯ್ತಾ, ಕಪ್ಪು ರಂಧ್ರಗಳು ಸಂಪೂರ್ಣವಾಗಿ ಕಪ್ಪಾಗಿರುವುದಿಲ್ಲ, ಅವುಗಳಿಂದ ಒಂದು ರೀತಿಯ ವಿಕಿರಣಗಳು ಹೊರಸೂಸುತ್ತವೆ ಎಂದು ಅವರು ಸಾಬೀತುಪಡಿಸಿದರು. ನಾವೇನು ಮಾಡಿದ್ರು, ಬ್ಲ್ಯಾಕ್ ಹೋಲ್ ಅಂದ್ರೆ ಬರೀ ಕಪ್ಪುಗಿರುತ್ತೆ, ಏನು ಇದಲ್ಲ ಅಂತ
ತಿಳ್ಕೊಂಡಿದ್ರು ಸೈಂಟಿಸ್ಟ್. ಬಟ್ ಇವ್ರು ಏನು ಮಾಡಿದ್ರು, ಅದರಿಂದ ಕಪ್ಪು ಏನಾಗುತ್ತೆ ವಿಕಿರಣಗಳು ಹೊರಸೂಸುತ್ತೆ ಅಂತ ಇವ್ರು ಏನು ಮಾಡಿದ್ರು, ಸ್ಟೀಫನ್ ಹಾಕಿಂಗ್ ಕಂಡಿಡಿದ್ರು. ಅವನ್ನೇ ಹ್ಯಾಕಿಂಗ್ ವಿಕಿರಣಗಳು ಅಂತ ಕಂಡಿಡಿದ್ರು. ಗೊತ್ತಾಯ್ತು, ಹ್ಯಾಕಿಂಗ್ ರೇಡಿಯೇಷನ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕಾದ ವಿಚಾರ. ಓಕೆ, ಅದನ್ನೇ ಎಕ್ಸ್ಪ್ಲೇನ್ ಮಾಡೋದಲ್ಲ, ಅದನ್ನೇ ಇಲ್ಲಿ ಥಿಯರಿಯಾಗಿ ಕೊಟ್ಟಿದ್ದೀನಿ ಅಷ್ಟೇ. ಯಾವ್ದಾದ್ರು ನಕ್ಷತ್ರ ತನ್ನ ಜೀವದ ಕೊನೆಯಲ್ಲಿ ಇಂಧನವನ್ನು ಸ್ಫೂರ್ತಿಯಾಗಿ ಮುಗಿಸಿಕೊಂಡು ತನ್ನೇ ಆದ ಗುರುತ್ವಾಕರ್ಷಣ ಬಲದಿಂದ ಒಳಮುಖವಾಗಿ ಕುಸಿದಾಗ, ಈ ಗ್ರಾವಿಟೇಷನ್ ಕೊಲಾಪ್ಸ್ ಆದಾಗ ಏನಾಗುತ್ತೆ, ಕಪ್ಪು ರಂಧ್ರ ಸೃಷ್ಟಿಯಾಗುತ್ತದೆ. ಅದು ದ್ರವ್ಯರಾಶಿ ಅತ್ಯಂತ ಹೆಚ್ಚಾಗಿರ್ತದೆ. ದ್ರವ್ಯರಾಶಿ ಹೆಚ್ಚಾಗಿರುತ್ತೆ ಅಂದ್ರೆ ಏನರ್ಥ, ಅಲ್ಲಿಗೆ ಗ್ರಾವಿಟೇಷನ್ ಜಾಸ್ತಿ ಇರುತ್ತೆ. ಮೇಡಮ್ ಹೇಳಿದ್ರು, ಗೊತ್ತಾಗ್ತಿದೆಯಾ? ಮತ್ತೆ ಗಾತ್ರ ತುಂಬ ಚಿಕ್ಕದಾಗಿರುತ್ತೆ, ಗ್ರಾವಿಟೇಷನ್ ಜಾಸ್ತಿ ಇರುತ್ತೆ, ಬಟ್ ಏನು ಗಾತ್ರ ಚಿಕ್ಕದಾಗಿರುತ್ತೆ. ಇದರ ಸಾಂದ್ರತೆ ಡೆನ್ಸಿಟಿ ಇನ್ಫಿನಿಟಿ, ತುಂಬ ಡೆನ್ಸಿಟಿ ಇರುತ್ತೆ. ಗೊತ್ತಾಗ್ತಿದೆಯಾ? ಅಂದ್ರೆ ಗುರುತ್ವಾಕರ್ಷಣೆ ಎಷ್ಟು ಪ್ರಬಲವಾಗಿರುತ್ತೆ ಅಂದರೆ ತನ್ನ ಕಡೆ ಬರೀ ಯಾವುದೇ ವಸ್ತುವನ್ನು ಇದು ಬಿಡುವುದಿಲ್ಲ. ಕೊನೆಗೆ ಬ್ರಹ್ಮಾಂಡದಲ್ಲಿ ಅತ್ಯಂತ ವೇಗವಾಗಿ ಚಲಿಸುವ ಬೆಳಕನ್ನು ಸಹ ಇದು ತನ್ನಿಂದ ಹೊರಗೆ ಹೋಗಲು ಬಿಡುವುದಿಲ್ಲ. ಗೊತ್ತಾಗ್ತಿದೆಯಾ? ಹಾಗಾಗಿ ನೆಕ್ಸ್ಟ್ ಕಪ್ಪು ರಂಧ್ರದ ಪ್ರಮುಖ ಭಾಗಗಳು ಅಂತ ಬರುತ್ತೆ. ಏನಾದ್ರು ಕೇಳ್ಬೋದು, ತುಂಬ ಇಂಪಾರ್ಟೆಂಟ್ ಅಲ್ಲ. ಸಿಂಗ್ಯುಲಾರಿಟಿ ಮತ್ತೆ ಈವೆಂಟ್ ಹೊರೈಸನ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಬೇಕಾಗಿಲ್ಲ. ಹ್ಯಾಕಿಂಗ್ ವಿಕಿರಣ ಬಗ್ಗೆ ನೀವು ತಿಳ್ಕೊಂಡ್ರಿ, ಇಷ್ಟು ತಿಳ್ಕೊಂಡ್ರೆ ಸಾಕು. ಹ್ಯಾಕಿಂಗ್ ವಿಕಿರಣ ಯಾರು ಕಂಡು ಹಿಡಿದ್ರು ಮತ್ತು ಕಪ್ಪು ರಂಧ್ರದ ಒಳಗೆ ಸ್ಟೇಟ್ ಮಾಡೋದು. ನೆಕ್ಸ್ಟು ಆಯ್ತಾ? ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಕಪ್ಪು ರಂಧ್ರಗಳಿಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಕಪ್ಪು ರಂಧ್ರಗಳ ಕೇಂದ್ರ ಬಿಂದು ಸಿಂಗ್ಯುಲಾರಿಟಿ ಎಂದು ಕರೆಯಲಾಗುತ್ತೆ. ಇಲ್ಲಿ ಸಾಂದ್ರತೆ ಅನಂತವಾಗಿರುತ್ತದೆ. ಹೌದು, ಸಿಂಗ್ಯುಲಾರಿಟಿ ಅಂತ ಕರೀತಾರೆ, ಅದು ಸಾಂದ್ರತೆ ಜಾಸ್ತಿ ಇರುತ್ತೆ. ಈವೆಂಟ್ ಹೊರೈಸನ್ ಎನ್ನುವುದು ಕಪ್ಪು ರಂಧ್ರದ ಸುತ್ತಲಿನ ಅಂತಹ ಗಡಿಯಾಗಿದ್ದು ಇದರಿಂದ ಬೆಳಕು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. 1, 2 ಸರಿಯಾಗಿದೆ. ಓಕೆನಾ? ಅಷ್ಟೇ, ನಿಮ್ಗೆ ಗೊತ್ತಿರಲಿ ಅಂತ. ಓಕೆ, ಇದು ಅದಕ್ಕೆ ಸಂಬಂಧಪಟ್ಟಂಗೆ ಇದೆ. ಹ್ಯಾಕಿಂಗ್ ವಿಕಿರಣ ಯಾವುದನ್ನ ಹ್ಯಾಕಿಂಗ್ ವಿಕಿರಣಗಳು ಅಂತ ಕರೀತಾರೆ. ಈ PDF ಶೇರ್ ಮಾಡೋದು ನೋಡ್ಕೊಳ್ಳಿ ಅಷ್ಟೇ. ಓಕೆ, ಇನ್ನೊಂದು ಇದು ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್, KE ಎಕ್ಸಾಮಲ್ಲಿ ಇತ್ತೀಚೆಗೆ ಕೇಳಿರೋ ಕ್ವಶನ್ಸು. KE ಎಕ್ಸಾಮಲ್ಲಿ ಗೊತ್ತಾಗ್ತಿದೆ. ವಾಟ್ ಈಸ್ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ GSAT T20 ಸ್ಯಾಟಲೈಟ್? GSAT ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೇಳಿದರೆ ಏನಾದ್ರದ್ದು ಅಂತಂದ್ರೆ, ಒಂದು ಮೇಜರ್ ಅದು ಕಮ್ಯುನಿಕೇಶನ್. GSAT ಭಾರತದ ಸಂವಹನ ಉಪಗ್ರಹಗಳು. ಇಂಟರ್ನೆಟ್, TV ಬ್ರಾಡ್ಕಾಸ್ಟಿಂಗು, ಟೆಲಿಕಮ್ಯುನಿಕೇಶನ್ ಅಂದ್ರೆ ಇವೆಲ್ಲ ಕಮ್ಯುನಿಕೇಶನ್ ಅಲ್ವಾ? ಇಂಟರ್ನೆಟ್ ಅಂದರೆ ಒಂದು ಕಮ್ಯುನಿಕೇಷನ್ನೇ, ಬ್ರಾಡ್ಕಾಸ್ಟಿಂಗ್ ಅಂದ್ರೆ ಕಮ್ಯುನಿಕೇಷನ್ನೇ, ಟೆಲಿಕಮ್ಯುನಿಕೇಷನ್ ಅಂದರೂ ಕಮ್ಯುನಿಕೇಷನ್. ಯಾವ ಮೇಜರ್ ಅದ್ರದ್ದು ಏನು ಅಂತ ಅಂದ್ಬಿಟ್ಟು ಆ ರೋಲ್ ಏನಾದ್ರದ್ದು ಯಾವ್ದು? GSAT ಅಂದರೆ ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್, ಭೂ ಅನ್ವಯಿಕ ಉಪಗ್ರಹ ಅಂತ ಕರೀತಾರೆ. ಇದು ಭಾರತದ ಇಸ್ರೋ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಇದರ ಮೇನ್ ಉದ್ದೇಶ ಕಮ್ಯುನಿಕೇಷನ್. ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ಬೋದು, ಅದು ಈ ಹಳೆವು ಕೇಳಲ್ಲ. ಇತ್ತೀಚೆಗೆ ನಡೆದಂಥ ಇಸ್ರೋ ಲಾಂಚ್ ಮಾಡಿದಂಥ ಸ್ಯಾಟಲೈಟ್ಗಳ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳಿ. PCLಗೆ ನಿಮ್ಗೆ ತುಂಬ ಡೆಪ್ತಾಗಿ ಕೇಳಲಿಲ್ಲ ಅಂದರೂ ಅಟ್ಲೀಸ್ಟ್ ಯಾವ ಸ್ಯಾಟಲೈಟ್ ಏನು ಪರ್ಪಸ್ಗೆ ಯೂಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ. ಓಕೆನಾ? ಇದು ಹಳೆ ಕ್ವಶನು, ಇದೇ ಥರ ಬರ್ಬೋದು ಅನ್ನೋದು ನಿಮಗೆ ಇಂಟ್ ಕೊಡ್ತಾ ಇದ್ದೀನಿ. ಇದೇ ಬರುತ್ತೆ ಅಂತಲ್ಲ. ಸ್ಯಾಟಲೈಟ್ಗಳ ಬಗ್ಗೆ ಈ ಇತ್ತೀಚಿನ ಈ 1 ವರ್ಷದಲ್ಲಿ ಇಸ್ರೋ ಲಾಂಚ್ ಮಾಡಿರೋ ಸ್ಯಾಟಲೈಟ್ಗಳ ಬಗ್ಗೆ ಗಮನ ಹರಿಸಿ. ಮ್ಯಾಗ್ಝಿನಲ್ಲಿ ಓದ್ತಿರ್ತೀರಲ್ಲ, ಆ ಮ್ಯಾಗ್ಝಿನಲ್ಲಿ ಓದ್ಬೇಕಾದ್ರೆ ಯಾವ ಸ್ಯಾಟಲೈಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡ್ರಾಯ್ತು. ನೋಡಿ, ಇವುಗಳನ್ನು ಈ ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್ಗಳನ್ನ ಭೂಮಿಯಿಂದ ಸುಮಾರು ಇದು ಕ್ವಶನ್ನ ಕೇಳಿದ್ದಾರೆ. ಗೊತ್ತಾಗ್ತಿದೆಯಾ? ಎಷ್ಟು? 36,000 ಕಿಲೋಮೀಟರ್ ಎತ್ತರದಲ್ಲಿ ಜಿಯೋ ಸಿಂಕ್ರನಸ್ ಆರ್ಬಿಟಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಈ ಉಪಗ್ರಹದ ವೇಗವು ಭೂಮಿಯ ವೇಗವರ್ಣಕ್ಕೆ ಸಮನಾಗಿರೋದ್ರಿಂದ ಯಾವಾಗ ನೋಡಿದರೂ ಇವುಗಳು ಒಂದೇ ಜಾಗದಲ್ಲಿ ಸ್ಥಿರವಾಗಿ ನಿಂತಿರುತ್ತವೆ ಅಂತ ಕರೀತಾರೆ ಅಲ್ವಾ? ಸ್ಟೇಷನರಿ ಥರ ಕಾಣಿಸ್ತವೆ. ಯಾಕೆಂದರೆ ಆ ಭೂಮಿ ಸುತ್ತೋ ಸ್ಪೀಡು ಮತ್ತು ಅವೆರಡೂ ಸ್ಪೀಡು ಒಂದೇ ಸುತ್ತೋದ್ರಿಂದ ಏನಾಗುತ್ತೆ, ಒಂದೇ ಇದರಲ್ಲಿ ಕಾಣ್ತವೆ. ಗೊತ್ತಾಗ್ತಿದೆಯಾ? ಇದು ಉಪಯೋಗ ಡಿಜಿಟಲ್ DTH. ನಿಮ್ಗೇನು ಮನೆಯಲ್ಲಿ DTH ಬರ್ತಾ ಇದೆಯಲ್ಲ, ಜಿಯೋ ಫೈಬರ್ ಅಥವಾ ಮೊದಲೇ DTH ಅಂತ ದೊಡ್ಡ ಪ್ಲೇಟ್ ಹಾಕಿ ಬರೋರು, ಈಗೆಲ್ಲ ಕೇಬಲ್ಸ್ ಮುಖಾಂತರ ಬರ್ತಿದೆ. ಇಂಟರ್ನೆಟ್ಟು, ವಿಪತ್ತು ನಿರ್ವಹಣೆ, ರಕ್ಷಣಾ ಇಲ್ಲ ಸಂವಹನ ಮತ್ತು ಟೆಲಿಮೆಡಿಸಿನ್ ಸಂಬಂಧಪಟ್ಟಂಗೆ ಈ ಒಂದು ಸ್ಯಾಟಲೈಟ್ಗಳನ್ನ ಯೂಸ್ ಮಾಡ್ತಾರೆ. ಓಕೆ, ನೋಡಿ ಪ್ರಶ್ನೆ ಬಂದಿದೆ. ಇಸ್ರೋ ಅಭಿವೃದ್ಧಿಪಡಿಸಿದ ಅತ್ಯಂತ ತೂಕದ ಸಂವಹನ ಉಪಗ್ರಹ GSAT-20 ಅನ್ನು ಇತ್ತೀಚೆಗೆ ಯಾವ ವಿದೇಶಿ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯ ರಾಕೆಟ್ ಮೂಲಕ ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಲಾಯಿತು? ಫಾಲ್ಕನ್ ಅಂತ ಅಂದ್ಬಿಟ್ಟು, ಅಲ್ಲ ಫಾಲ್ಕನ್ ಯಾವುದು? ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ಮುಖಾಂತರ ಅದನ್ನದು. ಫಾಲ್ಕನ್ ಯಾರ್ದು? ಎಲಾನ್ ಮಸ್ಕ್ದು. ಗೊತ್ತಾಗ್ತಿದೆಯಾ? ನೋಡಿ, ಸ್ಪೇಸ್ ಎಕ್ಸ್ ಫಾಲ್ಕನ್ 9 ಇದು ಪ್ರಸ್ತುತ ಜಾಗತಿಕ ಬಾಹ್ಯಾಕಾಶ ಮಟ್ಟದಲ್ಲಿ ವಾಣಿಜ್ಯ ಒಪ್ಪಂದಗಳನ್ನ ಮಾಡ್ಕೊಂಡಿದೆ. ಭಾರತ ಮತ್ತು ಅಮೆರಿಕ ವಾಣಿಜ್ಯ ಒಪ್ಪಂದಗಳನ್ನ ಮಾಡಿಕೊಂಡು ಪ್ರೈವೇಟ್. ಮೊದಲು ನಾವೇನು ಮಾಡ್ತೀವಿ, FDI ಇರಲಿಲ್ಲ. ಯಾವುದಕ್ಕೆ FDI ಅಂದ್ರೆ ಹೇಳಿ? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಯಾವುದಕ್ಕೆ ಇರಲಿಲ್ಲ? ಬಾಹ್ಯಾಕಾಶಕ್ಕೆ ಇರಲಿಲ್ಲ. ಬಟ್ ಈಗ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ತಗೊಂಡಿದ್ದೀವಿ. ಎಷ್ಟು ಪರ್ಸೆಂಟ್ ಇದೆ ಬಾಹ್ಯಾಕಾಶದಲ್ಲಿ? 100% ಇದೆಯಾ? ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಕೆಲವು ಕ್ಷೇತ್ರಗಳಿಗೆ 100% ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಫಾರಿನರ್ಸು. ಕೆಲವು ಕ್ಷೇತ್ರಗಳಿಗೆ 0 ಇರುತ್ತೆ. ಕೆಲವು ಕ್ಷೇತ್ರಗಳಿಗೆ 45% ಸಮಥಿಂಗ್ ಇರುತ್ತೆ. ಅರ್ಥ ಆಗ್ತಿದೆ? 49 ಇರುತ್ತೆ. ಕೆಲವಿಗೆ 51 ಇರುತ್ತೆ. ಅದಕ್ಕೆ ತಿಳ್ಕೊಬೇಕು ಯಾವ್ಯಾವಕ್ಕೆ ಅಂತ. ಅಟ್ಲೀಸ್ಟ್ ರಕ್ಷಣೆ, ಇದು ಏನು ಬಾಹ್ಯಾಕಾಶ ಮತ್ತು ಆಟೋಮಿಕ್ ಎನರ್ಜಿ ಇವಕ್ಕೆ ತುಂಬ ಕಮ್ಮಿ ಇರುತ್ತೆ. ಯಾಕೆಂದರೆ ಭಾರತದ ಏನಿರಬೇಕು, ಬೇರೆ ಫಾರಿನ್ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ಅವ್ರದ್ದು ಇದಿರುತ್ತೆ, ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ. ಐ ಥಿಂಕ್ ನನಗಿನ ಇದು ಎಷ್ಟು ತಿಳ್ಕೊಳ್ಳಿ, ನನಗೆ ಗೊತ್ತಿಲ್ಲ, ಎಕ್ಸಾಕ್ಟ್ ಫ್ಯಾಕ್ಟ್ ಗೊತ್ತಿಲ್ಲ. ಬಾಹ್ಯಾಕಾಶದ FDI ಎಷ್ಟಿದೆ ಪ್ರೆಸೆಂಟ್ ತಿಳ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಬಾಹ್ಯಾಕಾಶದ ಎಷ್ಟಿದೆ, ಆಟೋಮಿಕ್ ಎನರ್ಜಿದು ಎಷ್ಟಿದೆ, ಗೊತ್ತಾಗ್ತಿದೆಯಾ? ಓಕೆನಾ? ಫಾಲ್ಕನ್ 9 ಬಗ್ಗೆ ಗೊತ್ತಾಯಿತು. ನೆಕ್ಸ್ಟು ನೋಡಿ, ಟೈಮ್ ಆಯಿತು. ನಾನು ನಾಳೆ
ಈ ಮರೀಚಿಕೆ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಬಗ್ಗೆ ನಾವಿನ್ನು ಕಾನ್ಸೆಪ್ಟ್ನ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಏನಾದರೂ ಅರ್ಥ ಆಗ್ತಿದೆಯಾ ನಾನು ಮಾಡ್ತಿರೋದು? ಏನಾದರೂ ಹೆಲ್ಪ್ ಆಗ್ತಾ ಇದೆಯಾ? ಓಕೆ, ಒಂದ್ಸತಿ ನೋಡ್ಕೊಂಡು ಬಂದರೆ ನೀವು ಓದಿದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಕ್ಲೋಸ್ ಮಾಡಿ. ಗೊತ್ತಾಗ್ತಿದೆಯಾ? ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಓದ್ಕೊಂಡಿಲ್ಲ ಫ್ರೆಶರ್ಸ್ ಅಂದರೆ ಸ್ವಲ್ಪ ಕಷ್ಟ.